Hello my dear students, welcome to PW KCET YouTube channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಬೇಗ ಬೇಗ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಲ್ಲ ಹೆಸರುಗಳು ಡಿಫ್ರೆಂಟ್ ಹೊಸ ಸ್ಟೂಡೆಂಟ್ಸ್ ಕಾಣಿಸ್ತಾ ಇದ್ದಾರೆ. ಎಸ್, ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ನಮಸ್ತೆ 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 ನಮಸ್ತೆ, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಹ್ಯಾಪಿ ಟು ಸಿ ಯು ಆಲ್ ಆಫ್ಟರ್ ಲಾಂಗ್ ಟೈಮ್. ಎಸ್, ಇವತ್ತು ನಾವು ಟಾರ್ಗೆಟ್ KCET ಯಲ್ಲಿ ಮತ್ತೊಂದು ಹೊಸ ಚಾಪ್ಟರ್ ಜೊತೆ ಬಂದಿದ್ದೇನೆ. ದ ಚಾಪ್ಟರ್ ನೇಮ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಅಂಡ್ ನಿಮಗೆ ತುಂಬಾ ಕ್ವಶನ್ಸ್ ಇರುತ್ತೆ. ಸರ್, ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಡಿಲೀಟ್ ಆಗಿದೆ, ಏನನ್ನ ಓದಬೇಕು, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಹೇಗೆ ಸಾಲ್ವ್ ಮಾಡೋದು, ಈ ತರ ತುಂಬಾ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ಗೆಲ್ಲ ಇವತ್ತು ನಿಮಗೆ ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ, ರೈಟ್? ಸೊ ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ ಹೇಳಿ ಬೇಗ ಬೇಗ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ವೆರಿ ಗುಡ್. ಜೈ ಆಸ್ಪಿರೆಂಟ್. ಹಾ, ವೆರಿ ಗುಡ್. ಎಲೆಕ್ಟ್ರಿಸಿಟಿ ಬ್ಯಾಚ್ ಅಲ್ಲಿ 18 ಕ್ಲಾಸ್ ನೋಡಿ ಫುಲ್ ಕ್ಲಿಯರ್ ಆಗಿದೆ ಸರ್. ದಿಸ್ ಇಸ್ ಫಾರ್ ರಿವಿಷನ್. ವೆರಿ ಗುಡ್, ವೆರಿ ಗುಡ್. ಅಂಡ್ ಯಾರು KCET-ಗೆ, ನೀಟ್ಗೆ ಮತ್ತೆ JEE-ಗೆ ಪ್ರಿಪೇರ್ ಆಗ್ತಿದ್ದೀರಾ, ಅವ್ರಿಗೂ ಸಹ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಆಗಿ KCET ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್, can I watch this before watching the first two chapters? Yes, of course. Yes, are you guys excited? ಬೇಗ ಬೇಗ ನಮ್ಮ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ, AK ಆರ್ಮಿ. ಎಸ್, ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಫಾಸ್ಟ್ 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 ಫಾಸ್ಟ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಎಸ್ 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 ಎಸ್, ಎಕ್ಸೈಟೆಡಾ? ವಂಡರ್ಫುಲ್ 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 ವಂಡರ್ಫುಲ್. ಓಕೆ, ಸೊ ನೋಡೋಣ ಎಷ್ಟು ಜನ ಕನ್ಫರ್ಮ್ ಮಾಡಿದ್ರಾ. ಏಯ್, ಏನಾಯ್ತು ಇದಕ್ಕೆ? ಏನೋ ತೋರಿಸ್ತಾ ಇಲ್ಲ. ಒನ್ ಮೋರ್ ಟೈಮ್. ಓಕೆ, ಸೊ ಒನ್ ಮೋರ್ ಟೈಮ್ ಸ್ವಲ್ಪ ಆಟ ಆಡೋಣ ಇದ್ರ ಜೊತೆ. ಓಕೆನಾ? ಸ್ವಲ್ಪ ಹೊತ್ತು ಆಟ ಆಡೋಣ ಇದ್ರ ಜೊತೆ. ಸೊ ಸ್ವಲ್ಪ ವೋಟ್ ಆಗ್ಬಿಡಿ ನೋಡೋಣ. ಎಸ್, ಬೇಗ ಬೇಗ. ಎಸ್, ಐ ಆಮ್ ಡೂಯಿಂಗ್ ಗುಡ್. ಸೊ ದಸರಾ ದೀಪಾವಳಿ ಎಲ್ಲ ಕಂಪ್ಲೀಟ್ ಆಯ್ತು. ಸೊ ಇವಾಗ ನಮ್ಮ ದೀಪಾವಳಿ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ದೀಪಾವಳಿ ಫುಲ್ ಪಟಾಕಿ, ಡಮ್ 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 ಡಮ್. ಓಕೆ, ಸೊ ಎಲ್ಲ ಎಕ್ಸಾಮ್ ಹಾಲಲ್ಲಿ ಫುಲ್ ಡಮ್ ಡಮ್ ಅಂತ ಮಾಡಿಸ್ಬೇಕು. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರಾನ. ಟುಸ್ ಪಟಾಕಿ ಆಗ್ಬಾರ್ದು ಎಕ್ಸಾಮ್ ಹಾಲಲ್ಲಿ. ಓಕೆ, ಸೊ ಟುಸ್ ಪಟಾಕಿ ಆಗ್ಬಾರ್ದು. ಏನಿದ್ರು ನಮ್ಮ ಸೌಂಡ್ ಜಾಸ್ತಿ ಬರಬೇಕು ಎಕ್ಸಾಮ್ ಹಾಲಲ್ಲಿ. ಓಕೆನಾ? ಎಸ್, ಓಕೆ, ಸೂಪರ್ ಸೂಪರ್. ತುಂಬಾ ಜನ ಎಕ್ಸೈಟೆಡ್ ಆಗಿದ್ರ. ಅಂಡ್ ಇವತ್ತು ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಾಸ್ತಿ ಹೊತ್ತು ಮಾತಾಡಲ್ಲ. ಎಸ್, ಆಸ್ ಸೂನ್ ಆಸ್ ಪಾಸಿಬಲ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್. ಓಕೆ, ಎಸ್, ಹೇಗೆ ಪ್ರಿಪರೇಷನ್ ನಡೆಸಿದಿರಾ ಅಂಡ್ ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಹೇಗಾಯ್ತು? ಅಂಡ್ ಕೆಲವರು ರಿಪೀಟರ್ಸ್ ಇದ್ದಾರೆ ಅಂಡ್ ಕೆಲವರಲ್ಲ, ಜಾಸ್ತಿ ಜನ ಫ್ರೆಶರ್ಸ್ ಇದ್ದಾರೆ ಈ ವರ್ಷ ಬರೆಯೋರು. ಓಕೆನಾ? ಎಸ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಸ್ ಸರ್, is this video or series enough for KCET? It will help you to score better ranking. ಓಕೆನಾ? It will help you to score a better ranking ಅಂತ ಹೇಳ್ತೇನೆ. ಓಕೆನಾ? ಎಸ್, ದೇವಂತ್ ಗೌಡ. ರೈಟ್. ಓಕೆ, ಸೊ ಒನ್ ವರ್ಡ್. ಓಕೆ, ಸೊ ಒನ್ ವರ್ಡ್ ಫಾರ್ PW ಕನ್ನಡ. ಬೇಗ ಬೇಗ ಟೈಪ್ ಮಾಡಿ. ಸೊ ಇಟ್ ಇಸ್ ಫಾರ್ ಅವರ್ PW ಕನ್ನಡ ಚಾನಲ್. ಓಕೆ, ಸೊ ಅಲಕ್ ಸರ್ ಪಾಂಡೆಗೋಸ್ಕರ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಓಕೆ, ನಿಮ್ಮ ಒಪಿನಿಯನ್ ನ ತಿಳಿಸ್ಬಿಡಿ. ಓಕೆ, ಸೊ PW ಕನ್ನಡ ಅಂದ್ರೆ ನಿಮ್ಮ ಪ್ರಕಾರ ಏನು? ಓಕೆ, ಸೊ PW ಕನ್ನಡ ಅಂದ್ರೆ ನಿಮ್ಮ ಪ್ರಕಾರ ಏನು? ಎಷ್ಟೊಂದು ಸೀರೀಸ್ಗಳು, ಎಷ್ಟೊಂದು ಬ್ಯಾಚಸ್ಗಳು ಫ್ರೀ ಆಗಿ ನಿಮಗೆ ತಲುಪಿಸ್ತಾ ಇದೆ. ನಿಮಗೆ FA1 ಅಲ್ಲಿ ಸಪೋರ್ಟ್ ಆಗಿದ್ವಿ, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಸಪೋರ್ಟ್ ಆಗಿದ್ವಿ, ನೆಕ್ಸ್ಟ್ FA2 ಅಲ್ಲೂ ಸಪೋರ್ಟ್ ಆಗಿರ್ತೀವಿ, ಅಂಡ್ KCET ಪ್ರಿಪರೇಷನ್ ಅಲ್ಲೂ ಸಪೋರ್ಟ್ ಆಗಿದ್ದೀವಿ, ಅಂಡ್ ನೀಟ್ ಎಕ್ಸಾಮ್ ಅಲ್ಲೂ ಸಹ ಸಪೋರ್ಟ್ ಆಗಿದ್ದೀವಿ.
ನಮ್ಮ ಕಡೆಯಿಂದ 100% ಡೆಡಿಕೇಶನ್ ಇರುತ್ತೆ ಅಂಡ್ ನಿಮ್ಮ ಕಡೆಯಿಂದ ಅಷ್ಟೇ ಡೆಡಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಎಸ್. ಹಾ, ವೆರಿ ಗುಡ್, ವೆರಿ ಗುಡ್. ಬೆಸ್ಟ್ ಬೆಸ್ಟ್ ಅಂತ ಹೇಳ್ತಿದ್ದೀರಾ. ವಂಡರ್ಫುಲ್ ವಂಡರ್ಫುಲ್. ಇಟ್ಸ್ ಮೀ ಫಾಲ್ಕಾನ್ 2765. ಯಾಕೆ, ಏನಾಯ್ತು, ಯಾಕೆ, ವೈ ಯು ಆರ್ ಸೇಯಿಂಗ್ ಸಾರಿ? ಎಸ್, ಲೆಜೆಂಡ್, ಎಸ್, ದ ಬೆಸ್ಟ್, ವೆರಿ ಗುಡ್. ಆಲ್ ಸಬ್ಜೆಕ್ಟ್ ಬರುತ್ತೆ. ನಿಮಗೆ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗಿತ್ತು ಅಂಡ್ ಅದಾದ್ಮೇಲೆ ಫಿಸಿಕ್ಸ್ ಸ್ಟಾರ್ಟ್ ಆಗಿದೆ. ಅಂಡ್ ನೆಕ್ಸ್ಟ್ ನಿಮಗೆ ಯಾವ್ದು ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಯಾವ ಸಬ್ಜೆಕ್ಟ್ ಬೇಕು? ಬಯೋ ಬೇಕಾ, ಕೆಮಿಸ್ಟ್ರಿ ಬೇಕಾ? ಬಯೋ ಬೇಕಾ, ಕೆಮಿಸ್ಟ್ರಿ ಬೇಕಾ? ಎಸ್, ಬಯೋ ಬೇಕಾ, ಕೆಮಿಸ್ಟ್ರಿ ಬೇಕಾ? ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ, ಬೇಗ ಬೇಗ. ಓಕೆ, ಐ ಕ್ಯಾನ್ ಇನ್ಫಾರ್ಮ್ ಬ್ಯಾಕ್ ಎಂಡ್ ಟೈಮ್. ಓಕೆ, ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಮಾಡ್ತಿದ್ರೆ ಮತ್ತೊಂದು ಸಬ್ಜೆಕ್ಟ್ ಅಂತ. ಓಕೆನಾ? ಇಟ್ಸ್ ಲೈಕ್ ಎ ವಾಟರ್ ಇನ್ ಡೆಸರ್ಟ್. ವಂಡರ್ಫುಲ್. ಎಸ್. ಸರ್, ಐ ಆಮ್ ಫ್ರಮ್ ಫಾಸ್ಟ್ ಟ್ರ್ಯಾಕ್. ಕ್ಯಾನ್ ಐ ಸ್ವಿಚ್ ಟು ದಿಸ್? ಸ್ವಿಚ್ ಏನ್ ಮಾಡೋದು ಬೇಕಲ್ಲ, ಡೈರೆಕ್ಟ್ ಆಗಿ ನೀವು ನೋಡಬಹುದು. ಇಟ್ ಇಸ್ ಅ ಫ್ರೀ ಬ್ಯಾಚ್. ಓಕೆ, ಇಟ್ ಇಸ್ ನಾಟ್ ಅ ಪೇಡ್ ಬ್ಯಾಚ್, ಇಟ್ ಇಸ್ ಅ ಫ್ರೀ ಬ್ಯಾಚ್. ಓಕೆ, ರೈಟ್. ಕೆಮಿಸ್ಟ್ರಿ ಬೇಕಾ? ಓಕೆ, ಫೈನ್. ಓಕೆ, ಸೊ ಕೆಮಿಸ್ಟ್ರಿ ಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್ ಅಂತೇಳಿ ನಮ್ಮ ಅಲಕ್ ಸರ್ಗೆ ಒಂದ್ ಸತಿ ತಿಳಿಸ್ಬೇಡ ನಮ್ಮ ಕಡೆಯಿಂದ. ಓಕೆನಾ? ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಕಡೆಯಿಂದ ನಮ್ಮ ಅಲಕ್ ಸರ್ಗೆ ಒಂದ್ಸತಿ ತಿಳಿಸ್ಬೇಡ. ಸರ್, ಅವರ್ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ಕೆಮಿಸ್ಟ್ರಿ, ಏನೋ ಲೆಕ್ಚರ್ಸ್ಗೋಸ್ಕರ ವೇಟ್ ಮಾಡ್ತಿದ್ರ ಅಂತ ತಿಳಿಸ್ಬೇಡ. ಓಕೆನಾ? ರೈಟ್. ಓಕೆ, ಸೊ ಒಂದು ಸತಿ ನಮ್ಮ ಸ್ಲೋಗನ್ನ ಸ್ಲೋಗನ್ ಇಂದ ಸ್ಟಾರ್ಟ್ ಮಾಡೋಣ ನಮ್ಮ ಸೆಷನ್. ಓಕೆ, KCET ರಿಲೇಟೆಡ್ ಆಗಿ ನಾನು ಒಂದು ಸ್ಲೋಗನ್ ಕೊಟ್ಟಿದ್ದೆ. ಎಷ್ಟು ಜನಕ್ಕೆ ನೆನಪಿದೆ ಹೇಳಿ? KCET ರಿಲೇಟೆಡ್ ಆಗಿ ನಾನು ಒಂದು ಸ್ಲೋಗನ್ ಕೊಟ್ಟಿದ್ದೆ. ಎಷ್ಟು ಜನಕ್ಕೆ ನೆನಪಿದೆ? ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಎಸ್, ಬೇಗ ಬೇಗ. ಎಸ್, ನಮ್ಮ ಸ್ಲೋಗನ್ KCET ರಿಲೇಟೆಡ್ ಏನಾಗಿದೆ? ನಮ್ಮ ಸ್ಲೋಗನ್ ಬರ್ಲಿ. ಕಮಾನ್. ಎಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಎಸ್, ಚರಣ್ ಸರ್, ವೇರ್ ಮುಸ್ಟಾಚ್? ಮನೇಲಿ ಬಿಟ್ಟು ಬಂದೆ. ಓಕೆ, ಎಸ್, ಹೇಳಿ ಬೇಗ. ಎಸ್, ನಮ್ಮ ನಡೆ ರ್ಯಾಂಕಿನ ಕಡೆ. ಎಸ್, ಬರ್ಲಿ ವಿತ್ ಬೆಂಕಿ ಬಿರುಗಾಳಿ ದಿಲ್ಸಮ್ಮಲೆಲ್ಲ ಫುಲ್ ಕಮೆಂಟ್ ಸೆಕ್ಷನ್ ತುಂಬೋಗ್ಬಿಡ್ಬೇಕು. ಓಕೆನಾ? ಎಸ್, ಕಮಾನ್. ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆಯಲ್ಲೋ ಈ ಸ್ಲೋಗನ್, ಎಲ್ಲರಿಗೂ ಗೊತ್ತಿದೆಯಲ್ಲ? ಸೂಪರ್. ನಮ್ಮ ನಡೆ ರ್ಯಾಂಕಿನ ಕಡೆ. ಎಸ್, ವೆರಿ ಗುಡ್. ಸೂಪರ್ ಕಣ್ರೋ, ಸೂಪರ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಎಸ್, ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಶನ್ ಅಂಡ್ ನಮ್ಮ ಸ್ಲೋಗನ್ ತಿಳಿಸಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಸರ್, ವೇರ್ ಕ್ಯಾನ್ ಐ ಗೆಟ್ ಅ PYQs ಆಫ್ KCET ಸರ್? ನಿಮಗೆ PYQs ಬೇಕಾ? PDF ಫೈಲ್ ಬೇಕಾ? PYQs? ಎಸ್ ಸರ್ ಅಂತ ಆದ್ರೆ ಒಂದ್ಸತಿ ನನಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನ್ ಬೇಡ, ಓಟ್ ಮಾಡ್ಬಿಡಿ. ನಿಮಗೆ KCET PYQs ಬೇಕಾ? KCET PYQs ಬೇಕಾ? ನಾನೊಂದು ನಿಮಗೆ ಟಾರ್ಗೆಟ್ ಕೊಡ್ತೀನಿ. ಓಕೆನಾ? ವೀಕ್ಲಿ ಒಂದೊಂದು ಚಾಪ್ಟರ್ದು PYQs ಕಳಿಸ್ತೀನಿ. ಓಕೆನಾ? ಒಂದೊಂದು ಚಾಪ್ಟರ್ದು PYQs ಕಳಿಸ್ತೀನಿ. ಆ ಚಾಪ್ಟರ್, ಫಾರ್ ಎಕ್ಸಾಂಪಲ್, ಆ ವೀಕಲ್ಲಿ ನಿಮಗೆ ಒಂದು ಚಾಪ್ಟರ್ದು PYQs ಕಳಿಸಿ ಅನ್ಕೊಳ್ಳಿ. ಅದನ್ನ ಅದೇ ವಾರ ಕಂಪ್ಲೀಟ್ ಮಾಡಬೇಕು. ಓಕೆನಾ? ಎಷ್ಟು ಜನ ರೆಡಿ ಇದ್ದೀರಾ ಹೇಳಿ? ಎಷ್ಟು ಜನ ರೆಡಿ ಇದ್ದೀರಾ? ಎಸ್, ಓಟ್ ಮಾಡಿ. 30 ಸೆಕೆಂಡ್ ಕೊಡ್ತೇನೆ. ಎಸ್ ಸರ್, ವಿ ನೀಡ್ PYQs ಅಂತೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ನನ್ನ ಸಬ್ಜೆಕ್ಟ್ ಫಿಸಿಕ್ಸ್ ನ ನಿಮಗೋಸ್ಕರ ನಾನು ರೆಡಿ ಮಾಡಿ ಕೂತ್ಕೊಂಡು ನಿಮಗೆ ಕೊಡ್ತೀನಿ. ಓಕೆನಾ? ಎಸ್, ಕಮಾನ್ AK ಆರ್ಮಿ, ಕಮಾನ್, ಯು ಕ್ಯಾನ್. Yes, you can. Yes, very good. Sir, please give daily DPPs. ಆಲ್ರೆಡಿ ಇದೆಯಲ್ಲೋ, ಒನ್ ಶಾಟ್ ಲೆಕ್ಚರ್ ಇರುತ್ತಲ್ಲ, ಒನ್ ಶಾಟ್ ಲೆಕ್ಚರ್ ಅಲ್ಲೇ ನಿಮಗೆ ಪಕ್ಕದಲ್ಲಿ ಬ್ಯಾಚ್ ನ ಯಾವ ತರ ಆಕ್ಸೆಸ್ ಮಾಡ್ತೀರಾ ಅದೇ ರೀತಿ ನಿಮಗೆ ಆಕ್ಸೆಸ್ ಸಿಗುತ್ತೆ DPPs ಅಂತ ಹೇಳಿ. ಅದನ್ನ ನೋಡಿ ಸಾಲ್ವ್ ಮಾಡಿ. ಓಕೆ, ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಆಗಿರುತ್ತೆ. ಟಫ್ ಕ್ವಶನ್ಸ್ ಕೇಳ್ತಾ ಇದೀರಾ, ಇವತ್ತು ಟಫ್ ಕ್ವಶನ್ಸ್ ತಂದಿದ್ದೀನಿ. ಓಕೆನಾ? ಎಸ್, ನೋಡೋಣ ಎಷ್ಟು ಜನ ರೆಸ್ಪಾಂಡ್ ಮಾಡುತ್ತೆ. ವಾವ್, ಸೊ ದಟ್ ಈಸ್ 100%. ಸೊ ನಿಮಗೆ 1 2 3 4 5 6 7 8 ಯಾವ ದಿನ ಬೇಕು ಹೇಳಿ? ಒಂದು ಡೇನ ಫಿಕ್ಸ್ ಮಾಡ್ಕೊಂಡು ಬೇಡ, ವೀಕ್ಲಿ 1 ಡೇ. ಓಕೆ, ಸೊ ವೀಕ್ಲಿ 1 ಡೇ ಒಂದೊಂದು ಚಾಪ್ಟರ್ PYQs ಅಪ್ಲೋಡ್ ಮಾಡ್ತೀನಿ. ಓಕೆ, ಒಂದು ದಿನ, ವಾರದಲ್ಲಿ ಒಂದು ದಿನ ನಿಮ್ಗೆ PYQs ಆಫ್ ಒನ್ ಚಾಪ್ಟರ್ ಅಪ್ಲೋಡ್ ಮಾಡ್ತೀನಿ. ಯಾವ ದಿನ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಸ್, ಬೇಗ PDF ಕೊಡ್ತೀನಿ. ಎಸ್, ಕಮಾನ್, ಬೇಗ ಬರಲಿ, ಬೇಗ. ಯಾವ ದಿನ ಬೇಕು ಹೇಳಿ? ಯಾವ ದಿನ ಬೇಕು? ಹಾ,
ಹೈ, ಒಬ್ರು ಮಂಡೇ ಹೇಳ್ತಿದಾರೆ, ಟ್ಯೂಸ್ಡೇ ಹೇಳ್ತಿದ್ರೆ, ಹೇಳ್ರು ಎಲ್ಲ ಹೇಳ್ರಿ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ, ಸಂಡೇ ಎಲ್ಲ ಹೇಳ್ಬಿಡ್ರಿ. ಒಂದು ಫಿಕ್ಸ್ ಮಾಡ್ರು, ಒಂದು ಫಿಕ್ಸ್ ಮಾಡ್ರಿ ಬೇಗ. ಹಾ ಅಂಡ್ ಹೇಳ್ರಿ, ಮಂಡೇ, ಸೋಮವಾರ, ಮಂಗಳವಾರ, ಬುಧವಾರ. ನಮ್ದು ಸ್ಕೂಲಲ್ಲಿ ಇದ್ದಾಗ ಒಂದು ಪದ್ಯ ಇತ್ತು, ಯಾವ್ದು ಗೊತ್ತಾ? ಕಪ್ಪೆ ಕರೆಕರ, ತುಪ್ಪ ಜಳಜಳಿ, ಮಾವಿನ ಮಾಟೆ, ಮರದಲ್ಲಿ ಕೋಟೆ, 10 ದಿನ ಕೈಯಲ್ಲಿ ಸುದ್ದಿಯೇ ಕಳಿಸಿ, ಕಾಗೆ ಕೈಯಲ್ಲಿ ಕಂಕಣ ಕಟ್ಟಿಸಿ. ಇನ್ನೇನ ಬಂತು, ಸನ್ನಿ ಮದುವೆಗೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ ಅಂತ. ಅದು ಯಾವಾಗೋ ಸ್ಕೂಲಲ್ಲಿ ಕಲ್ಸಿರೋದು. ಆ ತರ ಹೇಳ್ತಿದ್ರ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಅಂತೇಳಿ. ಒಂದು ಓಕೆ. ಸೊ ಒಂದು ಡಿಸೈಡ್ ಮಾಡ್ಬೋಣ. ಲೆಟ್ ಸೇ ನಮ್ದು ಬುಧವಾರ ಇದೆಯಲ್ಲ, ಟಾರ್ಗೆಟ್ KCET ಅಂತ ಬುಧವಾರ ಇದೆ. ಸೊ ಎಲ್ಲಿ ಯಾರ್ಯಾರು ಸೆಷನ್ ಅಟೆಂಡ್ ಮಾಡ್ತೀರಾ, ಓಕೆ, ಯಾರ್ಯಾರು ಅಟೆಂಡ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಅಟೆಂಡ್ ಮಾಡಿದಿರಾ, ಯಾರ್ಯಾರು ಅಟೆಂಡ್ ಆಗಿಲ್ಲ ಅಂತ. ಓಕೆನಾ? ಸೊ ಅವ್ರವ್ರಿಗೆ ನಾನೇನ್ ಮಾಡ್ತೀನಿ, ಸೊ ಈ PDF ಫೈಲ್ನ ಕಳಿಸ್ತೀವಿ. ಅದು ಹೇಗೆ ಕಳಿಸ್ತೀವಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಓಕೆನಾ? ಎಷ್ಟು ಜನ ನಮಗೆ ಸೆಷನ್ ಅಟೆಂಡ್ ಮಾಡ್ತೀರಾ, ಬುಧವಾರ ಯಾರ್ಯಾರು ಅಟೆಂಡ್ ಮಾಡ್ತೀರಾ ಅವ್ರಿಗೆಲ್ಲ PDF ಫೈಲ್ನ ನಾನು ಕಳಿಸ್ತೇನೆ. ಅದು ಹೇಗೆ ಅಂತ ನಿಮಗೆ ಆಸ್ ಸೂನ್ ಆಸ್ ಪಾಸಿಬಲ್, ಬೇಗ ಅಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಬುಧವಾರ ಕಳಿಸ್ತೀನಿ. ಅಂಡ್ ಆ ಬುಧವಾರದಿಂದ ನಿಮಗೆ ಸಂಡೇವರೆಗೆ, ಅಂದ್ರೆ ರವಿವಾರದವರೆಗೆ, ಅಥವಾ ಇನ್ನೊಂದು ಯಾವ್ದು ಕರೀತಾರೋ ಭಾನುವಾರದವರೆಗೆ. ಓಕೆ, ಸೊ ಭಾನುವಾರದವರೆಗೆ ನೀವು ಆರಾಮ್ಸೆ ಎಷ್ಟು ಸಾಧ್ಯ ಅಷ್ಟು PYQs ನ ಸಾಲ್ವ್ ಮಾಡಬಹುದು. ಓಕೆನಾ? ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಮ್ಮ ಮೈಯಲ್ಲಿ ಫುಲ್ ಕರೆಂಟ್ ಓಡ್ತಾ ಇರುತ್ತೆ. ದಟ್ ಈಸ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ದಟ್ ಈಸ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಎಸ್. ನಾನು ಇವಾಗ ಹಾಡಿದ್ನಲ್ಲ, ಅದ್ಯಾವುದು? ಕಪ್ಪೆ ಕರೆಕರ, ತುಪ್ಪ ಜಳಿ, ಮಾವಿನ ವಾಟೆ, ಮರದಲ್ಲಿ ಕೋಟೆ, ಹದ್ದಿನ ಕೈಯಲ್ಲಿ ಸುದ್ದಿಯ ಕಳಿಸಿ, ಕಾಗೆಯ ಕೈಯಲ್ಲಿ ಕಂಗಾಣ ಕಟ್ಟಿಸಿ. ಎಷ್ಟು ಜನಕ್ಕೆ ನೆನಪಿದೆ ಈ ಪದ್ಯ? ಇದೆನಾ ನಿಮಗೆ ಕನ್ನಡದಲ್ಲಿ ಪದ್ಯ ಇದೆನಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ತುಂಬಾ ದಿನ ಆಯ್ತು, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು ಕಲ್ತಿದ್ದು. ಸೊ ಈ ಚಾಪ್ಟರ್ನ ನಿಮ್ಮ ಫೇವ್ರೆಟ್ AK ಸರ್ ತಿಳಿಸ್ತಾ ಇದ್ದಾರೆ. ಓಕೆನಾ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ವೆರಿ ಫಸ್ಟ್ ಚಾಪ್ಟರ್ ಅಲ್ಲ, ಥರ್ಡ್ ಚಾಪ್ಟರ್ ಅಂಡ್ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಅಂಡ್ ನಮ್ಮ ಸಬ್ಜೆಕ್ಟ್ ಯಾವ್ದಪ್ಪ? ಪವರ್ಫುಲ್ ಫಿಸಿಕ್ಸ್. ಓಕೆ, ಸೊ ದಟ್ ಈಸ್ ದ ಪವರ್ಫುಲ್ ಫಿಸಿಕ್ಸ್. ಓಕೆ, ರೆಡಿ? ಎಸ್, ವೆರಿ ಗುಡ್. PDF ಅಂತೂ ನಾನು ಕೊಡ್ತೀನಿ. ಓಕೆ, ಸೊ ನಾನಂತೂ PDF ಕೊಡ್ತೀನಿ. ಅಂಡ್ ಯಾರ್ಯಾರು ಅಟೆಂಡ್ ಮಾಡ್ತಾರೆ, ನಮಗೆ ಬ್ಯಾಕ್ ಅಂಡ್ ಟೀಮ್ ಅಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ, ಯಾರ್ಯಾರು ಇಲ್ಲ ಅಂತ. ಅವಾಗ ನೀವು ಯಾರ್ಯಾರು ಅಟೆಂಡ್ ಮಾಡಿದ್ರೆ ಅವ್ರಿಗೆಲ್ಲ PDF ಫೈಲ್ ಹೋಗ್ತಾ ಇರುತ್ತೆ. ಓಕೆ, ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಬ್ಯಾಚ್ ನಲ್ಲಿ ನೀವು DPPs ನ ಮತ್ತೆ ಯಾವುದು ಕ್ಲಾಸ್ ನೋಟ್ಸ್ ಯಾವ ತರ ಸಿಗುತ್ತೆ, PDF ನೋಟ್ಸ್ ಸಿಗುತ್ತೆ. ಆಮೇಲೆ ನಿಮಗೆ DPP ಸಿಗುತ್ತೆ. ಅಂದ್ರೆ ಎಂಟೈರ್ ಚಾಪ್ಟರ್ 30 ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ದಟ್ ಇಸ್ 30 ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ. ಓಕೆ, ಸೊ DPP ಆಯ್ತು, ಕ್ಲಾಸ್ ನೋಟ್ಸ್ PDF ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ದಟ್ ಈಸ್ ಆಲ್ಸೋ ಡನ್. ಅಂಡ್ ದ ನೆಕ್ಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, ಸರ್ ವಿ ನೀಡ್ ಅ ಫಾರ್ಮುಲಾ ಶೀಟ್ ಅಂತ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ಅಂಡ್ ಅವ್ರಿಗೋಸ್ಕರ ಈ ಫಾರ್ಮುಲಾ ಶೀಟು ಸಹ ನಾನು ಆಡ್ ಮಾಡಿದ್ದೇನೆ. ಓಕೆ, ಆದಷ್ಟು ಬೇಗ ನಿಮಗೆ ಬ್ಯಾಚ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಂಡ್ ನಿಮಗೆ DPPs, ಫಾರ್ಮುಲಾ ಶೀಟ್ ಮತ್ತೆ ನೆಕ್ಸ್ಟ್ ಒನ್ ಕ್ಲಾಸ್ ನೋಟ್ಸ್ ನಿಮಗೆ ಬೇಕಾದಲ್ಲಿ ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಅದನ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ತಾರೆ ನೋಡೋಣ. ಓಕೆ, ಸೊ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಏನ್ ಮಾಡಬೇಕು? ಸೊ ಆಪ್ ಅಲ್ಲಿ ಹೋಗಿ ಟಾರ್ಗೆಟ್ KCET ಅಂತ ಟೈಪ್ ಮಾಡಿ, ಟಾರ್ಗೆಟ್ KCET ಕನ್ನಡ. ಓಕೆ, ಈ ತರ ಇತ್ತು ನೋಡಿ, ಟಾರ್ಗೆಟ್ KCET ಕನ್ನಡ ಬ್ಯಾಚ್ ಅಂತ. ಈ ತರ ಗುರು ಸರ್ ಕಾಣಿಸ್ತಾರೆ. ಮೋಸ್ಟ್ ಪ್ರಾಬಲಿ ಇಲ್ಲಿ ಪಕ್ಕದಲ್ಲಿ ಗುರು ಸರ್ ಹತ್ರ ನಾವು ಬಂದಿರ್ತೀವಿ ಹಿಂಗೆ. ಓಕೆನಾ? ಇವ್ರದ್ದು ಸರ್ದ ಒಬ್ರು ಮಾತ್ರ ಇರಲ್ಲ, ಇವಾಗ ನಾವು ಜೊತೆಗೆ ಇರಬಹುದು. ಓಕೆನಾ? ಎಸ್, ಈ ತರ ಬ್ಯಾಚ್ ಸಿಗುತ್ತೆ. ಎನ್ರೋಲ್ ನಾವು ಅಂತ ಕೊಡಿ, ಫ್ರೀ, ಇಟ್ ಇಸ್ ದ ಫ್ರೀ. ಓಕೆನಾ? ಅಂಡ್ ನೆಕ್ಸ್ಟ್ ಏನ್ ಮಾಡಬೇಕು? ಕ್ಲಾಸ್ ಅಂತ ಹೋಗಿ, ಆಲ್ ಕ್ಲಾಸಸ್, ನಮ್ಮ ಫಿಸಿಕ್ಸ್ ಪವರ್ಫುಲ್ ಫಿಸಿಕ್ಸ್ ಸಬ್ಜೆಕ್ಟ್ ಹೋಗಿ. ಅಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲಾಸ್ ಲೆಕ್ಚರ್ಸ್, DPPs ಇನ್ ಕ್ವಿಜ್ ಫಾರ್ಮ್ಯಾಟ್ ಅಂತ ಸಿಗುತ್ತೆ. ರಿಸೋರ್ಸಸ್ ಅಂತ ಸಿಗುತ್ತೆ. ರಿಸೋರ್ಸಸ್ ಅಲ್ಲಿ ಹೋದ್ರೆ ನಿಮಗೆ ಏನ್ ಸಿಗುತ್ತೆ ಅಂದ್ರೆ, ನಿಮಗೆ ಯಾವುದು ಫಾರ್ಮುಲಾ ಶೀಟ್ ಸಿಗುತ್ತೆ. ಅಂಡ್ DPPs ಸೆಕ್ಷನ್ ಹೋದ್ರೆ ನಿಮಗೆ DPP PDF ಫೈಲ್ ಸಿಗುತ್ತೆ. ಕ್ವಿಜ್ ಫಾರ್ಮ್ಯಾಟ್ ಅಲ್ಲೂ ಸಹ ನೀವು ಅಟೆಂಡ್ ಮಾಡಬಹುದು. ಅಂಡ್ ದ ನೆಕ್ಸ್ಟ್ ಒನ್ ನೋಟ್ಸ್, ಕ್ಲಾಸ್ ನೋಟ್ಸ್ ಹತ್ರ ಹೋದ್ರೆ ನೀವು ವಿಡಿಯೋನು ನೋಡಬಹುದು, ಆಮೇಲೆ ಕ್ಲಾಸ್ ನೋಟ್ಸ್ ಸಹಿತ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡನ್? ಎಸ್ ಸರ್. ನೆಕ್ಸ್ಟ್ ಒನ್ ನೋಡಿದ್ರೆ ರೀಕ್ಯಾಪ್ ಪ್ರೀವಿಯಸ್ ಲೆಕ್ಚರ್. ನಾವು ಲೆಕ್ಚರ್ ವೈಸ್ ಮಾಡ್ತಿಲ್ಲ, ಇಟ್ ಇಸ್ ಅ ಒನ್ ಶಾರ್ಟ್ ಲೆಕ್ಚರ್ ಅಲ್ವಾ? ಸೊ ಇದನ್ನ ಡಿಲೀಟ್ ಮಾಡ್ಬೋಣ. ಡಿಲೀಟ್ ಮಾಡುವ. ಹೋಗೋ ಮರೆಯ ನೀನು, ಹೋಗೋ, ನಿನ್ನ ಕೆಲಸ ಇಲ್ಲ. ಡನ್. ಎಸ್, ಇವತ್ತಿನ ಟಾಪಿಕ್ಸ್ ಏನೇನ್ ಕವರ್ ಮಾಡ್ತೀಯಪ್ಪ? ಎಂಟೈರ್ ಚಾಪ್ಟರ್ ವಿ ನೋ ದಾಟ್. ಓಕೆ, ಎಂಟೈರ್ ಚಾಪ್ಟರ್ ಅಂತ ಗೊತ್ತಿದೆ.
And the topics to be covered: electric current, drift velocity, Ohm's law, resistance and conductance. And the next one, electrical energy and power. Next one, electrical resistivity and conductivity. Next one, cell and combination of a cell. ಅದರಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಸೀರೀಸ್ ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಅಂತ ಬರುತ್ತೆ. ಸೊ ಇಷ್ಟು ನಾವು ಇಷ್ಟು ಅನ್ನೋದಕ್ಕಿಂತ ಎಂಟೈರ್ ಚಾಪ್ಟರ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಡನ್ ಸರ್. ನಮಗೆ ಆದಷ್ಟು ಬೇಗ ಸರ್, ನಮಗೆ ಸಮ್ ಟೈಮ್ಸ್ ನೋಟ್ಸ್ ಸಿಕ್ಕಲ್ಲ, ಲಿಂಕ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ, ಅವಾಗ ನಾವೇನ್ ಮಾಡ್ಬೇಕು ಸರ್? ನಿಮಗೆ ವಾಟ್ಸ್ಆಪ್ ಅಂತ ಇರುತ್ತೆ, ಓಕೆನಾ? PW ಕನ್ನಡ ವಾಟ್ಸ್ಆಪ್. ಓಕೆ, ಅರೆ ಇದರಲ್ಲಿ ಆಡ್ ಆಗಿಲ್ಲ ಅನ್ಸುತ್ತೆ. ಓಕೆ, ಸೊ PW ಕನ್ನಡ ವಾಟ್ಸ್ಆಪ್ ಇವಾಗ ಬೇಗ 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 ಬೇಗ. ಓಕೆ, ಸೊ ಬೇಗ ಬೇಗ ಹೋಗಿ, ನಿಮ್ಮ ವಾಟ್ಸ್ಆಪ್ ಇದೆನಾ? ಸೊ ಡೋಂಟ್ ವರಿ, ನಿಮ್ಮ ನಂಬರ್ ಎಲ್ಲೂ ಲೀಕ್ ಆಗಲ್ಲ, ಇಟ್ ಇಸ್ ಎನ್ಕ್ರಿಪ್ಟೆಡ್, ನಮಗೂ ಸಹ ಗೊತ್ತಾಗಲ್ಲ ನಿಮ್ಮ ನಂಬರ್. ಓಕೆನಾ? ರೈಟ್ ನಾವು ನೀವೇನ್ ಮಾಡ್ಬೇಕು? ನಿಮ್ಮ ವಾಟ್ಸ್ಆಪ್ ಓಪನ್ ಮಾಡಿ. ಓಕೆ, ಸೊ ಓಪನ್ ಮಾಡಿದ್ಮೇಲೆ ನಿಮಗೆ PW ಕನ್ನಡ ಅಂತ ಟೈಪ್ ಮಾಡಿ ಸರ್ಚ್ ಅಲ್ಲಿ. ಓಕೆ, PW ಕನ್ನಡ. ಓಕೆ, ಸೊ PW ಕನ್ನಡ ಅಂತ ಅಂದ್ರೆ ಒಂದು ಗ್ರೂಪ್ ಬರುತ್ತೆ, PW ಕನ್ನಡ ಅಂತ ಹೇಳಿ, ಅದಕ್ಕೆ ಜಾಯ್ನ್ ಆಗಿ. ನಿಮ್ಮ ನಂಬರ್ ಯಾರಿಗೂ ಕಾಣಿಸಲ್ಲ, ಇನ್ಕ್ಲೂಡಿಂಗ್ ಮೀ, ಅಥವಾ ಯಾವುದೇ ಟೀಚರ್ಗೂ ಸಹ ಕಾಣಲ್ಲ, ಯಾರಿಗೂ ಸಹ ಕಾಣಲ್ಲ, ಎನ್ಕ್ರಿಪ್ಟೆಡ್, ಕಂಪ್ಲೀಟ್ ಆಗಿ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಬೇಗ ಬೇಗ ನೀವು ಅದಕ್ಕೆ ಜಾಯ್ನ್ ಆಗಿ, ಬೇಗ ಬೇಗ. PW ಕನ್ನಡ KCET. ಓಕೆ, ಸೊ PW ಕನ್ನಡ ವಾಟ್ಸ್ಆಪ್ ಚಾನಲ್. ಓಕೆ, ಸೊ PW ಕನ್ನಡ ವಾಟ್ಸ್ಆಪ್ ಚಾನಲ್, ಬೇಗ 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 ಬೇಗ. ಎಸ್, ಬೇಗ ಬೇಗ PW ಕನ್ನಡ. ಓಕೆ, ಸೊ PW ಕನ್ನಡ ಅದು ಸಿಂಬಲ್ ಆಗಿರುತ್ತೆ ಗೊತ್ತಾ? PW ಕನ್ನಡ, ಬೇಗ ಬೇಗ ನೀವು. ಓಕೆ, ಸೊ PW ಕನ್ನಡ ಈ ತರ ಕಾಣಿಸುತ್ತಾ ನೋಡಿ, ಕಾಣಿಸುತ್ತಾ? ಈ ತರ ನೋಡಿ, ಎಷ್ಟು ಇನ್ಫಾರ್ಮೇಶನ್ ಇರುತ್ತೆ ನಿಮ್ಗೆ ನೋಡಿ, ಕಾಣಿಸುತ್ತಾ? PW ಕನ್ನಡ ಈ ತರ ಟೈಪ್ ಮಾಡಬೇಕು. ಕಾಣಿಸ್ತಿದೇನಾ? PW ಕನ್ನಡ ಈ ತರ ಕಾಣಿಸ್ತಾ ಇರುತ್ತೆ, ಅದನ್ನ ನೋಡಿ. ಓಕೆನಾ? ಎಸ್, ಡನ್. ಓಕೆ, ಇಷ್ಟ ಆಯ್ತು? ಹಾ, ಸೊ ಜಾಯ್ನ್ ಆದ್ರ? ಎಷ್ಟು ಜನ ಜಾಯ್ನ್ ಆದ್ರಿ? ಬೇಗ ಬೇಗ ಎಸ್ ಸರ್ ಅಂತ ಟೈಪ್ ಮಾಡಿ, ಬೇಗ ಬೇಗ. ಸೊ ಎಲ್ಲನೂ ನಿಮಗೆ ಆದಷ್ಟು ಬೇಗ 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 ಅಪ್ಡೇಟ್ ಸಿಗುತ್ತೆ. ದ ಫಸ್ಟ್ ಒನ್, electric current and drift velocity, and the next one, that is Ohm's law and resistance and conductance, and the next one, so that is electrical energy and power, and the next one, so that is electrical resistivity and conductivity, and the last one, that is the cell and combination of a cells. Ready? Joined? Yes, already joined ಅಂತ ಹೇಳ್ತಿರೋ ತುಂಬಾ ಸ್ಟೂಡೆಂಟ್ಸ್. ಯಾರ್ಯಾರು ಜಾಯ್ನ್ ಆಗಿದ್ರೆ ಬೇಗ 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 ಪಟ ಅಂತ ಆನ್ಸರ್ ಮಾಡಬೇಕು. ಜಾಯ್ನ್ ಆದ್ರಾ? ಎಸ್, that's our army, AK army. Okay, yes, ಬೇಗ ಬೇಗ ಬೇಗ. ವೆರಿ ಗುಡ್, ಆಲ್ರೆಡಿ ಜಾಯ್ನ್ ಅಂತ ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ರೈಟ್, ಸೊ PW ಕನ್ನಡ ಅಂತ ಟೈಪ್ ಮಾಡಬೇಕು. ಓಕೆ, ಸೊ ನಿಮ್ಮ ಸ್ಟೇಟಸ್ ನೋಡ್ತೀವಿ ನೋಡಿ, ಸ್ಟೇಟಸ್ ಹೋದ್ಮೇಲೆ ಸರ್ಚ್ ಅಂತ ಬರುತ್ತೆ, ಸರ್ಚ್ ಅಲ್ಲಿ ಹೊಡೆದ್ರೆ ನಿಮಗೆ PW ಕನ್ನಡ ಅಂತ ಕಾಣಿಸುತ್ತೆ. PW ಕನ್ನಡ ಯೂಟ್ಯೂಬ್ ಚಾನಲ್ ಏನ್ ಸಿಂಬಲ್ ಇದೆಯಲ್ಲ, ಸೊ ಸೇಮ್ ಸಿಂಬಲ್ ಇದೆ. Wheatstone ಬ್ರಿಡ್ಜ್, ಎಸ್, ಎಲ್ಲಾನು ಸಹ ಮಾಡ್ತೀವಿ. ಓಕೆನಾ? ರೆಡಿ, ಸ್ಟಾರ್ಟ್ ಮಾಡೋಣ. ಎಸ್, ಬೇಗ ಬೇಗ ನಮ್ಮ ಇವಾಗ ಸ್ಟಾರ್ಟ್ ಮಾಡ್ಬೋಣ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಎಸ್, ಆರ್ ಯು ರೆಡಿ? ಇವಾಗ ರೆಡಿನಾ? ಬೇಗ ಬೇಗ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ಸತಿ ಬೆಂಕಿ ಬಿರುಗಾಳಿ ಬಂದ್ಬಿಡ್ಲಿ. ಓಕೆನಾ? ಬೆಂಕಿ ಬಿರುಗಾಳಿ ಬಂದ್ಬಿಡ್ಲಿ. ಓಕೆ, ರೈಟ್. ಯಾರ್ಯಾರಿಗೆ ಹೇಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ PW ಕನ್ನಡ ಅಂತ ಟೈಪ್ ಮಾಡಿ, ಒಂದು ಗ್ರೂಪ್ ಬರುತ್ತೆ. ಓಕೆನಾ? ಸೊ ವಾಟ್ಸ್ಆಪ್ ಗ್ರೂಪ್ ಬರುತ್ತೆ, ಅದರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಜಾಯ್ನ್ ಅಂತ ಇರುತ್ತೆ, ಜಸ್ಟ್ ಜಾಯ್ನ್ ಮಾಡಿ ಅಷ್ಟೇ. ನಿಮ್ಮ ನಂಬರ್ ಯಾರಿಗೂ ಸಹ ಲೀಕ್ ಆಗಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್, ಎನ್ಕ್ರಿಪ್ಟೆಡ್ ಆಗಿರುತ್ತೆ, ನನಗೂ ಸಹ ಗೊತ್ತಾಗಲ್ಲ, ಯಾರಿಗೂ ಸಹ ಗೊತ್ತಾಗಲ್ಲ. ಓಕೆನಾ? ಎಸ್, ವೆರಿ ಗುಡ್ ನಿತಿನ್, ವಂಡರ್ಫುಲ್. ಎಸ್, ಲೆಟ್ಸ್ ಗೋ. ಎಸ್, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ವೆರಿ ಫಸ್ಟ್ ಸಿಲೆಬಸ್. ಓಕೆ, KCET ಸಿಲೆಬಸ್. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾವ ಸಿಲೆಬಸ್ ಈ ಪರ್ಟಿಕ್ಯುಲರ್ ಇಯರ್ ಇದೆ, 2025-2026 ಇಯರ್ಗೆ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ. ಓಕೆನಾ? ಅದು ನೋಡೋಣ. ಫಸ್ಟ್ ನೋಡಿ, ಎಲೆಕ್ಟ್ರಿಕ್ ಕರೆಂಟ್, ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಅ ಮೆಟಾಲಿಕ್ ಕಂಡಕ್ಟರ್, ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್, ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ, ದ ರಿಲೇಷನ್ ವಿತ್ ಎಲೆಕ್ಟ್ರಿಕ್ ಕರೆಂಟ್. ಇದೇನಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ? ಓಮ್ಸ್ ಲಾ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, VI ಅಂತಂದ್ರೆ ದಟ್ ಇಸ್ ವೋಲ್ಟೇಜ್ ಅಂಡ್ ಕರೆಂಟ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಅಂತ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್, ಲೀನಿಯರ್ ಅಂಡ್ ನಾನ್ ಲೀನಿಯರ್ ಅಂದ್ರೆ ಹೋಮಿಕ್ ಅಂಡ್ ನಾನ್ ಹೋಮಿಕ್ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್. ಈ ಎಲ್ಲದ್ರ ಮೇಲೆ ಒಂದೊಂದು ಟಾಪಿಕ್ ಮೇಲೆ ಅಟ್ ಲೀಸ್ಟ್ ಎರಡೆರಡು ಕ್ವಶನ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಅಟ್ ಲೀಸ್ಟ್ ಎರಡೆರಡು ಕ್ವಶನ್ ಮಾಡ್ಕೊಂಡು ಹೋಗೋಣ. ಅಂಡ್ ಚತುರ್ ಸರ್, ಪ್ಲೀಸ್ ಕೆಮಿಸ್ಟ್ರಿ ಫೇಸಿಂಗ್ ಡಿಫಿಕಲ್ಟ್ KCET, ಆದಷ್ಟು ಬೇಗ ಬರುತ್ತೆ. ಓಕೆನಾ? ಸೊ KCET ಕ್ಲಾಸಸ್ ಸಹಿತ ಮೋಸ್ಟ್ ಪ್ರಾಬಬಲಿ ಮಕ್ಕಳ ದಿನಾಚರಣೆಗೆ ನಿಮಗೆ ಸರ್ಪ್ರೈಸ್ ಆಗಿ ಕೆಮಿಸ್ಟ್ರಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ.
ಓಕೆನಾ? PW ಅಲ್ಲ, PW ಕನ್ನಡ. ಓಕೆ, ಸೊ PW ಕನ್ನಡ ಅಂತ ಟೈಪ್ ಮಾಡಬೇಕು. ಓಕೆನಾ? ಎಸ್, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾರ್ಯಾರಿಗೆ ಯಾವ್ದು ಪ್ರಾಬ್ಲಮ್ ಆಗ್ತಿದೆ ಜಾಯ್ನ್ ಆಗಿ, ಡೋಂಟ್ ವರಿ. ಸೊ ನೆಕ್ಸ್ಟ್ ನಾನು ಒಂದು ಸ್ಕ್ಯಾನರ್ ತಂದ್ಬಿಡ್ತೀನಿ. ಓಕೆನಾ? ಸ್ಕ್ಯಾನರ್ ತಂದ್ಬಿಡ್ತೀನಿ, ನಾನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಜಾಯ್ನ್ ಆಗ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್ ಒನ್ ನೋಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್, potential difference and EMF of cell, combination of a cell in a series and parallel, Kirchhoff laws and its simple applications, and then Wheatstone bridge. ಇಷ್ಟು ಟಾಪಿಕ್ಸ್ ನ ಒಂದೊಂದು ಟಾಪಿಕ್ ಮೇಲೂ ಸಹ, ಓಕೆ, ಒಂದೊಂದು ಟಾಪಿಕ್ ಮೇಲೂ ಸಹ ನಾವು ಅಟ್ ಲೀಸ್ಟ್ 2 ಕ್ವಶನ್ ನ ಸಾಲ್ವ್ ಮಾಡ್ತೀವಿ. ಮಿನಿಮಮ್ ಅಂದ್ರೆ 2 ಕ್ವಶನ್. ಅಂಡ್ ಅಪ್ರಾಕ್ಸಿಮೇಟ್ಲಿ ಇವತ್ತಿನ ಸೆಷನ್ ನಲ್ಲಿ ಟಾಪ್ 50 ಕ್ವಶನ್ ನ ತಂದಿದ್ದೀನಿ. ಓಕೆನಾ? ಸೊ ಟಾಪ್ 15 ಕ್ವಶನ್, ಇದರಲ್ಲಿ PYQs ಸಹ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ PYQs ಸಹ ಇನ್ಕ್ಲೂಡ್ ಆಗಿದೆ. ಓಕೆನಾ? ಎಸ್. ಯಾರಿದು? ಯಾರಿವನು ಮನ್ಮಥನು. ಸರ್, KCET PYQs ಡೈರೆಕ್ಟ್ ಆಗಿ ಟ್ರೈ ಮಾಡೋಕೆ ಕಷ್ಟ ಆಗ್ತದೆ, ಏನ್ ಮಾಡ್ಲಿ? ಸೊ ನಾನು ಏನ್ ಹೇಳ್ತೀನಿ, ಇವತ್ತು ನನ್ನ ಕ್ಲಾಸ್ ಅಟೆಂಡ್ ಮಾಡು. ಓಕೆನಾ? ಸೊ ಡೀಸೆಂಟ್ ಆಗಿ ಇದ್ಬಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡು. ನಾನು ಈಚ್ ಅಂಡ್ ಎವ್ರಿ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಸೊ ರೈಟ್. ಯಾರಿದು? ಏಯ್, ನನ್ ಮ್ಯಾಮ್ ತರ ಕಾಣಿಸ್ತಿದ್ದೀನ? ನನ್ ಸರ್ ಕಣ. ಬೋರ್ಡ್ ಬೂಸ್ಟರ್ ಬ್ಯಾಚ್. ಓಕೆ, ಏನೋ ಅದ್ ಮೇಲೆ ಹೋಯ್ತು, ಕಾಣಿಸ್ಲಿಲ್ಲ. ದಟ್ಸ್ ಓಕೆ. ಸರ್, ನೀವು ಫೀಡ್ಸ್ ಮತ್ತೆ ಪೊಟೆನ್ಷಿಯಲ್ ಆಲ್ರೆಡಿ ಲೈವ್ ಕ್ಲಾಸ್ ಮುಗಿಸಿದ್ರಾ? ಎಸ್, ಮುಗಿಸಿದ್ದೀನಿ. ಫಸ್ಟ್ 2 ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅಂಡ್ ದಿಸ್ ಇಸ್ ಥರ್ಡ್ ಚಾಪ್ಟರ್. ಓಕೆ, ಸೊ ಥರ್ಡ್ ಚಾಪ್ಟರ್ ಆಗಿದೆ. ಅಂಡ್ ನೆಕ್ಸ್ಟ್ ಡಿಲೀಟೆಡ್ ಟಾಪಿಕ್ಸ್. ಓಕೆ, ಹಿಯರ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಡಿಲೀಟೆಡ್ ಟಾಪಿಕ್ ಯಾವುದು? ರೆಸಿಸ್ಟಿವಿಟಿ ಆಫ್ ವೇರಿಯಸ್ ಮಟೀರಿಯಲ್. ದಟ್ ಟೇಬಲ್ ಇತ್ತು, ಟೇಬಲ್ ಡಿಲೀಟ್ ಆಗಿದೆ. ಅಂಡ್ ನೆಕ್ಸ್ಟ್ ಒನ್ ಕಾರ್ಬನ್ ರೆಜಿಸ್ಟರ್ಸ್ ಕಲರ್ ಕೋಡ್, ಅದು ಡಿಲೀಟ್ ಆಗಿದೆ. ಓಕೆ, ಕಾರ್ಬನ್ ರೆಜಿಸ್ಟರ್ಸ್ ಅಂಡ್ ಕಲರ್ ಕೋಡ್ ಅದು ಡಿಲೀಟ್ ಆಗಿದೆ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್, ಎಂಟೈರ್ ಡೆರಿವೇಶನ್ ಇತ್ತು, ಡೆರಿವೇಶನ್ ಡಿಲೀಟ್ ಆಗಿದೆ. ಓನ್ಲಿ ಫೈನಲ್ ಎಕ್ಸ್ಪ್ರೆಷನ್ ಬೇಕು. ಓಕೆನಾ? ಫೈನಲ್ ಎಕ್ಸ್ಪ್ರೆಷನ್ ಬೇಕು. ಹಾ, ಜಸ್ಟ್ ಯಾರು ಅಮೂಲ್ಯ ಹೇಳ್ತಿದ್ದಾರೆ, ಸರ್ ಜಾಯ್ನ್ ಆಗಿದ್ದೀನಿ ಬಟ್ ಇನ್ನು ಅಪ್ಡೇಟ್ ಸಿಗ್ತಾ ಇಲ್ಲ ಅಂದ್ರೆ ಡೋಂಟ್ ವರಿ. ಜಸ್ಟ್ ನಿಮ್ ನಂಬರ್ನ ಲಾಗಿನ್ ಮಾಡ್ಕೊಳ್ಳಿ, ಬ್ಯಾಚ್ಗೆ ಹೋಗಿ. ಸೊ ನಿಮಗೆ ಎನಿ ಹಾ ಓರಿಯಂಟೇಷನ್ ಅಲ್ಲಿ ತೋರಿಸು. ಓಕೆನಾ? ಓರಿಯಂಟೇಷನ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಆದಷ್ಟು ಬೇಗ ಇದೆ. ಸೊ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಓರಿಯಂಟೇಷನ್ ಇದೆ, ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಬೋರ್ಡ್ ಬೂಸ್ಟರ್. ಅವಾಗ ನಿಮಗೆ ತಿಳಿಸ್ತೀನಿ ಹೇಗೆ ಲಾಗಿನ್ ಆಗ್ಬೇಕನ್ನೋದು. ಓಕೆ ಅಮೂಲ್ಯ, ಡೋಂಟ್ ವರಿ. ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಪ್ಲೀಸ್ ಅಟೆಂಡ್ ದಟ್ ಓರಿಯಂಟೇಷನ್. ನಿಮಗೆ ಆ ಡೀಟೇಲ್ಸ್ ಆದಷ್ಟು ಬೇಗ ಸಿಗುತ್ತೆ. ಫೈನ್. ನೆಕ್ಸ್ಟ್ ಒನ್, ಕಾಂಬಿನೇಷನ್ ಆಫ್ ರೆಜಿಸ್ಟರ್ ಡೆರಿವೇಶನ್ಸ್ ಅನ್ನ ಏನಿಲ್ಲ, ಡೈರೆಕ್ಟ್ ಫೈನಲ್ ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಮೀಟರ್ ಬ್ರಿಡ್ಜ್ ಡಿಲೀಟೆಡ್, ಪೊಟೆನ್ಷಿಯಲ್ ಮೀಟರ್ ಡಿಲೀಟೆಡ್ ಅಂಡ್ ಎಕ್ಸರ್ಸೈಸಸ್ ಇವೆಲ್ಲ ಡಿಲೀಟ್ ಆಗಿದೆ. ಸೊ ಇದು ಡಿಲೀಟೆಡ್ ಟಾಪಿಕ್ಸ್ ಆಗಿರುತ್ತೆ. ಡನ್? ಎಸ್ ಸರ್. ನೆಕ್ಸ್ಟ್ ನೋಡಿದ್ರೆ KCET ಅನಾಲಿಸಿಸ್ ಆಫ್ ಚಾಪ್ಟರ್ ಮಾರ್ಕ್ಸ್ ವೇಟೇಜ್. ಅಂದ್ರೆ ಇದುವರೆಗೂ ನಮ್ಮ KCET ಎಕ್ಸಾಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂಡ್ ಈಚ್ ಇಯರ್ ಯಾವ ಯಾವ ಟಾಪಿಕ್ ಮೇಲೆ ಕೇಳಿದಾರೆ ಅಂತ ಒಂದ್ಸತಿ ಜಲಕ್ ಹಾಕೋಣ. ಓಕೆನಾ? 2025 ಅಲ್ಲಿ 3 ಕ್ವಶನ್ಸ್ ಕೇಳಿದಾರೆ. ಆ 3 ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳಿದ್ದಾರೆ? ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್, ಅಂದ್ರೆ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್. ಕರೆಂಟ್ ಕ್ಯಾರಿಂಗ್ ವೈರ್, ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್, that is current relation with respect to area. And the next one, variation of resistivity with the diameter, that is nothing but variation with respect to diameter. ಅಂದ್ರೆ resistance dependent factors ಇರುತ್ತಲ್ಲ, rho L divided by A, ಅದ್ರ ಬೇಸ್ ಮೇಲೆ ಕೇಳಿದ್ರು. And 2024 ಅಲ್ಲಿ 5 ಕ್ವಶನ್ಸ್ ಕೇಳಿದ್ರು. ಯಾವ್ದ್ರ ಮೇಲೆ ಕೇಳಿದ್ರು? ಓಮ್ಸ್ ಲಾ, ರೆಸಿಸ್ಟೆನ್ಸ್, ಕರೆಂಟ್, ಟೆಂಪರೇಚರ್, ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಅ ಬಲ್ಬ್. ಓಕೆ, ರೆಸಿಸ್ಟೆನ್ಸ್ ಅಂಡ್ ಬಲ್ಬ್ ಮೇಲೆ ಕೇಳಿದ್ರೆ. 2023 6 ಕ್ವಶನ್ಸ್ ನ ಕೇಳಿದ್ರೆ. 6 ಕ್ವಶನ್ಸ್. ರೆಸಿಸ್ಟೆನ್ಸ್, ಕಲರ್ ಕೋಡಿಂಗ್, ಈ ಕಲರ್ ಕೋಡಿಂಗ್ ಡಿಲೀಟ್ ಆಗಿದೆ. ಕಾಂಬಿನೇಷನ್ ಆಫ್ ಸೆಲ್ಸ್, ಮೊಬಿಲಿಟಿ, ಡ್ರಿಫ್ಟ್ ವೆಲಾಸಿಟಿ ಅಂಡ್ ವರ್ಕ್ ಬೈ ಸೆಲ್ ಆರ್ ಬ್ಯಾಟರಿ, ಇದು 2023 6 ಕ್ವಶನ್ ಕೇಳಿದ್ರೆ. ಅಂಡ್ 2022 ಅಲ್ಲಿ 6 ಕ್ವಶನ್ಸ್ ಕೇಳಿದ್ರ. ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇವೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿ ಅಂತ ಹೇಳ್ತಾರಲ್ಲ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆನಾ? ಶ್ರೇಯಾ 3 hours ಸೆಷನ್ ಇರುತ್ತೆ. ಓಕೆನಾ? 3 to 4 hours ಸೆಷನ್ ಇರುತ್ತೆ. ಮಿನಿಮಮ್ 3 hours ಬೇಕು. ಓಕೆ. And the next one, 2021 ಅಲ್ಲಿ 4 ಕ್ವಶನ್ಸ್, ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನೋಡ್ಕೋಬಹುದು. And the next one, 2020 ಅಲ್ಲಿ 6 ಕ್ವಶನ್ಸ್ ಕೇಳಿದ್ರೆ. 2019 ಅಲ್ಲಿ 5 ಕ್ವಶನ್ಸ್ ಕೇಳಿದ್ರೆ. 2018 ಅಲ್ಲಿ 6 ಕ್ವಶನ್ಸ್. 2017 ಅಲ್ಲಿ 6 ಕ್ವಶನ್ಸ್. 2016 ಅಲ್ಲಿ 6 ಕ್ವಶನ್ಸ್. ಮ್ಯಾಕ್ಸಿಮಮ್ ನಿಮಗೆ 6 ಕ್ವಶನ್ಸ್ ಕೇಳಿದ್ರೆ, ಮಿನಿಮಮ್ ಅಂದ್ರು 3 ಕ್ವಶನ್ಸ್ ಕೇಳಿದ್ರೆ. ಆನ್ ಅಂಡ್ ಆವರೇಜ್ ಯು ಕ್ಯಾನ್, ಓಕೆ, ಸೊ ಆನ್ ಅಂಡ್ ಆವರೇಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 ಕ್ವಶನ್ ದಿಸ್ ಟೈಮ್. ಓಕೆ, ಸೊ 2026 KCET ಅಲ್ಲಿ ನಿಮಗೆ 4 ಕ್ವಶನ್ಸ್ ಮಿನಿಮಮ್ ಬರುತ್ತೆ. ಓಕೆ, ಎಸ್ ಸರ್. ಓಕೆ, ಯಾರ್ಯಾರು ಇವಾಗ ಸ್ಟಾರ್ಟ್ ಮಾಡಿದ್ರೆ ಡೋಂಟ್ ವರಿ, ವಿ ಆರ್ ವಿತ್ ಯು. ಸೊ ನಮ್ಮ ಕ್ಲಾಸ್ಗಳನ್ನ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ರೈಟ್. ಸೊ ಎಲ್ಲರೂ ರೆಡಿನಾ? ಆರ್ ಯು ಗೈಸ್ ರೆಡಿ? ಎಸ್ ಸರ್ ರೆಡಿ. ಎಸ್ ಸರ್ ರೆಡಿ. ಎಸ್ ಸರ್ ರೆಡಿ. ಎಸ್ ಸರ್, ಬೇಗ ಬೇಗ ತಿಳಿಸ್ಬಿಡಿ.
ಹಾ ಬೋರ್ಡ್ಗೆ ಹೇಗೆ ಪ್ರಿಪರೇಷನ್ ಮಾಡಬೇಕು ನಮ್ಮ PW ಕನ್ನಡ ಅಂತ ಇರುತ್ತೆ ಓಕೆನಾ. PW ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೋಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ, ಒನ್ ಶಾರ್ಟ್ ಲೆಕ್ಚರ್ ನ ಮಾಡ್ತಾ ಇದೀವಿ ಈಚ್ ಚಾಪ್ಟರ್. ಓಕೆ, ಸೊ ಈಚ್ ಚಾಪ್ಟರ್ ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಯಾವುದು ಫಿಸಿಕ್ಸ್. ಅಂಡ್ ನೀವು ಡಿಮ್ಯಾಂಡ್ ಬೇಸ್ಡ್ ಆನ್ ಡಿಮ್ಯಾಂಡ್ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋದ ಬಿಡೋದ ಅನ್ನೋದು ನಾನು ಆ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಸ್ವಲ್ಪ ಅದನ್ನ ನೋಡಿ, ಸ್ವಲ್ಪ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಎಸ್ ರೆಡಿ, ಎಸ್ ಹಾ ರೈಟ್ ರೈಟ್, ಬೇಗ ಬೇಗ ಬರ್ಲಿ ಬರ್ಲಿ ಬರ್ಲಿ. ಡೈಲಿ ಕ್ಲಾಸ್ ಇರುತ್ತಾ? ಇಲ್ಲ, ವೆನ್ಸ್ಡೇ ಅಂಡ್ ಸಾಟರ್ಡೆ ಇರುತ್ತೆ. ಓಕೆ, ಸೊ ವೆನ್ಸ್ಡೇ ಫಿಸಿಕ್ಸ್ ಇರುತ್ತೆ, ಸಾಟರ್ಡೆ ಮ್ಯಾಥಮೆಟಿಕ್ಸ್ ಇರುತ್ತೆ, ವೀಕ್ಲಿ 2 ಕ್ಲಾಸಸ್ ಇರುತ್ತೆ. ಅಂಡ್ ಇನ್ನು ಮುಂದೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಆಡ್ ಆಗ್ತಾ ಹೋಗುತ್ತೆ. ಲೈಕ್ ಕೆಮಿಸ್ಟ್ರಿ ಆಸ್ ಸೂನ್ ಆಸ್ ಪಾಸಿಬಲ್ ಆಡ್ ಆಗುತ್ತೆ, ಅಂಡ್ ಅದಾದ್ಮೇಲೆ ಬಯೋ ಆಡ್ ಆಗೋ ಚಾನ್ಸ್ ಇದೆ. ರೈಟ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ರೆಡಿ ರೆಡಿ ರೆಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಕರೆಂಟ್? ವಿ ನೋ ದಟ್ ಇಟ್ ಇಸ್ ಅ ರೇಟ್ ಆಫ್ ಲೋ ಆಫ್ ಚಾರ್ಜಸ್, ರೈಟ್? ರೇಟ್ ಆಫ್ ಲೋ ಆಫ್ ಚಾರ್ಜಸ್ ನನಗಿಂತ ಫಾಸ್ಟ್ ಆಗಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು. ನೋಡ ಎಷ್ಟು ಜನ ಚೆನ್ನಾಗಿ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡ್ತೀರಾ, ನನ್ನ ಜೊತೆ ಇಂಟ್ರಾಕ್ಷನ್ ಬಿಲ್ಡ್ ಮಾಡ್ತೀರಾ. ಅಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಲೆಜೆಂಡ್ಸ್ ಮಾತ್ರ ಕೊನೆವರೆಗೂ ಈ ಸೆಷನ್ ಮುಗಿಯವರೆಗೂ ಇರ್ತಾರೆ. ಓಕೆ, ಚಲ್ ಚಪಾತಿಗಳೆಲ್ಲ ಹೋಗ್ಬಿಡ್ತಾರೆ. ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಸ್ಟೇ ಟೆಲ್ ದ ಎಂಡ್. ಯಾಕೆ? ಅವ್ರದ ಏಮ್, ಅವ್ರ ಗೋಲ್, ಅವ್ರ ರ್ಯಾಂಕ್ ಅಂಡ್ ಅವ್ರ ಕಾಲೇಜ್ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದನ್ನ ಪಡಿಲೇಬೇಕಂತೇಳಿ ಹಠದಿಂದ ಇರ್ತಾರೆ. ಆಫ್ಟರ್ ಆಲ್ 3 hours ಒಂದು ಲೆಕ್ಕನ ನಿಮಗೆ ಅಲ್ವಾ? ಲೆಜೆಂಡ್ಸ್ ಮಾತ್ರ ಕೊನೆವರೆಗೆ ಇರ್ತಾರೆ, ಚೇಳ್ ಚಪಾತಿಗಳಲ್ಲಿ ಇವಾಗೆಲ್ಲ ಹೋಗ್ಬಿಡ್ತಾರೆ. ಓಕೆ ರೆಡಿ. ಸೊ ಫಸ್ಟ್ ನನಗಿಂತ ಬೇಗ ಆನ್ಸರ್ ಮಾಡಬೇಕು. ವಾಟ್ ಈಸ್ ದ ಕರೆಂಟ್? ಓಕೆ, ಸೊ ವಾಟ್ ಇಸ್ ದ ಕರೆಂಟ್? ಓಕೆ, ಕರೆಂಟ್ ಫಾರ್ಮುಲಾ ಏನಪ್ಪ ಸರ್? ಇಲ್ಲಿ ನಮಗೆ ಡಿಫರೆಂಟ್ ಕರೆಂಟ್ ಇರುತ್ತೆ. ಸೊ ಫಸ್ಟ್ ನಾವು ಇದ್ರ ಬಗ್ಗೆ ಮಾತಾಡೋಣ. ವಾಟ್ ಇಸ್ ದಟ್ ಕರೆಂಟ್? ಯಾವುದು? ನಾರ್ಮಲ್ ಕರೆಂಟ್. ಓಕೆ, ಸೊ ಕರೆಂಟ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? I is equals to Q divided by T, ರೈಟ್? ಸರ್ ಅದೇ ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂದ್ರೆ ಸರ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಇಟ್ ಇಸ್ dq divided by dt. ಸೊ ರೈಟ್. ಸರ್ ಆವರೇಜ್ ಕರೆಂಟ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಆವರೇಜ್ ಕರೆಂಟ್ ನ ಸರ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಸೊ ದಟ್ ಇಸ್ ಟೋಟಲ್ ಟೈಮ್ ಟಿ ಅಂತ ಬರೀತೀನಿ. ಓಕೆನಾ? ಸೊ ಟೋಟಲ್ ಟೈಮ್ ಟಿ, ರೈಟ್? ಸೊ ಇದು ಬರಬರಿ ಕಾಣಿಸ್ತಾ ಇಲ್ಲ, ರೈಟ್? ಸೊ ದಿಸ್ ಇಸ್ ಟೋಟಲ್ ಟೈಮ್ ಟಿ ಅಂದ್ರೆ T2 - T1 ಅಂತ ಬರೀಬಹುದು. ಓಕೆ, ಇದನ್ನ ಯಾವ ತರ ಬರೀಬಹುದು? ಸೊ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ T2 ಮೈನಸ್, ಓಕೆ, ಸೊ T2 - T1 ಅಂತ ಬರೀಬಹುದು. Is that clear for first one? Current electricity. Current electricity first topic, that is current. Current ಅಂದ್ರೆ ಗೊತ್ತಾಯ್ತು. What is SI unit? Sir, SI unit is the ampere. Okay, so that is ampere. SI unit is ampere and represented by A. Right? And it is a scalar quantity. It is a scalar quantity. Okay, sir, direction ಇದೆಯಲ್ಲ, how come current can be a scalar? Because it does not follow vector law of addition. ಅದರಿಂದ. Okay. Sir, if you see this PW KCET, we can get a 10,000 ranking. It is depends on your dedication and understanding ability. Yes, definite ಆಗಿ ನೀವು within 1000 ಅಲ್ಲಿ ಬರಬೇಕಂತೇಳಿ ನಾವು ಟೀಚ್ ಮಾಡ್ತಾ ಇರ್ತೀವಿ. ಓಕೆ, ಸೊ ನಾವು ಟೀಚ್ ಮಾಡ್ತಾ ಇರ್ತೀವಿ. ಇಟ್ ಇಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಗ್ರಾಸ್ಪಿಂಗ್ ಪವರ್ ಅಂಡ್ ಡೆಡಿಕೇಶನ್ ಲೆವೆಲ್ ಮೇಲೆ ನಿಮ್ಮ ರ್ಯಾಂಕ್ ಡಿಸೈಡ್ ಆಗಿರುತ್ತೆ. ಓಕೆ, ಸೊ ಎರಡು ಕಡೆಯಿಂದ ಎಫರ್ಟ್ ಇದ್ರೆ ಒಳ್ಳೆ ರ್ಯಾಂಕ್ ಸಾಧ್ಯ. ಕರೆಕ್ಟಾ? ಎಸ್ ಸರ್. ನೆಕ್ಸ್ಟ್ ಒನ್, ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ ಅಂದ್ರೇನು? ಇಟ್ ಇಸ್ ದ ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ಇಟ್ ಇಸ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಯಾವ ತರ ಬರಿತೀವಿ ಕರೆಂಟ್ ಪರ್ ಯೂನಿಟ್ ಏರಿಯಾ? ಸರ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಯಾವ ತರ ಬರೀತೀವಿ ಅಂದ್ರೆ ಕರೆಂಟ್. ಓಕೆ, ಸೊ ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಕರೆಂಟ್ ಪರ್ ಯೂನಿಟ್ ಏರಿಯಾ ಈ ತರ ಬರೀಬಹುದು. ಓಕೆ, ಸೊ ಕರೆಂಟ್ ಪರ್ ಯೂನಿಟ್ ಏರಿಯಾ. ಅಂಡ್ ಇದನ್ನ ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಅಂಡ್ ಕರೆಂಟ್ ಅಂತ ಹೇಳಿದಾಗ this can be written as J vector dot A vector. And unit of a current density ಏನ್ ಬರೀತೀರಾ ಸರ್? It is, okay, so it is ಏನ್ ಬರೀತೀರಾ? Ampere. Okay, so this is ampere. So per meter square. Okay, so meter square. Ampere per meter square. Okay, so ampere per meter square. ಇದನ್ನ ಶಾರ್ಟ್ ಆಗಿ ಯಾವ ತರ ಬರೀತೀವಿ? Ampere so per meter square, and it is the vector quantity. Okay, so this is the vector quantity. Clear ಆಯ್ತಾ? ಎರಡು ಟರ್ಮ್ ಕ್ಲಿಯರ್ ಆಯ್ತಾ? ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಸರ್ ಇಸ್ ಇಟ್ ಅ ಫ್ರೀ ಆಫ್ ಕಾಸ್ಟ್? ಎಸ್, ಇಟ್ ಇಸ್ ದ ಫ್ರೀ. ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಬರಬೇಕು, ನೋಡ್ಬೇಕು ಅಷ್ಟೇ. ಓಕೆ, ಸೊ ಯೂಟ್ಯೂಬ್ ಅಲ್ಲಿ ಬರಬೇಕು, ನೋಡ್ಬೇಕು ಅಷ್ಟೇ. ರೆಡಿ? ಸರ್ ಕರೆಂಟ್ ಡೆನ್ಸಿಟಿ ಇಸ್ ರಿಮೋಟ್, ರೈಟ್? ಕರೆಂಟ್ ಡೆನ್ಸಿಟಿ ಇದೆ. ಓಕೆ, ಎಸ್, ಬೇಗ ಕ್ಲಿಯರಾ? ನಾ ನೆಕ್ಸ್ಟ್ ನೋಡಿ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಯಾವ ತರ ಬರೀತೀವಿ ಸರ್? ಡ್ರಿಫ್ಟ್ ವೆಲಾಸಿಟಿ ಸೊ VD. ಓಕೆ, ಸೊ VD, ಸೊ ದಟ್ ಈಸ್ ಈಕ್ವಲ್ಸ್. ಓಕೆ, ಇದರ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೀಬೇಕಂದ್ರೆ ಜಸ್ಟ್ J I ಡಿವೈಡೆಡ್ ಬೈ A ಅಂತ ಬರೆದ್ರು ಸಾಕು. It is a scalar quantity and this is the vector quantity. This is vector form, this is scalar form. And ಇಲ್ಲಿ so minus EE so tau so divided by M.
ಇಲ್ಲಿ ನೋಡಿ ನಿಮಗೆ ಹೇಳ್ತೀನಿ ನೋಡಿ, ವಿ ಡಿ ಅಂದ್ರೆ ದಟ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್. ನೆಗೆಟಿವ್ ಏನಕ್ಕೆ, ದ ನೆಗೆಟಿವ್ ಸೈನ್ ವಿಚ್ ಇಂಡಿಕೇಟ್ಸ್ ಎಲೆಕ್ಟ್ರಾನ್, ಚಾರ್ಜ್ ಇಸ್ ಎಲೆಕ್ಟ್ರಾನ್ ಅಂತ. ಅಂಡ್ ಇ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್, ಟೌ ಅನ್ನೋದು ಇಟ್ ಇಸ್ ದ ರಿಲ್ಯಾಕ್ಸೇಷನ್ ಟೈಮ್, ಅಂಡ್ ಎಂ ಅನ್ನೋದು ಮಾಸ್ ಆಫ್ ಎಲೆಕ್ಟ್ರಾನ್. ಅದೇ ನಾವು ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ ಏನ್ ಬರಿತೀವಿ ಸರ್, ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ ಸರ್ ವಿ ಡಿ ದಟ್ ಇಸ್ ಈಕ್ವಲ್ಸ್ ಟು ಇ ಟೌ ಸೊ ಡಿವೈಡೆಡ್ ಬೈ ಎಂ. And what is the unit? Sir, it is the meter per second. And quantity, sir, it is a vector quantity. Okay, so this is the vector quantity. Clear? Yes, the first slide is clear, sir. ಅಂತ ಎಷ್ಟು ಜನಕ್ಕೆ ಅನ್ಸದೆ? ಸ್ವಲ್ಪ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಇವಾಗ del symbol ಬಂದ್ಬಿಡ್ಲಿ ಬೇಗ ಬೇಗ. Come on. Yes. ಹಾ, ಅವಿನಾಶ್ ಸರ್, ನೀವು ಬಹಳಷ್ಟು ಕ್ಲಾಸಸ್ ತಗೊಳ್ತೀರಾ, ಬೇಜಾರಾಗಲ್ಲ? ಇಲ್ಲ, ಯಾಕೆಂದ್ರೆ ನೀವು ಇರ್ತೀರಲ್ಲ. ಓಕೆ, ಸೊ ನಿಮಗೆ ನನಗಂತೂ ಬೇಜಾರಾಗಲ್ಲ. ನೀವು ಕಲಿತೀರಾ ಅಂದ್ರೆ ನಾನು ಕಲಿಸೋಕೆ ರೆಡಿ ಅಲ್ವಾ? ರೈಟ್. ಹಾ ಸರ್, ಇಫ್ ವೆಕ್ಟರ್ ಕ್ವಾಂಟಿಟಿ ಹೌ ಡಾಟ್ ಪ್ರಾಡಕ್ಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್ ಅಂತಿದೆ, ಕ್ಲಾಸ್ 11th ಅಲ್ಲಿ ಕಲ್ತಿರ್ತೀರ. ವೆಕ್ಟರ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅಂತೇಳಿ. ಓಕೆನಾ? ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್, ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್. ಡಾಟ್ ಪ್ರಾಡಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಟೂ ವೆಕ್ಟರ್ಸ್ ಇದೆ, ಎ ಅಂಡ್ ಬಿ ಇದೆ ಅನ್ಕೊಳ್ಳಿ. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಟ್ ಇಸ್ ಗಿವೆನ್ ಬೈ ಎ ಬಿ ಕಾಸ್ ಥೀಟಾ. ಅದೇ ಕ್ರಾಸ್ ಪ್ರಾಡಕ್ಟ್ ಆದ್ರೆ ಎ ಬಿ ಸೈನ್ ಥೀಟಾ ಅಂತ ಬರುತ್ತೆ. ಓಕೆ, ಸೊ ಸ್ವಲ್ಪ ಅದನ್ನ ರೀಕಾಲ್ ಮಾಡ್ಕೊಂಡು ಬನ್ನಿ. ಓಕೆನಾ? ರೈಟ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಏನು ರಿಲೇಷನ್ ಬಿಟ್ವೀನ್, ಏನ್ ಕೇಳ್ತಿರೋದು? ಸೊ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಏನ್ ಬರಿತೀವಿ? ಸೊ ವೀಣಾ ನೀವಾ ಅಂತ ಬರಿತಿದ್ರೆ ನೆನಪಿದೇನಾ? ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಸೊ ನೀವಾ ಅಥವಾ ವೀಣಾ ಅಂತ ಬರೀತಿದ್ರು. ಓಕೆ, ಸೊ ವೇರ್ ಐ ಇಸ್ ದ ಕರೆಂಟ್, ಎನ್ ಇಸ್ ದ ಚಾರ್ಜ್ ಕ್ಯಾರಿಯರ್ ಡೆನ್ಸಿಟಿ ಅಂತ ಬರೆಯುವುದು, ಅಥವಾ ಕ್ಯಾರಿಯರ್ ಡೆನ್ಸಿಟಿ ಅಂತ ಬರೆಯುವುದು, ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರಿಬಹುದು. ಓಕೆ, ಅಂಡ್ ಇದರದು ಕಂಡಕ್ಟರ್ ಅಲ್ಲಿ ಇಟ್ ಇಸ್ ರೈಟ್ ಫ್ರಮ್. ಓಕೆ, ಒಂದೊಂದು ವ್ಯಾಲ್ಯೂ, ಒಂದೊಂದು ಮೆಟಲ್ಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ. ಇಟ್ ಇಸ್ ರೇಂಜಿಂಗ್ ಫ್ರಮ್ 10⁻26 ಅಥವಾ 10⁻20 ಇಂದ 10⁻30 ವರೆಗೆ ಇರುತ್ತೆ. ದಟ್ ಈಸ್ ದ ನಂಬರ್ ಡೆನ್ಸಿಟಿ. ಅಂದ್ರೆ ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದ್ರೆ ದಟ್ ಇಸ್ 10⁻25 ಅಥವಾ 26 ಇಂದ 10⁻30 ವರೆಗೆ ಇರುತ್ತೆ. ಅಷ್ಟು ಎಲೆಕ್ಟ್ರಾನ್ ಇದೆ. ಇದನ್ನ ನಾವು ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರೀತೀವಿ. ದಟ್ ಇಸ್ ಎನ್ ವ್ಯಾಲ್ಯೂ. ಓಕೆ, ಅಂಡ್ ಇ ಅನ್ನೋದು ದಟ್ ಇಸ್ ಅ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್. ದಟ್ ಇಸ್ ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು 1.602 ಇಂಟು 10⁻19 ಕೂಲಮ್. ಶಾರ್ಟ್ ಆಗಿ ನಾವು 1.6 ಇಂಟು 10⁻19 ಕೂಲಮ್ ಅಂತ ಬರೀತೀವಿ. ಕ್ಲಿಯರಾ? ಎಸ್. ವಿ ಚತುರ್. So torque is nothing but it is the one of the effect of force. Okay, so it will produce a rotational motion. Clear? Yes, very good. And unit ಬಗ್ಗೆ already discuss ಮಾಡಿದ್ವಿ. That is nothing but it is the ampere. Clear? Yes sir. Sir, drift velocity two formulas. No, ಏನು ಬರೆಸ್ತೀನಿ ಅದನ್ನ ನೋಡ್ಕೊಳ್ಳಿ. ಇಲ್ಲ ನೋಡಿ, ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಇಲ್ಲಿ ಬರ್ದಿದ್ದೀನಿ. ಅಂಡ್ ಇದು ಕರೆಂಟ್ ಮತ್ತೆ ಡ್ರಿಫ್ಟ್ ವೆಲಾಸಿಟಿ ಅಲ್ಲಿ ಮಧ್ಯೆ ಇರುವಂತ ರಿಲೇಷನ್ ಇದು. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್. ಎಸ್ ಸರ್, ಡನ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ರಿಲೇಶನ್ಶಿಪ್ ಬಿಟ್ವೀನ್ ಯಾವುದು? ಸೊ ಕರೆಂಟ್ ಡೆನ್ಸಿಟಿ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಇವಾಗ ನೋಡಿ, ಇದ್ರ ಪ್ರಕಾರ ಸರ್ ಐ ಇಸ್ ಈಕ್ವಲ್ಸ್ ಟು ಸೊ ಎನ್ ಇಂಟು ವಿ ಡಿ ಇಂಟು ಎ ಅಂತ ಬರ್ತೀವಿ. ಕರೆಂಟ್ ಡೆನ್ಸಿಟಿ ಅಂದ್ರೇನು ಸರ್? ಕರೆಂಟ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಐ ಡಿವೈಡೆಡ್ ಬೈ ಎ. ಸೊ ಇಲ್ಲಿ ಬರೀರಿ, ಐ ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ ಎನ್ ಇ ವಿ ಡಿ ಎ ಇದೆ. ಸೊ ಡಿವೈಡೆಡ್ ಬೈ ಎ. ಸೊ ಎ ಗೆಟ್ ಕ್ಯಾನ್ಸಲ್ ಆಗಿ ನಿಮಗೆ ಕರೆಂಟ್ ಡೆನ್ಸಿಟಿ ವಿಲ್ ಬಿ. ಓಕೆ, ಸೊ ಕರೆಂಟ್ ಡೆನ್ಸಿಟಿ ವಿಲ್ ಬಿ ಎನ್ ಇ ವಿ ಡಿ ಅಂತ ಆಗುತ್ತೆ. ಸೊ ದಿಸ್ ಇಸ್ ರಿಲೇಷನ್ ಬಿಟ್ವೀನ್. ಓಕೆ, ಸೊ ದಿಸ್ ಇಸ್ ರಿಲೇಷನ್ ಬಿಟ್ವೀನ್ current density and drift velocity. Okay, so current density and drift velocity. Okay, yes, which other already answer ಮಾಡಿದಿನಲ್ಲೋ. ಹಾ ಸರ್, ಡ್ರಿಫ್ಟ್ ವೆಲಾಸಿಟಿ ಇನ್ನೊಮ್ಮೆ ಹೇಳಿ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನ್ ಗೊತ್ತಾ? ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಇವಾಗ ನಿಮಗೆ ಕಂಡಕ್ಟರ್ ಇದೆ. ಕಂಡಕ್ಟರ್ ಅಲ್ಲಿ ಇವಾಗ ನಾರ್ಮಲ್ ಆಗಿ ಯಾವುದೇ ತರ ಬ್ಯಾಟರಿ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಈ ಅದರಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಆಗಿ ಮೂವ್ ಆಗ್ತಿರುತ್ತೆ. ಅಂಡ್ ಅದರಲ್ಲಿ ಆವರೇಜ್ ವೆಲಾಸಿಟಿ ಅಂತ ತಗೊಂಡ್ರೆ ಇಟ್ ಇಸ್ ಅ 0. ಯಾವಾಗ ನಾವು ಒಂದು ಕಂಡಕ್ಟರ್ಗೆ ಅಂದ್ರೆ ವೈರ್ಗೆ ಒಂದು ಬ್ಯಾಟ್ರಿನ ಅಥವಾ ಸೆಲ್ನ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಒಂದು ಎಂಡ್ ಇಂದ ಇನ್ನೊಂದು ಎಂಡಿಗೆ ಮೂವ್ ಆಗುತ್ತೆ ಅಲ್ವಾ? ಸೊ ಡ್ರಿಫ್ಟಿಂಗ್ ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಿರುತ್ತೆ. ಯಾಕೆಂದ್ರೆ ಇದು ಬ್ಯಾಟ್ರಿ ಇರ್ತಲ್ಲ, ದಾಟ್ ವಿಲ್ ಪ್ರೊವೈಡ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಈ ಎಲೆಕ್ಟ್ರಾನ್ಸ್ ಕಂಡಕ್ಟರ್ ಒಂದು ಎಂಡ್ ಇಂದ ಇನ್ನೊಂದು ಎಂಡ್ಗೆ ಹೋಗುತ್ತೆ. ದಾಟ್ ಈಸ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಡ್ರಿಫ್ಟ್ ಅಂತ ಕರಿತೀವಿ. ಡ್ರಿಫ್ಟ್ ಅಂದ್ರೆ ಸಡನ್ ಆಗಿ ಮೂವ್ ಆಗೋದು. ಯಾವಾಗ when batteries are connected, the drift of ಅಥವಾ the sudden motion of electrons from negative terminal to positive terminal ಎಷ್ಟು ಸ್ಪೀಡ್ ಆಗಿ ಹೋಗ್ತದೆ ಆ ಎಲೆಕ್ಟ್ರಾನ್ಸ್ ಅಂತ ಡಿಫೈನ್ ಮಾಡಕ್ಕೆ ವೆಲಾಸಿಟಿ ಅಂತ ಬರೀತೀವಿ. ಬಟ್ ಇನ್ಸ್ಟೆಡ್ ಆಫ್ ಕಾಲಿಂಗ್ ಇಟ್ as a velocity, ಡ್ರಿಫ್ಟ್ ಅಂತ ಕರಿತೀವಿ. ಯಾಕೆಂದ್ರೆ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಒಂದು ಅಲ್ಲಿ ಫಿಕ್ಸ್ಡ್ ಅಯಾನ್ಸ್ ಇರುತ್ತಲ್ಲ, ಫಿಕ್ಸ್ಡ್ ಅಯಾನ್ಸ್ ಜೊತೆ ಈ ಎಲೆಕ್ಟ್ರಾನ್ಸ್ ಅನ್ನೋದು ಡಿಕ್ಕಿ ಹೊಡಿತಿರುತ್ತೆ, ಕೊಲಿಷನ್ ಆಗ್ತಾ ಇರುತ್ತೆ.
ಸೊ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್, ಮತ್ತೆ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ. ಈ ತರ ಸ್ಪೀಡ್ ವೇರಿಯೇಷನ್ ಆಗ್ತಿರೋದ್ರಿಂದ ನಮಗೆ ಅದನ್ನ ವೆಲಾಸಿಟಿ ಅಂತ ಕರೆಯೋ ಬದಲು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಕ್ಲಿಯರಾ? ಎನ್ ಅನ್ನೋದು ಇಟ್ ಇಸ್ ಎಲೆಕ್ಟ್ರಾನ್ ಡೆನ್ಸಿಟಿ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ಒಂದು ಪರ್ಟಿಕ್ಯುಲರ್ 1 ಮೀಟರ್ ಕ್ಯೂಬ್ ಆಫ್ ವಾಲ್ಯೂಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ತಿಳಿಸ್ಕೊಡುತ್ತೆ. ಆನ್ ಅಂಡ್ ಆವರೇಜ್ ಆಗಿ 10^25 ಇಂದ 10^30 ಎಲೆಕ್ಟ್ರಾನ್ಸ್ ಇರುತ್ತೆ 1 ಮೀಟರ್ ಕ್ಯೂಬ್ ಅಲ್ಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಯಾರು ಕ್ವಶನ್ ಕೇಳ್ತಾರೆ, ಸರ್ ಕ್ಯಾನ್ ಐ ಕ್ರಾಕ್ KCET ಬೈ ಫಾಲೋಯಿಂಗ್ ದಿಸ್ ಸೀರೀಸ್? ಅಬ್ಸಲ್ಯೂಟ್ಲಿ ಹರ್ಷವರ್ಧನ್. ಓಕೆ, ಸೊ ಎಸ್, ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಲ್ಲ? ಎಸ್, ಇದು ಕ್ಲಿಯರ್ ಆಯ್ತು ಅಂಡ್ ಇದು ಕ್ಲಿಯರ್ ಆಯ್ತು. ಎಸ್, ನೆಕ್ಸ್ಟ್ ಒನ್ ಓಮ್ಸ್ ಲಾ. ಓಮ್ಸ್ ಲಾ ಅಂತೂ ನೀವು ಕ್ಲಾಸ್ 10th ಇಂದಾನು ಓದ್ಕೊಂಡು ಬಂದಿರಾ. ವಾಟ್ ಇಸ್ ದಟ್? ಇದಕ್ಕೆ ಆನ್ಸರ್ ಮಾಡ್ರೋ. ಓಮ್ಸ್ ಲಾ ಏನ್ ಹೇಳುತ್ತೆ? ಓಮ್ಸ್ ಲಾ ಏನ್ ಹೇಳುತ್ತೆ? ಇಫ್ ಐ ಕನ್ಸಿಡರ್ ಎ ಕಂಡಕ್ಟರ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಅಂದ್ರೆ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಕ್ಲಿಯರಾ? ಅಂಡ್ ಇದನ್ನ ಯಾವ ತರ ಬರಿತೀವಿ ಸರ್? ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ ಬರಿತೀವಿ. ವೇರ್ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂತ ತಿಳ್ಕೊಳ್ಳಿ. ಐ ಇಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್, ವೇರ್ ಆರ್ ಇಸ್ ದ ರೆಸಿಸ್ಟೆನ್ಸ್. ಓಕೆ, ಆರ್ ಇಸ್ ದ ರೆಸಿಸ್ಟೆನ್ಸ್. ಕ್ಲಿಯರಾ? ಎಸ್, ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ಇವಾಗ ಸೆಕೆಂಡ್ ಸ್ಲೈಡ್ ಸರ್ ಡನ್, ಡನ್ ಅಂಡ್ ಡಸ್ಟೆಡ್. ಈ ಫಸ್ಟ್ ಸ್ಲೈಡ್ ಮತ್ತೆ ಸೆಕೆಂಡ್ ಸ್ಲೈಡ್ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಆಗೋಯ್ತು. ಅಂಡ್ ವಾಟ್ ನೆಕ್ಸ್ಟ್ ಸರ್? ಥರ್ಡ್ ಸ್ಲೈಡ್. ಥರ್ಡ್ ಸ್ಲೈಡ್. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಗಿರೋ ಒಂದ್ಸತಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಏಕೆ ಆರ್ಮಿ ಅಂದ್ರೆ ಹೆಂಗಿರ್ಬೇಕು, ಫುಲ್ ಬೆಂಕಿ ಬರ್ತಾ ಇರ್ಬೇಕು. ಎಸ್ ಸರ್ ಕ್ಲಿಯರ್ ಸರ್, ಎಸ್ ಸರ್ ಕ್ಲಿಯರ್ ಸರ್, ಎಸ್ ಸರ್ ಕ್ಲಿಯರ್ ಸರ್, ಹಿಂಗೆ ಬರ್ತಾ ಇರ್ಬೇಕು. ಓಕೆ, ಕಮಾನ್ ಕಮಾನ್, ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತೂ ಫುಲ್ ನಿಮ್ಮ ಹಾವಳಿ ನಡೀತಿರ್ಬೇಕು ಇವಾಗ. ಎಸ್, ಬರ್ಲಿ 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 ಬರ್ಲಿ, ಕಮಾನ್ ಕಮಾನ್ ಕಮಾನ್. ಹಾ, ಕ್ರೇಸ್ ಅಫಿಷಿಯಲ್ ಸರ್, ಐ ಆಮ್ ಲಕ್ಷಾ ಸ್ಟೂಡೆಂಟ್, ಶುಡ್ ಐ ವಾಚ್ ದಿಸ್? ಲಕ್ಷಾ ಆರಾಮ್ಸೆ ನೋಡ್ಬೋದು, ಇಟ್ ಇಸ್ ಲೈಕ್ ಅ ರಿವಿಷನ್ ಫಾರ್ ಯು. ಓಕೆ, ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಣ್ರ. ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ಫೈರ್ ನೋಡ್ತೀವಲ್ಲ, ಸೂಪರ್. ಓಕೆ, ರೈಟ್. ಸೊ ನೆಕ್ಸ್ಟ್ ಮೂವ್ ಆಗೋಣ. ದಟ್ ಈಸ್ ಥರ್ಡ್ ಸ್ಲೈಡ್, ಮೊಬಿಲಿಟಿ. ಸೊ ಮೊಬಿಲಿಟಿ ಅಂದ್ರೆ ಮೋಷನ್, ಮೊಬಿಲಿಟಿ ಮೂವ್. ಮೂವ್ ಅಂದ್ರೆ ದಟ್ ಇಸ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತಲ್ಲ ಒನ್ ಎಂಡ್ ಇಂದ ಇನ್ನೊಂದು ಎಂಡಿಗೆ. ಅದು ಯಾವ್ದ್ರ ಬೇಸ್ ಮೇಲೆ ಮೂವ್ ಆಗುತ್ತೆ? ಮೂವ್ ಆಗ್ತಿದೆ ಅಂದ್ರೆ ವೆಲಾಸಿಟಿ ಇದ್ದಿರುತ್ತೆ. ಅಂಡ್ ಇದು ಯಾಕೆ ಮೂವ್ ಆಗುತ್ತೆ? ಬಿಕಾಸ್ ಆಫ್ ಬ್ಯಾಟರಿ ಇಸ್ ಕನೆಕ್ಟೆಡ್ ಟು ದ ಕಂಡಕ್ಟರ್. ಕಂಡಕ್ಟರ್ಗೆ ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೆವಲಪ್ ಆಗುತ್ತೆ ಡ್ಯೂ ಟು ಬ್ಯಾಟರಿ. ಅದರಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಆ ಎಲೆಕ್ಟ್ರಿಕ್ ಫೀಲ್ಡ್ ಇವಾಗ ಡ್ರಿಫ್ಟ್ ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬರೀತೀನಿ. ಓಕೆನಾ? ಸೊ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಇಟ್ ಇಸ್ ಗಿವೆನ್ ಬೈ, ಓಕೆ, ಸೊ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ದಟ್ ಇಸ್ mu e, that is given by, sir, it is the drift velocity per unit electric field. Okay, so this is drift velocity per unit electric field. ಇದರದ ಯೂನಿಟ್ ಏನು ಸರ್? ಯೂನಿಟ್ ಬರೀಬೇಕಾದ್ರೆ ದಿಸ್ ಇಸ್ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಡಿವೈಡೆಡ್ ಬೈ ಇದನ್ನ ಯಾವ ತರ ಬರೀತೀವಿ? ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟ್ ಪರ್ ಮೀಟರ್. ಓಕೆ, ಸೊ ದಿಸ್ ಇಸ್ ವೋಲ್ಟ್ ಪರ್ ಮೀಟರ್. ಇದನ್ನ ಮೇಲ್ಗಡೆ ಕಳಿಸಿದಾಗ ಸೊ ದಟ್ ಈಸ್ ಮೀಟರ್ ಸ್ಕ್ವೇರ್ ಸೊ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತ ಬರೀತೀವಿ. ಸೊ ದಿಸ್ ಇಸ್ ದ ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಆಯ್ತು. ಅಂಡ್ ದ ನೆಕ್ಸ್ಟ್ ಒನ್, ಇದು ಒಂದು ಫಾರ್ಮ್ ಆದ್ರೆ, ಓಕೆ, ಸೊ ದಿಸ್ ಇಸ್ ಒನ್ ಫಾರ್ಮ್. ಓಕೆ, ಸೊ ದಿಸ್ ಇಸ್ ಒನ್ ಫಾರ್ಮ್ ಅಂಡ್ ಅನದರ್ ಫಾರ್ಮ್ ಇಸ್, ಇವ್ ನೋಡಿ, ಸೊ ಆಲ್ರೆಡಿ ನಮಗೆ ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಗೊತ್ತು ಏನು ಸರ್? ಸರ್ ಇಟ್ ಇಸ್ ಇ ಟೌ ಸೊ ಡಿವೈಡೆಡ್ ಬೈ ಎಂ ಅಂತ ಗೊತ್ತು. ಬಟ್ ವಿ ಡಿ ಟರ್ಮ್ ನ ಇಲ್ಲಿ ಹಾಕಿದ್ರೆ, ಓಕೆ, ಸೊ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್, ಓಕೆ, ಸೊ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ದಟ್ ಈಸ್ ಗಿವೆನ್ ಬೈ ಸೊ ಇ ಟೌ ಸೊ ಡಿವೈಡೆಡ್ ಬೈ ಎಂ. ಅಂಡ್ ಆಲ್ರೆಡಿ ಕೆಳಗಡೆ ಇ ಇದೆ, ಸೊ ಇ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಫೈನಲ್ ಆಗಿ ನಿಮ್ಗೆ ಉಳಿಯೋದು ಸರ್ ಇಟ್ ಇಸ್ ದ ಇ ಟೌ ಡಿವೈಡೆಡ್ ಬೈ ಎಂ. And it is independent of electric field. Okay, so this is independent of electric field. It is depends only on charge, magnitude of a charge of electron, that is the relaxation time and mass of electron. Iste ಇಲ್ಲಿ ನೀವು ನೋಡಿ, so ಇಲ್ಲಿ ನೀವು ನೋಡಿದ್ರೆ, so this mobility of electron is directly proportional to the relaxation time and inversely proportional to the mass of a charged particle. Okay, mass of the charged particle. Mass ಜಾಸ್ತಿ ಆದ್ರೆ mobility of electron ಕಮ್ಮಿ ಆಗುತ್ತೆ, ಮಾಸ್ ಜಾಸ್ತಿ ಆದ್ರೆ ಮಾಸ್ ಕಮ್ಮಿ ಆದ್ರೆ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಇಲ್ಲಿವರೆಗೆ ಎಲ್ಲರಿಗೂ ಕ್ಲಿಯರಾ? ಅಂಡ್ ದಿಸ್ ಈಸ್ ಆಲ್ಸೋ, ಓಕೆ, ಸೊ ದಿಸ್ ಈಸ್ ಆಲ್ಸೋ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಕ್ಲಿಯರಾ? ಎಲ್ಲರಿಗೂ ಡನ್? ಎಸ್, ವೆರಿ ಗುಡ್ ಸರ್. ಐ ಕಾಂಟ್ ಯೂಸ್ ಕಮೆಂಟ್ಸ್ ಆನ್ ದ ಅಕೌಂಟ್. ಇವಾಗ ಮಾಡ್ತಿದ್ಯಲ್ಲ ಹನುಮೇಶ್ ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ರೈಟ್? ಅಂಡ್ ರೆಸಿಸ್ಟೆನ್ಸ್, ಓಕೆ, ಸೊ ರೆಸಿಸ್ಟೆನ್ಸ್ ಯಾವ ತರ ಬರೀತೀರಿ ಸರ್? ರೆಸಿಸ್ಟೆನ್ಸ್, ಓಕೆ, ಸೊ ರೆಸಿಸ್ಟೆನ್ಸ್ ಯಾವ ತರ ಬರೀತೀರಿ ಸರ್? ರೆಸಿಸ್ಟೆನ್ಸ್ ಆಲ್ರೆಡಿ ಗೊತ್ತಿದೆ. ಸೊ ಇದಕ್ಕೆ ಕ್ಲಾಸ್ 10th ಇಂದ ಏನು ಸರ್? ಇಟ್ ಇಸ್ ರೋ ಎಲ್ ಡಿವೈಡೆಡ್ ಬೈ ಇ. ಸೊ ವೇರ್ ಇಲ್ಲಿ ನೋಡಿ,
ಆರ್ ಅನ್ನೋದು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂಡ್ ರೋ ಅನ್ನೋದು ಇಟ್ ಇಸ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್. ರೆಸಿಸ್ಟಿವಿಟಿ ಅಂತಂದ್ರೆ ದಟ್ ಈಸ್ ಆಲ್ಸೋ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಲೆಂತ್ ಗೆ ಡಿಫೈನ್ ಮಾಡ್ತೀವಿ. ಅಂಡ್ ಎಲ್ ಅನ್ನೋದು ದಟ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಎ ಅಂತಂದ್ರೆ ದಟ್ ಇಸ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಆಫ್ ಅ ಕಂಡಕ್ಟರ್. ಓಕೆ, ಅಂಡ್ ವಾಟ್ ಇಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಸರ್ ಯೂನಿಟ್ ರೆಸಿಸ್ಟೆನ್ಸ್ ಹೇಳಿದ್ರೆ ದಟ್ ಇಸ್ ಓಮ್. ಓಕೆ, ಸೊ ದಟ್ ಇಸ್ ದ ಓಮ್. ಓಕೆ, ಸೊ ದಟ್ ಇಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಕಮ್ ಆನ್ ಕಮ್ ಆನ್ ಕಮ್ ಆನ್, ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಕ್ಲಿಯರ್ ಅಲ್ವಾ? ಎಸ್ ಎಸ್ ಆರ್ ನೋ? ಎಸ್ ಆರ್ ನೋ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ಕಂಡಕ್ಟನ್ಸ್. ಸೊ ಕಂಡಕ್ಟನ್ಸ್ ಅಂದ್ರೆ ಇಟ್ ಇಸ್ ದ ಯೂನಿವರ್ಸಲಿ ಪ್ರಪೋರ್ಷನಲ್. ಓಕೆ, ಸೊ ಡೆಫಿನೇಷನ್ ವೈಸ್ ಹೇಳಿದ್ರು. ಓಕೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ರೆಸಿಸ್ಟೆನ್ಸ್? ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಡೆಫಿನೇಷನ್ ಹೇಳ್ಬೇಕಾದ್ರೆ ಇಟ್ ಇಸ್ ದ ಅಬ್ಸ್ಟ್ರಕ್ಷನ್ ಅಥವಾ ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್ ಅಂತ ಹೇಳ್ತೀವಿ. ಇಟ್ ಇಸ್ ಅಪೋಸಿಂಗ್ ಕರೆಂಟ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇಟ್ ಇಸ್ ಅಪೋಸಿಂಗ್ ಕರೆಂಟ್ ಅಷ್ಟೇ. ಡನ್? ಎಸ್ ಸರ್. ಅಂಡ್ ಕಂಡಕ್ಟನ್ಸ್ ಅಂದ್ರೆ ಇಲ್ಲಿ ಕರೆಂಟ್ ನ ಅಪೋಸ್ ಮಾಡಿದ್ರೆ ಕಂಡಕ್ಟನ್ಸ್ ಸಪೋರ್ಟ್ ಮಾಡ್ತಾ ಇರುತ್ತೆ. ರೆಸಿಸ್ಟೆನ್ಸ್ ಕರೆಂಟ್ ನ ಅಪೋಸ್ ಮಾಡಿದ್ರೆ ಈ ಕಂಡಕ್ಟನ್ಸ್ ಸಪೋರ್ಟ್ ಮಾಡುತ್ತೆ ಕರೆಂಟ್ಗೆ. ಓಕೆ, ಸೊ ಇಲ್ಲಿ ರೆಸಿಪ್ರೋಕಲ್ ಅಂತ ಬರ್ತೀವಿ. ಸೊ ಕಂಡಕ್ಟನ್ಸ್. ಓಕೆ, ಸೊ ಕಂಡಕ್ಟನ್ಸ್ ದಟ್ ಇಸ್ ಜಿ, ಇಟ್ ಇಸ್ ಗಿವೆನ್ ಬೈ ಆರ್. ಓಕೆ, ಸೊ ದಿಸ್ ಇಸ್ ಏನ್ ಬರ್ತೀವಿ ಸರ್? ಇಟ್ ಇಸ್ ಸೈಮನ್. ಓಕೆ, ಸೊ ದಿಸ್ ಇಸ್ ಏನಂತ ಬರೀತೀವಿ? ಪರ್ ಓಮ್ ಅಂತ ಬರೀತೀವಿ. ಓಕೆ, ಸೊ ಪರ್ ಓಮ್. ಓಕೆ, ಸೊ ಮೋ ಅಂತಾನು ಬರೀತೀವಿ. ಓಕೆ, ಸೊ ಈ ತರನು ಬರಿಬಹುದು, MHO ಅಂತಾನು ಬರಿಬಹುದು. ಓಕೆ, ಸೊ ಇದನ್ನ ಸೈಮನ್ ಅಂತಾನು ಕರಿತೀವಿ. ಓಕೆ, ಸೈಮನ್ ಅಂತಾನು ಕರಿತೀವಿ. ಓಕೆ, ಸೊ ಯೂನಿಟ್ ಇಸ್ ದ ಸೈಮನ್. ಕ್ಲಿಯರಾ? ಎಸ್ ಸರ್. ಥರ್ಡ್ ಸ್ಲೈಡ್ ಆಲ್ಸೋ ಡನ್ ಅಂಡ್ ಡಸ್ಟೆಡ್. ಎಸ್, ಕ್ಲಿಯರಾ ಎಲ್ಲರಿಗೂ? ಎಸ್, ಬೇಗ 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 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಕಮಾನ್ 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 ಕಮಾನ್. ಇನ್ ಬಿಟ್ವೀನ್ ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ಡೈರೆಕ್ಟ್ ಆಗಿ ಕೇಳಿ. ಓಕೆನಾ? ಐ ಟ್ರೈ ಟು ರೆಸ್ಪಾಂಡ್ ಇಟ್, ಬಟ್ ಚೀಪ್ ಆಗಿರಬಾರ್ದು ಕ್ವಶನ್ಸ್. ಓಕೆ, ಚೀಪ್ ಆಗಿರಬಾರ್ದು. ಸರ್ 1, 2 ಎಷ್ಟು ಸರ್? 1, 2 ಎಷ್ಟು ಅಂದ್ರೆ ಹೆಂಗ್ ಮಾಡ್ತಿರೋ? ವ್ಯವಕಲನ, ಸಂಕಲನ, ಗುಣಕರನ, ಭಾಗಕರ ಅಂತ ಗೊತ್ತಾಗ್ಬೇಕಲ್ಲ ಅಲ್ವಾ? ಸೊ ಡಿಟೇಲ್ ಆಗಿ ಕೇಳಿದ್ರೆ ಡೆಫಿನೆಟ್ ಆಗಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ರೈಟ್? ಎಸ್ ಸರ್. ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್? ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ನಿಮಗೆ ಗ್ರಾಫ್ ಬರುತ್ತೆ. ಓಕೆ, ಸೊ ಒಂದು ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಇದರ ಪ್ರಕಾರ ಸೊ ಇದು ವಿ ವರ್ಸಸ್ ಐ ಇದ್ರೆ, ಓಕೆ, ವಿ ವರ್ಸಸ್ ಐ ಇದ್ರೆ ಏನ್ ಬರುತ್ತೆ? ಸ್ಲೋಪ್ ಆಫ್ ದಿಸ್ ವಿ ಐ ಗ್ರಾಫ್. ಸ್ಲೋಪ್ ಆಫ್ ವಿ ಐ ಓಮ್ಸ್ ಲಾ ಪ್ರಕಾರ ನಮ್ಗೆ ಗೊತ್ತಿದೆಯಪ್ಪ ಸರ್? ಓಮ್ಸ್ ಲಾ ಗೊತ್ತು ಸರ್. ಸೊ ಓಮ್ಸ್ ಲಾ ಪ್ರಕಾರ ಐ ಇಂಟು ಆರ್. ಓಕೆನಾ? ಇವಾಗ ನನಗೆ ರೆಸಿಪ್ರೋಕಲ್ ಇಲ್ಲಿ ನನಗೆ ಒಂದು ಸ್ಲೋಪ್ ಇದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಸ್ಲೋಪ್ 1. ಓಕೆ, ಸೊ ಸ್ಲೋಪ್ ಇದೆ. ಓಕೆ, ಸೊ ಸ್ಲೋಪ್ ಇದೆ ಅನ್ಕೊಂಡು. ಓಕೆನಾ? ಸೊ ದಿಸ್ ಇಸ್ 1. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಥೀಟಾ 1. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇನ್ನೊಂದು ಈ ತರ ಇದೆ. ಓಕೆ, ಸೊ ಈ ತರ ಇದೆ. ಸೊ ಈ ತರ ಇದ್ದಾಗ ಯಾವುದು ಸ್ಲೋಪ್ ಜಾಸ್ತಿ ಇದೆ? ಸೊ ದಿಸ್ ಇಸ್ 2. ಈ ತರ ಇದ್ದಾಗ ಸೊ ದಿಸ್ ಇಸ್ ಥೀಟಾ 2. ಅಂಡ್ ಇಲ್ಲಿ ನಿಮಗೆ ಸೊ ಸ್ಲೋಪ್ ಆಫ್ ವಿ ಐ ಗ್ರಾಫ್. ಓಕೆ, ಸ್ಲೋಪ್ ಏನ್ ಸಿಗುತ್ತೆ ಸರ್? ಸ್ಲೋಪ್ ದಟ್ ವಿಲ್ ಗಿವ್ ಯು ರೆಸಿಸ್ಟೆನ್ಸ್. ಇಲ್ಲಿ ಆಂಗಲ್ ವೈಸ್ ನಾವು ಡಿಫೈನ್ ಮಾಡಿದ್ರೆ ದಟ್ ಇಸ್ tan θ ಆಗುತ್ತೆ. ಓಕೆ, ಸೊ ದಟ್ ಇಸ್ tan θ. ಡನ್. ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಚೇಂಜ್ ಇನ್ y axis, ಚೇಂಜ್ ಇನ್ x axis. ದಟ್ ಈಸ್ ಚೇಂಜ್ ಇನ್ ವೋಲ್ಟೇಜ್ ಅಂಡ್ ಚೇಂಜ್ ಇನ್ ಕರೆಂಟ್ ನ ನಾವು ಸ್ಲೋಪ್ ಅಂತ ಕರಿತೀವಿ. ಅಂಡ್ ನಮಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. more is the temperature, more will be the resistance. Okay, more is the temperature, more will be the resistance. Clear? Yes, a linear graph ಬರುತ್ತೆ ಯಾವುದಕ್ಕೆ? ಹೋಮಿಕ್ ಕಂಡಕ್ಟರ್ಸ್ ಗೆ. ರೈಟ್? ಅಂಡ್ ದ ನೆಕ್ಸ್ಟ್ ಒನ್ ಇದರಲ್ಲಿ ನೋಡಿ ರೆಸಿಸ್ಟೆನ್ಸ್ ಯಾವ್ದು ಜಾಸ್ತಿ ಇದೆ ಸರ್? ರೆಸಿಸ್ಟೆನ್ಸ್ ಇಲ್ಲಿ ನೋಡಿ ಥೀಟಾ ಜಾಸ್ತಿ ಇದೆ. ಯಾವುದು ಸರ್? ಥೀಟಾ 2 is greater than ಥೀಟಾ 1. yes, therefore so tan theta 2 is greater than tan theta 2. yes sir, tan theta 1. yes sir, therefore resistance of second line is greater than resistance of first one. Done? ಎಲ್ಲರೂ ಕ್ಲಿಯರ್ ಆಯ್ತಾ? ಹಾ ಸರ್ 1, 2 ಎಷ್ಟು? ಏಯ್ ಮುರಳೇಶ್ ಆಲ್ರೆಡಿ ಹೇಳಿದ್ದೇನೆ, ಇಂಥದೆಲ್ಲ ಹಿಡ್ಕೊಳ್ಬಾರ್ದು. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್ ಕಂಡಕ್ಟನ್ಸ್ಗೆ ನೋಡು. ಓಕೆನಾ? ಸೊ ಕಂಡಕ್ಟನ್ಸ್ಗೆ ಯಾವ ತರ ಡಿಫೈನ್ ಮಾಡ್ತೀರಾ? ಸೊ ಕಂಡಕ್ಟನ್ಸ್ ಇಟ್ ಇಸ್ ರೆಸಿಪ್ರೋಕಲ್ ಅಂತ ಹೇಳಿದೆ. ಅಂದ್ರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ದಿಸ್ ಇಸ್ ಐ ಅಂಡ್ ದಿಸ್ ಇಸ್ ವಿ. ಓಕೆ, ಸೊ ದಿಸ್ ಇಸ್ ಐ ಅಂಡ್ ದಿಸ್ ಇಸ್ ವಿ. ಓಕೆ, ಎರಡನ್ನ ಇಲ್ಲೇ ಒಟ್ಟಿಗೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. ಓಕೆನಾ? ಎರಡನ್ನ ಒಟ್ಟಿಗೆ ಇಲ್ಲೇ ಆನ್ಸರ್ ಮಾಡ್ತೀನಿ. ಸೊ ಈ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ಒಂದು ಕ್ವಶನ್ ಪಕ್ಕ. ಸೊ KCET ಗೆ. ಓಕೆನಾ? ಸೊ ಒಂದು ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ಒಂದು ಕ್ವಶನ್ ಪಕ್ಕ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ ವಿ ವರ್ಸಸ್ ಐ ಅಂಡ್ ದಿಸ್ ಇಸ್ ಐ ವರ್ಸಸ್ ವಿ. ಓಕೆ, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಸೊ ಒಂದು ಹಿಂಗಿದೆ, ಇನ್ನೊಂದು ಹಿಂಗಿದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ 1. Okay, so this is first line and this is second line,
and this is theta 1 and this is the theta 2. Okay, yes sir. ಇದರ ಪ್ರಕಾರ and we know that resistance it is given by rho L divided by A, and we know that ಇನ್ನೊಂದು ಫಾರ್ಮುಲಾ ಯಾವ ತರ ಬರೀಬಹುದು ಸರ್, it is given by so ml so divided by n e square tau A ಅಂತ ಬರುತ್ತೆ. and ಇಲ್ಲಿ ಟೆಂಪರೇಚರ್ ರೇಸ್ ಆದಂಗೆಲ್ಲ. ಓಕೆ, ಸೊ ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಡಿಗ್ರೀಸ್ ಆಗುತ್ತೆ, ಅವಾಗ ರೆಸಿಸ್ಟೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಇದರ ಪ್ರಕಾರ ಹೇಳಿದ್ರೆ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಸ್ ಇಟ್ ಕ್ಲಿಯರ್? ರೈಟಾ? ಹಾ, ಕ್ಲಿಯರಾ? ಎಸ್. Ganvi sir, I am lecture students but I had not followed that, but I am seeing this video. Can I crack KCET below 5000? ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಇದೆ. ಓಕೆನಾ? ಸೊ ನಾವು ಕೊಡ್ತಿರೋದು ಕಂಟೆಂಟು ಆಸಮ್ ಆಗಿದೆ, ಸೊ ಆರಾಮ್ಸೆ ನೀವು ಫಾಲೋ ಮಾಡ್ಬೋದು. ಓಕೆನಾ? ಸ್ವಲ್ಪ ಎಫರ್ಟ್ ಹಾಕಿ, ನಿಮಗೆ ಟೈಮ್ ಸಿಕ್ಕರೆ ಏನೋ ಲಕ್ಷ KCET ಇದು ಏನೋ ಕಂಟೆಂಟ್ನ ಆದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ, ರೈಟ್. ಸೊ ಇಷ್ಟಾದ್ಮೇಲೆ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ನಮಗೆ ರೆಸಿಸ್ಟೆನ್ಸ್ ಈಸ್ ಸೊ ಟ್ಯಾನ್ ಟೀಟಾ, ಸೊ ನಥಿಂಗ್ ಬಟ್ ಅ ಸ್ಲೋಪ್. ಸೊ ಅದನ್ನ ಯಾವ ತರ ಬರೀತೀವಿ? ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ. ಓಕೆ, ಸೊ ಇದರ ಪ್ರಕಾರ ಸೊ theta 2 is greater than theta 1. So that means so tan theta 2 is greater than tan theta 1. Okay, so yes sir. And ಇಲ್ಲಿ so R2 is greater than R1. So therefore T2 is greater than T1. ಇದನ್ನ ಪ್ರಾಪರ್ ಆಗಿ ನೋಡ್ಕೊಂಡ್ಬಿಡಿ. Okay, so more the temperature, more is the resistance. First one is clear. And this is for a resistance. Okay, so this is for 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 resistance. Yes sir. So this is for a resistance. And next one, ಯಾವುದು ಕಂಡಕ್ಟೆನ್ಸ್ ಗೆ ತಗೊಳ್ಳೋಣ. ಸೊ ಕಂಡಕ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಟ್ ಇಸ್ ಫಾರ್ ಅ ಕಂಡಕ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಕಂಡಕ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಕಂಡಕ್ಟೆನ್ಸ್. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸೊ ಇದೊಂದು ಕರ್ವ್ ಅಂಡ್ ಇನ್ನೊಂದು ಈ ತರ ಇದೆ. ಓಕೆ, ಎಸ್, ಇಲ್ಲಿ ನಾನು ಸೊ ಇದನ್ನ ನಾನು theta 1 ಅಂತ ಬರೀತೀನಿ. ಓಕೆ, ಸೊ ದಿಸ್ ಇಸ್ theta 1 and this is the theta 2. Okay, so this is theta 2 and this is 1 and this is 2. ಇಲ್ಲಿ ಯಾವುದು ಬರೀತೀರಾ? It is I versus V, not V versus I. Right? It is the resistance graph. Exactly. And the next ನೋಡಿ, so next ನಮಗೆ ಗೊತ್ತಿರೋ ಪ್ರಕಾರ so conductance is nothing but a slope. Okay, so slope ಯಾವ ತರ ಬರೀತೀರಾ? ಇಲ್ಲಿ angle ಇದೆ, so therefore it is the tan theta. Okay, so tan theta. And at the same time we know that is conductance is inversely proportional to the resistance, right? Inversely proportional to the resistance. And next one ನೋಡಿದ್ರೆ so ಇಲ್ಲಿ so theta 2 is greater than theta 1. Yes sir. And tan theta 2, sir, tan theta 2 is greater than tan theta 1. Yes sir. And the next one, G2 is greater than G1. Okay, so G2 is greater than G1. But resistance compare ಮಾಡಿದ್ರೆ sir, resistance 2 is less than resistance 1 and therefore temperature 2 is less than temperature 1. Is that clear for everybody? ಒಂದ್ಸತಿ thumbs up ತೋರಿಸ್ಬಿಡಿ. ಕಮಾನ್ ಇಷ್ಟು ನೋಡ್ಕೊಂಡ್ರೆ ಇದ್ರ ಮೇಲೆ ಒಂದು ಕ್ವಶನ್ ಪಕ್ಕ, ನಿಮ್ಮ KCET ಗೆ ಒಂದು ಕ್ವಶನ್ ಪಕ್ಕ ಇದ್ರ ಮೇಲೆ. ರೈಟ್, ಬೇಗ. ಹಾ, ಸೊ ಪ್ರೇತ್ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿದ್ದಾರೆ, ಒಂದ್ಸತಿ ನೋಡಿ. ಓಕೆ, ನೀವು ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಸುತ್ತೆ ಯೂಟ್ಯೂಬ್ ನ. ಓಕೆ, ಸೊ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ, ವಿಲ್ ಗೆಟ್ ಇಟ್. ರೈಟ್, ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್, ಎನಿ ಡೌಟ್ ಹಿಯರ್? ಎನಿ ಡೌಟ್? ಅಭಿಷೇಕ್ ಸರ್, MCQ ಕ್ವಶನ್ ಬ್ಯಾಂಕ್ ಕೊಡ್ತೀರಾ ಫಾರ್ ಅ KCET? ಯಾರ್ಯಾರು ಲೆಕ್ಚರ್ ನೋಡ್ತಿದ್ರೆ ಅವ್ರಿಗೆಲ್ಲ ಸಿಗುತ್ತೆ. ಓಕೆನಾ? ಯಾರ್ಯಾರು ಲೆಕ್ಚರ್ ನೋಡ್ತಾರೆ ಅವ್ರಿಗೆಲ್ಲರೂ ಸಿಗುತ್ತೆ. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಕ್ಕೆ ಹೇಳಿದ್ದೀನಿ. ಓಕೆ, ಎಲ್ಲರೂ ಜಾಯ್ನ್ ಆಗಿ ಬೇಗ. ರೈಟ್, ಬೇಗ. ಕಮಾನ್. ಹಾ, ಪವನ್. ಹಾ, ಎಸ್, ನೋ ಡೌಟಾ? ಓಕೆ, ಫೈನ್. ಪವನ್, ನೋ ಸರ್, ನಾಟ್ ಅಂಡರ್ಸ್ಟುಡ್. ಯಾವ್ದು ಅರ್ಥ ಆಗಿಲ್ಲ ಹೇಳಿ? ಯಾವ ಪಾಠ ಅರ್ಥ ಆಗಿಲ್ಲ? ರೆಸಿಸ್ಟೆನ್ಸ್ ಆರ್ ಕಂಡಕ್ಟೆನ್ಸ್ ಯಾವ್ದು ಅರ್ಥ ಆಗಿಲ್ಲ ಹೇಳಿ? ಬೇಗ. ಕಂಡಕ್ಟೆನ್ಸ್ ನೋಡಿ, ಇಲ್ಲಿ ನಮಗೆ ಗೊತ್ತಾಗಿದೆ. ಸೊ ದಿಸ್ ಇಸ್ I ವರ್ಸಸ್ V, ನಾಟ್ V ವರ್ಸಸ್ I. V ವರ್ಸಸ್ I ಆದ್ರೆ ದಟ್ ಇಸ್ ಅ ರೆಸಿಸ್ಟೆನ್ಸ್. ಇಲ್ಲಿ I ವರ್ಸಸ್ V ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ವೋಲ್ಟೇಜ್ ಕರೆಂಟ್, ಇಲ್ಲಿ ಕರೆಂಟ್ ವೋಲ್ಟೇಜ್ ಇದೆ, ರೆಸಿಪ್ರೋಕಲ್. ಓಕೆ, ಸೊ ಡೆಫಿನೇಷನ್ ಪ್ರಕಾರ ಏನ್ ಹೇಳ್ತೀವಿ? ಸೊ ಕಂಡಕ್ಟೆನ್ಸ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಯಾಕೆಂದ್ರೆ ಕಂಡಕ್ಟೆನ್ಸ್ ಸಪೋರ್ಟ್ಸ್ ದ ಫ್ಲೋ ಆಫ್ ಕರೆಂಟ್ ವೇರ್ ರೆಸಿಸ್ಟೆನ್ಸ್ ಈಸ್ ಅಪೋಸಸ್ ಫ್ಲೋ ಆಫ್ ಕರೆಂಟ್. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಇದ್ರ ಪ್ರಕಾರ ನಾರ್ಮಲ್ ಮ್ಯಾಥಮೆಟಿಕ್ಸ್ ಮಾತಾಡಿದ್ರೆ ಗ್ರಾಫ್ ಇದೆ. ಸೊ ಇಲ್ಲಿ ಚೇಂಜ್ ಇನ್ y axis ಡಿವೈಡೆಡ್ ಬೈ ಚೇಂಜ್ ಇನ್ x axis ಅಂತಂದ್ರೆ ಏನ್ ಕೊಡ್ತೀರಾ? ಸ್ಲೋಪ್ ಅಂತ ಬರೀತೀರಾ. ಓಕೆ ಸರ್, ಸ್ಲೋಪ್ ಅಂತ ಬರ್ತೀವಿ. ಇಲ್ಲಿ ಆಂಗಲ್ ಇದೆ, ದಟ್ ಈಸ್ ದ tan theta ಅಂತ ಗೊತ್ತು. ಅಂಡ್ ಇಲ್ಲಿ tan theta ಅಂತಂದ್ರೆ ಇಲ್ಲಿ theta 1 theta 2 ಯಾವ್ದು ಜಾಸ್ತಿ ಇದೆ? ಸರ್, theta 2 ಜಾಸ್ತಿ ಇದೆ. ಓಕೆ, ಸೊ theta 2 ಇಸ್ ಗ್ರೇಟರ್ ದನ್ theta 1.
ಡನ್, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಥೀಟಾ 2 ಇಸ್ ಗ್ರೇಟರ್ ದನ್ ಥೀಟಾ 1 ಅಂದ್ರೆ tan ಥೀಟಾ 2 ಇಸ್ ಗ್ರೇಟರ್ ದನ್ tan ಥೀಟಾ 1. ಕ್ಲಿಯರಾ? ಅಂಡ್ ಇಲ್ಲಿ ನಾವು ಬರ್ದಿರೋದೇನು, g is equals to tan theta. Therefore tan theta 2 ನ g2 ಅಂತ ಬರ್ದೆ, that is conductance of wire 1 wire 2. and the next one tan theta 1 ಅಂತಂದ್ರೆ that is conductance of wire 1. ಓಕೆ, ಇಲ್ಲಿ ಎರಡು ವೈರ್ಸ್ ಇದೆ ತಾನೆ? ಎಸ್ ಸರ್. ಅಂಡ್ ನಮಗೆ ಗೊತ್ತಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, if g increases, okay, if g increases, so resistance ಏನಾಗುತ್ತೆ, decreases. if g decreases, resistance ಏನಾಗುತ್ತೆ, increase ಆಗುತ್ತೆ. ಇವ್ ನೋಡಿ g2 is greater than g1 ಅಂತ ಹೇಳಿದ್ರೆ what about resistance? resistance 2 is less than r1, that is r2 less than r1 ಅಂತ, resistance 2 is less than resistance 1 ಅಂತ. ಸೊ ಇಲ್ಲಿ ನಮಗೆ ಗೊತ್ತಿದೆ resistance is directly proportional to the temperature, ಈ ಪಾರ್ಟ್. ಓಕೆ, so resistance is directly proportional to the temperature ಅಲ್ವಾ? yes sir, resistance is directly proportional to temperature. therefore r2 is less than r1 ಅಂದ್ರೆ t2 is less than t1 ಅಂತ, temperature. ಓಕೆ, ಕ್ಲಿಯರಾ? g ಅಂದ್ರೆ ಕಂಡಕ್ಟನ್ಸ್, ವೀಣಾ ನಟರಾಜ್, that is g is nothing but a conductance. ಡನ್, ಕ್ಲಿಯರಾ? ಎಲ್ಲರೂ ಕ್ಲಿಯರ್ ಆಯ್ತಾ? ಎಸ್ ಪವನ್, ಇವಾಗ ಹೇಳು, ಕ್ಲಿಯರ್ ಆಯ್ತಾ ನಿನ್ಗೆ? ಎಸ್ ಮುರುಡೇಶ್ ಅಂಡ್ ಪವನ್, ಕ್ಲಿಯರ್ ಆಯ್ತು ಇಬ್ರಿಗೂ? ಕ್ಲಿಯರಾ? ಯಾವುದು ಟಿ? ಟೆಂಪರೇಚರ್. ಟೆಂಪರೇಚರ್, ಟಿ ಮೀನ್ಸ್ ಟೆಂಪರೇಚರ್, ಟಿ ಮೀನ್ಸ್ ಟೆಂಪರೇಚರ್, ರೈಟ್? ಎಸ್. ಭಾನುಶ್ರೀ ಸರ್, ಒನ್ ಡೌಟ್, when bio and chemistry classes will start as soon as possible. okay, ಹಾ ಮುರುಡೇಶ, ನಿಮಗೆ ಎಲ್ಲಿ ಹೇಳಿದ್ನು ಅಲ್ಲಿ, ಇಲ್ಲೇನೋ ರೆಸಿಸ್ಟೆನ್ಸ್ ಅಂದ್ರೆ ಇಷ್ಟು ಗೊತ್ತಾ? ಇದು ಕ್ಲಾಸ್ 10th ಇಂದು, ಇಷ್ಟಾದ್ರೂ ಗೊತ್ತಿದೆ ತಾನೆ? ಇಷ್ಟಾದ್ರೂ ಗೊತ್ತಿದೆ ತಾನೆ? ಸೊ ರೆಸಿಸ್ಟೆನ್ಸ್ ಇದು, ಅಂಡ್ ಅಕಾರ್ಡಿಂಗ್ ಟು ದ ಓಮ್ಸ್ ಲಾಗೆ ಕನೆಕ್ಟ್ ಮಾಡ್ತಾ ಇದೀನಿ. ಇದು ಯಾವ್ದಕ್ಕೆ? ಓಮ್ಸ್ ಲಾಗೆ ಕನೆಕ್ಟ್ ಮಾಡ್ತಾ ಇದೀನಿ. ಯಾವುದು ಸರ್? V is directly proportional to the current. okay, so V is equals to I into R. ಇಲ್ಲಿ R ಬೇಕಂದ್ರೆ ಏನ್ ಮಾಡ್ತೀರಾ ಸರ್? R ಬೇಕಂದ್ರೆ V divided by I ಅಂತ ಮಾಡ್ತೀರಾ. ಸೊ ಇಲ್ಲಿ V divided by I. ಸೊ V divided by I ಅಂತಂದ್ರೆ ಏನು? ದಟ್ ಇಸ್ ದ ರೆಸಿಸ್ಟೆನ್ಸ್ ಗ್ರಾಫ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ I ವರ್ಸಸ್ V ಅಂದ್ರೆ ರೆಸಿಪ್ರೋಕಲ್ ಆಯ್ತು, ದಟ್ ಮೀನ್ಸ್ ಕಂಡಕ್ಟನ್ಸ್. ಕಂಪೇರ್ ಮಾಡ್ತಾ ಇದೀವಿ ಎರಡನ್ನ, ರೈಟ್? ಓಕೆ, ಹಾ ಮಲ್ಲಿಕಾರ್ಜುನ್ ಸರ್ ಪ್ಲೀಸ್, ಯಾವ ಬ್ಯಾಚ್ ಹೇಳಿ, ಯಾವ ಬ್ಯಾಚ್ ಹೇಳಿ? ಹಾ, ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ, ಬರ್ತೀನಿ. ಇವಾಗ ನಾವು ಡಿಸ್ಕಸ್ ಮಾಡ್ತಿರೋದು ಯಾವ? ರೆಸಿಸ್ಟೆನ್ಸ್ ಅಂಡ್ ಕಂಡಕ್ಟನ್ಸ್. ಓಕೆ ಪ್ರಭಾ, ರೆಸಿಸ್ಟೆನ್ಸ್ ಅಂಡ್ ಕಂಡಕ್ಟನ್ಸ್, ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಇವಾಗ ನಾವು ಡಿಸ್ಕಸ್ ಮಾಡ್ತಿರೋದು ಇದು. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಅದು. ಓಕೆ, now let's move on to the next one. yes, next one, that is 10th one. okay, so 10th ಏನ್ ಹೇಳ್ತಿದೆ? so resistance of a conductor is given by, okay, so resistance of a conductor is given by, already ಗೊತ್ತು ನಮಗೆ ಏನು sir, it is given by, so R is equals to rho L divided by A. ಇದನ್ನ ಒಂದ್ಸತಿ ಬರಿಬಹುದು. ಓಕೆ, ಸೊ ಇದನ್ನ ಒಂದ್ಸತಿ ಬರಿಬಹುದು. ಅಂಡ್ ನೆಕ್ಸ್ಟ್ ಒನ್ ಇನ್ನೊಂದ್ ತರ ಬರೆಯೋದು, ಯಾವ ತರ ಸರ್? ಇಟ್ ಇಸ್ ML, ಓಕೆ, ಸೊ ಡಿವೈಡೆಡ್ ಬೈ ಸರ್ ಇಟ್ ಇಸ್ NE ಸ್ಕ್ವೇರ್ ಟೌ ಇಂಟು A ಅಂತ ಬರೀತೀವಿ, ರೈಟಾ? ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್? ರೆಸಿಸ್ಟಿವಿಟಿ. ಅಂಡ್ ಇವಾಗ ಜಸ್ಟ್ ಕೇಳಿದ್ರು ಪ್ರಭಾ ಸರ್ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ? ಇಲ್ಲಿ ನೋಡಿ, ವಾಟ್ ಇಫ್ ಐ ಕನ್ಸಿಡರ್ ದಿಸ್ ಒನ್? ಓಕೆ, ಸೊ ವಾಟ್ ಇಫ್ ಐ ಕನ್ಸಿಡರ್ ರೆಸಿಸ್ಟಿವಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ಸಂಟ್ರೇಷನ್ ಮಾಡಿ. R is equals to rho L divided by A, ರೈಟ್? ಆ ರೋ ಅಂದ್ರೆ ಏನು? ರೆಸಿಸ್ಟಿವಿಟಿ ಅಂದ್ರೆ ನೇಚರ್ ಆಫ್ ದ ಮಟೀರಿಯಲ್ ಇಂಡಿಕೇಟ್ ಮಾಡ್ತಾರೆ. ನೇಚರ್ ಆಫ್ ದ ಮಟೀರಿಯಲ್ ಅಂದ್ರೆ ಏನು ಸರ್? ನಾವು ವೈರ್ ನ ಯಾವ ವೈರ್ ಯೂಸ್ ಮಾಡ್ತಿದ್ವಿ, ವೆದರ್ ವಿ ಆರ್ ಯೂಸಿಂಗ್ ಕಾಪರ್ ವೈರ್ ಆರ್ ಅಲ್ಯೂಮಿನಿಯಂ ವೈರ್ ಅಥವಾ ಐರನ್ ವೈರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೇಚರ್ ಆಫ್ ದ ಮಟೀರಿಯಲ್ ಅಂದ್ರೆ ಯಾವ ವೈರ್ ನ ಯೂಸ್ ಮಾಡ್ತಾ ಇದೀವಿ ಅಂತ. ಓಕೆನಾ, ರೈಟ್? ಸಿಲ್ವರ್ ವೈರ್ ಯೂಸ್ ಮಾಡ್ತಿದ್ವಾ ಅಥವಾ ಗೋಲ್ಡ್ ವೈರ್ ಯೂಸ್ ಮಾಡ್ತಿದ್ವಾ ಅಂತ ಇಂಡಿಕೇಟ್ ಮಾಡುತ್ತೆ. ಇಫ್ ಓಕೆ, ಸೊ ಇಫ್ L is equals to 1 meter and area is equals to 1 meter square ಆಗಿದ್ರೆ ಏನಾಗುತ್ತೆ ಸರ್? R is equals to rho ಅಂತ ಆಗುತ್ತೆ. So that indicates resistivity of a material. Okay, so resistivity of a material is nothing but resistance of a conductor when length of the conductor is 1 meter and area of a cross section of a conductor is 1 meter square ಇದ್ದಾಗ ಅದನ್ನ ನಾವು resistivity ಅಂತ ಕರಿತೀವಿ. But what is the difference ಅಂತ ಹೇಳಿದ್ರೆ, resistance dependent on length of the conductor, area of the cross section and temperature of the conductor. Okay, but resistivity ಅನ್ನೋದು does not depends on length of the conductor, area of a area of a cross section, but this resistivity of a material dependent only on a temperature, dependent only on temperature.
that indicates nature of the material. Okay, so this is the difference between resistivity and resistance. Is that a clear for everybody? Is that a clear for everybody? ಬೇಗ 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 ಹಾ ಸರ್ DPP ಕ್ವಶನ್ ಹೇಗೆ ಡೌನ್ಲೋಡ್ ಮಾಡಬೇಕು ಹೇಳಿ ಸರ್. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಚಿರಂತ್, ಒಂದ್ಸತಿ ನೋಡಿ. ಎಸ್ ಪ್ರಭಾ, ಇಸ್ ಇಟ್ ಎ ಕ್ಲಿಯರ್ ಫಾರ್ ಯು? ಹಾ ಓಕೆ ಮುರುಡೇಶ್, ಓಕೆ ಫೈನ್ ಫೈನ್. ಹಾ ಏ ಭೀಮಪ್ಪ ಯಾವ ನೀವು ಲೈ ಯಾ ಲೇಟ್ ಆಗಿ ಬಂದೇನಾ? ಮಲ್ಕೊಂಡಿದ್ದ ಲೈ, ಅವಾಗಿಂದ ಬಡ್ಕತ್ತಿದ್ದೀನಿ. Resistance opposes the flow of current. Conductance supports the flow of current. Both are inversely proportional. ಯಾವ ಇವೆಲ್ಲ ಲೈ ಅವಾಗಿಂದ ಅಂತ ಬಡ್ಕೋತಿದ್ದೀನಿ, ಮತ್ತೆ ಅದೇ ಕ್ವಶನ್. ರೈಟ್, ಓಕೆ ನಾ ಸೊ ಇದು ಕ್ಲಿಯರ್ ಆಯ್ತಲ್ಲ? ಎಸ್ ಪ್ರಭಾ ಅಂಡ್ ಮುರುಡೇಶ್, ಇಸ್ ಇಟ್ ಎ ಕ್ಲಿಯರ್ ಫಾರ್ ಯು? ರೈಟ್, ಹಾ ಎಸ್ ಓಕೆ ರೈಟ್ ಫೈನ್ ಸರ್. resistivity, what depends on resistivity? Dependent only on a temperature of a conductor and nature of the material. Temperature of a conductor ಅಂತಂದ್ರೆ ಟೆಂಪರೇಚರ್ ವೇರಿ ಆದ್ರೆ ನಮಗೆ ರೆಸಿಸ್ಟಿವಿಟಿ ಅನ್ನೋದು ಸಹಿತ ವೇರಿ ಆಗುತ್ತೆ. ಅದೇ ರೀತಿ ನೇಚರ್ ಆಫ್ ದ ಮಟೀರಿಯಲ್ ಇಂಡಿಕೇಟ್ ಮಾಡುತ್ತೆ. ಓಕೆ, ನೇಚರ್ ಆಫ್ ದ ಮಟೀರಿಯಲ್ ಅಂತ ಹೇಳಿದ್ನಲ್ಲ, ವೈರು ಸಿಲ್ವರ್ ಇಂದ ಮಾಡಿದಿನ ಅಥವಾ ಕಾಪರ್ ಇಂದ ಮಾಡಿದಿನ ಅಥವಾ ಐರನ್ ಇಂದ ಮಾಡಿದಿನ ಅಂತ ತಿಳಿಸುತ್ತೆ. ಓಕೆ, ನಾ ಇಷ್ಟು ಕ್ಲಿಯರ್ ಆಯ್ತು. ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ, ಸಮ್ ಟೈಮ್ಸ್ ನಿಮಗೆ ಲೆಂತ್ ಕೊಡೋ ಬದಲು ನಿಮಗೆ ಡೆನ್ಸಿಟಿ ಅಂತ ಕೊಡ್ತಾರೆ. ಓಕೆನಾ, ಡೆನ್ಸಿಟಿ ಅಂತ ಕೊಡ್ತಾರ. ರೈಟ್, ಸೊ ನೆಕ್ಸ್ಟ್ ನಿಮಗೆ ಲೆಂತ್ ಮತ್ತೆ ಏರಿಯಾ ಬದಲು ಡೆನ್ಸಿಟಿ ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ತೀರಾ ಸರ್? ನಮಗೆ ಗೊತ್ತಿರೋದು ಇಷ್ಟೇ ಸರ್. ಏನು ಸರ್? ರೋಯಲ್ ಡಿವೈಡೆಡ್ ಬೈ ಎ ಮಾತ್ರ ಸರ್, ಅಲ್ವಾ? ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಲೆಂತ್ ಬೈ ಲೆಂತ್ ಅಂತ ಮಲ್ಟಿಪ್ಲೈ ಮಾಡ್ತೀನಿ. ಓಕೆನಾ, ಲೆಂತ್ ಬೈ ಲೆಂತ್, ಇದೇ ಫಾರ್ಮುಲಾಗೆ ಲೆಂತ್ ಬೈ ಲೆಂತ್ ನ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ಏನಾಗುತ್ತೆ ಸರ್? ಇಟ್ ಇಸ್ ರೋ ಎಲ್ ಸ್ಕ್ವೇರ್. ಓಕೆ, ಸೊ ರೋ ಎಲ್ ಸ್ಕ್ವೇರ್, ಇಲ್ಲಿ ಎ ಇಂಟು ಎಲ್, ಏರಿಯಾ ಇಂಟು ಲೆಂತ್ ಏನಾಗುತ್ತೆ ಸರ್? ದಟ್ ಇಸ್ ದ ವಾಲ್ಯೂಮ್, ಅಲ್ವಾ ಸರ್? ದಟ್ ಇಸ್ ದ ವಾಲ್ಯೂಮ್, ರೈಟ್? ಅಂಡ್ ವಿ ನೋ ದಟ್ ಡೆನ್ಸಿಟಿ. ಸೊ ಡೆನ್ಸಿಟಿ ಏನ್ ಹೇಳುತ್ತೆ ಸರ್? ಡೆನ್ಸಿಟಿ ದಟ್ ಇಸ್ ದ ಡಿ. ಅರೆ, ಸೊ ದಟ್ ಇಸ್ ದ ಡಿ, ದಟ್ ಇಸ್ ಈಕ್ವಲ್ಸ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ದಟ್ ಇಸ್ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಅದೇ ನನಗೆ ವಾಲ್ಯೂಮ್ ಬೇಕಂದ್ರೆ ಸರ್, ವಾಲ್ಯೂಮ್ ದಟ್ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ಡೆನ್ಸಿಟಿ ಅಂತ ಬರೀತೀವಿ. ಇಲ್ಲಿ ನಾನು ಅದನ್ನೇ ಬರೆಯೋದು. ಓಕೆ, ಎಸ್. ಸೊ ರೆಸಿಸ್ಟೆನ್ಸ್ ದಟ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಸ್ಕ್ವೇರ್. ಸೊ ವಾಲ್ಯೂಮ್ ಏನ್ ಬರ್ದಿದ್ವಿ ಸರ್? ಇಟ್ ಇಸ್ ಮಾಸ್ ಬೈ ಡೆನ್ಸಿಟಿ. ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡಬಹುದಾ? ಎಸ್ ಸರ್. ಸೊ ರೆಸಿಸ್ಟೆನ್ಸ್ ದಟ್ ಇಸ್ ಈಕ್ವಲ್ಸ್ ಟು ಸರ್ ರೋ ಎಲ್ ಸ್ಕ್ವೇರ್ ಡೆನ್ಸಿಟಿ ಸರ್ ಡಿವೈಡೆಡ್ ಬೈ ಎಂ. ರೈಟ್, ಸೊ ಇದು ಇನ್ ಟರ್ಮ್ಸ್ ಆಫ್ mass and density. Okay, so this is in terms of mass and density. Okay, this is depends on mass and density. Clear? Shankar, why resistivity depends on temperature? ಸ್ವಲ್ಪ ವೇಟ್ ಮಾಡಿ ಶಂಕರ್, ಇಲ್ಲಿ ನಿಮಗೆ ಹೇಳ್ತೇನೆ. Factors affecting resistance of a conductor. Okay, ಸ್ವಲ್ಪ ವೇಟ್ ಮಾಡಿ. Is it clear for you? ಇದು ಯಾವಾಗ ಯೂಸ್ ಮಾಡ್ತೀವಿ? when resistance it is given in terms of length and area. This is in terms of density and mass. Right? And the next one, conductivity. So conductivity ಅಂತಂದ್ರೆ ಏನು? ಇವಾಗ ರೆಸಿಸ್ಟಿವಿಟಿ ಅಂದ್ರೆ ಗೊತ್ತಾಯ್ತಲ್ಲ ಸರ್? ರೆಸಿಸ್ಟಿವಿಟಿ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಗ್ರೂಪ್ ಮಾಡ್ತೀನಿ. ಓಕೆ, ಸೊ ಸ್ವಲ್ಪ ನೀವು ನೋಡ್ಕೊಳ್ಳಿ, ಗ್ರೂಪ್ ಮಾಡ್ತೀನಿ. ಎಸ್, ನೋಡಿ ಲೆಂತ್ ಅಂಡ್ ಏರಿಯಾ ಸಪರೇಟ್ ಇದೆ. ಇನ್ ಪ್ಲೇಸ್ ಆಫ್ ರೋ ಏನ್ ಬಂದಿದೆ ಸರ್? ಇಟ್ ಇಸ್ ಎಂ, ಸೊ ಡಿವೈಡೆಡ್ ಬೈ ಸರ್ ಇಟ್ ಇಸ್ ಎನ್ ಇ ಸ್ಕ್ವೇರ್ ಟೌ. ಓಕೆ, ಅಂಡ್ ಶಂಕರ್ ಕೇಳಿದ್ರು ಸರ್, ವೈ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಡಿಪೆಂಡೆಂಟ್ ಓನ್ಲಿ ಆನ್ ಟೆಂಪರೇಚರ್? ಓಕೆ, ಡಿಪೆಂಡೆಂಟ್ ಓನ್ಲಿ ಆನ್ ಟೆಂಪರೇಚರ್ ಅಂತ ಕೇಳಿದ್ರು. ವೆರಿ ಗುಡ್ ಕ್ವಶನ್. ಸೊ ನೋಡಿ, ಇಲ್ಲಿ ನಮಗೆ ಕ್ವಶನ್ ಏನಿದೆ? ರೆಸಿಸ್ಟಿವಿಟಿ ಅಲ್ವಾ ಸರ್? ರೆಸಿಸ್ಟಿವಿಟಿ ಇವನ್ ನೋಡಿ, ಮಾಸ್ ಆಫ್ ಎಲೆಕ್ಟ್ರಾನ್. ಓಕೆ, ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು ಸರ್? ಇಟ್ ಇಸ್ 9.1 into 10 power minus 31 kg. ಇದು ಕಾನ್ಸ್ಟೆಂಟ್ ವೇರಿ ಆಗತ್ತಾ? ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಇರುತ್ತಾ, ವೇರಿ ಆಗತ್ತಾ? ಹೇಳಿ ಹೇಳಿ ಬೇಗ. ಮಲ್ಲಿಕಾರ್ಜುನ್ ಸರ್ ಪ್ಲೀಸ್. ಏನು ಓಲ್ಡ್ ಇಯರ್ ಬ್ಯಾಚ್ ಕಾವೇರಿ ಸೆಕೆಂಡ್ PUC ಯಾವ್ದು DPP-ನಾ? ಇವಾಗ ಹೇಳಕ್ಕಾಗಲ್ಲ. ಓಕೆ, ಸೊ ಇವಾಗ ಹೇಳಕ್ಕಾಗಲ್ಲ, ಆಲ್ರೆಡಿ ಅದು ಆಗ್ಬಿಟ್ಟಿದೆ. ಇವಾಗ ನಮಗೆ ಹೇಳಕ, ಅದು ಎಕ್ಸ್ಪೈರ್ಡ್ ಬ್ಯಾಚ್. ಅದು ಹೇಳಿ ಹೇಳಿ ಬೇಕಾ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಸೇಮ್ ಇರುತ್ತಾ, ಚೇಂಜ್ ಆಗತ್ತಾ? ಮಾಸ್ ಆಫ್ ದ ಎಲೆಕ್ಟ್ರಾನ್ ಸೇಮ್ ಇರುತ್ತಾ, ಚೇಂಜ್ ಆಗತ್ತಾ? ಹೇಳಿ ಬೇಗ ಬೇಗ. ಹಾ, ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ, ದಟ್ ಇಸ್ ಗುಡ್, ದಟ್ ಇಸ್ ಗುಡ್. ಹಾ ಹಾ, ಎವಿಲ್ SG8473. ಎಸ್ ಎಸ್, ದರ್ ಇಸ್ ಅ ಪಾಸಿಬಿಲಿಟಿ, ಯು ಕ್ಯಾನ್ ಗೆಟ್ ಇಟ್ ಕಾನ್ಸ್ಟೆಂಟ್. ರೈಟ್, ನಾನು ನಂಬರೇ ಹೇಳ್ತಿದ್ದೀನಲ್ಲ. ಓಕೆ, ಸೊ ನಾನು ನಂಬರ್ ಹೇಳ್ತೇನೆ ಎಷ್ಟು? 9.1 into 10 power minus 31 kg. ಇಟ್ ರಿಮೈನ್ ಸೇಮ್. ಎಸ್, ದಿಸ್ ಇಸ್ ರಿಮೈನ್ ಸೇಮ್. ಅಂಡ್ N indicates electron density ಅಂತ ಹೇಳ್ತೀವಿ. ಸೊ ದಿಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆಲ್ಸೋ ರಿಮೈನ್ ಸೇಮ್. ಒಂದೊಂದು ಕಾಪರ್ಗೆ ಮತ್ತೆ ಐರನ್ಗೆ ಮತ್ತೆ ಏನೋ ಸಿಲ್ವರ್ಗೆ ಗೋಲ್ಡ್ಗೆ ಪರ್ಟಿಕ್ಯುಲರ್ ನಂಬರ್ ಇರುತ್ತೆ, ನಂಬರ್ ಡೆನ್ಸಿಟಿ ಅಂತ ಕರಿತೀವಿ ಅದನ್ನ, ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ರಿಮೈನ್ ಸೇಮ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ರಿಮೈನ್ ಸೇಮ್.
ಅಂಡ್ ಇ ಅಂದ್ರೇನು ಸರ್? ಇಟ್ ಈಸ್ ಚಾರ್ಜ್ ಆನ್ ಎಲೆಕ್ಟ್ರಾನ್. ಓಕೆ, ಸೊ ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟು ಸರ್? ಇಟ್ ಇಸ್ 1.602 ಇಂಟು 10⁻−19. ಶಾರ್ಟ್ ಆಗಿ ನಾವು ಯಾವ ತರ ಬರಿತೀವಿ ಸರ್? ಇಟ್ ಇಸ್ 1.6 ಇಂಟು 10⁻−19 ಕೂಲಮ್ ಅಂತ ಬರಿತೀವಿ. ಅಂಡ್ ಇವಾಗ ಹೇಳಿ, ಚಾರ್ಜ್ ಆನ್ ಎಲೆಕ್ಟ್ರಾನ್, ದಟ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಆನ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಾನ್. ಓಕೆ, ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರುತ್ತಾ, ಚೇಂಜ್ ಆಗುತ್ತಾ? ಹೇಳಿ 1.67. ಓಕೆ, 1.6 ಇಂಟು 10⁻−19 ಕೂಲಮ್ ಅನ್ನೋದು ಸೇಮ್ ಇರುತ್ತಾ, ಚೇಂಜ್ ಆಗುತ್ತಾ? ಹೇಳಿ ಪಟ್ ಅಂತ ಹೇಳಿ. ಚಂದ್ರ ಹೆಂಗ್ ವೇರಿ ಆಗುತ್ತೋ ಕಾನ್ಸ್ಟೆಂಟ್ಸ್ ಅವೆಲ್ಲ. ಮ್ಯಾಗ್ನೆಟ್ ಆಫ್ ಅ ಚಾರ್ಜ್, ಮಾಸ್ ಆಫ್ ಎಲೆಕ್ಟ್ರಾನ್, ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ನ್ಯೂಟ್ರಾನ್, ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಸೇಮ್. ಓಕೆ, ಎಷ್ಟು? 1.6 ಇಂಟು 10⁻−19. ವೇರಿಯಬಲ್ ಕ್ವಾಂಟಿಟಿ ಯಾವುದು? ಓನ್ಲಿ ದಿಸ್ ಒನ್. ಸೊ ಇಲ್ಲಿ ರೆಸಿಸ್ಟಿವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ relaxation time. Okay, so what do you call this one? Relaxation time. So what is this relaxation time sir? ಇವಾಗ ಕ್ವೆಶ್ಚನ್ ನಿಮ್ದು. ಓಕೆ, ವಾಟ್ ಇಸ್ ದ ರಿಲ್ಯಾಕ್ಸೇಷನ್ ಟೈಮ್ ಸರ್? ರಿಲ್ಯಾಕ್ಸ್ ಮಾಡುತ್ತೆ ಎಲೆಕ್ಟ್ರಾನು, ಅದಕ್ಕೆ ನಾವು ಕರೆಯೋದು ರಿಲ್ಯಾಕ್ಸೇಷನ್ ಟೈಮ್ ಅಂತ? ನೋ, ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಅದಲ್ಲ. ರಿಲ್ಯಾಕ್ಸೇಷನ್ ಟೈಮ್ ಇಸ್ ನಥಿಂಗ್ ಬಟ್ ದ ಆವರೇಜ್ ಟೈಮ್ ಟೇಕನ್ ಬೈ, ಓಕೆ, ದ ಆವರೇಜ್ ಟೈಮ್ ಟೇಕನ್ ಬೈ ದ ಆಲ್ ದ ಎಲೆಕ್ಟ್ರಾನ್ ಟು ಮೂವ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ದಟ್ ಈಸ್ ನೆಗೆಟಿವ್ ಎಂಡ್ ಟು ಪಾಸಿಟಿವ್ ಎಂಡ್ ಹೋಗಕ್ಕೆ ಎಷ್ಟು ಆವರೇಜ್ ಟೈಮ್ ತಗೊಳುತ್ತೆ, ಅದನ್ನ ನಾವು ಏನಂತ ಕರಿತೀವಿ? ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಆ ರಿಲ್ಯಾಕ್ಸೇಷನ್ ಟೈಮ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ? ಟೆಂಪರೇಚರ್ ನೋಡಿ. ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ನಮಗೆ ಲೆಟ್ಸ್ ಸೇ ಒಂದು 30 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳಿ ಟೆಂಪರೇಚರ್. ಓಕೆ, ಟೆಂಪರೇಚರ್ ಆಫ್ ದ ಕಂಡಕ್ಟರ್ ನಮಗೆ ಒಂದು 30 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳಿ. ಅವಾಗ ಎಲೆಕ್ಟ್ರಾನ್ ಏನಾಗುತ್ತೆ? ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಮೂವ್ ಆಗ್ತಿರುತ್ತೆ. ಮೂವ್ ಆಗೋ ಟೈಮಲ್ಲಿ ನಮ್ಗೆ ಏನ್ ಸಿಗುತ್ತೆ ಸರ್? ಅಲ್ಲಿ ಫಿಕ್ಸ್ಡ್ ಆಯನ್ಸ್ ಅಂತ ಇರುತ್ತೆ. ದಟ್ ಇಸ್ ಅ ಪಾಸಿಟಿವ್. ಓಕೆ, ಸೊ ಪಾಸಿಟಿವ್ಗೆ ಡಿಕ್ಕಿ ಹೊಡಿತಾ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಒಂದು ಕೊಡೋದು, ಆಮೇಲೆ ಇನ್ನೊಂದು ಕೊಡೋದು, ಆಮೇಲೆ ಫೈನಲ್ ಆಗಿ ನೆಗೆಟಿವ್ ಎಂಡ್ ಇಂದ ಪಾಸಿಟಿವ್ ಎಂಡಿಗೆ ಮೂವ್ ಆಗ್ತಿರುತ್ತೆ. ಕರೆಕ್ಟಾ? ಸೊ ಇವಾಗ ನಾನು ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಫಾಸ್ಟ್ ಆಗಿ ಮೂವ್ ಆಗೋಕೆ ಹೋಗುತ್ತೆ, ಬಟ್ ಏನಾಗುತ್ತೆ? ಡಿಕ್ಕಿ ಹೊಡಿಯುತ್ತೆ, ಮತ್ತೆ ಮೂವ್ ಆಗುತ್ತೆ, ಡಿಕ್ಕಿ ಹೊಡಿಯುತ್ತೆ. ಇವಾಗ ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ? ದಟ್ ಇಂಡಿಕೇಟ್ಸ್ ಎನರ್ಜಿ, ಹೀಟ್ ಎನರ್ಜಿ. ಈ ಹೀಟ್ ಎನರ್ಜಿ ಏನಾಗುತ್ತೆ? ಹೀಟ್ ಅನ್ನೋದೇನು? ಇಟ್ ಇಸ್ ದ ಎನರ್ಜಿ. ಆ ಎನರ್ಜಿನ ಪಡ್ಕೊಂಡಿರುವಂತ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಎಕ್ಸೈಟೆಡ್ ಆಗಿ ಮೂವಿಂಗ್ ಫಾಸ್ಟ್ ಅಂದ್ರೆ ದ ಕೊಲಿಷನ್ ಬಿಟ್ವೀನ್. ಓಕೆ, ಸೊ ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಏನಾಗುತ್ತೆ? ಡಿಗ್ರೀಸ್ ಆಗುತ್ತೆ ಫಾಸ್ಟ್. ನೋಡಿ ಫಸ್ಟ್ ಯಾವ ತರ ಹೋಗುತ್ತೆ? ನಿಧಾನ 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಓಕೆ, ನಿಧಾನವಾಗಿ ಡಿಕ್ಕಿ ಹೊಡಿತಿತ್ತು. ಲೆಟ್ಸ್ ಸೇ 3 ಸೆಕೆಂಡ್ ತಗೊಳ್ತಾ ಇತ್ತು. ಓಕೆ, 3 ಸೆಕೆಂಡ್ ತಗೊಳ್ತಾ ಇತ್ತು. ಇವಾಗ ಟೆಂಪರೇಚರ್ ನ ಜಾಸ್ತಿ ಮಾಡಿದ್ವಿ, ಅವಾಗ ಏನಾಗುತ್ತೆ? ಫಾಸ್ಟ್ ಆಗಿ ಡಿಕ್ಕಿ ಹೊಡಿತೆ. ಇಲ್ಲಿ ಟೈಮ್ ಅನ್ನೋದು ಇನ್ಕ್ರೀಸ್ ಆಯ್ತಾ, ಡಿಗ್ರೀಸ್ ಆಯ್ತಾ? ಫಸ್ಟ್ 3 ಸೆಕೆಂಡ್ ತಗೊಳ್ತಾ ಇತ್ತು, ಇವಾಗ ಫಾಸ್ಟ್ ಆಗಿ 1 ಸೆಕೆಂಡ್ ತಗೊಳ್ತದೆ. ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಡಿಗ್ರೀಸ್ ಆಯ್ತು. ವೆನ್ ಸೊ ಟೆಂಪರೇಚರ್ ಅನ್ನೋದು ಇನ್ಕ್ರೀಸ್ ಆದ್ರೆ ಸೊ ರಿಲ್ಯಾಕ್ಸೇಷನ್ ಟೈಮ್ ಡಿಗ್ರೀಸ್. ಇದು ರಿಲ್ಯಾಕ್ಸೇಷನ್ ಟೈಮ್ ಡಿಗ್ರೀಸ್ ಆದ್ರೆ ರೆಸಿಸ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂಡ್ ವಿ ನೋ ದಟ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟಿವಿಟಿ, ದೇರ್ ಫೋರ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಇದಕ್ಕೆ ಶಂಕರ್ ನಿಮ್ಮ ಡೌಟ್ ಕ್ಲಾರಿಫೈ ಆಯ್ತಾ ಸರ್? ನಾನು ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಹಾ, ದೀಪು ನಿಮಗೆ ಆದಷ್ಟು ಬೇಕು ಒಂದು ವಿಡಿಯೋ ಬರುತ್ತೆ. ಓಕೆನಾ? ಸೊ ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಆ ವಿಡಿಯೋ ನೋಡಿ. ನಾನೇ ಮಾಡಿರೋದು ಆ ವಿಡಿಯೋ. ಓಕೆ, ಸೊ ನಾನೇ ಮಾಡಿರೋದು ಆ ವಿಡಿಯೋನ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ರೈಟ್, ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಓಕೆ, ಸೊ ಎಲ್ಲರೂ ಕ್ಲಿಯರ್ ಆಯ್ತಾ? ಯಾಕೆ ರಿಲ್ಯಾಕ್ಸೇಷನ್ ಟೈಮ್ ಡಿಗ್ರೀಸ್ ಆಗುತ್ತೆ ವೆನ್ ಟೆಂಪರೇಚರ್ ಇನ್ಕ್ರೀಸ್ ಆದಾಗ? ಓಕೆ, ನಾ ನೆಕ್ಸ್ಟ್ ಒನ್ ನೋಡಿ. ಸೊ ಕಂಡಕ್ಟಿವಿಟಿ ಅಂದ್ರೆ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂದ್ರೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಕಂಡಕ್ಟಿವಿಟಿ ಇಟ್ ಇಸ್ ಗಿವನ್ ಬೈ sigma and it is inversely proportional to resistivity. Okay, it is the property. Okay, it is also property of a conductor. And ಇಲ್ಲಿ ನಾವು ಯಾವ ತರ ಬರಿಬಹುದು ರೆಸಿಪ್ರೋಕಲ್ ಅಂತ ಹೇಳಿದ್ರೆ? ಸರ್ ಇಟ್ ಇಸ್ ne² ಸೊ ಡಿವೈಡೆಡ್ ಬೈ m ಅಂತ ಬರಿಬಹುದು. ಓಕೆ, ಇಷ್ಟು ಬರಿಬಹುದು. ಓಕೆ, ಸೊ ಇಷ್ಟು ಕಂಡಕ್ಟಿವಿಟಿ ಬಗ್ಗೆ ಆಯ್ತು. ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂತ ಹೇಳಿದ್ರೆ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಲ್ರೆಡಿ ಬರ್ದಿದ್ವಿ. ಸೊ ದಟ್ ಇಸ್ r is equals to rho l divided by a. ಈ ತರ ಬರಿಬಹುದು. ಸೊ r ರೋ ಎಲ್ ಸ್ಕ್ವೇರ್ ಸೊ ಡೆನ್ಸಿಟಿ ಡಿವೈಡೆಡ್ ಬೈ ಮಾಸ್, ಈ ತರ ಬರಿಬಹುದು. ಸರ್ ಇಟ್ ಇಸ್ ಸೊ ಎಂ ಎಲ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ ಎ. ಇಷ್ಟು ಫಾರ್ಮುಲಾಸ್ ರೆಸಿಸ್ಟೆನ್ಸ್. ಓಕೆ, ಸೊ ಇಷ್ಟು ಫಾರ್ಮುಲಾಸ್ ರೆಸಿಸ್ಟೆನ್ಸ್ ಇದೆ. ಕ್ಲಿಯರ್ ಎಲ್ಲರಿಗೂ? ಓಕೆ, ದೀಪು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಯು. ಎಲ್ಲರೂ ಕ್ಲಿಯರ್ ಆಯ್ತಾ? ಬೇಗ 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 ರೆಸ್ಪಾನ್ಸ್ ಮಾಡಿ. ಎಸ್, ದಿಸ್ ಇಸ್ ಎಷ್ಟು 1 2 3 4 5. ದಿಸ್ ಇಸ್ ದ 5th ಸ್ಲೈಡ್. ಓಕೆ, 5th ಸ್ಲೈಡ್ ಎಲ್ಲರೂ ಕ್ಲಿಯರ್ ಆಯ್ತಾ? ಡು ಯು ಹ್ಯಾವ್ ಎನಿ ಕ್ವಶನ್ಸ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್? ಓಕೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನೇಚರ್ ಆಫ್ ದ ಮಟೀರಿಯಲ್, ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಆಫ್ ಅ ಕಂಡಕ್ಟರ್, ಅಂಡ್ ಆಲ್ಸೋ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಇದನ್ನ ನೋಡಿ ಹೇಳ್ಬೋದು.
ಓಕೆ, ಸೊ ಇಲ್ಲಿ ಲೆಂತ್ ಆಫ್ ದ ಕಂಡಕ್ಟರ್ ಇದೆಲ್ಲ ಕಾನ್ಸ್ಟೆಂಟ್. ಯಾವ್ದು ಕಾನ್ಸ್ಟೆಂಟ್ ಸರ್? ಸೊ ಕಾನ್ಸ್ಟೆಂಟ್ ಯಾವುದು ಸರ್? ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, ನಂಬರ್ ಡೆನ್ಸಿಟಿ ಇಸ್ ಕಾನ್ಸ್ಟೆಂಟ್, ಚಾರ್ಜ್ ಆನ್ ಎಲೆಕ್ಟ್ರಾನ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. Dependent only on a length of the conductor, area of a cross section, and this is the nature of the material, and the relaxation time andre that is dependent on a temperature. Therefore, it is dependent on temperature also. Right? Okay. So now, sir, how are you solving chemistry questions? Huh? Okay, ನೀವು ಅವ್ರು ಕೇಳ್ತಾರದ? Okay, fine. ಯಾರು ಸರ್? I square ಎಲ್ಲಿ ಬಂತು? ಇದು I square ಅಲ್ವೋ? L square, L ಲೆಂತ್. ಓಕೆ, ಸೊ ಲೆಂತ್, ದಿಸ್ ಇಸ್ ಲೆಂತ್. ಚತುರ್, ದಿಸ್ ಇಸ್ ಲೆಂತ್, ನಾಟ್ ಐ. ರೈಟ್? ಎಲ್ಲರೂ ಕ್ಲಿಯರ್ ಆಯ್ತಾ? ಎಸ್, ಒಂದ್ಸತಿ ನಮ್ಮ ಬೆಂಕಿ ಬಿರಿಗಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಡಿ. ಯಾಕೆ ನಮ್ಮ ಆರ್ಮಿ ಸೈಲೆಂಟ್ ಆಗ್ಬಿಡ್ತಲ್ಲ, ಯಾಕೆ? ಹಾ, ಫಸ್ಟ್ ಪಿ ಗೆ ಲೈವ್ ಯಾವಾಗ? ಸೆಕೆಂಡ್ ಪಿ ಕಂಪ್ಲೀಟ್ ಆದ್ಮೇಲೆ. ಹಾ ಸರ್, ಇಸ್ ದಿಸ್ ಕ್ವಶನ್ಸ್ ಎನಫ್ ಫಾರ್ ದಿಸ್ ಚಾಪ್ಟರ್ ಆರ್ ಶುಡ್ ಐ ಪ್ರಾಕ್ಟೀಸ್ ಮೋರ್? ಇದನ್ನ ಫಸ್ಟ್ ಅಟೆಂಡ್ ಮಾಡಿ. ಓಕೆ, ಸೊ ನಿಮಗೆ ಯಾವ ತರ ಫೀಲ್ ಆಗ್ತಾ? ಈಸಿ ಫೀಲ್ ಆದ್ರೆ ಓಕೆ, ದಟ್ ಇಸ್ ಫೈನ್. ನಿಮಗೆ ಏನಾದ್ರೂ ಕಷ್ಟ ಆಗ್ತಿದ್ರೆ ಯು ಹ್ಯಾವ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ಕ್ವಶನ್ಸ್. ಓಕೆ, ಎಸ್, ಕಮಾನ್. ಎಸ್, ಬರ್ಲಿ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ, ಕಂಡಕ್ಟಿವಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದರಲ್ಲಿ ನೋಡಿ, ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇದನ್ನ ಯಾವ ತರ ಬರ್ತೀವಿ ಸರ್? ದ ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೆನ್ಸಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರ್ತೀವಿ ಸರ್? ಇಟ್ ಇಸ್ ಜೆ ವೆಕ್ಟರ್, ಸೊ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ ಸರ್, ಸೊ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯಾವ ತರ ಬರೀಬಹುದು ಸರ್? ಜೆ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಇ ವೆಕ್ಟರ್. ಓಕೆ, ಎಸ್ ಸರ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಡೈರೆಕ್ಟ್ ಆಗಿ ಕ್ವಶನ್ ಕೇಳುವಂತ ಸಾಧ್ಯತೆ ಇದೆ ನಿಮ್ಮ KCET ಗೆ. ಡನ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ಸರ್, ಇಲ್ಲಿ ಕಂಡಕ್ಟೆನ್ಸ್ ಕೊಟ್ಟಿದ್ರಲ್ಲ, ವಾಟ್ ಇಫ್ ದೇ ಆಸ್ಕ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ? ಅಂಡ್ ವಿ ನೋ ದಟ್ ಸೊ ಕಂಡಕ್ಟಿವಿಟಿ ಇಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1 ಡಿವೈಡೆಡ್ ಬೈ ರೆಸಿಸ್ಟಿವಿಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಜೆ ವೆಕ್ಟರ್ ಡಿವೈಡೆಡ್ ಬೈ ಇ ವೆಕ್ಟರ್. ರೈಟಾ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಏನ್ ಬರುತ್ತೆ ಸರ್? ಇಟ್ ಇಸ್ ಇ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ರೋ ಜೆ ವೆಕ್ಟರ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್. So this is in terms of conductance, this is in terms of this is in terms of conductivity, and this is in terms of resistivity. Clear? Yes, very good. J rho E ಎಲ್ಲ J rho E ಇಲ್ಲ ಉಲ್ಟಾ ಬರ್ದಿದ್ಯಾ ನೀನು? ಇಲ್ಲಿ ನೋಡಿ, ಸಿಗ್ಮಾ ಜೆ ಅಲ್ಲ, ಜೆ ಇದ್ಯಾವುದು ಸಿಗ್ಮಾ, ನಾಟ್ ರೋ. ಇಲ್ಲಿ ರೋ ಇದೆ ನೋಡಿ. ಓಕೆ, ಸೊ ಆದಿತ್ಯ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು. ಎಸ್, ವೆಕ್ಟರ್ ಫಾರ್ಮ್ಸ್ ಆಫ್ ಓಮ್ಸ್ ಲಾ ಅಂತ ಹೇಳ್ಬೋದು ಇದನ್ನ. ವೆಕ್ಟರ್ ಫಾರ್ಮ್, ಸೊ ವೆಕ್ಟರ್ ಫಾರ್ಮ್ ಅರೆ ಥಿಕ್ನೆಸ್ ತುಂಬಾ ಕಮ್ಮಿ ಆಯ್ತಲ್ಲ, ಸ್ವಲ್ಪ ಜಾಸ್ತಿ ಮಾಡ್ಬಿಡೋಣ. ಏನೋ, ದಿಸ್ ಇಸ್ ದ ವೆಕ್ಟರ್ ಫಾರ್ಮ್. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ. ಓಕೆ, ಸೊ ಆಫ್ ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ. ಓಕೆ, ಡನ್. ಓಕೆ, ಸೊ 13th one ಮುಗೀತು. ಸರ್, ಇಫ್ ವಿ ಸಾಲ್ವ್ ಕ್ವಶನ್ಸ್ you are providing will be more than enough for KCET to score 100,000? No. Alesh, no. It will help you to score better. Okay, it will help you to score better. Honest ಆಗಿ ಹೇಳ್ತಾ ಇದ್ದೀನಿ. ಓಕೆ, ರೈಟ್. ದೀಪು, ನಿಮಗೆ ಕೇಳಿಸ್ತಿದೆ ನಾನು ಹೇಳೋದು ಗೊತ್ತಿಲ್ಲ. ಓಕೆ, ಸ್ವಲ್ಪ ಜಾಣ್ರಾಗಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋನ ವಾಚ್ ಮಾಡಿ. ಇಲ್ಲಿ ನನಗೆ ಒನ್ ಶಾರ್ಟ್ ಲೆಕ್ಚರ್ ಆಗಿದ್ದರಿಂದ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮೊಬ್ಬರಿಗೆ ಆನ್ಸರ್ ಮಾಡ್ತಾ ಕೂಡಕ್ಕಾಗಲ್ಲ. ಸೊ ಕಾನ್ಸಂಟ್ರೇಷನ್ ಮಾಡಿ. ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್, ಕಾನ್ಸಂಟ್ರೇಟ್ ಆನ್ ದ ಸೆಷನ್. ನಿಮ್ಗೆ ಇದೇ ಕ್ವಶನ್ ಕೇಳೋದಿತ್ತಂದ್ರೆ ನಾಳೆ ಇಲ್ಲ ನಾಡಿದ್ದು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಆ ವಿಡಿಯೋ ನೋಡಿ. ಇಫ್ ಪಾಸಿಬಲ್ ಇವತ್ತೇ ಅಪ್ಲೋಡ್ ಆಗುತ್ತೆ. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಯಾವ್ದುಲೇ ಸರ್? ಕಂಡಕ್ಟರ್ ಅಂಡ್ ಟೆಂಪರೇಚರ್. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂಡ್ ಟೆಂಪರೇಚರ್. ಸೊ ನಾನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳಿದಾಗ ನಿಮ್ಗೆ ಹೇಳಿದೆ, ಏನಂತ ಹೇಳಿದೆ ಸರ್? resistance of a conductor depends on length of the conductor. Yes sir. Resistance of a conductor depends on area of a cross section of a conductor. Yes sir. And rho, resistance of a conductor depends on yadr mele temperature of the conductor. Yes sir. And the last one, the resistance of a conductor depends on nature of the material. Yes sir. Ali third point anta helidnala, resistance of a conductor dependent on temperature anta helida. Sir, how anta helidra? How anta helidra? Sir, I have recently joined the PW app, but I could not watch a single video of the past. It's showing an error. Please connect the backend team. Okay, student support ಅಂತ ಇರುತ್ತೆ, ಅದನ್ನ ನೋಡಿ. Okay, does it will come in this channel? ಯಾವುದು ಪುನೀತ್? ಏನಾದ್ರು ಕ್ವಶನ್ ಕೇಳಿದ್ರ ಪುನೀತ್?
ಈ ಚಾನಲ್ PW ಅದು ನಾನು ಹೇಳಿದ್ನಲ್ಲ ಅದ್ರ ಆ ವಿಡಿಯೋ ಬಗ್ಗೆನಾ, ಅದು ನಿಮಗೆ PW ಕನ್ನಡ ಮೇನ್ ಚಾನಲ್ ಬರ್ಬೋದು. ಓಕೆ, ಮೇನ್ ಚಾನಲ್ ಬರೋ ಚಾನ್ಸಸ್ ಇದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಪ್ರದೀಪ್ ಬುಕ್ ಯಾವ್ದು ರೆಫರ್ ಮಾಡಬೇಕು, ಒಂದು ವಿಡಿಯೋ ಮಾಡ್ತೀನಿ. ಯಾವ ಸ್ಟಡಿ ಮಟೀರಿಯಲ್ ರೆಫರ್ ಮಾಡಬೇಕು, ಟೈಮ್ ಟೇಬಲ್ ಯಾವ ತರ ಫಾಲೋ ಮಾಡಬೇಕು, ಯಾವ ತರ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಬೇಕು, ಎಲ್ಲ ಒಂದೊಂದೇ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಕಂಟೆಂಟ್. ಓಕೆ, ರೈಟ್. ಸೊ ಇವಾಗ ಟೆಂಪರೇಚರ್ ಅಂತ ಹೇಳಿದ್ನಲ್ಲ, ಸೊ ಯು ರಿಮೆಂಬರ್. ಓಕೆ, ಸೊ ಯು ರಿಮೆಂಬರ್. So resistance of the conductor. Okay, so this is final resistance. Okay, so this is final resistance of a conductor. So that is given by initial resistance of a conductor, that is RO, that is initial resistance of a conductor. And the next one, so 1 plus alpha, so this is the delta T, where so delta T is nothing but that is the T2 minus T1 and the variable. Okay, so T1 is initial temperature and T2 is the final temperature, and where RF is the final resistance when temperature T2, R0 is the initial resistance when temperature is T1. Okay, clear? Mahayuddha series. Okay, Captain Ironicka ನಾನು ಬರ್ತಿಲ್ಲ ನಿಮ್ಮ ಹೆಸರು ಓದಕ್ಕೆ. Captain. Okay, Captain. Okay, sir, then how this video will be useful? Improve your theoretical knowledge, how to answer your questions, how to revise your lecture properly, and solving important questions. ಈ ತರ ಮಾಡಿದಾಗ ನಿಮಗೆ ಕ್ವಶನ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಬೇಸಿಕ್ ಸೆನ್ಸ್ ಅನ್ನೋದು ನಿಮಗೆ ತಿಳಿಸುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಇಷ್ಟಾದ್ಮೇಲೆ ವಾಟ್ ಇಸ್ ದಿಸ್ ಆಲ್ಫಾ? ಸರ್, ಆಲ್ಫಾ ಇಸ್ ನಥಿಂಗ್ ಬಟ್ ಟೆಂಪರೇಚರ್ ಕೋಎಫಿಷಿಯಂಟ್. ಓಕೆ, ಟೆಂಪರೇಚರ್ ಕೋಎಫಿಷಿಯಂಟ್. ಓಕೆ, ಸೊ ದಿಸ್ ಇಸ್ ದ ಟೆಂಪರೇಚರ್ coefficient. Okay, so temperature coefficient. Okay sir, so temperature coefficient. Okay, so temperature coefficient. Okay, done sir. ಈ ಫಾರ್ಮುಲಾ ಅರ್ಥ ಆಯ್ತಾ? ಅಂಡ್ ಇಲ್ಲಿ ನಿಮಗೆ ಕೇಳ್ತಾರೆ, ಯಾವ ತರ ಕೇಳ್ತಾರೆ ಗೊತ್ತಾ? ನಿಮಗೆ ಒಂದು ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ. ಓಕೆ ಸರ್, ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ. ನೋಡಿ, ದಿಸ್ ಇಸ್ ದ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಕೊಡ್ತಾರೆ. ವಾಕ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಕೊಡ್ಬೋದು ಅಥವಾ ರೆಸಿಸ್ಟಿವಿಟಿ ಕೊಡ್ಬೋದು. And along x-axis ಅಲ್ಲಿ temperature ಕೊಡ್ತಾರೆ. Okay, so temperature ಕೊಡ್ತಾರೆ, and they'll ask you to identify which one is conductor, which one is insulator, which one is ಯಾವುದು insulator ಅಂತ ಕೇಳ್ತಾರೆ. Okay, which one is conductor? Metals. Okay, ಯಾವುದು ಮೆಟಲ್, ಯಾವುದು ನಿಮಗೆ ಇನ್ಸುಲೇಟರ್. ಓಕೆ, ಅಲಾಯ್ ಅಂತಾನೆ ಕೇಳ್ತಾರೆ. ಓಕೆ, ಇನ್ಸುಲೇಟರ್ಗಂತೂ ನಮಗೆ ತುಂಬಾ ರೆಸಿಸ್ಟಿವಿಟಿ ಇರುತ್ತೆ, ದಟ್ ಇಸ್ ಇಗ್ನೋರೇಬಲ್. ಮೇನ್ ಆಗಿ ನಿಮಗೆ ಮೆಟಲ್ ಯಾವುದು, ಆಮೇಲೆ ಅಲಾಯ್ಸ್ ಯಾವುದು, ಅಂಡ್ ಸೆಮಿಕಂಡಕ್ಟರ್ಸ್ ಯಾವುದು ಅಂತ 3 ಕ್ವಶನ್ ಕೇಳ್ತಾರೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ. ಓಕೆನಾ? ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ಕೇಳಿದಾಗ ನಿಮಗೆ 3 ಯಾವ ರೀತಿ ಬರಬೇಕು. ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿದಿಲ್ಲ. ಎಸ್ ಸರ್, ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ ಸರ್? ರೆಸಿಸ್ಟೆನ್ಸ್ ಇಟ್ ಇಸ್ ಗಿವೆನ್ ಬೈ ಸರ್, ಇಟ್ ಇಸ್ ML, ಸೊ ಡಿವೈಡೆಡ್ ಬೈ NE ಸ್ಕ್ವೇರ್ ಟೌ ಇಂಟು A. ರೈಟ್. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ರೋ L ಡಿವೈಡೆಡ್ ಬೈ A ಅಂತ ಬರೀಬಹುದು. ಇಲ್ಲಿ ನಿಮಗೆ y ಆಕ್ಸಿಸ್ ಅಲ್ಲಿ ಸೊ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಕೊಟ್ಟು ನಿಮಗೆ ಅಲಾಂಗ್ ಎಕ್ಸಿಸ್ ಅಲ್ಲಿ ಟೆಂಪರೇಚರ್ ಕೊಡ್ತಾರೆ. ಫಸ್ಟ್ ಒನ್ ಮೆಟಲ್ಸ್ಗೆ ಕೇಳೋಣ. ಓಕೆ, ಸೊ ಮೆಟಲ್ಗೆ ಹೇಳೋಣ. ಸೊ ಮೆಟಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, ಲೆಂತ್ ಆಫ್ ಎಲೆಕ್ಟ್ರಾನ್ ಇಸ್ ಕಾನ್ಸ್ಟೆಂಟ್, ಅಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಇಸ್ ನಂಬರ್ ಡೆನ್ಸಿಟಿ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಅಂಡ್ E is also constant, and area of a cross section is also constant. And ಇಲ್ಲಿ so resistance, okay, so is inversely proportional to the tau. Right, ಇಲ್ಲಿ so resistivity is also inversely proportional to the tau. And what if I increase the temperature? Okay, so what if I increase the temperature? What happens to the what happens to the relaxation time ಏನಾಗುತ್ತೆ? If I increase the temperature, what happens to the relaxation time? ಹೇಳಿ ಬೇಗ. Very good, Murdesh. Wonderful. Shankar, collision takes place. Yes, exactly. UN. Yes, ಬೇಗ ಹೇಳಿ. ಸೊ ಇಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಎಸ್ ಸರ್, ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸ್ ಆಗುತ್ತಾ? ನೋ, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ರಿಲ್ಯಾಕ್ಸೇಷನ್ ಕಮ್ಮಿ ಆಗುತ್ತೆ. ಸೊ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತೆ. ಓಕೆ, ಸೊ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತೆ, ಅಂಡ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಸೊ ರೆಸಿಸ್ಟಿವಿಟಿ ಸಹ ಇನ್ಕ್ರೀಸ್ ಆಗುತ್ತೆ. ರೈಟ್, ಬಟ್ ಇಲ್ಲಿ ನೀವು ನೋಡಿದ್ರೆ ಸೊ ಇನಿಷಿಯಲ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ. ಓಕೆ, ಸೊ ಇನಿಷಿಯಲ್ ರೆಸಿಸ್ಟೆನ್ಸ್ ಇದೆ ಆರ್ ನಾಟ್ ಅಂತ. ಗ್ರಾಫ್ ಯಾವ ತರ ಬರುತ್ತೆ ಸರ್? ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ML NE ಸ್ಕ್ವೇರ್ A ಅಂತಿದೆಯಲ್ಲ, ಸೊ ಸಮ್ ವ್ಯಾಲ್ಯೂಸ್ ಇರುತ್ತೆ. ಸಮ್ ವ್ಯಾಲ್ಯೂಸ್ ಇರೋದ್ರಿಂದ ನಮ್ಮ ಗ್ರಾಫ್ ಯಾವ ತರ ಬರುತ್ತೆ? ಈ ತರ ಬರುತ್ತೆ. ಓಕೆ, ಸೊ ಕರ್ವ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕರ್ವ್, ಈ ತರ ಬರುತ್ತೆ. ಸೊ ಇಲ್ಲಿ ಇನ್ನೊಂದ್ಸತಿ ಬರೀತೀನಿ, ಈ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಮೆಟಲ್ಸ್ ಅಂತ ಬರೀತೀನಿ. ಓಕೆನಾ? ಸೊ ದಿಸ್ ಇಸ್ ದ ಮೆಟಲ್.
ಡನ್. ಅಂಡ್ ದ ನೆಕ್ಸ್ಟ್ ಒನ್ ಅಲಾಯ್. ಅಲಾಯ್ ಅಂದ್ರೆ ಏನೇನು? ಮ್ಯಾಂಗನಿನ್ ಆಗಿರ್ಬೋದು, ಕಾನ್ಸ್ಟಾಂಟಿನಿ ಆಗಿರ್ಬೋದು, ಮ್ಯಾಂಗನಿನ್. ಓಕೆ, ಮ್ಯಾಂಗನಿನ್, ಕಾನ್ಸ್ಟಾಂಟಿನ್ ಏನಿವು ಅಲಾಯ್ಸ್ ಅಂತ ಕರಿತೀವಿ. ನೈಕ್ರೋಮ್ ಇಟ್ ಈಸ್ ಆಲ್ಸೋ ಅಲಾಯ್. ದ ಮಿಕ್ಸ್ಚರ್ ಅಂತ ಕರಿತೀವಿ. ಅಲಾಯ್ ಅಂದ್ರೆ ಏನು? ಮಿಕ್ಸ್ಚರ್ ಆಫ್ ಟೂ ಕಂಡಕ್ಟರ್ಸ್ ಅಥವಾ ಟೂ ಮೆಟಲ್ಸ್ ಅಂತ ಕರಿತೀವಿ. ಯಾಕೆ? ಟು ಇನ್ಕ್ರೀಸ್ ಇಟ್ಸ್ ರೆಸಿಸ್ಟಿವಿಟಿ ಅಥವಾ ಕೋಫಿಷಿಯಂಟ್ ಆಫ್ ಟೆಂಪರೇಚರ್ ಇನ್ಕ್ರೀಸ್ ಮಾಡೋಕೆ. ಇಲ್ಲಿ ನಮಗೆ ಕಾನ್ಸ್ಟಾಂಟಿನಿನ್ ಮತ್ತೆ ಮ್ಯಾಂಗನಿನ್ ಏನಿದೆಯಲ್ಲ ಅವುಗಳನ್ನ ನಮಗೆ ರೆಜಿಸ್ಟರ್ಸ್ ನ ಮಾಡಕ್ಕೆ ಉಪಯೋಗಿಸ್ತಾರ. ರೆಜಿಸ್ಟರ್ಸ್ ಇರುತ್ತಲ್ಲ, ರೆಜಿಸ್ಟರ್ ಮೆಟಲ್, ಐ ಮೀನ್ ಕಾಂಪೊನೆಂಟ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್, ಅದು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಕಾನ್ಸ್ಟಾಂಟಿನ್ ಅಂಡ್ ಮ್ಯಾಂಗನಿನ್. ಯಾಕೆ? ಬಿಕಾಸ್ ಆಫ್ ಲೋ ಟೆಂಪರೇಚರ್ ಕೋಫಿಷಿಯಂಟ್. ಲೋ ಟೆಂಪರೇಚರ್ ಕೋಫಿಷಿಯಂಟ್ ಅಂದ್ರೇನು? ಟೆಂಪರೇಚರ್ ರೇಸ್ ಆಗ್ತಿದ್ರು ಸಹ, ಟೆಂಪರೇಚರ್ ಚೇಂಜ್ ಆಗ್ತಿದ್ರು ಸಹ ನಮಗೆ ರೆಸಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗಲ್ಲ, ರೆಸಿಸ್ಟಿವಿಟಿ ಅನ್ನೋದು ಸಹಿತ ಚೇಂಜ್ ಆಗಲ್ಲ. ರೈಟ್? ಸೊ ಆ ತರ ಇದ್ದಾಗ ನಮಗೆ ಅಲಾಯ್ಸ್ಗೆ ಯಾವ ತರ ಇರುತ್ತೆ ಗೊತ್ತಾ? ಸೊ ಅಲಾಯ್ಸ್ಗೆ ಸೊ ಒಂದು ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. ಓಕೆ, ಸೊ ಸ್ಟ್ರೇಟ್ ಲೈನ್ ಯಾವ ತರ? ಈ ತರ ಬಂದ್ಬಿಡುತ್ತೆ. ಓಕೆ ಓಕೆ, ಸೊ ಈ ತರ ಬರುತ್ತೆ. ಅಂಡ್ ಇದನ್ನ ನಾನು ಅಂತ ಕರಿತೀನಿ, ಸೊ ದಿಸ್ ಒನ್ ಈಸ್ ಅಲಾಯ್. ಓಕೆ, ಸೊ ದಿಸ್ ಒನ್ ಈಸ್ ಅಲಾಯ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ ಅಂತ ತಗೊಂಡ ನೋಡಿ. ಸೊ ಸೆಮಿಕಂಡಕ್ಟರ್ ಅಂತ ತಗೊಂಡಾಗ ನಮಗೆ ಮಾಸ್ ಆಫ್ ಎಲೆಕ್ಟ್ರಾನ್ ಅಂಡ್ ಲೆಂತ್ ಆಫ್ ದ ಕಂಡಕ್ಟರ್ ಅಂಡ್ ಇಲ್ಲಿ ಇ ಅನ್ನೋದು ಚಾರ್ಜ್ ಆಫ್ electron and area of a cross section remains same, but this resistance is inversely proportional to n and tau. Okay, so for a semiconductors, okay, so this is for a semiconductor, SC ಅಂತ ಬರೀತೀನಿ. Okay, so that is for a semiconductor. ಇವಾಗ ಏನಾಗುತ್ತೆ? ಸೊ ನಾರ್ಮಲ್ ಆಗಿ ನಮಗೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ, ಓಕೆ, ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಇಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಡಿಗ್ರೀಸ್ ಆಗುತ್ತೆ. ಎಸ್, ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಸೊ ಡಿಗ್ರೀಸ್ ಆಗುತ್ತೆ. ಅಂಡ್ ಇಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಡಿಗ್ರೀಸ್ ಆದಾಗ ನಮಗೆ ಅಟ್ ದ ಸೇಮ್ ಟೈಮ್ ದಿಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ನೋದು ಏನಾಗುತ್ತೆ? ಎರಡು ಸಹಿತ ವೇರಿ ಆಗುತ್ತೆ. ಓಕೆ, ಎರಡು ಸಹಿತ ವೇರಿ ಆಗುತ್ತೆ. ಆಸ್ ಅ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈ ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಈ ರಿಲ್ಯಾಕ್ಸೇಷನ್ ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ದ ಎಂಟೈರ್ ರೇಷಿಯೋ, ಓಕೆ, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಎನ್ ಅಥವಾ ರಿಲ್ಯಾಕ್ಸೇಷನ್ ಟೈಮ್, ಎರಡು ಬೇರೆ ಬೇರೆ ಅಲ್ಲ, ಎರಡು ಕಂಬೈನ್ ಮಾಡಿದಾಗ ಈ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ? ಇದು ಸಹಿತ ನಮಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದ ಪ್ರಾಡಕ್ಟ್ ಇದೆಯಲ್ಲ ಎರಡು ಸಹ ಇನ್ಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ ಇನ್ಕ್ರೀಸ್ ಆದಾಗ? ಸೊ ಎಂಟೈರ್, ಓಕೆ, ಸೊ ಎಂಟೈರ್ ಥಿಂಗ್ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಟೌ ಇಂಟು ಎನ್ ಕನ್ಸಿಡರ್ ಮಾಡ್ಕೊಂಡು ಟೆಂಪರೇಚರ್ ರೇಸ್ ಆಗುತ್ತೆ. ಟೆಂಪರೇಚರ್ ರೇಸ್ ಆದಾಗ ಏನಾಗುತ್ತೆ? ಸೊ ಟೆಂಪರೇಚರ್ ರೇಸ್ ಆದಾಗ ನಮಗೆ ರೆಸಿಸ್ಟೆನ್ಸ್ ಅನ್ನೋದು ಡಿಗ್ರೀಸ್ ಆಗುತ್ತೆ ಅಂಡ್ ರೆಸಿಸ್ಟಿವಿಟಿ ಅನ್ನೋದು ಡಿಗ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಎರಡು ಬರ್ದಿದ್ದೀನಿ, ನಾಟ್ ಓನ್ಲಿ ಟೌ, ರಿಲ್ಯಾಕ್ಸೇಷನ್ ಟೈಮ್ ಅಲ್ಲ. ಓಕೆ, ಸೊ ಇಲ್ಲಿ ನಮಗೆ ಲಾಸ್ಟ್ ಒನ್ ಬರೋದು ಯಾವುದು? ಸೆಮಿ ಕಂಡಕ್ಟರ್ಸ್. ಓಕೆ, ಸೆಮಿ ಕಂಡಕ್ಟರ್ಸ್ ಯಾವ ತರ? ಈ ತರ ಬರುತ್ತೆ. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ದ ಸೆಮಿ ಕಂಡಕ್ಟರ್ಸ್. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ದ ಸೆಮಿ ಕಂಡಕ್ಟರ್ಸ್. ಓಕೆ, ಸೊ ಸೆಮಿ ಕಂಡಕ್ಟರ್ಸ್. ಸೊ ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ಕ್ಲಿಯರ್ ಇರುತ್ತೆ ಎಲ್ಲರಿಗೂ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ದಿಸ್ ಇಸ್ ಫಾರ್ ಅ ನೆಗೆಟಿವ್ ಕೋಫಿಷಿಯಂಟ್. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟಂಟ್ ಕೋಫಿಷಿಯಂಟ್, ಬಟ್ ಇಟ್ ಇಸ್ ಅ ವೆರಿ ಸ್ಮಾಲ್. ಇದು ಸಹಿತ ಸ್ಮಾಲ್ ಆಗಿರುತ್ತೆ, ಪಾಸಿಟಿವ್ ಇರುತ್ತೆ. ಡನ್. ಎಸ್ ಸರ್. ಅಂಡ್ ರೆಜಿಸ್ಟರ್ಸ್ ಇನ್ ಸೀರೀಸ್. Resistors in a series. Okay, so resistors in a series. Okay, resistors in a series ಆದ್ರೆ sir, resistors in series ಏನ್ ಬರ್ತೀವಿ? Sir, it is R1 plus R2 plus R3 and plus so on. If n identical resistors ಇದ್ರೆ, okay, so RS, okay, so this is RS, so this is n into R. Clear ಆಯ್ತು? Yes, ಬೇಗ ಹೇಳಿ. ಹಾ ಆಲ್ವಿನ್, ನಾನು ಮಾಡಿಸ್ತೀನಲ್ಲ ಇದ್ರ ಜೊತೆ ಫಸ್ಟ್ ನಾನು ಹೇಳ್ತೀನಿ ನೋಡಿ, ಯಾರ್ಯಾರಿಗೆ ಡೌಟ್ ಇದೆ. ಸರ್, ಈ ಕ್ವಶನ್ ಮಾಡಿದ್ಮೇಲೆ ವಾಟ್ ನೆಕ್ಸ್ಟ್? ಐ ವಾಂಟ್ ಟು ಗೆಟ್ ರ್ಯಾಂಕಿಂಗ್ ಬಿಲೋ 5000 ಅಥವಾ ರ್ಯಾಂಕಿಂಗ್ ಬಿಲೋ 1000 ಅಥವಾ ರ್ಯಾಂಕಿಂಗ್ ಬಿಲೋ 500, ಸರ್ ರ್ಯಾಂಕಿಂಗ್ ಬಿಲೋ 100 ಅಂತ ನಿಮ್ಮ ಟಾರ್ಗೆಟ್ ಇರುತ್ತೆ. ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಇದನ್ನ ಥಿಯರಿಟಿಕಲ್ ಕಾನ್ಸೆಪ್ಟ್ ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬರೋದೇ PYQs. ಓಕೆ, ಸೊ PYQs ನ ಕಂಪ್ಲೀಟ್ ಮಾಡ್ಕೊಂಡು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿ. ಈ ಮಾಕ್ ಟೆಸ್ಟ್ ಎಲ್ಲಿ ಸಿಗುತ್ತೆ ಸರ್? ವೇಟ್, ನಿಮಗೆ ಸರ್ಪ್ರೈಸ್ ಇದೆ. ಓಕೆ, ಸೊ ಇವಾಗಲೇ ಅಲ್ಲ, ನೀವು ಫಸ್ಟ್ ನೀವು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬನ್ನಿ, ಅವಾಗ ನಿಮಗೆ ಮಾಕ್ ಟೆಸ್ಟ್ಗಳು ಅನ್ನೋದು ರಿವೀಲ್ ಮಾಡಂಗಿಲ್ಲ, ಸರ್ಪ್ರೈಸ್. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಡೋಂಟ್ ವರಿ, ನಾವೇನೇನು ಮಾಡಿಸ್ತೀವಿ ಅದನ್ನ ಫಾಲೋ ಮಾಡಿ. ಲಾಸ್ಟ್ ಇಯರ್ ಬೇಕಿದ್ರೆ ವಿಜಯೋತ್ಸವಕ್ಕೆ ಬಂದವ್ರನ್ನ ನೋಡಿ. ಓಕೆ, ದೇ ಹ್ಯಾವ್ ಗಾಟ್ ಲೆಸ್ ದೆನ್ 1000 ರ್ಯಾಂಕಿಂಗ್ ಫ್ರಮ್ ಅ PW ಓನ್ಲಿ. ಓಕೆ, ಸೊ ಫ್ರಮ್ PW ಓನ್ಲಿ. ಓಕೆ, ಇಸ್ ದಟ್ ಕ್ಲಿಯರ್? ಸೊ ಟ್ರಸ್ಟ್ ದ ಪ್ರಾಸೆಸ್. ಜಾಸ್ತಿ ಕ್ವಶನ್ಸ್ ಕೇಳಕ್ ಹೋಗ್ಬೇಡಿ, ಸುಮ್ಮನೆ ನಿಮ್ಮ ತಲೆನೂ ಹಾಳು ಮಾಡ್ಕೊಳ್ಬೇಡಿ. ನಾವೇನ್ ಮಾಡಿಸ್ತೀವಿ ಅದನ್ನ ಫಾಲೋ ಮಾಡಿ, ರೆಗ್ಯುಲರ್ ಆಗಿ ಫಾಲೋ ಮಾಡಿ. ರೈಟ್. ಸೊ ಇಲ್ಲಿ ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ಹಾ, ಶಂಕರ್ ಗೌರಿಕ್.
ಸರ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಎಷ್ಟು ಸತಿ ಕೇಳ್ತೀವೋ ರೆಸಿಸ್ಟಿವಿಟಿ ರೆಸಿಸ್ಟೆನ್ಸ್ ಇಲ್ಲೇ ಆನ್ಸರ್ ಮಾಡಿದೆ ನೋಡಿ ನಾನು ಎಲ್ಲಿ ಇಲ್ಲೇ ಆನ್ಸರ್ ಮಾಡಿದೆ ಎಷ್ಟು ಸತಿ ಆನ್ಸರ್ ಮಾಡಿದೆ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಅವಾಗಿಂದ ಬಡ್ಕೊಳ್ತಿದ್ದೀನಿ ರೈಟ್ ಎಸ್ ಸರ್ ಅಂಡ್ ನೆಕ್ಸ್ಟ್ ಒನ್ ನೋಡಿ ದಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್ ಅಂದಾಗ ಸರ್ ಇಟ್ ಇಸ್ 1 by rp okay so 1 by rp that is equals to 1 by r1 so plus 1 by r2 so plus 1 by r2 r3 and so on ಅದೇ n identical resistance ಇದ್ರೆ ಸರ್ n identical resistance ಇದ್ರೆ that is the rp so that is equals to n divided by r ಅಂತ ಬರಿತೀವಿ ಓಕೆ ಸೊ ಅದನ್ನ ನಾವು ಯಾವ ತರ ಬರಿಬಹುದು ಸರ್ rp that is equals to so that is r divided by n ಅಂತ ಬರಿಬಹುದು ಓಕೆ yes sir ಕ್ಲಿಯರಾ ಎಸ್ ವೆರಿ ಗುಡ್ ಹಾ ಎಸ್ ಇಲ್ಲಿ ಕ್ಲಿಯರ್ ಆಯ್ತು ರಿಲೇಶನ್ಶಿಪ್ ಬಿಟ್ವೀನ್ ಇವಾಗ ಸೆಲ್ ಕಾನ್ಸೆಪ್ಟ್ ಬಂದಿವಿ ಇವಾಗ ಸೆಲ್ ಕಾನ್ಸೆಪ್ಟ್ ಓಕೆ ಸೊ ಸೆಲ್ ಕಾನ್ಸೆಪ್ಟ್ ನೋಡಿ ಸೊ ಫಸ್ಟ್ ರಿಲೇಷನ್ ಏನು ಫಸ್ಟ್ ಇವಾಗ ಇ ಎಂ ಎಫ್ ಇದೆ ಇ ಎಂ ಎಫ್ ಅಂದ್ರೆ ಏನು ಇ ಎಂ ಎಫ್ ಆಫ್ ಸೆಲ್ ಅಂತಂದ್ರೆ ನೀವು ಸೆಲ್ ನ ತಗೊಳ್ತಿರಲ್ಲ ಸೆಲ್ ನ ತಗೊಂಡಾಗ ಅದ್ರ ಮೇಲೆ ಒಂದು ವ್ಯಾಲ್ಯೂ ಬರ್ತಿರ್ತಾರ ಓಕೆ ಸೊ ಆ ವ್ಯಾಲ್ಯೂ ಬರ್ತಿರ್ತಾರಲ್ಲ ದಟ್ ವ್ಯಾಲ್ಯೂ ವಿ ಕಾಲ್ ಇಟ್ ಆಸ್ ಇ ಎಂ ಎಫ್ okay so that is the potential difference between two terminals that is emf when it is not connected in a circuit ಅಂದ್ರೆ ಅದರಲ್ಲಿ ಕರೆಂಟ್ ಫ್ಲೋ ಆಗದೆ ಇರುವಾಗ ನಿಮಗೆ ಏನು ವ್ಯಾಲ್ಯೂ ತೋರಿಸುತ್ತಲ್ಲ ಅದು ನಿಮಗೆ emf ಅಂತ ಕರೀತೀವಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ರೇಟಿಂಗ್ ಸೆಲ್ ಮೇಲೆ ಒಂದು ಸೆಕೆಂಡ್ ಸೆಲ್ ಮೇಲೆ ಏನು ಮೆನ್ಷನ್ ಮಾಡಿರ್ತಾರಲ್ಲ ಶೆಲ್ ಮೇಲೆ ಕ್ಲಿಯರಾ ಶೆಲ್ ಮೇಲೆ ಏನು ಮೆನ್ಷನ್ ಮಾಡಿರ್ತಾರೆ ಅದನ್ನ ನಾವು emf ಅಂತ ಕರಿತೀವಿ ಅಂಡ್ ಯಾವಾಗ ಸೆಲ್ ನ ನಾವು ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿಯಲ್ಲಿ ಟಾರ್ಚ್ ಇರುತ್ತಲ್ಲ ಬ್ಯಾಟ್ರಿ ಅಂತ ಕರಿತೀವಿ ನಾರ್ಮಲ್ ಆಗಿ ಓಕೆ ಟಾರ್ಚ್ ಅಲ್ಲಿ ನಾವು ಆನ್ ಮಾಡಿದಾಗ ಆ ಬಲ್ಬ್ ಇಂದ ಲೈಟ್ ಬರುತ್ತೆ ದಟ್ ಮೀನ್ಸ್ ದ ಸೆಲ್ ಈಸ್ ಇನ್ ವರ್ಕಿಂಗ್ ಮೋಡ್ ಅಂದ್ರೆ ಸೆಲ್ ಯೂಸ್ ಆಗ್ತಿದೆ ಅಂದ್ರೆ ಅದರಿಂದ ಕರೆಂಟ್ ಡ್ರಾ ಮಾಡ್ಕೊಳ್ತಿದೆ ಅಂತ ಅರ್ಥ ಓಕೆ ಸೊ ಕರೆಂಟ್ ಡ್ರಾ ಮಾಡ್ಕೊಳ್ತಿರ್ಬೇಕಾದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಮೇಲೆ ಒಂದು 10 ವೋಲ್ಟ್ ಇದೆ ಅನ್ಕೊಳ್ಳಿ 10 ವೋಲ್ಟ್ ಇದೆ ನಾವು ಯಾವಾಗ ಆ ಸೆಲ್ ವರ್ಕಿಂಗ್ ಆಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ಟಾರ್ಚ್ ನ ಹಾಕಿದಾಗ ನಾವು ಒಂದು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿದಾಗ 2 ಟರ್ಮಿನಲ್ಸ್ ಕನೆಕ್ಟ್ ಮಾಡಿದಾಗ ಅದು 10 ವೋಲ್ಟ್ ತೋರಿಸಲ್ಲ ಇಟ್ ವಿಲ್ ಶೋ ಲೈಕ್ ಏನೋ 9.5 ತೋರಿಸ್ತದೆ ಅನ್ಕೊಳ್ಳಿ ಯಾವಾಗ ನೀವು ಟರ್ಮಿನಲ್ಸ್ ಅಲ್ಲಿ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ತಿರಲ್ಲ ಅವಾಗ ರೀಡಿಂಗ್ ನೋಡ್ತೀರಿ ನೋಡಿ ಅದನ್ನ ನಾವು ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ ಅದೆಷ್ಟು ಬಂತು 9.5 ವೋಲ್ಟ್ ಬಂತು ಬಟ್ ನಮ್ದು ಟೋಟಲ್ ಇ ಎಂ ಎಫ್ ಎಷ್ಟಿದೆ ಟೋಟಲ್ ಕೆಪಾಸಿಟಿ ಆಫ್ ದ ಸೆಲ್ ಸರ್ ದಟ್ ಇಸ್ 10 ವೋಲ್ಟ್ ಬಟ್ ನಮಗೆ ಬರ್ತಿರೋದಷ್ಟು 9.5 ವೋಲ್ಟ್ ಅದನ್ನು ನಾವೇನಂತ ಕರಿತೀವಿ ಟರ್ಮಿನಲ್ ವೋಲ್ಟೇಜ್ ಅಂತ ಕರಿತೀವಿ ಬಟ್ 0.5 ವೋಲ್ಟ್ ಎಲ್ಲಿ ಹೋಯ್ತು 0.5 ವೋಲ್ಟ್ ಡ್ರಾಪ್ ಆಯ್ತು ಎಲ್ಲಿ ಇನ್ಸೈಡ್ ದ ಸೆಲ್ ಇನ್ಸೈಡ್ ಸೆಲ್ ಅಲ್ಲಿ ಏನಿರುತ್ತೆ ಎಲೆಕ್ಟ್ರೋಲೈಸಿಸ್ ಅಥವಾ ಎಲೆಕ್ಟ್ರೋಲೈಟ್ಸ್ ಅನ್ನೋದು ಇರುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ ಡ್ಯೂ ಟು ಅಯಾನ್ಸ್ ಓಕೆ ಸೊ ಡ್ಯೂ ಟು ಅಯಾನ್ಸ್ ಅಲ್ಲೂ ಸಹಿತ ಕರೆಂಟ್ ಅಪೋಸ್ಡ್ ಬೈ ದೀಸ್ ಅಯಾನ್ಸ್ ಓಕೆ ಸೊ ಅಪೋಸಿಷನ್ ಆಫರ್ಡ್ ಬೈ ದ ಅಯಾನ್ಸ್ ಆಫ್ ಸೆಲ್ ಆರ್ ಬ್ಯಾಟರಿ ಅಲ್ಲಿ ಪೊಟೆನ್ಷಿಯಲ್ ಅನ್ನೋದು ಡ್ರಾಪ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಡ್ರಾಪ್ ಇನ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಡ್ರಾಪ್ ಅಂತ ಕರಿತೀವಿ ದೇರ್ ಫೋರ್ ಓಕೆ ಸೊ ದೇರ್ ಫೋರ್ ಸರ್ ನಮ್ಮ ಇಗ್ನೋರ್ ಮಾಡ್ತೀರಾ ಬೇಡದಿದ್ದೆಲ್ಲ ಕ್ವಶನ್ ಕೇಳಿದ್ರೆ ನಾನೇನ್ ಮಾಡ್ಲೋ ನಾನೇನ್ ಮಾಡ್ಲಿ ನಿಮ್ಗೆ ಬೇಡದಿದ್ದ ಕ್ವಶನ್ ನಾನು ಕೇಳಿದ್ರೆ ನಾನೇನ್ ಮಾಡ್ಲಿ ನಾವು ಅವಾಗಿಂದ ಹೇಳ್ತಾ ಇದ್ದೀನಿ ಕಾನ್ಸಂಟ್ರೇಷನ್ ಮಾಡಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಗೆ ಬೇರೆ ವಿಡಿಯೋದಲ್ಲಿ ಸಿಗುತ್ತೆ ನೀವು ಹೇಗೆ ಓದಬೇಕು ಹೇಗೆ ಸ್ಕೋರ್ನ ಇಂಪ್ರೂವ್ ಮಾಡಬೇಕು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾವ ತರ ನಾವು ಇಂಟ್ರೆಸ್ಟ್ ತರಿಸ್ಕೋಬೇಕು ಒಂದಲ್ಲ ತುಂಬಾ ವಿಡಿಯೋಗಳು ಮಾಡ್ತೀವಿ ಅದನ್ನ ನೋಡಿ ಅಂತಂದ್ರೆ ನೀವು ಕೇಳ್ತಿಲ್ಲ ಅಲ್ವಾ ಹಾ ಕ್ಲಿಯರಾ ಎಸ್ ಥ್ಯಾಂಕ್ ಯು ಕ್ರಿಕೆಟ್ ಥ್ಯಾಂಕ್ ಯು ಇಷ್ಟ ಆಯ್ತಾ ಸೊ ಇವಾಗ ನೋಡಿ ಇ ಎಂ ಎಫ್ ಅನ್ನೋದು 2 ತರ ಡಿವೈಡ್ ಆಗುತ್ತೆ ಸೊ 2 ತರ ಯಾವ ಡಿವೈಡ್ ಆಗುತ್ತೆ ಸರ್ ಇಟ್ ಇಸ್ ಅ ಟರ್ಮಿನಲ್ ವೋಲ್ಟೇಜ್ ಒಂದು ಪ್ಲಸ್ ಇನ್ನೊಂದು ಡ್ರಾಪ್ ಇನ್ ವೋಲ್ಟೇಜ್ ಒಂದು ಓಕೆ ಸೊ ಇದನ್ನ ನಾನು ಸ್ಮಾಲ್ ಕ್ಯಾಪಿಟಲ್ ಡಿ ಅಲ್ಲಿ ಬರೀತೀನಿ ಓಕೆ ಸೊ ಡ್ರಾಪ್ ಇನ್ ವೋಲ್ಟೇಜ್ ಸ್ಮಾಲ್ ವಿ ಡಿ ಅಂತ ಬರೆದ್ರೆ ದಟ್ ಇಸ್ ಅ ಡ್ರಿಫ್ಟ್ ವೆಲಾಸಿಟಿ ಆಗ್ತಾ ಇತ್ತು ಓಕೆ ರೈಟ್ ಸೊ ಭರತ್ ಶಾರ್ಟ್ ಕಟ್ ಎಲ್ಲೆಲ್ಲಿ ಬೇಕಾ ಅಲ್ಲೆಲ್ಲಿ ನಿಮಗೆ ತಿಳಿಸ್ತೀನಿ ಓಕೆನಾ ರೈಟ್ ಹಾ ರೈಟ್ ಸೊ ನೆಕ್ಸ್ಟ್ ಒನ್ ನೋಡಿ ಇವಾಗ ನಮಗೆ ಇ ಎಂ ಎಫ್ ಆಸ್ ಇಟ್ ಇಸ್ ಸೊ ಟರ್ಮಿನಲ್ ವೋಲ್ಟೇಜ್ ಆಸ್ ಇಟ್ ಇಸ್ ಬಟ್ ವಾಟ್ ಇಸ್ ದ ಡ್ರಾಪ್ ಇನ್ ವೋಲ್ಟೇಜ್ ದಟ್ ಇಸ್ ಡ್ಯೂ ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಓಕೆ ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಅಂದ್ರೆ ದಟ್ ಇಸ್ ಡ್ಯೂ ಟು ಅಯಾನ್ಸ್ ಅದನ್ನ ಯಾವ ತರ ಬರೀತೀವಿ ಸರ್ ಇಟ್ ಇಸ್ ಐ ಇಂಟು ಸ್ಮಾಲ್ ಲೆಟರ್ ಆರ್ ಓಕೆ ಸೊ ದಿಸ್ ಇಸ್ ಸ್ಮಾಲ್ ಲೆಟರ್ ಆರ್ ನಿಮಗೆ ಟರ್ಮಿನಲ್ ವೋಲ್ಟೇಜ್ ಬೇಕಪ್ಪ ಅವಾಗ ಏನ್ ಮಾಡ್ತೀರಾ ಜಸ್ಟ್ ರೀಅರೇಂಜ್ ದಿಸ್ ಇಕ್ವೇಶನ್ ಓಕೆ ಸೊ ಇಷ್ಟು ಬರೆದ್ರೆ ಸಾಕು ಅಂಡ್ ಕರೆಂಟ್ ಯಾವ ತರ ಫೈಂಡ್ ಮಾಡ್ತೀರಾ ವಾಟ್ ಇಫ್ ದರ್ ಇಸ್ ಅ ಒನ್ ಮೋರ್ ಎಕ್ಸ್ಟರ್ನಲ್ ರೆಜಿಸ್ಟರ್ ಆರ್ ಅಂತ ಬರುತ್ತೆ ಎಕ್ಸ್ಟರ್ನಲ್ ರೆಜಿಸ್ಟರ್ ಇವಾಗ ಕರೆಂಟ್ ಬೇಕಪ್ಪ ಸೊ ಕರೆಂಟ್ ಬೇಕಂದಾಗ ಏನ್ ಮಾಡ್ತೀರಾ ಸರ್ ಇಟ್ ಇಸ್ ಐ ಸೊ ದಟ್ ಈಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಸೊ ದಟ್ ಈಸ್ ಆರ್ ಪ್ಲಸ್ ಆರ್ ಓಕೆ ಇಲ್ಲಿ ನೋಡಿ ಇಲ್ಲಿ ಸೊ ಆರ್ ಅನ್ನೋದು ಎಕ್ಸ್ಟರ್ನಲ್ ರೆಜಿಸ್ಟರ್ ಓಕೆ ಸೊ ದಿಸ್ ಆರ್ ಅನ್ನೋದು ಎಕ್ಸ್ಟರ್ನಲ್ ರೆಜಿಸ್ಟರ್ ಓಕೆ ಸೊ ಎಕ್ಸ್ಟರ್ನಲ್
register. Okay, so this is external register. So where small letter r ಅನ್ನೋದು this is internal register. So this is internal register. Okay, so this is internal register. Is that a clear? Okay, Pritham, is that a clear for you? Sir, battery will produce charges. Charge produce ಆಗಲ್ಲ, flow ಮಾಡಕ್ಕೆ start ಮಾಡುತ್ತೆ. Okay, it will provide potential difference. It will provide potential difference. Okay, right. ಇಷ್ಟು ಕ್ಲಿಯರ್ ಆಯ್ತಾ? ಸೊ ಇಷ್ಟು ಐ ಅನ್ನೋದು ದಟ್ ಇಸ್ ದ ಕರೆಂಟ್, ವಿ ನೋ ದಟ್ ಇ ಅನ್ನೋದು ಇ ಎಂ ಎಫ್. ಓಕೆ, ಸೊ ಇಲ್ಲಿ ಬರೀತೀನಿ. ಸೊ ಇ ಅನ್ನೋದು ಇ ಎಂ ಎಫ್, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಯೂನಿಟ್ ಅಂತೂ ದಟ್ ಇಸ್ ದ ವೋಲ್ಟೇಜ್ ಓನ್ಲಿ. ಓಕೆ, ಸೊ ವೋಲ್ಟ್ಸ್. ಅಂಡ್ ವಾಟ್ ಎವರ್ ದಿಸ್ ಒನ್, ಸೊ ಟರ್ಮಿನಲ್ ವೋಲ್ಟೇಜ್. ಓಕೆ, ಸೊ ದಿಸ್ ಇಸ್ ಟರ್ಮಿನಲ್ ವೋಲ್ಟೇಜ್. ಸೊ ದಿಸ್ ಇಸ್ ಟರ್ಮಿನಲ್ ವೋಲ್ಟೇಜ್. ಓಕೆ, ಸೊ ದಿಸ್ ಇಸ್ ಟರ್ಮಿನಲ್ ವೋಲ್ಟೇಜ್. ರೈಟ್, ಸೊ ಇಷ್ಟು ಕ್ಲಿಯರ್ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂದ್ರೆ ಗ್ರೂಪ್ ಆಫ್ ಎನ್ ಸೆಲ್ಸ್. ಓಕೆ, ಸೊ ಗ್ರೂಪ್ ಆಫ್ ಎನ್ ಸೆಲ್ಸ್ ಇನ್ ಅ ಸೀರೀಸ್. ಗ್ರೂಪ್ ಆಫ್ ಎನ್ ಸೆಲ್ಸ್ ಇನ್ ಅ ಸೀರೀಸ್ ಅಂದ್ರೆ ಇಲ್ಲಿ ನಿಮಗೆ ಇದು ಒನ್ ಸೆಲ್ಗೆ. ಓಕೆ, ಇದೆಲ್ಲ ಬರ್ದಿದ್ದೀನಲ್ಲ, ದಿಸ್ ಇಸ್ ಫಾರ್ ಒನ್ ಶೆಲ್. ಓಕೆ, ಸೊ ಇದೆಲ್ಲ ನಿಮಗೆ ಒನ್ ಶೆಲ್ಗೆ. ಓಕೆ, ಸೊ ದಿಸ್ ಇಸ್ ಫಾರ್ ಒನ್ ಸೆಲ್. ಓಕೆ, ವಾಟ್ ಇಫ್ ದೇರ್ ಆರ್ ನಂಬರ್ ಆಫ್ ಸೆಲ್ಸ್? ಓಕೆ, ಸೊ ದೇರ್ ಆರ್ ನಂಬರ್ ಆಫ್ ಸೆಲ್ಸ್. ಇವಾಗ ನೋಡಿ, ಒಂದು ಸೆಲ್ಸ್ ಕನೆಕ್ಟ್ ಆಗ್ತಾ ಹೋಗ್ತದೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ, ನಿಮಗೆ ಇ ಈಕ್ವಲೆಂಟ್ ಅಂತ ಬರುತ್ತೆ. ಓಕೆ, ಸೊ ಇ ಈಕ್ವಲೆಂಟ್ ಅದನ್ನ ಯಾವ ತರ ಬರೀತೀರಾ? ಸರ್ ಇ ಒನ್, ಸೊ ಪ್ಲಸ್ ಆರ್ ಮೈನಸ್ ಇ ಟು, ಸೊ ಪ್ಲಸ್ ಆರ್ ಮೈನಸ್ ಇ ತ್ರೀ ಅಂಡ್ ಪ್ಲಸ್ ಆರ್ ಮೈನಸ್ ಸೋ ಆನ್. ಓಕೆ, ಸರ್ ಪ್ಲಸ್ ಆರ್ ಮೈನಸ್ ಏನಕ್ಕೆ ಬರೀತಿದ್ರಾ? ಈಗ ಪೊಲಾರಿಟಿ ಆಫ್ ದ ಸೆಲ್ ಸೇಮ್ ಆಗಿದ್ರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ತರ ಇದ್ರೆ ನಿಮಗೆ ಒಂದೇ ಸೈನ್ ಬರುತ್ತೆ. ಇವಾಗ ನೋಡಿ, ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನೋಡಿ, ಸೊ ದಿಸ್ ಇಸ್ ಒನ್ ಸೆಲ್ ಅಂಡ್ ದಿಸ್ ಇಸ್ ಒನ್ ಮೋರ್ ಸೆಲ್ ಅಂಡ್ ದಿಸ್ ಇಸ್ ಒನ್ ಮೋರ್ ಸೆಲ್. ಇಲ್ಲಿ ನೋಡಿ, ಸೊ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಏನಾಗಿದೆ, ಪೊಲಾರಿಟೀಸ್ ಆರ್ ಸೇಮ್, ಒಂದೇ ಸೈಡ್ ಇದೆ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಸರ್ ಇ ಈಕ್ವಲೆಂಟ್ ದಟ್ ಇಸ್ ಈಕ್ವಲ್ಸ್ ಟು, ಸೊ ಇ ಒನ್ ಇದನ್ನ ಇ ಒನ್, ಸೊ ಇದನ್ನ ಇ ಟು ಅಂಡ್ ಇದನ್ನ ಇ ತ್ರೀ ಅಂತ ಬರ್ಕೊಂಡ್ರೆ ಏನ್ ಬರಿತೀವಿ, ಇ ಒನ್ ಸೊ ಪ್ಲಸ್ ಇ ಟು ಸೊ ಪ್ಲಸ್ ಇ ತ್ರೀ ಅಂತ ಬರಿತೀವಿ. ಓಕೆ, ವಾಟ್ ಇಫ್ ಸೊ ಫಸ್ಟ್ ಒನ್ ಈ ತರ ಇದೆ. ಓಕೆ, ಸೊ ದಿಸ್ ಇಸ್ ಪ್ಲಸ್ ಮೈನಸ್, ಇನ್ನೊಂದು ಈ ತರ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಪ್ಲಸ್ ಮೈನಸ್ ಅಂಡ್ ನೆಕ್ಸ್ಟ್ ಒನ್ ಈ ತರ ಇದೆ. ಅವಾಗ ಏನ್ ಮಾಡ್ತೀರಾ, ಸರ್ ಇದು ಮೈನಸ್ ಇದು ಪಾಸಿಟಿವ್, ಪೊಲಾರಿಟೀಸ್ ಆರ್ ಅಪೋಸಿಟ್. ಈ ಕೇಸಲ್ಲಿ ನೀವೇನ್ ಮಾಡ್ತೀರಾ, ಸರ್ ಇ ಈಕ್ವಲೆಂಟ್ ದಟ್ ಇಸ್ ಈಕ್ವಲ್ಸ್ ಟು, ಇದು ಇ ಒನ್, ಸೊ ಇದು ಇ ಟು, ಸೊ ದಿಸ್ ಇಸ್ ಇ ತ್ರೀ. ಈ ಟೈಮಲ್ಲಿ ಏನ್ ಮಾಡ್ತೀರಾ, ಸರ್ ಇಟ್ ಇಸ್ ಇ ಒನ್ ಪ್ಲಸ್ ಇ ಟು ಮೈನಸ್ ಇ ತ್ರೀ ಅಂತ ಬರುತ್ತೆ. ಸರ್ ಇ ತ್ರೀ ಏನಕ್ಕೆ ಮೈನಸ್ ಬಂತು? ಬಿಕಾಸ್ ಸೇಮ್ ಪೊಲಾರಿಟಿ ಆನ್ ದ ಸೇಮ್ ಸೈಡ್. ರೈಟ್, ಕ್ಲಿಯರಾ? ಹಾ, ಸರ್ ನಾನು ಲಕ್ಷಕ್ಕೆ ಹೆಸರಿ. ಓಕೆ, ನೀವು ಲಕ್ಷ ಅಂತ ಇದೆಯಲ್ಲ, ಅದನ್ನ ಫಸ್ಟ್ ನೀವು ನೋಡ್ಕೊಳ್ಳಿ. 2026 ಬ್ಯಾಚ್ ಅಥವಾ ಬೇರೆ ಬ್ಯಾಚ್ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಇಷ್ಟ ಆಯ್ತಾ? ಸೊ ಇವಾಗ ಎನ್ ಐಡೆಂಟಿಕಲ್ ಸೆಲ್ ಇದ್ರೆ ಇಷ್ಟ ಆಗುತ್ತೆ. ವಾಟ್ ಇಫ್ ಐಡೆಂಟಿಕಲ್ ಸೆಲ್ ಇದ್ರೆ ಎನ್ ಸೆಲ್ಸ್ ಇದೆ, ಬಟ್ ವಾಟ್ ಇಫ್ ದೇ ಆರ್ ಐಡೆಂಟಿಕಲ್? ಐಡೆಂಟಿಕಲ್ ಇದ್ರೆ ನಾವೇನ್ ಮಾಡ್ತೀವಿ, ಸರ್ ಇಟ್ ಇಸ್ ಅ ಇ ಈಕ್ವಲೆಂಟ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಇ ಅಂತ ಬರೀದು ಡೈರೆಕ್ಟ್ ಆಗಿ. ಯಾಕೆಂದ್ರೆ ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಎಷ್ಟಾಗುತ್ತೆ, ಎಷ್ಟು ಸೆಲ್ಸ್ ಇರುತ್ತೆ ಅಷ್ಟು ಇ ಆಗುತ್ತೆ. ದೇರ್ಫೋರ್ ದಟ್ ಇಸ್ ಎನ್ ಇಂಟು ಇ. ಅದೇ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತಲ್ವಾ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಬರೀತೀರಾ, ಸೀರೀಸ್ ಕಾಂಬಿನೇಷನ್ ರೆಸಿಸ್ಟೆನ್ಸ್ ಯಾವ ತರ ಬರುತ್ತೆ, ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಪ್ಲಸ್ ಆರ್ ಫೋರ್ ಅಂತ ಬರೀತೀರಾ. ಅದನ್ನ ಯಾವ ತರ ಬರ್ತೀವಿ, ಸರ್ ಇಟ್ ಇಸ್ ಎನ್ ಇಂಟು ಆರ್ ಅಂತ ಬರೀತೀವಿ. ಓಕೆ, ಸೊ ಎನ್ ಇಂಟು ಆರ್. ಇಲ್ಲಿ ಸೊ ಆರ್ ಈಕ್ವಲೆಂಟ್, ಸರ್ ಇಟ್ ಇಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಪ್ಲಸ್ ಸೋ ಆನ್. ರೈಟ್? ಎಸ್ ಸರ್, ಇಷ್ಟ ಆಯ್ತು. ಓಕೆ, ವಾಟ್ ಎಫ್? ಓಕೆ, ಸೊ ವಾಟ್ ಎಫ್ ದೇ ಆರ್ ಕನೆಕ್ಟೆಡ್ ಇನ್ ಅ ಸೀರೀಸ್? ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ, ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಸೀರೀಸ್ ಆಯ್ತಲ್ಲ, ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಸರ್ ಟೂ ಸೆಲ್ಸ್ ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಸೊ ಟೂ ಸೆಲ್ಸ್ ನ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಟೂ ಸೆಲ್ಸ್ ನ ಕನ್ಸಿಡರ್ ಮಾಡ್ಕೊಂಡಾಗ ಇ ಈಕ್ವಲೆಂಟ್ ಏನಾಗುತ್ತೆ, ಸರ್ ಇಟ್ ಇಸ್ ಇ ಒನ್, ಸೊ ಪ್ಲಸ್ ಆರ್ ಮೈನಸ್ ಇ ಟು, ಇ ಒನ್, ಸೊ ಆರ್ ಟು ಪ್ಲಸ್ ಆರ್ ಮೈನಸ್, ಸೊ ದಟ್ ಈಸ್ ಇ ಟು, ಸೊ ಆರ್ ಒನ್, ಸೊ ಆಲ್ ಡಿವೈಡೆಡ್ ಬೈ ದಟ್ ಇಸ್ ಆರ್ ಒನ್ ಪ್ಲಸ್ ಆರ್ ಟು. ಓಕೆ, ಅದೇ ಆರ್ ಈಕ್ವಲೆಂಟ್ ಅಂತ ಬರೆದಾಗ ದಟ್ ಇಸ್ ಆರ್ ಒನ್ ಆರ್ ಟು, ಸೊ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಅಂತ ಆಗುತ್ತೆ. ವಾಟ್ ಇಫ್ ಎನ್ ಐಡೆಂಟಿಕಲ್ ಸೆಲ್ ಇದ್ರೆ, ಸೊ ಎನ್ ಐಡೆಂಟಿಕಲ್ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೂ ಸೇಮ್ ಇರುತ್ತೆ. ವಿ ನೋ ದಟ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇದ್ದಾಗ ಎಲ್ಲನೂ ಸಹಿತ ಸೇಮ್. ಓಕೆ, ಅಂಡ್ ಆರ್ ಈಕ್ವಲೆಂಟ್ ಏನಾಗುತ್ತೆ, ಆರ್ ಈಕ್ವಲೆಂಟ್ ಗೆ ಆರ್ ಡಿವೈಡೆಡ್ ಬೈ ಎನ್ ಅಂತ ಬರೀತೀವಿ. ಇಷ್ಟೇ, ಸಿಂಪಲ್. ಓಕೆ, ಅಂಡ್ ವಾಟ್ ಇಫ್, ಓಕೆ, ಸೊ ವಾಟ್ ಇಫ್ wrongly connected? Okay, so what if in case of a series? Okay, so what if m, okay, so m cells, okay, so m cells are wrongly connected. Okay, so wrongly connected in a series. Okay, so m cells are wrongly connected in a series. Okay, so in a series combination agidre,
ಓಕೆ, ಸೊ ಇನ್ ಸೀರೀಸ್ ಆದ್ರೆ ಏನ್ ಬರೀತೀರಾ? ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ E equivalent that is equals to n into E, where n ಅನ್ನೋದು ನಂಬರ್ ಆಫ್ ಅಥವಾ ಟೋಟಲ್ ಸೆಲ್ಸ್ ಎಷ್ಟು ಯೂಸ್ ಮಾಡ್ತೀವಿ, n ಅನ್ನೋದು ಟೋಟಲ್ ಸೆಲ್ಸ್. ಓಕೆ, n ಅನ್ನೋದು ಇಟ್ ಇಸ್ ದ ಟೋಟಲ್ ಸೆಲ್ಸ್ ಮೈನಸ್ 2 into m into E, where m ಅನ್ನೋದು ದಟ್ ಇಸ್ ರಾಂಗ್ಲಿ ಕನೆಕ್ಟೆಡ್, ಎಷ್ಟು ರಾಂಗ್ ಆಗಿ ಕನೆಕ್ಟ್ ಆಗಿದೆ. ಸೊ ದಿಸ್ ವಿಲ್ ಗಿವ್ ಯು ಸೊ ಟೋಟಲ್ EMF. ಓಕೆ, ಸೊ ದಟ್ ಇಸ್ ದ ಟೋಟಲ್ EMF. ಅಂಡ್ ಇಲ್ಲಿ ಕಿರ್ಚಾಫ್ ಲಾಸ್ ಅಥವಾ ಕಿರ್ಚಾಫ್ ರೂಲ್ಸ್ ಅಂತ ಬರೀತೀವಿ. ಓಕೆ, ಸೊ ಕಿರ್ಚಾಫ್ ರೂಲ್ಸ್ ಫಸ್ಟ್ ರೂಲ್ ಏನ್ ಹೇಳುತ್ತೆ? ಜಂಕ್ಷನ್ ರೂಲ್ ಅಥವಾ KCL ಅಂತ ಕರಿತೀವಿ. ದಟ್ ಇಸ್ ದ ಕಿರ್ಚಾಫ್ ಕರೆಂಟ್ ಲಾ ಅಂತ ಕರಿತೀವಿ. ಓಕೆನಾ? ಹಾ, TPD ಸರ್, ಫಾರ್ TPD ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಅದು ಕ್ಯಾಪಿಟಲ್ ಲೆಟರ್ ಆರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಹಿಯರ್. ಓಕೆ, ಇಲ್ಲ ನೋಡಿ, ಸ್ಮಾಲ್ ಲೆಟರ್ಗೆ ದಿಸ್ ಇಸ್ IR ಬಂತಲ್ಲ ಸರ್, ವಾಟ್ ಇಫ್ ಫಾರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಇಂಟು R. ದಿಸ್ ಇಸ್ ಎಕ್ಸ್ಟರ್ನಲ್ ರೆಜಿಸ್ಟರ್ಗೆ. ಓಕೆ Murdesh, clear? So this is for external resistor, that is capital letter R. And the next loop rule. Okay, so first junction rule, ಇದನ್ನ ನಾವು KCL ಅಂತ ಕರಿತೀವಿ. ಓಕೆ, ಕಿರ್ಚಾಫ್ ಕರೆಂಟ್ ಲಾ ಅಂತ ಕರಿತೀವಿ. ಇದನ್ನ ನಾವು ಯಾವ ತರ ಬರೀತೀವಿ? ಸಮ್ ಆಫ್ ಕರೆಂಟ್ at the junction is always 0. That indicates, incoming current that is equals to outgoing current. Okay, so incoming current that is equals to outgoing current. Okay, is that clear? Athava sum of all the currents meeting at a junction is always equals to 0. That indicates conservation of a charge. Okay, so that indicates, sir, conservation of a charge. ನೀವು ಕೇಳಬಹುದು, ಸರ್ ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ಯಾಕೆ ಆಗಬೇಕು? ಬೇರೆದಾಗಬಹುದು ಅಲ್ಲ. ಸೊ ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ಯಾಕೆ ಆಗಬೇಕು? ಓಕೆ, ಸೊ ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ಯಾಕೆ ಆಗಬೇಕು? ಕನ್ಸರ್ವೇಷನ್ ಆಫ್ ಎನರ್ಜಿ ಆಗ್ಬೋದಲ್ಲ, ಯಾಕೆ ನಮಗೆ ಚಾರ್ಜ್ ಆಗಬೇಕು? ಸೊ ಕರೆಂಟ್ ಅಂದ್ರೇನು? ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಲ್ವಾ? ಸೊ ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ಅದಕ್ಕೆ ಕನ್ಸರ್ವೇಷನ್ ಆಫ್ ಅ ಚಾರ್ಜ್. ದಟ್ ಇಸ್ ದ KCL ಅಥವಾ ಜಂಕ್ಷನ್ ರೂಲ್ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಬರುತ್ತೆ, ಸೊ ದಟ್ ಇಸ್ ಲೂಪ್ ರೂಲ್. ಓಕೆ, ಸೊ ದಟ್ ಇಸ್ ದ ಲೂಪ್ ರೂಲ್. ಸೊ ಈ ಲೂಪ್ ರೂಲ್ ನ KVL ಅಂತಾನು ಕರಿತೀವಿ. ವಾಟ್ ಇಸ್ ದಟ್? ಕಿರ್ಚಾಫ್ ವೋಲ್ಟೇಜ್ ಲಾ. ಅಕಾರ್ಡಿಂಗ್ ಟು ದಟ್, ಇನ್ ಅ ಎಂಟೈರ್ ಲೂಪ್, ಓಕೆ, ಇಟ್ಸ್ ಇನ್ ಅ ಕ್ಲೋಸ್ ಲೂಪ್, the potential difference, okay, so potential drop or the potential difference that is always equals to 0. ಇದನ್ನ ಇನ್ನೊಂದು ತರ ಬರೀಬಹುದು, sum of I into R that is equals to 0, and this is dependent on. Okay, so ಇದು ಯಾವ್ದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ? So conservation of energy. Okay, so this is based on conservation of energy. Sir, conservation of energy ಯಾಕೆ ಆಗಬೇಕು? Okay, so ಇಲ್ಲಿ conservation of charge ಆಗಿದೆ. Okay, we got the reason, but what about this conservation of energy? ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಡಿಫೈನ್ ಮಾಡ್ತೀರಾ? ಸರ್, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಅಂದ್ರೆ ಈ ವರ್ಕ್ ಡನ್ ಏನದು? ವರ್ಕ್ ಡನ್ ಏನದು? ಎನರ್ಜಿ. ಎನರ್ಜಿನ ಯಾವ ತರ ಡಿಫೈನ್ ಮಾಡ್ತೀವಿ? ಸರ್, ಇಟ್ ಇಸ್ ದ ಕೆಪಾಸಿಟಿ ಟು ವರ್ಕ್. ಓಕೆ, ಇಟ್ ಇಸ್ ದ ಕೆಪಾಸಿಟಿ ಟು ವರ್ಕ್. ಅದಕ್ಕೆ ನಮಗೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬರೀತೀವಿ. ಇಟ್ ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಾ? ಎಸ್, ಬೇಗ ಬೇಗ. ದರ್ ಇಸ್ ನೋ ಲಾಸ್ ಆಫ್ ಕರೆಂಟ್. ಯಾವುದು? ಸರ್, 2ME ಹೆಂಗ್ ಬಂತ್ರಿ? ನಿಖಲ್, ಸಿಂಪಲ್. ಇಲ್ಲಿ ನೋಡಿ, ನಾನೇನ್ ಬರ್ತೀನಿ, ಇಫ್ M cells are wrongly connected ಅಂದ್ರೆ, so for example, ನಿಖಲ್ ನೋಡಿಲಿ, ಸೊ ಇದು ಒಂದು ಸೆಲ್. ಓಕೆ, ಸೊ ದಿಸ್ ಇಸ್ ಒನ್ ಸೆಲ್, ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಓಕೆ, ಅಂಡ್ ಇದನ್ನ ನಾನು E ಅಂತ ಬರೀತೀನಿ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ಸೊ ಇನ್ನೊಂದು ಸೆಲ್ ಕನೆಕ್ಟ್ ಮಾಡಿದೆ. ಎಷ್ಟು? ಇದು ಸಹಿತ E. ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಎಷ್ಟು ಸೆಲ್? ಅದು 2 ಸೆಲ್. ಇವಾಗ n ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಟೋಟಲ್ ಸೆಲ್ ಎಷ್ಟಿದೆ? 2 ಇದೆ. ದೇರ್ಫೋರ್ n ವ್ಯಾಲ್ಯೂ 2. And the next one, ಇನ್ನೊಂದು ಸೆಲ್ ಇದೇ ತರ ಕನೆಕ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಪಾಸಿಟಿವ್, therefore it is also E. And the next one, ಇನ್ನೊಂದು ಸೆಲ್ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ E. ಓಕೆ, ಸೊ ದಿಸ್ ಇಸ್ ಆಲ್ಸೋ E. ಸೊ ಪಾಸಿಟಿವ್ ಅಂಡ್ ಪಾಸಿಟಿವ್. ನೋಡಿ, ಲೆಫ್ಟ್ ಸೈಡ್ ಏನಿದೆ? ಸರ್, ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್. ಅಂಡ್ ಲೆಫ್ಟ್ ಸೈಡ್ ಏನಿದೆ? ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಇನ್ನೊಂದು ಕೇಸ್ ಕನೆಕ್ಟ್ ಮಾಡ್ತೀನಿ. ಇವಾಗ ನೋಡಿ ಏನಾಗಿದೆ? ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ಪಾಸಿಟಿವ್, therefore it is also E. ಓಕೆ, ಸೊ ಇವಾಗ ನಾನು ಏನ್ ಮಾಡ್ಬೋದು? ಇದು ರಾಂಗ್ ಕನೆಕ್ಟ್ ಮಾಡಿದೆ ತಾನೆ. ಇಲ್ಲಿ ಆಕ್ಚುಲಿ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಬರಬೇಕು. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಬರಬೇಕು, ಬಟ್ ಉಲ್ಟಾ ಆಗಿದೆ, ನೆಗೆಟಿವ್ ಪಾಸಿಟಿವ್ ಅಂತ ಬಂದಿದೆ. ದಟ್ ಈಸ್ ದಿಸ್ ಇಂಡಿಕೇಟ್ಸ್ ರಾಂಗ್ಲಿ ಕನೆಕ್ಟೆಡ್. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ರಾಂಗ್ಲಿ ಕನೆಕ್ಟೆಡ್. ಓಕೆ, ಸೊ ರಾಂಗ್ಲಿ ಕನೆಕ್ಟೆಡ್. ಸೊ ರಾಂಗ್ಲಿ ಕನೆಕ್ಟೆಡ್ ಆದಾಗ, ಸೊ ಈ ಎರಡು ಸೇಮ್ ಆಗಿರೋದ್ರಿಂದ ಏನಾಗುತ್ತೆ? ಇದು ಮತ್ತೆ ಇದು ಎಲಿಮಿನೇಟ್ ಆಗುತ್ತೆ. ಓಕೆ, ಸೊ ದಿಸ್ ಅಂಡ್ ದಿಸ್ ಎಲಿಮಿನೇಟ್ ಆಗುತ್ತೆ. ಈ ಕೇಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸೆಲ್ಸ್ ಎಷ್ಟು? ಸರ್, 1 2 3 4 5. ಸೊ 5 ಸರ್. ರಾಂಗ್ಲಿ ಕನೆಕ್ಟೆಡ್ ಎಷ್ಟು? ಸರ್, ಇಟ್ ಇಸ್ ದ 1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸ್ಟಿಲ್ ವಿಲ್ ಗೆಟ್ ಅ 3. ಡೈರೆಕ್ಟ್ ಆಗಿ ಈಕ್ವಲೆಂಟ್ ಎಷ್ಟು ಬರುತ್ತೆ? ದಟ್ ಇಸ್ ದ 3 ಬರುತ್ತೆ. ಹೇಗೆ ಸರ್? ಈ ಈಕ್ವಲೆಂಟ್ n ವ್ಯಾಲ್ಯೂ ಎಷ್ಟಿದೆ? 5. 5E minus 2 ಎಷ್ಟು ರಾಂಗ್ ಆಗಿ ಕನೆಕ್ಟ್ ಆಗಿದೆ? ದಟ್ ಇಸ್ 1. ಸೊ
ಇಲ್ಲಿ 5e minus 2e ಅಂತ ಬರುತ್ತೆ, ದಟ್ ಇಸ್ 3. ಎಷ್ಟು ಉಳಿದಿದೆ? 1 2 3. ಸೊ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ದಿಸ್ ರಿಲೇಷನ್. ನಿಖಿಲ್ ಕ್ಲಿಯರ್ ಆಯ್ತಾ? ನಟರಾಜ್ ಹಾಯ್ ಕ್ಲಿಯರ್ ಆಯ್ತಾ? ಹಾ, ನಾಗರಾಜ್ ಫ್ರೈಡೆ ಇದೆ, ಫ್ರೈಡೆ ಮಾರ್ನಿಂಗ್ 10. ಓಕೆ, ಮಾರ್ನಿಂಗ್ 10 AM ಇದೆ. ಓಕೆ, ಸೊ ತುಂಬಾ ಡಿಲೇ ಇದೆ, ಯಾಕೋ ಗೊತ್ತಿಲ್ಲ. ಓಕೆ, ಸೊ ಎಸ್, ದಿಸ್ ಇಸ್ ಡನ್. ಕಿರ್ಚಾಫ್ ರೂಲ್ ಆಯ್ತು. ಅಂಡ್ ದ ನೆಕ್ಸ್ಟ್ ಒನ್, ದಟ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಸ್ಲೈಡ್, ದಟ್ ಇಸ್ ದ ವೀಟ್ಸ್ಟೋನ್ ಬ್ರಿಡ್ಜ್. ಈ ವೀಟ್ಸ್ಟೋನ್ ಬ್ರಿಡ್ಜ್ ಏನ್ ಬರುತ್ತೆ? ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಅಂಡ್ ಲೆಟ್ಸ್ ಸೇ okay, so this is R1, this is R2, and this is R3, and this is R4. Okay, yes sir. And the next one, this one, and this is R5. Okay, so R5. And ಇಲ್ಲಿ ನಿಮಗೆ ಎರಡು ಟರ್ಮಿನಲ್ಸ್ ಇರುತ್ತೆ. Okay, yes sir. And ಇಲ್ಲಿ ನಿಮಗೆ ಇದನ್ನ A, and this is B, and this is C, and this is D ಅಂತ ಬರ್ಕೊಂಡ್ರೆ, ಇಲ್ಲಿ ನಿಮಗೆ R5 ನ ಯಾವಾಗ ರಿಮೂವ್ ಮಾಡಬಹುದು ಅಂದ್ರೆ, ದಿಸ್ ಇಸ್ ವೀಟ್ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್ ಮಾತ್ರ. ಓಕೆ, ವೀಟ್ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್. ಸರ್ ಸೈನ್ ಕನ್ವೆನ್ಷನ್ ಫಾರ್ ಕೆವಿ ಎಲ್ಲ ಹೇಳ್ತೇನೆ, ನ್ಯೂಮರಿಕಲ್ ಬಂದಾಗ ಹೇಳ್ತೇನೆ ಪುನೀತ್. ಓಕೆನಾ? ರೈಟ್. ಓಕೆ, ಸೊ ಎಸ್, ಸೊ ಎಷ್ಟು ಕಂಪ್ಲೀಟ್ ಆದ್ಮೇಲೆ ನಾವು ನೋಡಿ, ಸೊ ಇವಾಗ I is equals to 0 in R5. ಓಕೆ, ಸೊ R5 ಅಲ್ಲಿ ಕರೆಂಟ್ 0 ಆಗ್ಬೇಕು. ಓಕೆ, ಇದ್ರ ಥ್ರೂ ಕರೆಂಟ್ ಹೋಗೋದೇ ಇಲ್ಲ. ಓಕೆ, ಸೊ ಕರೆಂಟ್ ಹೋಗಲ್ಲ. ಓಕೆ, ಸೊ ಕರೆಂಟ್ ಇಸ್ 0. ಯಾವಾಗ ಆಗುತ್ತೆ? when ratio of upper arms, okay, so ratio of upper arms yavaga, sir, it is R1 divided by R2, that is equals to ratio of lower arm. Okay, so that is R3 divided by R4 adaga. So this is for a Wheatstone balance bridge. Okay, so this is for a Wheatstone balance bridge. Done? Clear? Okay, Natraj, Martin fine. Yes, is to clear aitu. And what about electric power? ಸೊ ಪವರ್ ಅಂದ್ರೆ ನೋಡಿ, ಮೂರು ಫಾರ್ಮುಲಾಸ್ ಬರುತ್ತೆ. ಸೊ ಪವರ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ವಿ ಇಂಟು ಐ, ನಾರ್ಮಲ್ ಆಗಿ ವಿ ಇಂಟು ಐ ಒಂದು ಬಂತು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಯಾವುದು? ಸರ್ ವಿ ನೋ ದಟ್ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಓಕೆ, ಸೊ ಈ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಸೊ ಪಿ ಇಸ್ ಈಕ್ವಲ್ಸ್ ಟು, ಸೊ ದಟ್ ಈಸ್ ವಿ ಪ್ಲೇಸ್ ಅಲ್ಲಿ, ಸೊ ವಿ ಪ್ಲೇಸ್ ಅಲ್ಲಿ ಐ ಆರ್ ಮಾಡಿದ್ರೆ, ಸೊ ದಟ್ ಈಸ್, ಸೊ ಐ ಇಂಟು ಆರ್ ಇಂಟು ಐ, ಸೊ ದಟ್ ಈಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಂಟು ಆರ್ ಬರುತ್ತೆ. And the next one, V ಅಲ್ಲಿ ಬರೆದ್ರೆ V is equals to V divided by R. So that is equals to V square R ಅಂತ ಬರುತ್ತೆ. Okay, so V square divided by R. Okay, so V square divided by R. Okay, and this is for general case. Okay, so this is for general case. This is for general case. And this is for a series case. ಯಾಕೆ? ಕರೆಂಟ್ ಇದೆ. So series combination ಅಲ್ಲಿ current remains same. And ಇಲ್ಲಿ V square divided by R. This is for a parallel combination. Okay, and the next one, electrical energy. ಇವಾಗ ಪವರ್ ಯಾವ ತರ ಡಿಫೈನ್ ಮಾಡ್ತೀರಾ? ಸೊ ಪವರ್ ಇನ್ನೊಂದು ತರ ಡಿಫೈನ್ ಮಾಡೋದು, ಪವರ್ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಅಥವಾ ಎನರ್ಜಿ ಡಿವೈಡೆಡ್ ಬೈ ಟೈಮ್. ಓಕೆ, ಇವಾಗ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿನ ಯಾವ ತರ ಡಿಫೈನ್ ಮಾಡೋದು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ P ಕ್ರಾಸ್ T ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಜನರಲ್ ಇಕ್ವೇಶನ್. ಓಕೆ, ಸೊ ದಿಸ್ ಇಸ್ ಜನರಲ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡ್ಕೊಂಡ್ರೆ, ಸೊ P ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ VIT ಅಂತ ಬರೀಬಹುದು. ಓಕೆ, ಸೊ VIT. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಇಸ್ I ಸ್ಕ್ವೇರ್ RT ಅಂತ ಬರೀಬಹುದು. And the next one ನೋಡಿದ್ರೆ E is equals to V square T divided by R ಅಂತ ಬರೀಬಹುದು. So these are the formulas. Okay, so yes, ಇಷ್ಟು ಫಾರ್ಮುಲಾಸ್ ಆಯ್ತು. ಡನ್. ಹೋಪ್ಫುಲಿ ಎಲ್ಲರಿಗೂ ಗೊತ್ತಿದೆ. ಸಪೋಸ್ ನಿಮಗೆ ಸ್ಲೋ ಆಗಿ ಬರ್ಕೋತಿದ್ದೀರಾ ಅಂತಂದ್ರೆ ನೀವು ಸ್ವಲ್ಪ ಹಿಂದೆ ಬಂದು ಇದನ್ನ ನೋಡ್ಕೊಳ್ಳಿ. ಓಕೆ, ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್, ಎಸ್ ಅಷ್ಟೇ. ಎಸ್, ಎಲ್ಲರೂ ರೆಡಿನಾ? ಎಸ್, ಆರ್ ಯು ಗೈಸ್ ರೆಡಿ? ಅಂಡ್ ಯಾರು KVL ಸೈನ್ ಕನ್ವೆನ್ಷನ್. ಓಕೆ, ಸೊ KVL ಸೈನ್ ಕನ್ವೆನ್ಷನ್ ಒಂದು ಹೇಳ್ಬಿಡ್ತೀನಿ. ಓಕೆನಾ? Kirchhoff. Okay, so that is Kirchhoff's sign convention. Okay, sign convention. Okay, so sign convention. ಈ sign convention ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ಫಸ್ಟ್ EMF ಅಥವಾ ಅಕ್ರಾಸ್ ಸೆಲ್. ಓಕೆ, ಸೊ ಅಕ್ರಾಸ್ ಸೆಲ್. ಸೊ ಅಕ್ರಾಸ್ ಸೆಲ್ ಇದ್ದಾಗ ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು. ಓಕೆ, ಸೊ ಅಕ್ರಾಸ್ ಸೆಲ್. ಓಕೆ, ಸೊ ಅಕ್ರಾಸ್ ಸೆಲ್. ಸೆಲ್ಲು ಪಾಸಿಟಿವ್ ತಗೊಳ್ಳೋದು, ನೆಗೆಟಿವ್ ತಗೊಳ್ಳೋದು ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ವಾಟ್ ಇಸ್ ದ ಯೂಸ್ ಆಫ್ Wheatstone bridge? ಟು ಫೈಂಡ್ ಅನ್ನೋನ್ ರೆಸಿಸ್ಟೆನ್ಸ್. ಶಂಕರ್, ದಟ್ ಈಸ್ ಟು ಫೈಂಡ್ ಔಟ್ ಅನ್ನೋನ್ ರೆಸಿಸ್ಟೆನ್ಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಇದನ್ನ ಅಕ್ರಾಸ್ ಸೆಲ್ ಅಂತ ಹೇಳಿದ್ರೆ, ಸೊ ನೋಡಿ ನಮಗೆ ಒಂದು ಸೆಲ್ ಇದೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಸೊ ಇದು ಸೆಲ್ ಇದೆ. ಓಕೆ, ಸೊ ದಿಸ್ ಇಸ್ ಸೆಲ್.
Okay, so yes, this is EMF. Okay, so we know that this is positive and this is negative. ಈ ತರ ಇದ್ದಾಗ ನಮಗೆ ಪಾತ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಸೊ ಲೂಪ್ ಅಥವಾ ಪಾತ್. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಪಾತ್. ಓಕೆ, ಸೊ ಪಾತ್ ಈ ತರ ಇದೆ. ಯಾವಾಗ ಪಾತ್ ಈ ಕಡೆಯಿಂದ ಈ ಕಡೆ ಹೋಗುತ್ತೆ, ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ಓಕೆ, ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ಯಾವಾಗ ಲೆಫ್ಟ್ ಟು ರೈಟ್ ಹೋಗ್ತೀವಿ, ಇಲ್ಲಿ ಏನಿದೆ ಸರ್, ಇಟ್ ಇಸ್ ದ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಹೋಗ್ತದೆ. ಹೈ ಟು ಲೋ ಅಂತಂದ್ರೆ ಸರ್ ನಮಗೆ ವಿ ವ್ಯಾಲ್ಯೂ ಏನ್ ಬರಬೇಕು ಸರ್, ಇಟ್ ಇಸ್ ಮೈನಸ್ ಇ, ರೈಟಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಸೆಲ್ ಈಸ್ ಮೈನಸ್ ಇ. ಡನ್? ಎಸ್ ಸರ್. ಸೊ ಸೇಮ್ ಸೆಲ್ ತಗೊಳ್ತೀನಿ, ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್ ಇ. ಬಟ್ ಇಲ್ಲಿ ನಾನ್ ಕನ್ಸಿಡರ್ ಮಾಡ್ಕೊಂಡಿದ್ರೆ ಪಾತ್ ಅನ್ನೋದು ಉಲ್ಟಾ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಈ ತರ ಇದೆ ಪಾತ್. ಓಕೆ, ಸೊ ಪಾತ್ ಈ ತರ ಇದ್ದಾಗ, ಓಕೆ, ಸೊ ಪಾತ್ ಈ ತರ ಇದ್ದಾಗ ಈ ತರ ಮೂವ್ ಆಗ್ತೀವಿ. ಓಕೆ, ಅಂದ್ರೆ ಇಲ್ಲಿ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಬರ್ತಾ ಇದೀವಿ. ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್. ಓಕೆ, ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಬಂದಾಗ ಸೊ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸೆಲ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ ಪಾಸಿಟಿವ್ ಇ. ಇದು ಕ್ಲಿಯರ್ ಆಯ್ತಾ? ಇದು ಬೇಗ ಬೇಗ ಹೇಳಿ. ರೈಟ್, ಸೊ ಇದು ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಯಾಕೆ ತುಂಬಾ ಲೇಟ್ ಇದೆ, ನಾನು ಸೆಕೆಂಡ್ ಕಂಪ್ಲೀಟ್ ಮಾಡ್ತೀನಿ, ಇನ್ನ ಫಸ್ಟ್ ಅಲ್ಲೇ ಹೋಗ್ತಾ ಇದೆ. ರೈಟ್, ಇವಾಗ ಅಕ್ರಾಸ್ ರೆಜಿಸ್ಟರ್. ಓಕೆ, ಇವಾಗ ಅಕ್ರಾಸ್ ರೆಜಿಸ್ಟರ್. ಓಕೆ, ಸೊ ಅಕ್ರಾಸ್ ರೆಜಿಸ್ಟರ್ ನೀವು ನೋಡಿ, ಇಲ್ಲಿ ರೆಜಿಸ್ಟರ್ ಇದೆ ಅನ್ಕೊಳ್ಳಿ. ಓಕೆನಾ? ಎಸ್ ಸರ್, ದಿಸ್ ಇಸ್ ದ ರೆಜಿಸ್ಟರ್. ಓಕೆ, ಸೊ ರೆಜಿಸ್ಟರ್. ಇವಾಗ ನೋಡಿ, ಇದರಲ್ಲಿ ಆರ್ ಅಂತ ಇದೆ ಅನ್ಕೊಳ್ಳಿ. ಇಲ್ಲಿ ಕರೆಂಟ್ ಈ ತರ ಫ್ಲೋ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದ ಕರೆಂಟ್. ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಕಡೆ? ಲೆಫ್ಟ್ ಟು ರೈಟ್. ಇವಾಗ ನಾನೇನ್ ಮಾಡ್ತೀನಿ, ಸೊ ಪಾತ್ ನ ಸೇಮ್ ಡೈರೆಕ್ಷನ್ ತಗೊಳ್ತೀವಿ ನಾ. ಸೊ ದಿಸ್ ಇಸ್ ದ ಪಾತ್. ಸೊ ಪಾತ್ ಡೈರೆಕ್ಷನ್ ಹೋದಾಗ ವಾಟ್ ವಿಲ್ ಬಿ ದ ವಿ ವ್ಯಾಲ್ಯೂ? ಓಕೆ, ಸೊ ವಾಟ್ ವಿಲ್ ಬಿ ದ ವಿ ವ್ಯಾಲ್ಯೂ? ನೋಡಿ, ಕರೆಂಟ್ ಅನ್ನೋದು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್? ಸರ್, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಎವ್ರಿಬಡಿ ನೋಸ್ ಇಟ್, ರೈಟ್? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಹೋಗುತ್ತೆ ಅಂತ ಗೊತ್ತು. ಅಂಡ್ ಇವಾಗ ಕರೆಂಟ್ ಅಕ್ರಾಸ್ ದ ರೆಜಿಸ್ಟರ್ ಅಂತಂದ್ರೆ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಹೋಗ್ತದೆ. ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಅಂತ ದಟ್ ಇಸ್ ನೆಗೆಟಿವ್ ಐ ಇಂಟು ಆರ್ ಅಂತ ಮಾಡ್ಬೋದಾ? ಎಸ್ ಸರ್, ಅಕಾರ್ಡಿಂಗ್ ಟು ದ ಓಮ್ಸ್ ಲಾ ಐ ಇಂಟು ಆರ್ ಅಂತ ಗೊತ್ತು. ಬಟ್ ನೆಗೆಟಿವ್ ಯಾಕೆ ಬರಬೇಕು? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಹೋಗ್ತದೆ. ಸೇಮ್ ಸಿಚುವೇಶನ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಸೇಮ್ ಸಿಚುವೇಶನ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಸೇಮ್ ಸಿಚುವೇಶನ್ ನ ಕನ್ಸಿಡರ್ ಮಾಡ್ಕೋತೀನಿ. ಬಟ್ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಉಲ್ಟಾ ತಗೋತೀನಿ. ಪಾತ್ ನೋಡ್ಕೊಳ್ಳಿ, ಇಲ್ಲಿ ಪಾತ್ ನೋಡ್ಕೊಳ್ಳಿ. ಓಕೆ, ಸೊ ಪಾತ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಸೊ ದಿಸ್ ಇಸ್ ರೆಸಿಸ್ಟೆನ್ಸ್. ಇವಾಗ ನೋಡಿ, ಪಾತ್ ಈ ಕಡೆಯಿಂದ ಈ ಕಡೆ ಬರ್ತದೆ. ಸೊ ದಟ್ ಮೀನ್ಸ್ ಕರೆಂಟ್ ನೋಡಿ, ಕರೆಂಟ್ ಈ ತರ ಫ್ಲೋ ಆಗ್ತಿದೆ. ಬಟ್ ಉಲ್ಟಾ ಬಂದ್ರೆ ಓಕೆ, ಸೊ ದಿಸ್ ಇಸ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್. ಪಾತ್ ಇಸ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್, ರೈಟ್? ಸೊ ಇಲ್ಲಿ ವಿ ಅನ್ನೋದು ಪಾಸಿಟಿವ್ ಬರುತ್ತೆ. ಕ್ಲಿಯರಾ? ಸೊ ಅಕ್ರಾಸ್ ದ ರೆಜಿಸ್ಟರ್ ಸೇಮ್ ಡೈರೆಕ್ಷನ್ ಆಫ್ ಕರೆಂಟ್ ಇದ್ರೆ ನೆಗೆಟಿವ್, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಇದ್ರೆ ಪಾಸಿಟಿವ್ ಬರುತ್ತೆ. ಎಸ್, ಇಲ್ಲಿವರೆಗೆ ಸೈನ್ ಕನ್ವೆನ್ಷನ್ ಮುಗೀತು. ಎನಿಬಡಿ ಹ್ಯಾವಿಂಗ್ ಎ ಡೌಟ್? ಹೇಳಿ ಬೇಗ ಬೇಗ. ಎನಿ ಡೌಟ್? ನಿಮ್ಗೆ ಏನಾದ್ರೂ ಡೌಟ್ ಇದೆನಾ? ಬೇಗ ಬೇಗ ತಿಳಿಸ್ಬಿಡಿ. ಡೂ ಯು ಹ್ಯಾವ್ ಎನಿ ಕ್ವಶನ್ಸ್? ರೈಟ್ ಸರ್, ವಾಟ್ ಇಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್? ಪ್ಯಾರಲಲ್ ಕಾನ್ಸೆಪ್ಟ್ ಇಲ್ಲ ರಮ್ಯಾ, ಪ್ಯಾರಲಲ್ ಕಾನ್ಸೆಪ್ಟ್ ಇಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಅಲ್ಲಿ ನಿಮಗೆ ನೆಗೆಟಿವ್ ಸೈನ್ ಅಂತ ಬರುತ್ತೆ ಅಷ್ಟೇ, ಪ್ಲಸ್ ಆರ್ ಮೈನಸ್ ಅಂತ ಬರ್ತಿದ್ದೆ, ರಾಂಗ್ಲಿ ಕನೆಕ್ಟೆಡ್ ಅಂತ. ಓಕೆ, ಸೊ ಅಲ್ಲಿ ಕರೆಂಟ್ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಅಂತ ಇಲ್ಲಿ ನೋಡಿ, ಪ್ಲಸ್ ಆರ್ ಮೈನಸ್ ಅಂತ ಇದೆ ನೋಡಿ, ಪ್ಲಸ್ ಆರ್ ಮೈನಸ್. ಓಕೆ, ರೈಟ್. ಸೊ ಎಲ್ಲರಿಗೂ ಕ್ಲಿಯರ್ ಆಗಿರೋ ಒಂದ್ಸತಿ ನಮ್ಮ ಬೆಂಕಿ ಬೆರಗಾಳಿ ಸಿಂಬಲ್ ಬಂದ್ಬಿಡ್ಲಿ, ಬೇಗ 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 ಬೆಂಕಿ ಬೆರಗಾಳಿ ಸಿಂಬಲ್ ಬಂದ್ಬಿಡ್ಲಿ. ಕಮಾನ್. ಎಷ್ಟು ಜನ ಇದ್ದೀರಾ ಇನ್ನ? ಎಸ್, ಬೇಗ ಬೇಗ ಬೇಗ. ಹಾ, ಮೀಟರ್ ಬ್ರಿಡ್ಜ್ ಇಲ್ಲ ಪ್ರಭಾ, ಮೀಟರ್ ಬ್ರಿಡ್ಜ್ ಇಸ್ ಡಿಲೀಟೆಡ್. KCET ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಲಿಲ್ವಾ? ಮೀಟರ್ ಬ್ರಿಡ್ಜ್ ಅಂಡ್ ಪೊಟೆನ್ಶಿಯೋಮೀಟರ್ ಎರಡು ಡಿಲೀಟ್ ಆಗಿದೆ. ಯು ಸಿ, ಸೊ ಮೀಟರ್ ಬ್ರಿಡ್ಜ್ ಅಂಡ್ ಪೊಟೆನ್ಶಿಯೋಮೀಟರ್ ಎರಡು ಡಿಲೀಟ್ ಆಗಿದೆ. ರೈಟ್, ಎಸ್, ಕಮಾನ್. ಓ, ಮಾಡಿದ್ರಾ? ಓಕೆ, ವೆರಿ ಗುಡ್. ಸೂಪರ್. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ ಕ್ವಶನ್. ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆನಾ? ಸೊ ಪಟ್ ಅಂತ ಆನ್ಸರ್ ಮಾಡಿ. ಅರೆ 30 ಸೆಕೆಂಡ್ ಹೋಯ್ತು, ಇರ್ಲಿ. ನೋಡಿ, ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ T for 3 different materials X, Y, Z are shown in the graph. ಓಕೆ, ಗ್ರಾಫ್ ಅಲ್ಲಿ ಕೊಟ್ಟಿದ್ರೆ ಬಿಲೋ. ಐಡೆಂಟಿಫೈ ದ ಮಟೀರಿಯಲ್ಸ್ XYZ ನ ಮಾಡಬೇಕು. ಓಕೆ, XYZ ಅಂದ್ರೆ ಏನಂತ ನೋಡ್ಕೊಳ್ಬೇಕು. ಓಕೆ, XYZ ಯಾರದು? ಇನ್ ಅವರ್ ಕಾಲೇಜ್ ಅಪೋಸಿಟ್ ಸೇ ಸರ್. ಮಲ್ಲೋ, ಏನಪ್ಪ ಗೊತ್ತಿಲ್ಲಪ್ಪ ನಿಮ್ ಕಾಲೇಜ್ ವಿಷಯ. ಓಕೆ, ಸೊ ನೋಡಿ, ಫಸ್ಟ್ ಒನ್ ನೋಡಿ, ಎಕ್ಸ್ ಏನು? ಫಸ್ಟ್ ಎಕ್ಸ್ ನೋಡಿ, ಇದು
X curve ಇದೆ. Okay, so curve ಅಂದ್ರೆ it indicates metals. Okay, so this indicates a metal. And straight line ಇದ್ರೆ sir it is indicates alloy. Okay, so alloy. ಅದೇ ನಮಗೆ ಈ ತರ curve ಇದ್ರೆ okay, rectangular hyperbola ಇದ್ರೆ sir it is a semiconductor. Okay, so this one indicates a semiconductor. ಸೊ ಐಡೆಂಟಿಫೈ ಮಾಡಿ ಸೆಮಿಕಂಡಕ್ಟರ್ ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆ, ಸೆಮಿಕಂಡಕ್ಟರ್ ಯಾವ್ದು ಬರುತ್ತೆ? ಸೊ ನೋಡಿ, ಫಸ್ಟ್ ಒನ್ ಎಕ್ಸ್ ಅನ್ನೋದೇನು? ಎಕ್ಸ್ ಅನ್ನೋದು ಮೆಟಲ್. ಸೊ ನೈಕ್ರೋಮ್ ಅನ್ನೋದು ಅಲಾಯ್, ಎಲಿಮಿನೇಟೆಡ್. ಕಾಪರ್ ಅನ್ನೋದು ಮೆಟಲ್. ಓಕೆ, ಕೀಪ್ ಇಟ್. ಕಾಪರ್ ಅನ್ನೋದು ಮೆಟಲ್, ಕೀಪ್ ಇಟ್. ಅಂಡ್ ಸೆಮಿ ಕಂಡಕ್ಟರ್ ಅನ್ನೋದು ಇಲ್ಲಿ ಎಕ್ಸ್ ಅನ್ನೋದು ಏನಿದೆ, ಎಕ್ಸ್ ಅನ್ನೋದು ಮೆಟಲ್ ಆಗಿದೆ. ಸೊ ದೇರ್ ಫೋರ್ ನಮಗೆ ಆನ್ಸರ್ ಬಂದ್ಬಿಟ್ಟು ಬಿ ಅಂಡ್ ಸಿ ಎಲ್ ಮಾತ್ರ ಬರುತ್ತೆ. ಬಿ ಅಂಡ್ ಸಿ ಎಲ್ ಬರುತ್ತೆ. ಅಂಡ್ ಕಾಪರ್ ಇದೆ, ಇಲ್ಲಿ ಕಾಪರ್ ಇದೆ, ಇಲ್ಲೂ ಕಾಪರ್ ಇದೆ, ಮೆಟಲ್. ಓಕೆ, ಡನ್. ಅಂಡ್ ವೈ ಅನ್ನೋದು ಅಲಾಯ್. ಸೊ ಇಲ್ಲಿ ನೈಕ್ರೋಮ್ ಅನ್ನೋದು ಅಲಾಯ್, ದಟ್ ಇಸ್ ಕರೆಕ್ಟ್. ದಟ್ ಇಸ್ ಅ ನಿಕಲ್ ಅಂಡ್ ಕ್ರೋಮಿಯಂ. ಅಂಡ್ ಸೆಮಿಕಂಡಕ್ಟರ್ ಅನ್ನೋದು ರಾಂಗ್. ದೇರ್ ಫೋರ್ ಇಟ್ ಇಸ್ ಆಲ್ಸೋ ರಾಂಗ್. ಸೊ ರೈಟ್ ಆನ್ಸರ್ ಜೆಡ್ ಅನ್ನೋದೇನು? ದಟ್ ಇಸ್ ಸೆಮಿಕಂಡಕ್ಟರ್. ಎಸ್ ಸರ್, ದಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಬಿ. ರೈಟ್. ಸೊ ಎಷ್ಟು ಜನಕ್ಕೆ ಈಸಿ ಅನಿಸ್ತು ಹೇಳಿ? ಎಷ್ಟು ಜನಕ್ಕೆ ಈಸಿ ಆಯ್ತು? 50% ಮಾಡಿದ್ರಾ? ಸೊ ಇಲ್ಲಿ ಫಸ್ಟಿಗೆ ರಾಂಗ್ ಮಾಡ್ಬಿಟ್ಟಿದ್ರಾ? ಏಯ್ ನೋಡ್ಕೊಳ್ರ ಸ್ವಲ್ಪ, ಮತ್ತೆ ಮೇನ್ ಎಕ್ಸಾಮ್ ಅಲ್ಲಿ ಹಂಗೆ ಮಾಡಿಬಿಟ್ಟಿದ್ರಾ? ಓಕೆ, ರೆಡಿ. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ ಯಾರು ಫಾಸ್ಟ್ ಆಗಿ ಆನ್ಸರ್ ಮಾಡಿದಾರೆ ನೋಡೋಣ. ಓಕೆ, ಫಾಸ್ಟ್ ಆಗಿ ಆನ್ಸರ್ ಮಾಡಿದ್ದಾರು ಶಂಕರ್ ಗುರಿಕಾರ್ ಅಂಡ್ ನಿಖಿಲ್ ಇಬ್ರೇ ಸರ್ ರೈಟ್ ಆನ್ಸರ್ ಮಾಡಿರೋದು. ಓಕೆ, ಸೊ ಅಟೆಂಡ್ ಮಾಡ್ರು. ನೋಡಿ, ನೀವು ನಾನು ಹೇಳ್ತೀನಿ ಪೋಲ್ನ ಹೇಗೆ ಅಟೆಂಡ್ ಮಾಡ್ಬೇಕು ಅನ್ನೋದು. ಓಕೆ, ಫಾರ್ ಎಕ್ಸಾಂಪಲ್ ಎ ಇತ್ತು ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಎ ಮಾತ್ರ ಟೈಪ್ ಮಾಡಿ. ಎ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪೋಲ್ ತಗೊಳ್ಳಲ್ಲ. ಸಪೋಸ್ ನಿಮ್ಮ ಆನ್ಸರ್ ಬಿ, ಇಲ್ಲಿ ನಮಗೆ ಬಿ ಅಂತ ಇದೆ, ಬಿ ಅಷ್ಟೇ ಟೈಪ್ ಮಾಡಬೇಕು. ನೀವು ಬಿ ಅಂತ ಟೈಪ್ ಮಾಡೋದು ತಗೊಳ್ಳಲ್ಲ ಅದು. ಓಕೆನಾ? ಸೊ ಬಿ ಅಂತ ತಗೊಳ್ಳಲ್ಲ. ಸಿ ತಂದ್ಕೊಳ್ಳಿ, ಬರೀ ಸಿ ಟೈಪ್ ಮಾಡಬೇಕು. ಅಂಡ್ ಡಿ ತಂದ್ಕೊಳ್ಳಿ, ಬರೀ ಡಿ ಟೈಪ್ ಮಾಡಬೇಕು. ದಟ್ ಈಸ್ ಯಾವ ಲೆಟರ್ ಇದೆ ಅದೇ ಲೆಟರ್ ಅಲ್ಲಿ ಟೈಪ್ ಮಾಡಬೇಕು. ಎ ಬಿ ಸಿ ಡಿ ಒಂದೇ. ಎ ಅಂದ್ರೆ ಏನೇ ಟೈಪ್ ಮಾಡಬೇಕು. ಎ ಅಂತ ಬರೆದ್ರೆ ಬರಲ್ಲ ಅದು. ಓಕೆ, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಪ್ರಕಾರ ಗಿವನ್ ಕರೆಂಟ್ ಕ್ಯಾರಿಂಗ್ ವೈರ್. ಓಕೆ, ಸೊ ಕರೆಂಟ್ ಕ್ಯಾರಿಂಗ್ ವೈರ್ of non-uniform cross section, which of the following is the constant throughout the length of the wire? Okay, ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ? ಓಕೆ, ಸೊ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಏನೇನು ಕೊಟ್ಟಿದ್ರು? ಕರೆಂಟ್, ಎಲೆಕ್ಟ್ರಿಕ್ ಫೀಲ್ಡ್, ಡ್ರಿಫ್ಟ್ ಸ್ಪೀಡ್. ಓಕೆ, ಕರೆಂಟ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ವಿ ಇಂಟು ಎ. ಓಕೆ, ಸೊ ದಟ್ ಈಸ್ ವಿ ಡಿ. ಸೊ ವಿ ಡಿ ಇಂಟು ಎ. ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆನಾ? And the next one, drift velocity. Okay, so drift velocity ಏನು ಹೇಳುತ್ತೆ ಸರ್? ಇಟ್ ಇಸ್ E. So drift velocity. Okay, so current in terms of current ಹೇಳ್ಬೇಕಂದ್ರೆ, so drift velocity that is equals to I divided by so NV. So A. And the next one ಯಾವ್ದು ಹೇಳ್ತಿರೋದು? ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ನಾರ್ಮಲ್ ಆಗಿ ಇದರ ರಿಲೇಷನ್ ಬಂದಿರೋ ಕಂಡಕ್ಟಿವಿಟಿ ಪ್ಲೇಸ್ ಅಲ್ಲಿ ಸರ್ ಇಟ್ ಇಸ್ ಜೆ ಡಿವೈಡೆಡ್ ಬೈ ಇ. ದಟ್ ಮೀನ್ಸ್ ನಮಗೆ ಸೊ ಜೆ ದಟ್ ಈಸ್ ಈಕ್ವಲ್ಸ್ ಟು ಇ ಇಂಟು ಸಿಗ್ಮಾ. ಅಂಡ್ ಇದು ಜೆ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ. ಅಂಡ್ ವಿ ನೋ ದಟ್ ಜೆ ಅಂದ್ರೇನು ಸರ್? ಜೆ ಅಂದ್ರೆ ದಟ್ ಇಸ್ ಕರೆಂಟ್ ಡಿವೈಡೆಡ್ ಬೈ ಏರಿಯಾ, ರೈಟ್? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಇದು ಸಹಿತ ಅಷ್ಟೇ. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ. ಮೂರೇ ಕೇಳಿರ್ತಾನೆ, ಒಂದು ಕರೆಂಟ್, ಇನ್ನೊಂದು ಡ್ರಿಫ್ಟ್ ವೆಲಾಸಿಟಿ, ರೈಟ್? ಸೊ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್, ಮೂರು ಕೇಳಿರೋದು. ಅಂಡ್ ಫಸ್ಟ್ ನೀವು ಇಕ್ವೇಷನ್ ಆಫ್ ಅ ಕಂಟಿನ್ಯೂಟಿ. ಓಕೆ, ಸೊ ಇಕ್ವೇಷನ್ ಆಫ್ ಅ ಕಂಟಿನ್ಯೂಟಿ ನೆನ್ಪು ಮಾಡ್ಕೊಳ್ಳಿ. ಓಕೆ, ಇಕ್ವೇಷನ್ ಆಫ್ ಅ ಕಂಟಿನ್ಯೂಟಿ ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಇಕ್ವೇಷನ್ ಆಫ್ ಅ ಕಂಟಿನ್ಯೂಟಿ ನಮಗೆ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಏನೇ ಆಗಿದ್ರು ಸಹಿತ ನಮಗೆ ಏನ್ ಸಿಗುತ್ತೆ? ನಮಗೆ ಏನೋ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್. ಓಕೆ, ಸೊ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ದಟ್ ಇಸ್ ಎ ಇಂಟು ಡಿ ಅಂತ ಸಿಗ್ತದ್ದು. ಇಕ್ವೇಷನ್ ಆಫ್ ಕಂಟಿನ್ಯೂಟಿ ಪ್ರಕಾರ ಅಲ್ಲಿ ಫ್ಲೋ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಫ್ಲೋ ಆಗ್ತಿರೋದು ಯಾವುದು? ಚಾರ್ಜಸ್. ದಟ್ ಮೀನ್ಸ್ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡ್ ಇಲ್ಲಿ ನೀವು ನೋಡಬಹುದು ಸರ್, ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಡಿಪೆಂಡ್ ಆನ್ ಏರಿಯಾ ಚೇಂಜ್ ಇದ್ರೆ ಡೆಫಿನೆಟ್ ಆಗಿ ನಮಗೆ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ಚೇಂಜ್ ಆಗುತ್ತೆ. ಸೊ ದೇರ್ ಫೋರ್ ಡ್ರಿಫ್ಟ್ ವೆಲಾಸಿಟಿ ಚೇಂಜ್ ಆಗುತ್ತೆ. ದೇರ್ ಫೋರ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಸಹಿತ ನಮಗೆ ಏರಿಯಾ ಮೇಲೆ ಡಿಪೆಂಡೆಂಟ್ ಇದೆ. ದೇರ್ ಫೋರ್ ಇಟ್ ಈಸ್ ಆಲ್ಸೋ ನಾಟ್ ಕಾನ್ಸ್ಟೆಂಟ್. ಸೊ ಇಲ್ಲಿ ನಮಗೆ ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಇದೆ, ಕಾನ್ಸ್ಟೆಂಟ್ ಆಗಲ್ಲ. ಓನ್ಲಿ ಒನ್ ದಟ್ ಇಸ್ ಕರೆಂಟ್ ಅಕಾರ್ಡಿಂಗ್ ಟು ದ ಕಂಟಿನ್ಯೂಟಿ ಆಫ್ ಇಕ್ವೇಷನ್. ಓಕೆ, ಕಂಟಿನ್ಯೂಟಿ ಇಕ್ವೇಷನ್. ಓಕೆ, ಸೊ ಕಂಟಿನ್ಯೂಟಿ equation. Okay, equation of a continuity. Okay, equation. So that is equation of continuity. Okay, so equation of continuity. Yes, right. So that is option
ಎ, ಆಪ್ಷನ್ ಎ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿದ್ರ. ವೆರಿ ಗುಡ್, 91.18. ವಂಡರ್ಫುಲ್ ವಂಡರ್ಫುಲ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆ, ಪಟ್ ಅಂತ ಆನ್ಸರ್ ಮಾಡಬೇಕು. ದ ಗ್ರಾಫ್ ಬಿಟ್ವೀನ್ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಆಸ್ ಫಂಕ್ಷನ್ ಆಫ್ ಇಟ್ಸ್ ಡಯಾಮೀಟರ್ ಕೀಪಿಂಗ್ ಅದರ್ ಪ್ಯಾರಾಮೀಟರ್ಸ್ ಲೈಕ್ ಲೆಂತ್ ಅಂಡ್ ಟೆಂಪರೇಚರ್ ಕಾನ್ಸ್ಟೆಂಟ್. ಇಲ್ಲಿ ನೋಡಿ, ನಮಗೆ ರೆಸಿಸ್ಟೆನ್ಸ್ ವರ್ಸಸ್ ಡಯಾಮೀಟರ್ ಕೇಳಿದ್ರು. ರೆಸಿಸ್ಟೆನ್ಸ್ ವರ್ಸಸ್ ಏರಿಯಾ ಕೇಳಿದ್ರೆ, ರೆಸಿಸ್ಟೆನ್ಸ್ ವರ್ಸಸ್ ಡಯಾಮೀಟರ್. ಓಕೆ, ಎಸ್. ಹಾಯ್ ಅಶುತೋಷ್, ಹಾಯ್ ಹಾಯ್. ನಾವು ನೋಡಿ, ಇವಾಗ ರೆಸಿಸ್ಟೆನ್ಸ್ ಅಂದ್ರೆ ಏನ್ ಬರಿತೀವಿ ಸರ್? ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ರೋ ಎಲ್ ಡಿವೈಡೆಡ್ ಬೈ ಎ. ಕರೆಕ್ಟಾ? ಇಲ್ಲಿ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ. ಏರಿಯಾನ ಯಾವ ತರ ಬರೀಬಹುದು ಸರ್? ಏರಿಯಾ ಫಾರ್ ಕ್ರಾಸ್ ಸೆಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ರೈಟ್? ಎಸ್ ಸರ್. ಬಟ್ ಡಯಾಮೀಟರ್ ಕೊಟ್ಟಿದ್ದಾರೆ, ಬಟ್ ರೇಡಿಯಸ್ ಕೊಟ್ಟಿಲ್ಲ. ಬಟ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಯಾಮೀಟರ್? ಸರ್, ಡಯಾಮೀಟರ್ is nothing but 2 times of radius, that is nothing but r is equals to diameter of divided by 2, and r square ಅಂದ್ರೆ ಏನು ಬರುತ್ತೆ ಸರ್? It is a diameter square divided by 4. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ದಟ್ ಈಸ್ ರೋ ಎಲ್. ಸೊ ಎ ಪ್ಲೇಸ್ ಅಲ್ಲಿ ಏನು ಬರೀತೀರಾ ಸರ್? ಇಟ್ ಇಸ್ ಅ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ನೀವು ನೋಡಿ, ಸೊ ಆರ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಅ 4 times of ರೋ ಎಲ್ ಡಿವೈಡೆಡ್ ಬೈ ಸೊ ಪೈ ಡಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿ ಸ್ಕ್ವೇರ್ ಅಂತ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದ್ರೆ ನಮಗೆ ಕರ್ವ್ ಬರಬೇಕು. ಓಕೆ, ಆಸ್ ಡಿ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಏನಾಗಬೇಕು? ಆಸ್ ಡಿ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗಬೇಕು. ಇಲ್ಲಿ ಡಿಕ್ರೀಸ್ ಆಗ್ತಿದೆ, ಬಟ್ ಇಟ್ ಇಸ್ ಲೀನಿಯರ್ ಆಗಿದೆ. ಇಟ್ ಇಸ್ ರಾಂಗ್. ಇಲ್ಲಿ ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆದ್ರೆ ರಾಂಗ್. ಓಕೆ, ಸೊ ಇನ್ಕ್ರೀಸ್ ಆದ್ರೆ ರಾಂಗ್. ಓನ್ಲಿ ಒನ್ ಆಪ್ಷನ್, ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ಇನ್ಕ್ರೀಸ್ ಆಗ್ತದೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದೆ, ಬಟ್ ಇಲ್ಲಿ ನಮಗೆ ಆಸ್ ಡಯಾಮೀಟರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಶುಡ್ ಡಿಕ್ರೀಸ್. ಯೂನಿವರ್ಸಲಿ ಪ್ರಪೋರ್ಷನಲ್ ಅಲ್ವಾ? ಅದಕ್ಕೆ ಡಿ ಹೆಂಗಾಗುತ್ತೆ? ಆಗಲ್ಲ ನಿಖಿಲ್, ಡಿ ಆಗಲ್ಲ ಆಪ್ಷನ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. E is the electric field inside the conductor whose material has the conductivity sigma and resistivity rho. The current density inside the conductor is J vector. The correct form of Ohm's law is, that is the vector form of Ohm's law ಕೇಳಿದ್ದಾರೆ. ಇದನ್ನ ಮಲ್ಟಿಪಲ್ ಟೈಮ್ಸ್ ಬರ್ದಿದೆ, ಮತ್ತೊಂದು ಸತಿ ಬರೀತೀನಿ. ಸಿಗ್ಮಾ ದಟ್ ಈಸ್ ಈಕ್ವಲ್ಸ್, ಓಕೆ, ಸಿಗ್ಮಾ ದಟ್ ಈಸ್ ಈಕ್ವಲ್ಸ್ ಟು ಜೆ ವೆಕ್ಟರ್ ಡಿವೈಡೆಡ್ ಬೈ ಇ ವೆಕ್ಟರ್. ಓಕೆ, ಎಸ್ ಸರ್. ಅಂಡ್ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಜೆ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಇ ವೆಕ್ಟರ್. ಓಕೆ, ಎಸ್, ಇದನ್ನ ಚೆಕ್ ಮಾಡಿ. J vector is equals to sigma into E vector. J vector sigma ಇದು ಬಂದಿಲ್ಲ. ಓಕೆ, ಸಿಗ್ಮಾ ಇದನ್ನು ಬಂದಿಲ್ಲ. ಓಕೆ, ಸಿಗ್ಮಾ, ಓಕೆ, ಸಿಗ್ಮಾ ಇಲ್ಲ. ಅಂಡ್ ರೋ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ? ರೋ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡು ಇದನ್ನ 1 ಡಿವೈಡೆಡ್ ಬೈ ರೋ ದಟ್ ಈಸ್ ಈಕ್ವಲ್ಸ್ ಟು ಜೆ ವೆಕ್ಟರ್ ಡಿವೈಡೆಡ್ ಬೈ ಇ ವೆಕ್ಟರ್ ಅಂತ ಮಾಡ್ಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ರೋ ಇಂಟು ಜೆ ವೆಕ್ಟರ್ ಆಗುತ್ತೆ. ಓಕೆ, ಇದು ನೋಡಿ ಏನಾಗುತ್ತೆ? ರೋ ಇಂಟು ಜೆ ವೆಕ್ಟರ್. ಓಕೆ, ಸೊ ಇ ಇಸ್ ಈಕ್ವಲ್ಸ್ ರೋ ಇಂಟು ಜೆ ವೆಕ್ಟರ್, ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ. ಏ ಸೂಪರ್ ಕಂಡ್ರೋ, ಸೂಪರ್ ಕಂಡ್ರೋ, ಸಖತ್ತಾಗಿ ಆನ್ಸರ್ ಮಾಡ್ತೀರಾ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಎವ್ರಿ 5 ಕ್ವಶನ್ಸ್ಗೆ ಟಾಪರ್ ಯಾರಿದ್ದಾರೆ ಅಂತ ನೋಡ್ತೀನಿ. ಓಕೆನಾ? ಆಲ್ರೆಡಿ ನಾವು ಎಷ್ಟು ಕ್ವಶನ್ ಸಾಲ್ವ್ ಮಾಡಿದೀವಿ? ನೋಡೋಣ. 1 2 3, ದಿಸ್ ಇಸ್ 4. ಓಕೆ, ಸೊ ದಟ್ ಈಸ್ ಆಪ್ಷನ್ 4 ಅಂಡ್ ಆಪ್ಷನ್ ಡಿ ದಟ್ ಈಸ್ ಎಸ್ 51% ಆನ್ಸರ್ ಮಾಡಿದಿರಾ. ಅಂಡ್ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ನಿಮಗೆ ಪೋಲ್ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಅಂಡ್ ಇದನ್ನ ಅಬ್ಸರ್ವ್ ಮಾಡಿ, ವಾಟ್ ಟೈಪ್ ಆಫ್ ಸರ್ಕ್ಯೂಟ್ ಇಟ್ ಇಸ್. ನಿಮಗೆ 5 ರೆಜಿಸ್ಟರ್ಸ್ ಇದ್ರೆ ದಟ್ ಇಂಡಿಕೇಟ್ಸ್ ಇಟ್ ಇಸ್ ಅ ವೀಟ್ಸ್ಟೋನ್ ಬ್ರಿಡ್ಜ್. 5 ರೆಜಿಸ್ಟರ್ಸ್ ಇದ್ರೆ ವೀಟ್ಸ್ಟೋನ್ ಬ್ರಿಡ್ಜ್, ದಟ್ ಇಸ್ ಫಾರ್ ಶೋರ್. ಗೆಟ್ ಮೈ ಪಾಯಿಂಟ್? 5 ರೆಜಿಸ್ಟರ್ಸ್ ಇದ್ರೆ ನಮಗೆ ಅದನ್ನ ನಾವೇನಂತ ಕರಿತೀವಿ? ವೀಟ್ಸ್ಟೋನ್ ಬ್ರಿಡ್ಜ್. ಇಲ್ಲಿ ನಮಗೆ 2 ವೀಟ್ಸ್ಟೋನ್ ಬ್ರಿಡ್ಜ್ ಇದೆ, ಕಾಂಬಿನೇಷನ್. ಓಕೆ, ಇಲ್ಲಿ ನಾವೇನ್ ಮಾಡೋದು? ಡಿವೈಡ್ ಮಾಡೋದು. ಓಕೆ, ಸೊ ಯಾವ ತರ ಡಿವೈಡ್ ಮಾಡ್ತೀವಿ ಸರ್? ದಿಸ್ ಇಸ್ ದ ಫಸ್ಟ್ ಒನ್. ಅಂಡ್ ಇನ್ನೊಂದು ಯಾವ್ದು ಬರುತ್ತೋ ಸರ್? ನೆಕ್ಸ್ಟ್ ಒನ್. ಅರೆ, ಸೊ ನೆಕ್ಸ್ಟ್ ಒನ್ ಇದು. ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ಇದೊಂದು ವೀಟ್ಸ್ಟೋನ್ ಬ್ರಿಡ್ಜ್, ಇದೊಂದು ವೀಟ್ಸ್ಟೋನ್ ಬ್ರಿಡ್ಜ್. ಹೌ ದೇ ಆರ್ ಕನೆಕ್ಟೆಡ್ ಸರ್? ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ರೈಟ್? ಸೊ ನಿಮಗೆ ನೋಡಿ, ನಿಮಗೆ ವೀಟ್ಸ್ಟೋನ್ ಬ್ರಿಡ್ಜ್ ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ವಾಟ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಓಕೆ ಸರ್. ಸರ್, ನಮಗೆ ಗೊತ್ತಿರೋ ಪ್ರಕಾರ ನಮಗೆ ನಿಮ್ಗೆ ಈಸಿ ಆಗ್ಬೇಕಂತೇಳಿ ಸಿಕ್ಕಾಪಟ್ಟೆ ಒಂದು ಟ್ರಿಕ್ ತಂದಿದ್ದೀನಿ. ಓಕೆನಾ? ಸೊ ಟ್ರಿಕ್ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್. ನೋಡಿ, ದಿಸ್ ಇಸ್ R1 ಅಂಡ್ ದಿಸ್ ಇಸ್ R2 ಅಂಡ್ ದಿಸ್ ಇಸ್ R3 ಅಂಡ್ ದಿಸ್ ಇಸ್ R4. ಓಕೆ, ಇವಾಗ ಟೋಟಲ್ ರೆಸಿಸ್ಟೆನ್ಸ್ ನ ಯಾವ ತರ ಬರೀತೀರಾ ಇವಾಗ ಇದನ್ನ ಸರ್? ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್, ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಇಟ್ ಇಸ್ ದ ಫಸ್ಟ್ ಕಾಂಬಿನೇಷನ್, ಇಟ್ ಇಸ್ ದ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ RS1, that is R1 plus R2,
and RS2. Okay, so RS2 ಎಷ್ಟಾಗುತ್ತೆ ಸರ್? ಇಟ್ ಇಸ್ R3 plus R4. ಎಸ್ ಸರ್. ಅಂಡ್ ಇದೇನಾಗುತ್ತೆ ಕಂಬೈನ್ ಆಗಿ ಸೊ ಈ ತರ ರೆಡ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ಈ ತರ ರೆಡ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ಈ ತರ ರೆಡ್ಯೂಸ್ ಆದಾಗ ಸೊ ದಿಸ್ ಇಸ್ R1 plus R2 and this is R3 plus R4 ಆಗುತ್ತೆ. ಎಸ್ ಸರ್. ಅಂಡ್ ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಈ ಪ್ಯಾರಲಲ್ ಕಾಂಬಿನೇಷನ್ ಯಾವ ತರ ಬರೀತೀರಾ ಸರ್? ಪ್ಯಾರಲಲ್ ಕಾಂಬಿನೇಷನ್ ಸರ್ ಪ್ಯಾರಲಲ್ ಕಾಂಬಿನೇಷನ್ ನಾರ್ಮಲ್ ಆಗಿ ಯಾವ ತರ ಬರೀತೀರಾ ಸರ್? ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಸರ್ ಇಟ್ ಇಸ್ R1 R2 ಡಿವೈಡೆಡ್ ಬೈ R1 plus R2 ಅಂತ ಬರೀತಿದ್ವಿ. ಬಟ್ ಇಲ್ಲಿ ನಮಗೆ R4 ವರೆಗಿದೆ. ಸೊ ಈ ಕಾಂಬಿನೇಷನ್ ನೋಡಿದಾಗ ನಮಗೆ ಸೊ RP ದಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ R1 ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ ಏನಿದೆ R1 plus R2. R2 ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ R3 ಸೊ ಪ್ಲಸ್ R4 and divided by R1 plus R2. R1 ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ R1 plus R2 plus R3 ಸೊ ಪ್ಲಸ್ R4. ಓಕೆ, ದಿಸ್ ಇಸ್ R3 plus R4 ಅಂತಿದೆ. ಸೊ ಫೈನಲ್ ಆಗಿ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆ, ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ವೀಟ್ಸ್ಟೋನ್ ಬ್ಯಾಲೆನ್ಸ್ ಬ್ರಿಡ್ಜ್ ಏನಾಗುತ್ತೆ? ಸೊ ದಟ್ ಈಸ್ R1 plus R2 so into R3 plus R4 so all divided by so that is R1 plus R2 plus R3 so plus R4. Okay, so this is the final expression, right? So ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ಏನಿದೆ ಇಲ್ಲಿ ಎರಡು ವೀಟ್ಸ್ಟೋನ್ ಬ್ರಿಡ್ಜ್ ಇದೆ, ರೈಟ್? ಸೊ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, ಏನ್ ಬರುತ್ತೆ ನೋಡೋಣ. ಸೊ ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದ ಫಸ್ಟ್ ಏನೇನ್ ಬರೀದು ವೀಟ್ಸ್ಟೋನ್ ಬ್ರಿಡ್ಜ್ ಇದನ್ನ 1 ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ಸೊ ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, Wheatstone bridge 1. Okay, so this 1. So total resistance of the Wheatstone bridge 1 is okay. RT1 ಅಂತ ಬರೀತಿದ್ದೀನಿ. R1 ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ R. ಎಲ್ಲಾನು ಸಹಿತ R ಇದೆ. ಓಕೆ, ಸೊ ಪ್ಲಸ್ ದಿಸ್ ಇಸ್ ಆಲ್ಸೋ R ಅಂಡ್ ಇನ್ನೊಂದು R ಪ್ಲಸ್ R ಎಲ್ಲಾನು ಐಡೆಂಟಿಕಲ್ ಇದೆಯಲ್ಲ, ಡೈರೆಕ್ಟ್ ಆಗಿ ಬರೀತಾ ಇದೀನಿ. R ಪ್ಲಸ್ R ಪ್ಲಸ್ R ಪ್ಲಸ್ R ಪ್ಲಸ್ R. ಓಕೆ, ಸೊ ಏನಾಗುತ್ತೆ ಸರ್? ಟೋಟಲ್ ರೆಸಿಸ್ಟೆನ್ಸ್ ಆಫ್ Wheatstone bridge 1 that is equals to 2R into 2R so divided by this is the 4R. Yes sir. ಅಂಡ್ ಇಲ್ಲಿ ನೋಡಿ R get cancel 2 1s 2 2s ಅಂಡ್ ಫೈನಲ್ ಆಗಿ ನಿಮ್ಗೆ ಉಳಿಯೋದೆಷ್ಟು? 2 2s ಆಗುತ್ತೆ, 2 1s 2. ಓಕೆ, ಸೊ ದಿಸ್ ಇಸ್ R ಆಗುತ್ತೆ. ಅಂಡ್ Wheatstone bridge. ಓಕೆ, ಸೊ ದಿಸ್ ಇಸ್ 2 1. ಸೊ RT2 ಎಷ್ಟಾಗುತ್ತೆ ಸರ್? ಸೇಮ್ ವೇ ಇಲ್ಲಿ 2R ಇದೆ, ಇಲ್ಲಿ R ಇತ್ತು, ಅಲ್ಲಿ 2R ಇದೆ. ಸೊ therefore it is a 2R plus 2R. So bracket close, that is also 2R plus 2R. So all divided by so 2R plus 2R plus 2R. So plus 2R. Okay, ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ ಅ 4R into that is a 4R. So divided by ಎಷ್ಟಾಗುತ್ತೆ? 2 4 8. Okay, so this is 8R. This is 2, this is 2R. Okay, so total resistance ಆಯ್ತು. ಇವಾಗ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು? ಸೊ ಟೋಟಲ್ ರೆಸಿಸ್ಟೆನ್ಸ್ ದಟ್ ಈಸ್ ನಥಿಂಗ್ ಬಟ್ RT1 plus RT2. ಓಕೆ, ಸೊ ಎಷ್ಟಾಯ್ತು ಇದು ಸರ್? R plus 2R ಎಷ್ಟಾಗುತ್ತೆ ಅಲ್ಲಿ ಸರ್? ಟೋಟಲ್ ರೆಸಿಸ್ಟೆನ್ಸ್ ಬಂದು 3R ಆಯ್ತು. ಓಕೆ, ಸೊ 3R ಆಯ್ತು. ನಮಗೆ ಕೇಳ್ತಿರೋದೇನು? ದ ಎಲೆಕ್ಟ್ರಿಕ್ ಕರೆಂಟ್ I indicates in the circuit. Okay, so current ಎಷ್ಟಾಗುತ್ತೆ? ಆಸ್ ಇಟ್ ಇಸ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ರಿಮೈನ್ ಸೇಮ್. ಓಕೆ, ಕ್ಲಿಯರಾ? ನಾ ಸೊ ಇವಾಗ ಕರೆಂಟ್ ಬೇಕು ಇವಾಗ. ಸೊ ಕರೆಂಟ್ ಅಂದ್ರೆ ಅಕಾರ್ಡಿಂಗ್ ಟು ದ ಓಮ್ಸ್ ಲೈನು ಸರ್ I is equals to V divided by R. ಬಟ್ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಅಂತ ಬರ್ಕೊಳ್ಳೋದು. ಅಂಡ್ I is equals to V ಪ್ಲೇಸ್ ಅಲ್ಲಿ V0. ಸೊ ಆಲ್ ಡಿವೈಡೆಡ್ ಬೈ ಎಷ್ಟಾಗಿದೆ ಇದು ಸರ್? ಇಟ್ ಇಸ್ ದ 3R. So V0 divided by 3R. Okay, so V0 divided by 3R, that is option D. Done? Yes? Huh. Very good Ashwin. Easy ಆಗ್ತಿದೆನಾ? That is very wonderful. Okay. Huh. Short notes, sir, please give short notes. Short notes already upload ಆಗಿದೆ ಬ್ಯಾಚ್ ಅಲ್ಲಿ. Okay, ಇಲ್ಲಿ short notes ಕೊಡಲ್ಲ. Huh. Right, so that is option D. ನೋಡ್ ಅರೆ ಇದನ್ನ ಆನ್ ಮಾಡಿಲ್ಲ. Okay, 30 ಸೆಕೆಂಡ್ ಕೊಡ್ತೀನಿ, ಪಟ್ಟ ಅಂತ ಆನ್ಸರ್ ಮಾಡಿ ಬೇಗ. ಓಕೆ, ಅಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಲೆಜೆಂಡ್ಸ್ ಮಾತ್ರ. ಓಕೆ, ಸೊ ಲೆಜೆಂಡ್ಸ್ ಮಾತ್ರ ಕೊನೆವರೆಗೆ ಇರ್ತಾರೆ. ಓಕೆ, ಸೊ ಲೆಜೆಂಡ್ಸ್ ಮಾತ್ರ ಕೊನೆವರೆಗೆ ಇರ್ತಾರೆ. ಮಿಕ್ಕಿದ ಡೈಲಾಗ್ ನಿಮ್ಗೆ ಗೊತ್ತಿದೆ. ಓಕೆ, ನಾ ದಟ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಬೇಗ ಆನ್ಸರ್ ಮಾಡ್ಬಿಡಿ ಬೇಗ. ಓಕೆ, ಸೊ ಆಪ್ಷನ್ ಡಿ. KCET ವಾರಿಯರ್ ರಾಂಗ್ ಆನ್ಸರ್ ಮಾಡ್ದಲ್ಲೋ? ಹಾ, ವೆರಿ ಗುಡ್ Ashutosh, I'm doing good. Hopefully you also doing well. Okay, so that is option D. 94. ಇವಾಗ ಆನ್ಸರ್ ಹೇಳಿದ್ರು ರಾಂಗ್ ಮಾಡಿದ್ರು. ಓಕೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ನೋಡಿ. ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಗಿವನ್ ಕಂಡಕ್ಟರ್ ವೇರೀಸ್ ವಿತ್ ದ ಟೈಮ್ ಆಸ್ ಶೋನ್ ಇನ್ ದ ಗ್ರಾಫ್ ಬಿಲೋ. ಓಕೆ,
the number of free electrons which flow through a given cross section of the conductor in the time interval. ಇಲ್ಲಿ ಕೇಳ್ತಿರೋದೇನು number of free electrons. Okay, so number of free electrons ಅಂದ್ರೆ they are talking about so n value. n ಎಲ್ಲಿ ಬರುತ್ತೆ quantization of a charge. Okay, so that is the quantization of a charge ಅಲ್ಲಿ ಬರುತ್ತೆ. ಸೊ ಆ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಏನು ಸರ್ q that is equals to n into e. ನಮಗೆ n is equals to q divided by e ಬೇಕು. ಓಕೆ, ಸೊ ಈ ವ್ಯಾಲ್ಯೂ ಗೊತ್ತಿದೆ, ಬಟ್ ವಾಟ್ ಅಬೌಟ್ ದಿಸ್ q ನ ಯಾವ ತರ ಫೈಂಡ್ ಮಾಡ್ತೀರಾ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಸರ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು q ಡಿವೈಡೆಡ್ ಬೈ t, ರೈಟ್, ಅಥವಾ ಚಾರ್ಜ್ ದಟ್ ಈಸ್ ಈಕ್ವಲ್ಸ್ ಟು i ಇಂಟು t. ಬಟ್ ಇಲ್ಲಿ ನಮಗೆ i ಕೊಟ್ಟಿಲ್ಲ, t ಕೊಟ್ಟಿಲ್ಲ, ಬಟ್ ಗ್ರಾಫ್ ಕೊಟ್ಟಿದ್ದಾರೆ i ವರ್ಸಸ್ t. ಈ i ವರ್ಸಸ್ t ಅಂದ್ರೆ ಇಂಟಿಗ್ರೇಷನ್ ಪ್ರಕಾರ ಏರಿಯಾ ಅಂಡರ್ ಐ ಟಿ ಗ್ರಾಫ್ ಏನ್ ಕೊಡುತ್ತೆ ದಟ್ ಈಸ್ ದ ಟೋಟಲ್ ಚಾರ್ಜ್ ಕೊಡುತ್ತೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಎಲ್ಲಿಂದ ಎಲ್ಲಿ ಕೇಳಿರೋದು ಸರ್ 0 ಇಂದ 20 ಸೆಕೆಂಡ್ಗೆ ಮಾತ್ರ ಕೇಳಿರೋದು. 0 ಇಂದ 20 ಸೆಕೆಂಡ್ ಅಂದ್ರೆ ಫಸ್ಟ್ ನಾವು ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿಂದ ಇಲ್ಲಿಗೆ ಓಕೆ ಸರ್, ಇಲ್ಲಿಂದ ಇಲ್ಲಿಗೆ 20 ಎಲ್ಲಿ ಇಲ್ಲಿಗೆ ಓಕೆ, ಸೊ ಇಲ್ಲಿಗೆ ಓಕೆ ಸರ್, ಅಂಡ್ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಓಕೆ. ಈಗ ನಾವೇನ್ ಮಾಡೋಣ ಇದನ್ನ ಫಿಲ್ ಮಾಡೋಣ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ಇದನ್ನ ಫಿಲ್ ಮಾಡೋಣ. ಫಿಲ್ ಮಾಡ್ತಾ ಸೊ 20 ಸೆಕೆಂಡ್ ವರೆಗೆ ಬಂತು. ಓಕೆನಾ? ಹಾ ಅಶ್ವಿನ್ ನಾನು ಸೈಡಿಗೆ ಬಂದಿರಲ್ಲೋ, ಇದು ಆಪ್ಷನ್ಸ್ ನೀವು ಫಸ್ಟ್ ಟ್ರೈ ಮಾಡಿದ್ದೇನೆ. ಓಕೆನಾ? ಇವಾಗ ಏರಿಯಾ ಫೈಂಡ್ ಮಾಡ. ಸೊ ಏರಿಯಾ ಫೈಂಡ್ ಮಾಡಕ್ಕೆ ನಾನೇನ್ ಮಾಡ್ತೀನಿ ಸ್ವಲ್ಪ ಡಿವೈಡ್ ಮಾಡ್ಕೋತೀನಿ. ಈ ಗ್ರಾಫ್ನ ಸ್ವಲ್ಪ ಡಿವೈಡ್ ಮಾಡ್ಕೋತೀನಿ. ಅದು ಯಾವ ತರ ಡಿವೈಡ್ ಮಾಡ್ಕೋತೀನಿ, 2 ಗ್ರಾಫ್ ಆಗಿ ಡಿವೈಡ್ ಮಾಡ್ತೀನಿ. ಓಕೆನಾ? 2 ಗ್ರಾಫ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ ಅಂಡ್ ಇದನ್ನ ಈ ತರ ಬರ್ಕೋತೀನಿ. ಓಕೆ, ಸೊ ಅಲ್ಲಿ ನಮಗೆ 2 ಏರಿಯಾಸ್ ಇದೆ. ಸೊ ಫಸ್ಟ್ ಏರಿಯಾ ಯಾವ್ದಪ್ಪ, ಸೊ ಏರಿಯಾ 1, ದಿಸ್ ಇಸ್ ದ ಏರಿಯಾ 2. ಓಕೆ ಸರ್, ನಮಗೆ ಟೋಟಲ್ ಚಾರ್ಜ್ ಬೇಕಂದ್ರೆ ಓಕೆ, ಸೊ ಟೋಟಲ್ ಚಾರ್ಜ್ ಬೇಕಂದ್ರೆ ಏರಿಯಾ 1 ಬೇಕು ಪ್ಲಸ್ ಏರಿಯಾ 2 ಬೇಕು. ಲೆಟ್ಸ್ ಸೇ ಏರಿಯಾ 1. ಓಕೆ, ಸೊ ಏರಿಯಾ 1 ಇದೇನೆ ನಾರ್ಮಲ್ ಆಗಿ ವಾಟ್ ಇಸ್ ದ ಶೇಪ್ ರೆಕ್ಟಾಂಗಲ್, ಸೊ ದಟ್ ಮೀನ್ಸ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಸೊ ಲೆಂತ್ ಎಷ್ಟಿದೆ ಸರ್, ಲೆಂತ್ ಇಸ್ 0 to 20, ದಟ್ ಮೀನ್ಸ್ ಇಟ್ ಇಸ್ 20. ಸೊ ಬ್ರೆಡ್ತ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಸರ್, ಇಟ್ ಇಸ್ 100, 200, 300, 400, 500. ಇಲ್ಲಿಂದ ಇಲ್ಲಿಗೆ ಎಷ್ಟು 100 ಸರ್, 100. ಸೊ ಬಟ್ ಇಲ್ಲಿ ನಮಗೆ ಮಿಲಿ ಆಂಪಿಯರ್ ಅಲ್ಲಿ ಇದೆ. ಸೊ ದೇರ್ ಫಾರ್ ಇಟ್ ಇಸ್ 10 ಪವರ್ -3. ಎಷ್ಟಾಯ್ತು ಸರ್, ಇಟ್ ಇಸ್ 2 ಕೂಲಮ್ ಆಯ್ತು, ರೈಟಾ? ಎಷ್ಟಾಗುತ್ತೆ 2000 ಆಗುತ್ತೆ. 2 ಇಂಟು 10 ಪವರ್ 3 ಬರೀಬಹುದು. 2 ಇಂಟು 10 ಪವರ್ 3, 10 ಪವರ್ -3 ಪ್ಲಸ್ 3 -3 ಗೆಟ್ ಕ್ಯಾನ್ಸಲ್ ಆಗಿದೆ, 2 ಕೂಲಮ್ ಉಳಿತು. ಡನ್. ನೆಕ್ಸ್ಟ್ ಒನ್ ಏರಿಯಾ 2. ಓಕೆ, ಸೊ ಏರಿಯಾ 2 ಯಾವುದು, ಏರಿಯಾ ಆಫ್ ಅ ಟ್ರೆಪಿಜಿಯಂ. ಓಕೆ, ಏರಿಯಾ ಆಫ್ ಅ ಟ್ರೆಪಿಜಿಯಂ ಅಂದ್ರೆ ದಟ್ ಇಸ್ ಆಫ್. ಓಕೆ, ಸೊ ದಟ್ ಇಸ್ ಆಫ್ sum of parallel lines. Okay, so this is a parallel line, this is also parallel. Sum of parallel lines, this is the 20. Okay, so this line is a parallel. ಇದು ಮತ್ತೆ ಇದು ಪ್ಯಾರಲಲ್ ಆಗಿಲ್ಲ, ಅದಕ್ಕೆ ಈ ಲೈನ್ ಮತ್ತೆ ಈ ಲೈನ್ ಇದೆ. ಓಕೆ, ಎಷ್ಟಿದೆ ಅದು ಸರ್, ಇಟ್ ಇಸ್ 20. ಸೊ ಪ್ಲಸ್ ಇದೆಷ್ಟಿದೆ 20 - 10 ದಟ್ ಇಸ್ 10. ಓಕೆ, ಇಂಟು ಸಪರೇಷನ್ ಬಿಟ್ವೀನ್ ದೆಮ್ ಎಷ್ಟಿದೆ ಸಪರೇಷನ್ ಸರ್, ಇಲ್ಲಿ 100 ಎಷ್ಟಾಯ್ತು ಸರ್, ಇಟ್ ಇಸ್ 200. ಓಕೆ ಸರ್, ಇಟ್ ಇಸ್ 200 ಇಂಟು ಎಷ್ಟಾಯ್ತು 10 ಪವರ್ -3. ಓಕೆ ಸರ್, ಎಷ್ಟಾಗುತ್ತೆ ನೋಡಿ ಸರ್, ಇಟ್ ಇಸ್ A3 ಸಾರಿ A2. ಓಕೆ, ಸೊ ದಿಸ್ ಇಸ್ A2, ಸೊ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು, ಸೊ ದಿಸ್ ಇಸ್ 30 ಇಂಟು, ಸೊ ದಿಸ್ ಇಸ್ 200 ಇಂಟು 10 ಪವರ್ -3. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 2 3 ಆಯ್ತು. ಓಕೆ, ಸೊ 3 0 ಆಯ್ತು, ಇದು 2 ಗೆಟ್ ಕ್ಯಾನ್ಸಲ್ ಅಂಡ್ ದಿಸ್ ಬಿಕಮ್ಸ್ 3 ಕೂಲಮ್. ಓಕೆ, ಅಂಡ್ ಟೋಟಲ್ ಚಾರ್ಜ್ ಎಷ್ಟಾಯ್ತು ಸರ್, ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ಸ್ ಟು A1 plus A2, so that is equals to, okay, so total charge that is equals to 2 plus 3, so total charge ಬಂದ್ಬಿಟ್ಟು 5 ಕೂಲಮ್. ಓಕೆ, ಸೊ 5 ಕೂಲಮ್ ಆಯ್ತು. ಓಕೆ ಸರ್, 5 ಕೂಲಮ್ ಆಯ್ತು. ಅಂಡ್ ನಮಗೆ ಬೇಕಾದ್ದು ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಆಫ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ n is equals, okay, that is n is equals to q divided by e. Q value that is a 5 ಕೂಲಮ್ and this is 1.6 into 10 power so -19. ಓಕೆ, ರೈಟ್. ಸೊ n is equals to ಎಷ್ಟಾಗುತ್ತೆ ನೋಡೋಣ, n is equals to ಎಷ್ಟಾಗುತ್ತೆ ನೋಡೋಣ. ಓಕೆ, ರೈಟ್ ಸರ್. ಸೊ 5 ಡಿವೈಡೆಡ್ ಬೈ 1.602 ಎಷ್ಟಾಯ್ತು 3.12. ಓಕೆ, ಸೊ ದಟ್ ಇಸ್ ದ 3.125 ಸೊ ಇಂಟು 10 ಪವರ್ ಪ್ಲಸ್ 19. ಓಕೆ, ಸೊ ಪ್ಲಸ್ 19 ಎಲೆಕ್ಟ್ರಾನ್ಸ್. ಓಕೆ, ಸೊ ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ದಿಸ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋನ್ ಇನ್ 20 ಸೆಕೆಂಡ್. ಓಕೆ, 20 ಸೆಕೆಂಡ್ ಅಲ್ಲಿ ಇಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಯ್ತು. ದಟ್ ಮೀನ್ಸ್ ವಿಚ್ ಇಸ್ ದ ರೈಟ್ ಆನ್ಸರ್, ದಟ್ ಇಸ್ ಆಪ್ಷನ್ A. Option A is the right answer. Okay, clear? ಹಾ, ಯಾರೋ ಇವೆಲ್ಲ ಇಗ್ನೋರ್ ಏನ್ ಮತ್ತೆ ಏನ್ ಇಗ್ನೋರ್ ಮಾಡ್ಲೋ ನಿಮ್ಮನ್ನ, ರೈಟ್? ಇಸ್ ದಟ್ ಕ್ಲಿಯರ್? ಎನಿ ಡೌಟ್ ಹಿಯರ್? ಸೊ ದಟ್ ಈಸ್ ಆಪ್ಷನ್ A is the right answer. ಓಕೆ, ಹಾ, ಕ್ಲಿಯರಾ?
Right, so that is option A is the right answer. That is option A is the right answer. ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ. ರೈಟ್, ಲೆಟ್ಸ್ ಗೋ. 32% ಆನ್ಸರ್ ಮಾಡಿದ್ರು. ಮಿಕ್ಕಿದವರೆಲ್ಲ 56 ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ. ಲೇ ಅದು ಏನ್ ಬರ್ತದೆ ಗೊತ್ತಾ, ಇದು 6.25 ಅನ್ನೋದು ಇಲ್ಲಿ 1.625 ಇದೆ. 6.25 ಅನ್ನೋದು ದಟ್ ಈಸ್ 1 ಕೂಲಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ದಟ್ ಈಸ್ 6.25 into 10^18 ಅಲ್ವಾ. ರೈಟ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Yes, the next question. Next question. The IV graph for the conductor at a two different temperature, 100 degrees Celsius and 400 degrees Celsius, is as shown in the figure. The temperature coefficient of resistance the conductor is about in per degree Celsius. So first one nodi. Okay, so first one nodi. Illi temperature eshide? Sir, it is 100 degrees Celsius and this is at 400 degrees Celsius. Namige ಬೇಕಾಗಿರೋದೇನು? So coefficient of, okay, so temperature coefficient of resistance. Okay, so temperature coefficient of resistance, right? So temperature coefficient andre that is, sir, RF that is equals to R naught. So that is the 1 plus alpha delta T, right? Yes sir, delta T ಎಷ್ಟಾಗುತ್ತೆ? Sir, delta T that is equals to 400 minus 100 ಎಷ್ಟಾಗುತ್ತೆ? Sir, delta T that is equals to 300 degrees Celsius. Okay sir, but what about RF and R naught? Initial and final resistance ಎಷ್ಟು ನೋಡಿ ಇವಾಗ. ಸೊ ಫಸ್ಟ್ ನಾವು ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದು ನಾನು ಏನ್ ಮಾಡ್ತೀನಿ, ದಿಸ್ ಇಸ್ 1 and this is 2 ಅಂತ ಅನ್ಕೊಳ್ತೀನಿ. ಓಕೆನಾ, 1 and 2. ಸೊ ಫಸ್ಟ್ ಒನ್ ನೋಡಿ 45 ಡಿಗ್ರಿ ಇದೆ. ಓಕೆ, ಸೊ ಥೀಟಾ 1 ದಟ್ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ ಅಂಡ್ ಥೀಟಾ 2 ದಟ್ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಓಕೆ, ಅಂಡ್ ಇಲ್ಲಿ ನೋಡ್ಬೋದು ಟ್ಯಾನ್ ಥೀಟಾ 1. ಸೊ ಥೀಟಾ 1, ಓಕೆ, ಸೊ ಓಕೆ, ಸೊ ಫಸ್ಟ್ ನಾನು ಬರೀತೀನಿ. ಎಸ್, ಸೊ ಥೀಟಾ 1 ಅಂದ್ರೆ ಟ್ಯಾನ್ ಥೀಟಾ 1 ಆಗುತ್ತೆ. ಸೊ ಟ್ಯಾನ್ ಥೀಟಾ 1, ಸೊ ದಟ್ ಈಸ್ ನಥಿಂಗ್ ಬಟ್, so tan 45, okay, so tan 45 degree, that indicates it is a 1. So that means it is a conductance of wire 1. Okay, yes sir. And the next one, conductance of wire 2 nodre, that is tan 30. Okay, so tan 30 andre estagutte sir, it is 1 by root 3. Okay, so 1 by root 3 estagutte, ಇದು 1 by root 3 ಅಂತಂದ್ರೆ it is less than 1. Okay, so ಇಲ್ಲಿ ನಾವು ನೋಡಬೇಕು, so G1 is greater than G2. Okay, so G1 is greater than G2, that means resistance 1 is less than resistance 2, right? ಸೊ ಇದರ ಪ್ರಕಾರ ನೋಡಿದ್ರೆ ಫೈನಲ್ ಯಾವ್ದು ಜಾಸ್ತಿ ಇರುತ್ತೆ ಅದು ಅಲ್ವಾ. ಸೊ R1 ಅಂದ್ರೆ, ಸೊ ದಿಸ್ ಇಸ್ R2 ಇನ್ ದಿಸ್ ಕೇಸ್. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದೀನಿ. ಓಕೆ, ಸೊ ದಿಸ್ R1 ಇಂಡಿಕೇಟ್ಸ್ R0 ಅಂಡ್ R2 ಇಂಡಿಕೇಟ್ಸ್ ದಿಸ್ ಇಸ್ RF ಅಂತ. ಓಕೆ, ಸೊ ದಿಸ್ ಇಸ್ R2, ದಿಸ್ ಇಸ್ R1, ಸೊ ಪ್ಲಸ್ ಆಲ್ಫಾ ಇಂಟು ಡೆಲ್ಟಾ ಟಿ. ಓಕೆ ಸರ್, ಇವಾಗ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ದಿಸ್ ಇಸ್ R2 ಎಷ್ಟು ಬಂದಿದೆ, R2 ದಟ್ ಈಸ್ 1 ಬೈ ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ R2 as it is. ಓಕೆ, ಸೊ R2 divided by R1. ಓಕೆ, ಸೊ R2 divided by R1, ಸೊ 1 ಅಂದ್ರೆ ಓಕೆ ಡನ್. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಓಕೆ, ಸೊ ಆಲ್ಫಾ ಡೆಲ್ಟಾ ಟಿ, ರೈಟ್. ಸೊ ಇಲ್ಲಿ ನಾವು ಕಂಪೇರ್ ಮಾಡ್ಕೊಂಡ್ರೆ R1 ಇಸ್ ಲೆಸ್ ದೆನ್ ಅಂತ ಹೇಳಿದ್ರೆ, ಸೊ R1 ಎಷ್ಟು, ದಟ್ ಇಸ್ ಓಕೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ನಾವು ಸ್ವಲ್ಪ ರೀಅರೇಂಜ್ ಮಾಡ್ಕೊಂಡು, ಓಕೆನಾ, ಸೊ ರೀಅರೇಂಜ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ R1 ದಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ R1 ಇಸ್ ನಥಿಂಗ್ ಬಟ್ RF ಅಂಡ್ ಇಲ್ಲಿ ನಮಗೆ R2 ದಟ್ ಇಸ್ ನಥಿಂಗ್ ಬಟ್ R0 ಅಂತ ಬರ್ಕೋಣ. ಓಕೆ, ಎಸ್, ಇದರ ಪ್ರಕಾರ ಬರೆದ್ರೆ, ಓಕೆ, ಸೊ ಇದರ ಪ್ರಕಾರ ಬರೆದ್ರೆ, ಸೊ ದಿಸ್ ಇಸ್ 1 ಅಂಡ್ ದಿಸ್ ಇಸ್ 2. ಸೊ R1, ಓಕೆ, ಸೊ R1 ಎಷ್ಟು ಸರ್, ದಟ್ ಇಸ್ 1. ಓಕೆ, ಸೊ R1 ಸೊ ಡಿವೈಡೆಡ್ ಬೈ R2. ಓಕೆ ಸರ್, R1 ವ್ಯಾಲ್ಯೂ ಎಷ್ಟಿದೆ, R1 ವ್ಯಾಲ್ಯೂ, ಸೊ ದಟ್ ಇಸ್ ರೆಸಿಪ್ರೋಕಲ್ ಅಂತ ಆಯ್ತು. ಸೊ ರೆಸಿಪ್ರೋಕಲ್, ಓಕೆ, R1 ರೆಸಿಪ್ರೋಕಲ್ ಅಲ್ವಾ. ಓಕೆ, ಡನ್. ಇಲ್ಲಿ ಎಷ್ಟಾಗಿದೆ ಸರ್, ಇಟ್ ಇಸ್ 1 ಡಿವೈಡೆಡ್ ಬೈ ರೂಟ್ 3. ಓಕೆ, ಡನ್. ಸೊ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಓಕೆ, ಇದನ್ನೇ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ತೋಡಿ. ಸೊ ದಟ್ ಇಸ್ ರೂಟ್ 3 ಮೇಲೆ ಬರುತ್ತೆ ಅಂಡ್ 1 ಪ್ಲಸ್ ಆಲ್ಫಾ ಅಂಡ್ ಡೆಲ್ಟಾ ಟಿ ಎಷ್ಟು ಸರ್, ಇಟ್ ಇಸ್ 300. ಓಕೆ, ಸೊ ಇದು ಎಷ್ಟಾಗುತ್ತೆ ಸರ್, ಇಟ್ ಇಸ್ 1.73. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್, ಸೊ 300 ಆಲ್ಫಾ. ಸೊ ದಟ್ ಮೀನ್ಸ್ ಈ ಕಡೆ 1.73 minus 1 that is equals to 300 alpha. And the next one, alpha that is equals to 0.73 divided by 300. ಎಷ್ಟಾಗಿದೆ ನೋಡಿ, 0.73 divided by 300. 0.73 divided by 300. So that is ಇಲ್ಲಿ ಬರೀತೀನಿ. So that is alpha that is equals to 0.0024. Okay, so 243. ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 2 3. ಓಕೆ, ಸೊ 2.43 into 10 power minus 3 sub per degree Celsius. ಓಕೆ, sub per degree Celsius. ಓಕೆ, ಸೊ ದಿಸ್ ಇಸ್ per degree Celsius. ಎಲ್ಲಿ ಬರುತ್ತೆ ನಮಗೆ ಆನ್ಸರ್,
ಸೊ ಪರ್ ಡಿಗ್ರಿ ಸೆಲ್ಸಿಯಸ್ 2.43 ಎಲ್ಲಾನು 10⁻³ ಇದೆ, ಬಟ್ ನಿಯರ್ ಬೈ ವ್ಯಾಲ್ಯೂ ನೋಡಿದ್ರೆ ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್, ಕ್ಲಿಯರಾ? ಎಸ್. ಹಾ, ಅಶ್ವಿನ್ ಏನ್ ಕ್ವಶನ್ ಕೇಳಿದ್ರಾ? ಏನ ಕ್ವಶನ್ ಕೇಳಿದ್ರಾ? ಹಾ, ಚಿರಂಜೀವಿ ನಾವು ಜೆಗೆ ಪ್ರಿಪೇರ್ ಆಗ್ತಿಲ್ವೋ, KCET ಪ್ರಿಪೇರ್ ಆಗ್ತಿದ್ವಿ. ಓಕೆ, ಆ ಟೈಮ್ ಬಂದಾಗ ನೋಡೋಣ. ಕ್ಲಿಯರ್ ಎಲ್ಲರಿಗೂ? ಡು ಯು ಹ್ಯಾವ್ ಎನಿ ಕ್ವಶನ್? ಓಕೆ, ಸೊ ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ? ವೆರಿ ಗುಡ್, 100% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಾ. ವಂಡರ್ಫುಲ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. An electric bulb of a 60 watt and 120 volt is to be connected to a 220 volt source. What is the resistance should be connected in a series with the bulb so that bulb glows properly ಅಂತ ಕೇಳ್ತಿರೋದು. ಇದನ್ನ ನಿಮಗೆ ಸರ್ಕ್ಯೂಟ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ, so that you will understand better ಅಂತ. ಓಕೆ, yes, this is ಏನದು connected to a source. ಓಕೆ, so connected to a source that is a 220 volt ಅಂತ ಬರೀತೀವಿ. ಓಕೆನಾ? ಎಸ್, ಇಲ್ಲಿ ಒಂದು ಬಲ್ಬ್ ಕನೆಕ್ಟ್ ಆಗಿದೆ. ಓಕೆ, so this is the bulb. ಓಕೆ, ಸೊ ದಿಸ್ ಇಸ್ ದ ಬಲ್ಬ್ ಅಂಡ್ ಇಲ್ಲಿ ಒಂದು ಎಕ್ಸ್ಟರ್ನಲ್ ರೆಜಿಸ್ಟರ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇದ್ರದ್ದು ಬಂದ್ಬಿಟ್ಟು 60 ವ್ಯಾಟ್ ಅಂಡ್ 120 ವೋಲ್ಟ್. ಓಕೆ, ಅಂಡ್ ದಿಸ್ ಇಸ್ ಎಕ್ಸ್ಟರ್ನಲ್ ರೆಜಿಸ್ಟೆನ್ಸ್. ಓಕೆ, ಅಂಡ್ ಅವ್ರು ಕೇಳ್ತಿರೋದು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ರೆಜಿಸ್ಟೆನ್ಸ್ ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿಂದ ಕರೆಂಟ್ ಫ್ಲೋ ಆಗುತ್ತಾ? ಎಸ್ ಸರ್, ಕರೆಂಟ್ ಫ್ಲೋ ಆಗುತ್ತೆ. ಎಸ್ ಸರ್, ಕರೆಂಟ್ ಫ್ಲೋ ಆಗುತ್ತೆ. ಆಸ್ ಇಟ್ ಇಸ್ ಸೀರೀಸ್ ಕಾಂಬಿನೇಷನ್, ಇದರಲ್ಲಿ ಕರೆಂಟ್ ಮತ್ತೆ ಇದರಲ್ಲಿ ಕರೆಂಟ್ ಸೇಮ್ ಆಗುತ್ತೆ. ಆಮ್ ಐ ರೈಟ್? ಎಸ್ ಆರ್ ನೋ? ಅಂಡ್ ವಾಟ್ ಇಸ್ ದ ಕರೆಂಟ್ ಥ್ರೂ ಬಲ್ಬ್? Sir, according to the definition, formula P is equals to I into V. Okay, and I into V ಅಂತಂದ್ರೆ ನಮಗೆ ಬೇಕಾದ ಕರೆಂಟ್. So therefore it is a P divided by V. So P ಎಷ್ಟಿದೆ sir? It is a 60 and divided by that is the 120. Okay, so 1010 cancel, that is 1/2. So ಇಲ್ಲಿ ಕರೆಂಟ್ ಅನ್ನೋದು 0.5 ampere. Okay, so this is the 0.5 ampere. Okay, and as it is series combination, as per, okay, so total resistance ಎಷ್ಟಾಗುತ್ತೆ? So resistance of the bulb is to, sir, resistance of the bulb. Okay, so resistance of the bulb ಎಷ್ಟಾಗುತ್ತೆ? And we know that P is equals to, okay, so P is equals to V square divided by R ಅಂತ ಬರೀತೀವಿ, ಕರೆಕ್ಟಾ? Yes sir, R. So this is V square divided by P. Okay, so V square divided by P. ಇದು ರೆಸಿಸ್ಟೆನ್ಸ್ ಬಲ್ಬ್ ಕನ್ಸಿಡರ್ ಮಾಡ್ಕೋತಿರೋದು. ಓಕೆ, ಸೊ ಬಲ್ಬ್ ದಟ್ ಈಸ್ ಈಕ್ವಲ್ಸ್ ಟು ವಿ ಎಷ್ಟಿದೆ ಸರ್? ಇಟ್ ಇಸ್ 120. ಓಕೆ, ಸೊ ದಿಸ್ ಇಸ್ 120. ಇದನ್ನ ಕನ್ಸಿಡರ್ ಮಾಡ್ಕೊಳ್ಬಾರ್ದು, ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಕನ್ಸಿಡರ್ ಮಾಡ್ಕೊಳ್ತಿದ್ರಿ. ಓಕೆನಾ? ಹಾ, ವಿಕಾಸ್ ಸರ್ ಕೈಂಡ್ಲಿ ಸಾಲ್ವ್ JE PYQs. ಇವಾಗ KCET ಕಣ, JE ಮಾಡ್ತಾ ಇಲ್ಲ ನಾವು, KCET ರಿಲೇಟೆಡ್ ಮಾಡ್ತಾ ಇರೋದು. ಓಕೆ, ಎಸ್, ಫೈನ್. ನಾ ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ ದ ಸ್ಕ್ವೇರ್. ಸೊ ಡಿವೈಡೆಡ್ ಬೈ ಎಷ್ಟು ಬರುತ್ತೆ? ಇದು V ಸ್ಕ್ವೇರ್ ಆಯ್ತು. ಅಂಡ್ ದಿಸ್ ಇಸ್ W 60. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಎಷ್ಟು ಬರುತ್ತೆ ಸರ್? ಇಟ್ ಇಸ್ 120 into 120, ಸೊ ಡಿವೈಡೆಡ್ ಬೈ 60. So that is the 240. Okay, so resistance of the bulb, so that is equals to 240. Okay, so 240 ohms ಆಯ್ತು. And ಇಲ್ಲಿ resistance of the bulb ಎಷ್ಟಾಯ್ತು ಸರ್? It is the 240 ohms ಆಯ್ತು. And ಇಲ್ಲಿ ಎಷ್ಟು ಗೊತ್ತಿಲ್ಲ. What is the combination of this resistance and this resistance? Series combination. So total resistance ಎಷ್ಟಾಗುತ್ತೆ ಸರ್? Total resistance that is equals to, sir, it is a 240 plus R. Okay, according to the Ohm's law. Okay, so we know that. Okay, so we know that Ohm's law. Okay, ಏನು ಹೇಳುತ್ತೆ ಸರ್? It is V is equals to I into R. ಇವಾಗ ಟೋಟಲ್, ಓಕೆ, ಸೊ ಟೋಟಲ್ ಸರ್ಕ್ಯೂಟ್ ಬಗ್ಗೆ ಮಾತಾಡ್ತಿರೋದು. ಓಕೆನಾ ಸರ್? ಬಲ್ಬ್ನ ಹೀಟರ್ ಆಗಿ ಯೂಸ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಒಳಗಡೆ ಅದು ಹೀಟ್ ಆದಾಗ ಅದು ಬಲ್ಬ್ ಅನ್ನೋದು ಶ್ರಿಂಕ್ ಆಗಿ ಬಲ್ಬ್ ಹೊಡೆದೋಗುತ್ತೆ. ಓಕೆ, ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಗೊತ್ತಿರಬೇಕು. ಹಾ ಹಾ ಓಕೆ ಓಕೆ ಚಿರಂಜೀವಿ, ನಿಮ್ಗಿದೆಯಲ್ಲ? ನಿಮ್ಗಿದೆ ತಾನೆ? ರೈಟ್. ಎಸ್ ಎಸ್. ಓಕೆ, ಸೊ ಇವಾಗ ಸೋರ್ಸ್. ಓಕೆ, ಸೊ ಸೋರ್ಸ್ ರಿಲೇಟೆಡ್. ಓಕೆ, ಸೊ ದಿಸ್ ಇಸ್ ಸೋರ್ಸ್. ಓಕೆ, ಸೊ ಸೋರ್ಸ್ ರಿಲೇಟೆಡ್. ಓಕೆ, ಸೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ 220. ಓಕೆ ಸರ್, ಐ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1/2 ಅಂತ ಬರ್ಕೋಬೋದಾ? ಎಸ್ ಸರ್. ಅಂಡ್ ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 240. ಓಕೆ, ಸೊ ದಿಸ್ ಇಸ್ 240. ಸೊ ಪ್ಲಸ್ ಆರ್ ಇದೆ. ಓಕೆ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 440. ಸೊ ದಟ್ ಈಸ್ ಈಕ್ವಲ್ಸ್ ಟು 240 ಪ್ಲಸ್ ಆರ್. ಇವಾಗ ಆರ್ ಎಷ್ಟಾಗುತ್ತೆ ಸರ್? ಆರ್ ಇಸ್ ಈಕ್ವಲ್ಸ್ ಟು 440. ಸೊ ಮೈನಸ್ 240 ಅಂಡ್ ಆರ್ ಇಸ್ ಈಕ್ವಲ್ಸ್ ಟು, so that is the 200 ohms ಅಂತ ಆಗುತ್ತೆ. ಓಕೆ, so that is the 200 ohms.
Okay, so that is the 200 ohms. Okay, so that is 200 ohms. Clear? Huh. ಏ ಚಿರಂಜೀವಿ, ನಿನ್ನ ಹೆಸರಿಗೆ ಕಳಂಕ ಕಣ ನೀನು. ನಾನು ಏನ್ ಮಾಡ್ತಾ ಇದ್ದೀನಿ, ನೀನೇನ್ ಕೇಳ್ತಿದ್ಯೋ? ಹಾ, ಪಾಠ ಕೇಳೋ ಮಾರಾಯ. ರೈಟ್ 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 ಬೇಗ ಬೇಗ. ರೈಟ್, ಸೊ ದಿಸ್ ಇಸ್ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಆಪ್ಷನ್ ಸಿ. ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ. ರೈಟ್, 42% ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅಷ್ಟೇ. ಓಕೆ, ಸೊ 42 ಇಟ್ ಇಸ್ ತುಂಬಾ ಲೋ ಪರ್ಸೆಂಟೇಜ್ ಇದು. ಓಕೆ, ಸೊ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಬೇಗ ಬೇಗ ಆನ್ಸರ್ ಮಾಡಿ. ಎಸ್, ಇಲ್ಲಿ ಕೆಲವರು ಡಮರ್ ಆಗ್ಬಿಡ್ತಿದಾರೆ. ಐ ಆಮ್ ಬ್ಲಾಕಿಂಗ್ ದ್ಯಾಮ್. ಬೇಡದೆಲ್ಲ ಚಿಂತೆ ಮಾಡ್ತಾರ ಊರು ಬರಿ. ಹಾ, ಲೈ ಯಾವ ನೀವು ಲೈ ಹೋಗ ನಡಿಯ. ಜೈ ನಡಿ, ನಿನ್ ಮನೆಗೆ ನಡಿ. ನಿನ್ಗೆ ಡೈರೆಕ್ಟ್ ಪರ್ಮನೆಂಟ್ ಬ್ಲಾಕ್ ಮಾಡಿಸ್ತೀನಿ ಮಗನೇ. ಪಾಠ ಕೇಳ್ರ ಅಂದ್ರೆ ಹಾ ಸರ್ 1/2 ಹೌ 1/2 ಹೌ 0.5 ನ ಬರ್ದಿದ್ದೀನೋ. ಕರೆಂಟ್ ಏನ್ ಬಂದಿದೆ 1/2 ಬಂದಿದಿಲ್ಲ, ಆ 1/2 ನೇ 0.5 ಅಂತ ಮಾಡಿದೀನಿ. ಓಕೆ, ಅದೇ ಸೇಮ್. ಕ್ಲಿಯರಾ? ರೈಟ್, ಸೊ ಇದಕ್ಕೆ ಆನ್ಸರ್ ಮಾಡಿ. ಓಕೆ, ಸೊ ಪೋಲ್ ಆನ್ ಆಗಿದೆ. 10 ಐಡೆಂಟಿಕಲ್ ಸೆಲ್ಸ್. ಓಕೆ, ಸೊ 10 ಐಡೆಂಟಿಕಲ್ ಸೆಲ್ಸ್ ಅಂದ್ರೆ ಇಲ್ಲಿ n ವ್ಯಾಲ್ಯೂ ಇಸ್ 10. ಓಕೆ, ಸೊ ದಿಸ್ ಇಸ್ n ವ್ಯಾಲ್ಯೂ. ಸೊ n ಇಸ್ ಈಕ್ವಲ್ಸ್ ಟು 10. ಓಕೆ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್, ಈಚ್ ಆಫ್ ಇ ಎಮ್ ಎಫ್. ಓಕೆ, ಸೊ ಇ ಎಮ್ ಎಫ್ ಎಷ್ಟಿದೆ ಸರ್? 2 ವೋಲ್ಟ್. and internal resistance that is a 1 ohm. Okay, so this is R value are connected in series with 2 cells wrong anta. Okay, so 2 cells wrong alli connect madidare. Okay, so 2 cells wrong. Okay, so that is M value. Okay, so M is equals to 2. Okay, wrongly connected a resistor, external resistor. Okay, so external resistor, that is a combination connect madidare. What is the current through the resistor? ಇಲ್ಲಿ ನಮಗೆ ಸೊ ಕರೆಂಟ್ ಅಂತ ಹೇಳಿದ ತಕ್ಷಣ ಕರೆಂಟ್ಗೆ ಸರ್ ಐ ಇಸ್ ಈಕ್ವಲ್ಸ್ ಟು ಇಲ್ಲಿ ಒಂದೇ ಸೆಲ್ ಆಗಿದ್ರೆ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಬರೀತೀವಿ. ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಆರ್ ಪ್ಲಸ್ ಸ್ಮಾಲ್ ಲೆಟರ್ ಆರ್ ಅಂತ ಬರೀತಿದ್ವಿ. ಬಟ್ ಇಲ್ಲಿ ನಮಗೆ 10 ಸೆಲ್ಸ್ ಇದೆ, ಕಾಂಬಿನೇಷನ್ ಆಫ್ ಅ ಸೆಲ್. ಅವಾಗ ನಾವೇನ್ ಮಾಡಬೇಕು ಸರ್? ಇಟ್ ಇಸ್ ಇ ಈಕ್ವಲೆಂಟ್, ಈ ಪ್ಲೇಸ್ ಅಲ್ಲಿ ಇ ಈಕ್ವಲೆಂಟ್, ಸೊ ಡಿವೈಡೆಡ್ ಬೈ ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂಡ್ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್, ದಟ್ ಇಸ್ ಆರ್ ಈಕ್ವಲೆಂಟ್. ಆರ್ ಈಕ್ವಲ್ ಇ ಈಕ್ವಲೆಂಟ್ ಎಷ್ಟಾಗುತ್ತೆ ಸರ್? ಇ ಈಕ್ವಲೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಎನ್ ಇ ಸೊ ಮೈನಸ್ 2 ಎಮ್ ಇ ಆಗುತ್ತೆ. ಎಸ್ ಸರ್, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10e ಸೊ ಮೈನಸ್ 2 ಇಂಟು 2 ಇಂಟು ಇ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 10e ಮೈನಸ್ 4e. ಸೊ ದೇರ್ ಫೋರ್ ಟೋಟಲ್ ಎಷ್ಟಾಯ್ತು? 6e ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಇಂಟು 2 ಸೊ ಇ ಈಕ್ವಲೆಂಟ್ ದಟ್ ಈಸ್ ಈಕ್ವಲ್ಸ್ ಟು 12 ವೋಲ್ಟ್ ಆಗುತ್ತೆ. ಎಸ್ ಸರ್, ಸರ್ 12 ವೋಲ್ಟ್ ಆಯ್ತು. ಅಂಡ್ ವಾಟ್ ಅಬೌಟ್ ಆರ್ ಈಕ್ವಲೆಂಟ್ ಸರ್? ಆರ್ ಈಕ್ವಲೆಂಟ್ ದಟ್ ಈಸ್ ನಥಿಂಗ್ ಬಟ್ ಎನ್ ಇಂಟು ಆರ್. ಎನ್ ಎಷ್ಟಿದೆ? 10 ಆರ್. ಸೊ ದೇರ್ ಫೋರ್ ಆರ್ ಈಕ್ವಲೆಂಟ್ ಎಷ್ಟಾಗುತ್ತೆ ಸರ್? 10 ಇಂಟು 1 ಓಮ್. ಸೊ ದೇರ್ ಫೋರ್ ಇಟ್ ಇಸ್ ದ 10 ಓಮ್. ಓಕೆ, ಸೊ ಡನ್ ಸರ್. ಅಂಡ್ ಇವಾಗ ಕರೆಂಟ್ ವ್ಯಾಲ್ಯೂ. ಸೊ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಎಷ್ಟು ಸರ್? ಇಟ್ ಇಸ್ ಅ 12. ಸೊ ಆರ್ ವ್ಯಾಲ್ಯೂ ಎಷ್ಟು ಸರ್? ಇಟ್ ಇಸ್ ಅ 10. ಅಂಡ್ ಸ್ಮಾಲ್ ಲೆಟರ್ ಆರ್ ಈಕ್ವಲೆಂಟ್ ಎಷ್ಟು? 10. ಸೊ ದಟ್ ಈಸ್ 12 ಡಿವೈಡೆಡ್ ಬೈ ಸೊ 20 ಎಷ್ಟಾಗುತ್ತೆ ಇದು? ಲೆಕ್ಕ ಮಾಡಿ. ಸೊ ಇಟ್ ಇಸ್ ಲೆಸ್ ದೆನ್ 1 ಅಲ್ವಾ? ಲೆಸ್ ದೆನ್ 1 ಎಲ್ಲಿದೆ? ಸೊ ಲೆಸ್ ದೆನ್ 1 ಅಂದ್ರೆ ಓನ್ಲಿ ಒನ್ ಆಪ್ಷನ್, ದಟ್ ಈಸ್ 0.6. ಓಕೆ, so that is 0.6 ampere. Okay, so 0.6 ampere, that is option C. Okay, so that is option C. Clear? Ha. Sir, leader board ತೋರಿಸ್ತೀನಿ ನಿಮಗೆ, ನೀನು ತೋರಿಸ್ತೀನಿ. ಓಕೆ, ಸೊ ಇದು ಕರೆಕ್ಟ್ ತಾನೆ? ಸೊ ದಟ್ ಈಸ್ 20. 20 ಇದು ಎಷ್ಟಾಗುತ್ತೆ? 2 12 2 5 2 10 20 2 3 6 2 5 10 5 4 20. ಓಕೆ, ಹಾ, 2 12 2 2 10 2 3 6. ಓಕೆ, ಸೊ ದಿಸ್ ಇಸ್ 3. ಓಕೆ, 5 6 30, ದಟ್ ಇಸ್ 0.6. ಓಕೆ, ಋತ್ವಿಕ್ ಆಪ್ಷನ್ ಡಿ ಆಗಲ್ಲ, ದಿಸ್ ಇಸ್ 0.6 ಆಗುತ್ತೆ. ಹಾ, ನಾವು ನೀಟಿಗೆ ಮಾಡಿಲ್ಲ. ಓಕೆ, ಸೊ ನೀಟಿಗೆ ಮಾಡಿಲ್ಲ ವಿಶು, ಇದುವರೆಗೂ ನೀಟ್ ಮಾಡಿಲ್ಲ. ಓಕೆ, ಋತ್ವಿಕ್ ಆಪ್ಷನ್ ಡಿ ಇಸ್ ರಾಂಗ್, ದಟ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 53 ಆನ್ಸರ್ ಮಾಡಿದ್ರಾ? Now let's move on to the next question. Next question ಏನಿದೆ ನೋಡಿ. For a given electric current,
the drift velocity of a conduction electron in a copper wire is Vd and their mobility is a mu. Mobility of electron and drift velocity of electron ಕೊಟ್ಟಿದ್ದಾರೆ. When the current is increased, ಏನ್ ಮಾಡ್ತಾ ಇದ್ದಾರೆ? When current is increased, okay, when current is increased at a constant temperature, okay, so ಇಲ್ಲಿ temperature ಸಹಿತ ಕಾನ್ಸ್ಟೆಂಟ್ ಆಗಿದೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಬರೆದ್ರೆ ಏನ್ ಬರೀಬಹುದು ಸರ್? ಐ ಡಿವೈಡೆಡ್ ಬೈ ಸೊ ಎನ್ ಇ ಎ, ರೈಟಾ? ಎಸ್ ಸರ್. ಇಲ್ಲಿ ನಮಗೆ Vd is directly proportional to the I. Therefore, as current is increasing, okay, so as current is increasing, drift velocity is also increases. And what about mu? Sir, mu E, drift velocity of mobility of electron, it is given by, sir, is E tau divided by m. Mass of the electron is constant and E is also constant. What about relaxation time? Relaxation time is dependent on a temperature. Dependent on a temperature ಆದ್ರೆ ಇಲ್ಲಿ temperature ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. Therefore, this mobility of electron remains constant. Okay, so mobility of electron remains constant. ಇದರ ಪ್ರಕಾರ which one is the right answer? Which one is the right answer? So ಇಲ್ಲಿ drift velocity increasing, yes, ಇಲ್ಲಿದೆ, remains constant ಆಗಲ್ಲ, degrees ಆಗಲ್ಲ and remains constant ಆಗಲ್ಲ. Therefore, option A is the right answer. Okay, so option A is the right answer. Okay, clear? Sir, again drift velocity will be used in coming chapters. No, ಇದು last. Okay, ಇದು last ಆಗಿರುತ್ತೆ. Clear? Option A is the right answer. Rule of internal resistance in EMF opposes current inside the cell. Clear? Yes. Now so calculation, no, that you have to do it. Okay, separate ಎಲ್ಲ ತಗೊಳಕ್ಕಾಗಲ್ಲ ವಿಶೋ, ಅದಕ್ಕೆಲ್ಲ separate ಆಗಿ ತಗೊಳಕ್ಕಾಗಲ್ಲ, right? Okay, now 90% ಬಂದಿದೆ. Now let's move on to the next question. Okay, so next question ಏನು ನೋಡಿ ಬೇಗ. A charged particle is moving in an electric field of 3 into 10 power minus 10 volt per meter, okay, with a mobility 2.5 into 10 power 6 meter square per volt second ಅಂತ ಇದೆ. It's a drift velocity ಕೇಳ್ತಿರೋದು. What is the relation? Sir, what is the relation ಅಂದ್ರೆ mobility of electron that is equals to so drift velocity divided by electric field. ನಮಗೆ ಕೇಳ್ತಿರೋದು ಯಾವುದು? drift velocity. So drift velocity that is equals to mu into E. Okay, so ಎಷ್ಟಿದೆ ನೋಡಿ sir? drift velocity mobility of electron ಎಷ್ಟಿದೆ? mobility of electron, sir, it is the 2.5 into 10 power plus 6, okay, into electric field 3 into 10 power minus 10, okay. So drift velocity 2.5 into 3, that is 25 into 7, that is 75. 7.5 into 10 power minus 4. Okay, so that is a meter per second. Okay, so that is meter per second. ಯಾವ್ದು ಕರೆಕ್ಟ್ ಆಗುತ್ತೆ? 7.5 into 10 power minus 4. That is option D. Right? So that is option B. Clear? Right? Yes. Leaderboard ತೋರಿಸು. Okay, now so that is option D. Option D is the right answer. Option D is the right answer. Very good. ಇವಾಗ ಲೀಡರ್ ಬೋರ್ಡ್ ನೋಡೋಣ, ಯಾರು ಲೀಡ್ ಮಾಡ್ತಿದಾರೋ ನೋಡೋಣ. ಓಕೆ, ಸೊ ಲೀಡರ್ ಬೋರ್ಡ್, ಅಲೆನ್ ಆಲ್ಟರ್ನೇಟಿವ್, ವಂಡರ್ಫುಲ್, 8 out of 10. Manojeshwar, Kumar, Tarun, KCET Warrior, V Chatur, I like this name, KCET Warrior, and Ashwin, Ash, and Astin, Malu anta, Gauramma, and Nataraj, and Ashwin, Murdesh, Naveen, Pradeep, Mani, Siddharaju, Nayak, Shankar, and Aditya, and the next one Vinod, Shakapur. Okay, so ಎಷ್ಟು ಜನ ಇದ್ದೀರಾ and ನಿಮ್ಮ ಹೆಸರನ್ನು ನೋಡ್ಕೋಬಹುದು. ಓಕೆ, ಸೊ ನಿಮ್ಮ ಹೆಸರುಗಳನ್ನ ನೋಡ್ಕೊಳ್ಬಹುದು. ಫೈನ್. ಓಕೆ, ಸೊ ನಿಮ್ಮ ಹೆಸರುಗಳನ್ನ ನೋಡ್ಕೊಳ್ಬಹುದು. ಓಕೆ, ಡನ್. ಅದು ಟಾಪ್ 50 ವರೆಗೆ ನೋಡ್ಕೊಂಡೆ. ಓಕೆ, now let's move on to the next one. Yes, easiest question, easiest question. Yes, ಬೇಗ ಆನ್ಸರ್ ಮಾಡಿ. Yes, ನೋಡಿ, wire bond resistors are, okay, wire bond resistors are made by winding the wires of alloys of. ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೆಜಿಸ್ಟರ್ಸ್ ಅನ್ನೋದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಷ್ಟೇ. ಸಿಲಿಕಾನ್ ಇದ್ಯಾವುದು? TU ಐರನ್, ಗ್ಯಾಲಿಯಂ, ಅಂಡ್ AuGa ಮ್ಯಾಂಗನಿನ್, ಕನ್ಸ್ಟಾಂಟಿನ್, ನೈಕ್ರೋಮ್, ಕಾಪರ್, ಅಲ್ಯೂಮಿನಿಯಂ, ಇದು ಸಿಲ್ವರ್. ಯಾವ್ದು ಕರೆಕ್ಟ್ ಆನ್ಸರ್ ಹೇಳಪ್ಪ? ಯಾವ್ದು ರೈಟ್ ಆನ್ಸರ್? ದಟ್ ಇಸ್ ಆಪ್ಷನ್ ಸಿ. ವಂಡರ್ಫುಲ್. ದಟ್ ಇಸ್ ಆಪ್ಷನ್ ಸಿ. ಯಾಕೆಂದ್ರೆ ಬಿಕಾಸ್ ಆಫ್ ಲೋ ದ ಟೆಂಪರೇಚರ್
coefficient. Okay, so low temperature coefficient. Okay, temperature coefficient. Okay, so low temperature coefficient. ಸೊ ಯಾಕೆ ಲೋ ಟೆಂಪರೇಚರ್ ಕೋಫಿಷಿಯಂಟ್? ಸೊ ಲೋ ಟೆಂಪರೇಚರ್ ಕೋಫಿಷಿಯಂಟ್ ಅಂದ್ರೆ ಏನು ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರಲ್ಲ. ನೋಡಿ ನಾರ್ಮಲ್ ಆಗಿ ಎಕ್ಸಾಂಪಲ್ ಹೇಳಿದ್ರೆ ನೈಕ್ರೋಮ್ ತಗೊಳ್ಳೋಕೆನಾ. ಸೊ ನೈಕ್ರೋಮ್ ತಗೊಂಡಾಗ ನಮಗೆ ನೈಕ್ರೋಮ್ ಎಲ್ಲಿ ಯೂಸ್ ಮಾಡ್ತೀವಿ? ವಾಟರ್ ಹೀಟರ್ ಅಲ್ವಾ, ಗೀಸರ್ ಗಳಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ ನಮಗೆ ವಾಟರ್ ಹೀಟರ್ ಅನ್ನು ವರ್ಡ್ ಅಲ್ಲೇ ಇದೆ, ವಾಟರ್ ನ ಹೀಟ್ ಮಾಡಕ್ಕೆ ಬಾಯ್ಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆದ್ರೆ ಟೆಂಪರೇಚರ್ ರೇಸ್ ಆದಂಗೆ. ಅಲ್ಲಿ ಟೆಂಪರೇಚರ್ ರೇಸ್ ಆದ್ರೆ ಟೆಂಪರೇಚರ್ ಆಫ್ ನೈಕ್ರೋಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ ರೆಸಿಸ್ಟೆನ್ಸ್ ರಿಮೈನ್ ಸೇಮ್. ಅದಕ್ಕೆ ಹೇಳೋದು ಲೋ ಟೆಂಪರೇಚರ್ ಕೋಫಿಷಿಯಂಟ್ ಅಂದ್ರೆ ಟೆಂಪರೇಚರ್ ಎಷ್ಟೇ ಇನ್ಕ್ರೀಸ್ ಆದ್ರೂ ಸಹಿತ ನಮಗೆ ರೆಸಿಸ್ಟೆನ್ಸ್ ಅನ್ನೋದು ವೇರಿ ಆಗಲ್ಲ, ಅದರಿಂದ ನಾವು ಯೂಸ್ ಮಾಡ್ತೀವಿ. ಕ್ಲಿಯರಾ? ಎಸ್, ಇಸ್ ಇಟ್ ಕ್ಲಿಯರ್? ಸೊ ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿದ್ರ. 95. ವಂಡರ್ಫುಲ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸರ್ ಅಬೌಟ್ UCET ಎಕ್ಸಾಮ್ ಐ ಡೋಂಟ್ ನೋ. ಚರಣ್, ಟು ಬಿ ಆನೆಸ್ಟ್ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ. ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಎಸ್, ಕಮ್ ಆನ್. ಎಸ್, 10 identical cells, each potential difference E and internal resistance R are connected in a series to form a closed circuit. An ideal voltmeter are connected across 3 cells will read. ಇಲ್ಲಿ ನೋಡಿ ಕೊಟ್ಟಿರೋದು ಎಷ್ಟು ಸರ್? ಟೋಟಲ್ 10 cells. Okay, so each, that is E, internal resistance R, connected in a series, form a closed circuit. Okay, so first ನಮಗೆ equivalent ಎಷ್ಟಾಗುತ್ತೆ ಸರ್? ಇಟ್ ಇಸ್ N into E, therefore it is a 10E. Okay, so this is 10E. So R equivalent ಎಷ್ಟಾಗುತ್ತೆ ಸರ್? as it is series combination. Okay, so as it is series combination ನಮಗೆ ಎಷ್ಟಾಗುತ್ತೆ ಸರ್? it is N into R, therefore it is a 10R. Okay, and total current ಎಷ್ಟು ಫ್ಲೋ ಆಗುತ್ತೆ ಸರ್? ಕರೆಂಟ್ ಫ್ಲೋ ಆಗ್ತಿರೋದು E equivalent. Okay, so first ಕರೆಂಟ್ ನ ಫ್ಲೋ ಮಾಡ್ಬೇಕಲ್ವಾ? series combination ಆಗಿರೋದ್ರಿಂದ ಕರೆಂಟ್ ರಿಮೈನ್ ಸೇಮ್, ಅದಕ್ಕೆ ನಾನು ಕರೆಂಟ್ ನ ಫೈಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ R equivalent, so that is equals to 10E, so divided by 10R. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ you will get E divided by R. and ಇಲ್ಲಿ you have to be very careful. ಎಷ್ಟು ಸೆಲ್ಸ್ ಮಧ್ಯೆ ಕೇಳ್ತಿರೋದು? ಸೊ 3 cells. ಓಕೆ, ಸೊ ಇವಾಗ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಬರೀತೀವಿ ಸರ್? ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಇಸ್ ಗಿವೆನ್ ಬೈ I into R ಅಕಾರ್ಡಿಂಗ್ ಟು ದ ಓಮ್ಸ್ ಲಾ. ಬಟ್ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ I, ಓಕೆ, V, what is the I value sir? it is the E divided by R. okay, so E divided by R. yes sir. and R ಅನ್ನೋದು this is the total resistance. okay, so total resistance ಎಷ್ಟಾಯ್ತು ಸರ್? 3 cells ಇದೆ, therefore R plus R ಎಷ್ಟಾಯ್ತು ಸರ್? it is a 3R. okay, yes sir. so this is 3R. R get cancelled, so V is equal to 3 times of E. so potential difference ಅಂದ್ರೆ ವೋಲ್ಟ್ಮೀಟರ್ ರೀಡಿಂಗ್ ಎಷ್ಟು ತೋರಿಸುತ್ತೆ? that is the 3E ಅಂತ ತೋರಿಸುತ್ತೆ. okay, so that is option A. option A is the right answer. okay, so option A is the right answer. okay, ಋತ್ವಿಕ್ ಸ್ವಲ್ಪ ನೋಡ್ಕೊಳ್ಳಿ, ನೀವು ತುಂಬಾ ರಾಂಗ್ ಆನ್ಸರ್ ಮಾಡ್ತಾ ಇರೋ, ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಸೊ ದಟ್ ಇಸ್ ಆಪ್ಷನ್ A is the right answer. ಐ ಲೈಕ್ KCET ವಾರಿಯರ್. ಓಕೆ, ಅವರು ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಓಕೆ, ಎ ಸರ್ ಪಕ್ಕಾ ಅಂತ ಹೇಳ್ತಾರೆ. ಈ ತರ ಕಾನ್ಫಿಡೆನ್ಸ್ ಬೇಕು. ಓಕೆನಾ? ಎಸ್, ಇಸ್ ದಟ್ ಕ್ಲಿಯರ್? ರೈಟ್. ಇವು ಕೆಲವು ತಲೆ ಕೆಟ್ಟ ಕಿಡ್ಸ್ ಇರ್ತಾರೆ. ಓಕೆನಾ? ಅವರವರೆಲ್ಲ ಕಾಂಪಿಟೇಷನ್. ಸರ್ ಬಾಯಲ್ಲಿ ನಿನ್ನ ಹೆಸರು ತರಿಸ್ಬೇಕು, ಸರ್ ಬಾಯಲ್ಲಿ ನಿನ್ನ ಹೆಸರು ತರಿಸ್ಬೇಕು. ಓಕೆ, ಇಷ್ಟೇ. ಲೇ, ನಿಮ್ಮ ತಂದೆ ತಾಯಿ ಬಾಯಲ್ಲಿ ತರಿಸ್ರು ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ ಅಂತ. ಅದು ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಬಾಯಿ ತರಿಸ್ರೆ ಏನು ಬರುತ್ತೋ ಅದರಿಂದ ಅಲ್ವಾ? ರೈಟ್. ಓಕೆ, ಕ್ಲಿಯರ್. Now let's move on to the next question. This is option A. Option A is the right answer. Now let's move on to the next question. Yes, question ನೋಡಿ. A wire of resistance, trick ಅಂತ ಕೇಳ್ತಾರಲ್ಲ, ಟ್ರಿಕ್ ಹೇಳ್ಕೊಡ್ತು ನೋಡಿ. Is the stretched, okay, so is the stretched to twice its original length. The resistance of the new wire will be. ಇಲ್ಲಿ ನ್ಯೂ ರೆಜಿಸ್ಟರ್ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ನಮಗೆ ನ್ಯೂ ರೆಜಿಸ್ಟರ್ ನಾನು R' ಅಂತ ಬರ್ಕೊಂಡ್ರೆ, ವಾಟ್ ಇಸ್ ದ ಟ್ರಿಕ್ ಐ ಹ್ಯಾವ್ ಟು ಫಾಲೋ? N ಸ್ಕ್ವೇರ್ ಅಂದ್ರೆ ಎಷ್ಟು ಟೈಮ್ ಸ್ಟ್ರೆಚ್ ಮಾಡಿದೀವಿ ಇಂಟು ಇನಿಷಿಯಲ್ ರೆಸಿಸ್ಟೆನ್ಸ್. ಓಕೆ, ಇದನ್ನ ಯೂಸ್ ಮಾಡ್ಕೊಂಡ್ರೆ ಎಷ್ಟು ಟೈಮ್ ಸ್ಟ್ರೆಚ್ ಮಾಡಿದೀವಿ? ಟ್ವೈಸ್ ಅಂದ್ರೆ 2 times. ಓಕೆ, ಸೊ ಹೋಲ್ ಸ್ಕ್ವೇರ್. ಅಂಡ್ ರೆಸಿಸ್ಟೆನ್ಸ್ ಎಷ್ಟಿದೆ? ರೆಸಿಸ್ಟೆನ್ಸ್ ಈಸ್ 3. ಎಷ್ಟಾಯ್ತು ಸರ್? 4 3 ಎಷ್ಟಾಗುತ್ತೆ? 4 3 12. ಓಕೆ, ಸೊ 12 ಓಮ್ ಆಗುತ್ತೆ. ಓಕೆ, ಸೊ ನ್ಯೂ ರೆಸಿಸ್ಟೆನ್ಸ್ ವಿಲ್ ಬಿ 12 ಓಮ್. ರೈಟ್. ಓಕೆ, ಸೊ ದಟ್ ಈಸ್ 12 ಓಮ್. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಕ್ಲಿಯರಾ? ಹಾ. Sir, please make a video on highest weightage chapters for KCET. ಸುರೇಶ್ ಆಲ್ರೆಡಿ ನಮ್ಮ PW KCET ಚಾನಲ್ ಅಲ್ಲಿ ಚಾಪ್ಟರ್ ವೈಸ್ ವೇಟೇಜ್ ನ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಓಕೆ, ರೈಟ್.
Done. That is option D. Option D is the right answer. Option D is the right answer. Right. Very good. Now let's move on to the next question. Okay. So next question ನೋಡಿ. And ನಮ್ಮ ಸ್ಟೂಡೆಂಟ್ಸ್ ಎಷ್ಟಿದ್ರು ಸ್ಟಾರ್ಟಿಂಗು 70, ಇವಾಗ 40. ಓಕೆ 70 40. Kids went. Okay. Kids went. Only legends are watching. Okay. Only legends are watching. Okay. Now let's move on to the next question. Yes. A copper wire of a length 1 meter. Okay. So ಇಲ್ಲಿ copper wire of a length 1 meter. Okay. So this is length. And the next one, uniform area. So that is that 5 into 10 power minus 7 meter square carries a current of 1 ampere. This is the current. Okay. So this is the current. And assuming that there are 8 into 10 power 28 free electrons per meter cube. Okay. So that is the n value. And in a copper, how long andre time ಬಗ್ಗೆ ಹೇಳ್ತಿರೋದು. Okay. So how long andre time ಬಗ್ಗೆ ಕೇಳ್ತಿರೋದು. Will an electron take to drift from one end to one end of the wire to another. ಅಂದ್ರೆ ಇಲ್ಲಿ ಟೈಮ್ ಕೇಳ್ತಿರೋದು ಯೂಸಿಂಗ್. ಓಕೆ. ಸೊ ಯೂಸಿಂಗ್ ಜಸ್ಟ್ ಸ್ಪೀಡ್ ಅಥವಾ ವೆಲಾಸಿಟಿ ಫಾರ್ಮುಲಾ ಯೂಸ್ ಮಾಡಿ. ನಾರ್ಮಲ್ ಆಗಿ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಏನಂತ ಕರಿತೀವಿ, ಸ್ಪೀಡ್ ಅಂತ ಕರಿತೀವಿ. ಓಕೆ. ಇಲ್ಲಿ ಸೊ ವಿ ದಟ್ ಇಸ್ ಅ ಡ್ರಿಫ್ಟ್ ವೆಲಾಸಿಟಿ. ಓಕೆ. ಸೊ ದಟ್ ಇಸ್ ಅ ಡ್ರಿಫ್ಟ್ ವೆಲಾಸಿಟಿ. ಓಕೆ. ಸೊ ಡ್ರಿಫ್ಟ್ ವೆಲಾಸಿಟಿ ಲೆಂತ್ ಡಿವೈಡೆಡ್ ಬೈ ಟೈಮ್. ನಮಗೆ ಇಲ್ಲಿ ಟೈಮ್ ಬೇಕು. ಓಕೆ. ಸೊ ಟೈಮ್ ದಟ್ ಇಸ್ ಈಕ್ವಲ್ಸ್ ಟು ಲೆಂತ್ ಡಿವೈಡೆಡ್ ಬೈ ವಿ ಡಿ. ಅಂಡ್ ಲೆಂತ್ ಅಂತೂ ಇದೆ. And what about VD? Sir, VD that is equals to drift velocity. So that is equals to I divided by, sir, N into A. Okay. Yes, sir. Illi substitute madu. Okay. So T that is equals to, so L. Okay. So L, idu reciprocal barkondre estagutte. Okay. Sir, it is I divided by N E A. Okay. So reciprocal na barkondvi. So T is equals to, so L N E A divided by I. Okay. Yes, sir. And ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸರ್ ಇಟ್ ಇಸ್ ಟೈಮ್ ಟಿ. ಓಕೆ. ಸೊ ಟೈಮ್ ಟಿ ಅಂಡ್ ಎಲ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1 ಅಂಡ್ ಎನ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 8 into 10 power 28. ಓಕೆ. ಅಂಡ್ ದ ನೆಕ್ಸ್ಟ್ ಒನ್ ಇ ವ್ಯಾಲ್ಯೂ ಸರ್ ಇಟ್ ಇಸ್ 1.6 into 10 power minus 19. ಓಕೆ. ಅಂಡ್ ದ ನೆಕ್ಸ್ಟ್ ಒನ್ ಎ ವ್ಯಾಲ್ಯೂ ದಟ್ ಇಸ್ 5 into 10 power minus 7. ಓಕೆ. ಸೊ ಆಲ್ ಡಿವೈಡೆಡ್ ಬೈ ಐ ವ್ಯಾಲ್ಯೂ ಎಷ್ಟಿದೆ ಸರ್? ಐ ವ್ಯಾಲ್ಯೂ ದಟ್ ಇಸ್ 1. ಓಕೆ. ಸೊ ಟಿ ಇಸ್ ಈಕ್ವಲ್ಸ್. ಓಕೆ. ಸೊ ಟಿ ಇಸ್ ಈಕ್ವಲ್ಸ್ ಟು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. Okay, so yes sir, yesterday 1 into 8, okay, 1.6, okay, and 5. Yesterday to 64, okay. So this is 64 into 10 power. Your powers nodi 28, okay, fine, minus 19, okay, fine, minus 7. Yesterday to 2, okay, so 2 aito. T is equals to yesterday the powers ella 3 ne ide. So 6.4 into 10 power 3 seconds. Okay, so this is time. Okay, so this is second. 6.4 into 10 power 3. Okay, so 6.4, that is option D. Okay, so that is option D is the right answer. Clear? Rathwek, illi short notes kodalvo, batch nalli kodtara. Okay, Ashwin, please wait. Okay, so ನಾನು ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೀನಿ, ಮತ್ತೆ ನೀವು ನೋಡಿಲ್ಲ. ಓಕೆ, ನಾನು ಆಲ್ರೆಡಿ ತೋರಿಸಿ ಒಂದು 2 ಕ್ವಶನ್ ಹಿಂದೆನೇ ತೋರಿಸಿದ್ದೀನಿ. ಸೊ ಟಾಪ್ 20 ತೋರಿಸ್ತೀನಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. Leaderboard. This is the leaderboard. Okay, so top 10 ನೋಡ್ಕೊಂಡ್ಬಿಡಿ. So this is the top 10. Okay, so this is top 10 and this is top 20. Done? Okay, now let's move on to the next question. So next question ಏನು ಹೇಳುತ್ತೆ ನೋಡಿ. Next question. Okay, so next question ಏನು ಹೇಳುತ್ತೆ ಹೇಳಿ. Right, so let's move on to the next question. A car has a fresh storage of a battery EMF. Of EMF ಕೇಳ್ತದೆ. ಎಷ್ಟು ಸರ್? ಇಟ್ ಇಸ್ 12 volt. And internal resistance ಎಷ್ಟಿದೆ ಸರ್? internal resistance that is a small letter R. Okay. If the starter motor, okay, starter motor draws a current. Okay, so draws a current, that is the I value. Then the terminal voltage when the starter is on. Terminal voltage ಏನಂತ ಬರೀತೀವಿ ಸರ್? terminal voltage that is equals to E minus I into R ಅಂತ ಬರೀತೀವಿ. Yes sir. So terminal voltage that is equals to E value ಎಷ್ಟಿದೆ ಸರ್? 12. And I value ಎಷ್ಟಿದೆ ಸರ್? ಇಟ್ ಇಸ್ 80 into R value that is the 2 into 10 power minus 2. ಎಷ್ಟಾಗುತ್ತೆ ಸರ್? ಟರ್ಮಿನಲ್ ವೋಲ್ಟೇಜ್ ದಟ್ ಈಸ್ ಈಕ್ವಲ್ಸ್ ಟು 12 ಮೈನಸ್ ಎಷ್ಟಾಗುತ್ತೆ ಸರ್? 2 × 16 160 ಅಂದರೆ 1.6 ಆಗುತ್ತೆ. ಓಕೆ, 2 × 16 ಬ್ಲಾ. ಎಸ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಟರ್ಮಿನಲ್ ವೋಲ್ಟೇಜ್ ದಟ್ ಇಸ್ 10.4 ಆಗುತ್ತೆ. ಓಕೆ, ಸೊ 10.4 ವೋಲ್ಟ್. ಸೊ 10.4 ವೋಲ್ಟ್ ಅಂದ್ರೆ ಯಾವ್ದು ಬರುತ್ತೆ? ಸೊ 10.4 ದಟ್ ಇಸ್ ಆಪ್ಷನ್ ಸಿ. 10.4 ದಟ್ ಇಸ್ ಆಪ್ಷನ್ ಸಿ. ಅಶ್ವಿನ್ ಆಲ್ರೆಡಿ ತೋರಿಸಿದಲ್ಲೋ, ಮತ್ತೆ ಕೇಳ್ತಿದ್ಯಲ್ಲ. ಓಕೆ, ಹಾ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ದಟ್ ಇಸ್ ಅರೆ ರೇ ಸ್ಟಾರ್ಟ್ ಮಾಡಿಲ್ಲ. ಓಕೆ, 30 ಸೆಕೆಂಡ್ ಕೊಡ್ತೀನಿ, ನೀವು ಆನ್ಸರ್ ಮಾಡ್ಬಿಡಿ ಬೇಗ ಬೇಗ. ಕಮನ್.
ಹಾ, ಯಾವ ಬ್ಯಾಚ್ ಸುರೇಶ್? ಯಾವ ಬ್ಯಾಚ್? ಯಾವ ಬ್ಯಾಚ್? ಯಾವ ಬ್ಯಾಚ್? ತರಣ್, ಬ್ರೇಕ್ ಫಾರ್ ಡಿನ್ನರ್ ಸರ್? ನೋ ಬ್ರೇಕ್, ನೋ ಬ್ರೇಕ್. ಓಕೆ, ಸೊ ನೋ ಬ್ರೇಕ್. ಫಸ್ಟ್ ಲೈವ್ ಅಲ್ಲಿ ಬ್ರೇಕ್ ಕೊಟ್ಟಿದ್ದೆ, ಅರೌಂಡ್ ಒಂದು ಅರ್ಧ ಗಂಟೆ ಕೊಟ್ಟಿದ್ದೆ ಅನ್ಸುತ್ತೆ. ಓಕೆ, ಸೊ ಹಾಫ್ ಅನ್ ಅವರ್ ಕೊಟ್ಟಿದ್ದೆ. ನಾವು ನೋ ಬ್ರೇಕ್. ಓಕೆ, ಹಾ, ನೋ ಅಶ್ವಿನ್, ಐ ಕಾಂಟ್ ಸಾಲ್ವ್ ಇಟ್. ಓಕೆ, ದಟ್ ಯು ನೀಡ್ ಟು ಲರ್ನ್. ಇಲ್ಲಿ ಮೆಥಡ್ಸ್ ನ ಹೇಳ್ಕೊಡ್ತೀವಿ. ಓಕೆನಾ? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಎಲ್ಲ ಕಲ್ತಿರ್ತೀರಿ. ಓಕೆ, ಎಸ್. ಸೊ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Yes, very good, very good. Now let's move on to the next question. Yes, next question ನೋಡಿ. So timeless poll. Yes, ನೋಡಿ, question is IV ಗ್ರಾಫ್ ಕೊಟ್ಟಿದ್ದಾರೆ. IV ಗ್ರಾಫ್ ಏನ್ ಕೊಡುತ್ತೆ ಹೇಳಿ? ರೆಸಿಸ್ಟೆನ್ಸ್ ಕೊಡುತ್ತಾ, ಕಂಡಕ್ಟೆನ್ಸ್ ಕೊಡುತ್ತಾ? ಎಷ್ಟು ಆನ್ಸರ್ ಮಾಡಿ ಸಾಕು. ಯು ಗಾಟ್ ದ ರೈಟ್ ಆನ್ಸರ್ ಅಂತ ಅನ್ಕೋತೀನಿ. ಓಕೆನಾ? I ವರ್ಸಸ್ V ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಏನ್ ಕೊಡುತ್ತಾ? ರೆಸಿಸ್ಟೆನ್ಸ್ ಕೊಡುತ್ತಾ ಅಥವಾ ಕಂಡಕ್ಟೆನ್ಸ್ ಕೊಡುತ್ತಾ ಹೇಳಿ? ಸೂರ್ಯ, ಹಲೋ ಹಲೋ ಹಲೋ, ಹಾಯ್. ಏನ್ ಕೊಡುತ್ತೆ ಹೇಳಿ, ಹೇಳಿ ಬೇಗ. ಕಮನ್ ಕಮಾನ್, ಏನ್ ಕೊಡುತ್ತೆ ಹೇಳಿ? ಥ್ಯಾಂಕ್ ಯು ಋತ್ವಿಕ್, ಥ್ಯಾಂಕ್ ಯು. ಕಂಡಕ್ಟನ್ಸ್, ರೆಸಿಸ್ಟೆನ್ಸ್ ಆರ್ ಕಂಡಕ್ಟನ್ಸ್. ವಿ ವರ್ಸಸ್ ಐ ಅಂತಂದ್ರೆ ದಟ್ ಇಸ್ ಅ ರೆಸಿಸ್ಟೆನ್ಸ್. ಇಲ್ಲಿ ಐ ವರ್ಸಸ್ ವಿ ಬಂದಿದೆ, ದಟ್ ಇಸ್ ಅ ಕಂಡಕ್ಟನ್ಸ್. ಐ ರೈಟ್? ಎಸ್ ಸರ್. ಸೊ ಇಲ್ಲಿ ಸ್ಲೋಪ್ ಏನ್ ಕೊಡುತ್ತೆ ಸರ್? ಇಟ್ ಇಸ್ ಅ ಕಂಡಕ್ಟನ್ಸ್. ಓಕೆ, ಸೊ ಕಂಡಕ್ಟನ್ಸ್ and conductance is a reciprocal of resistance. Okay, so resistance reciprocal ಆಗಿರುತ್ತೆ. And we know that this is given by, okay, so this is given by resistance ಯಾವ ತರ ಕೊಡ್ತೀವಿ ಸರ್? ಇಟ್ ಇಸ್ ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ, ಅಂಡ್ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ ಸರ್? ಇಟ್ ಇಸ್ ಎ ಡಿವೈಡೆಡ್ ಬೈ ರೋ ಇಂಟು ಎಲ್ ಆಗುತ್ತೆ. ಓಕೆ, ಎಸ್, ಇದನ್ನ ಕಾನ್ಸಂಟ್ರೇಷನ್ ಮಾಡಿ ಕೇಳಿ. ಓಕೆ, ಇಲ್ಲಿ ಏನ್ ಹೇಳ್ತಿರೋದು? ದ ಕಾಪರ್ ವೈರ್ ಆಫ್ ಅ ಲೆಂತ್ ಎಲ್ ಅಂಡ್ ಏರಿಯಾ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಇವಾಗ ಲೆಂತ್ ಕೊಟ್ಟಿದ್ದಾರೆ ಅಂಡ್ ಏರಿಯಾ. ಓಕೆ, ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಎಲ್ ಬರೀತೀನಿ. ಓಕೆನಾ? ಸೊ ದಿಸ್ ಇಸ್ ಕಾಪರ್ ಲೆಟರ್ ಎಲ್. ಅಂಡ್ ಇದರ ಪ್ರಕಾರ ಇಲ್ಲಿ ನಮಗೆ ಜಿ ಯಾವ ತರ ವೇರಿ ಆಗುತ್ತೆ ಸರ್? ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಅಂಡ್ ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ನೇಚರ್ ಆಫ್ ದ ಮಟೀರಿಯಲ್ ಅಂಡ್ ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಓಕೆ, ಸೊ ಒಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯಾವುದು? ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್. ಇಲ್ಲಿ ನೋಡಿ, ಮೋರ್ ಇಫ್ ಎಕ್ಸ್ಪೆರಿಮೆಂಟ್ ಇಸ್ ಪರ್ಫಾರ್ಮ್ಡ್ ಎಟ್ ಅ ಹೈಯರ್ ಟೆಂಪರೇಚರ್. ಹೈಯರ್ ಟೆಂಪರೇಚರ್ ಅಂದ್ರೆ ಏನಾಗುತ್ತೆ? ಹೈ ಅಂದ್ರೆ ರೆಸಿಸ್ಟಿವಿಟಿ ಸಹಿತ ಹೈ ಆಗುತ್ತೆ. ಬಟ್ ಕಂಡಕ್ಟನ್ಸ್ ಏನಾಗುತ್ತೆ? ಆಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್, ಕಂಡಕ್ಟನ್ಸ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿರೋದು? ಸೊ ಮೋರ್ ಅಂತ ಕೊಟ್ಟಿರೋದು. ದೇರ್ಫೋರ್ ಇಟ್ ಇಸ್ ರಾಂಗ್. ಅಂಡ್ ದ ನೆಕ್ಸ್ಟ್ ಒನ್, ಮೋರ್ ಇಫ್ ವೈರ್ ಆಫ್ ಅ ಸ್ಟೀಲ್ ಆಫ್ ಅ ಸೇಮ್ ಡೈಮೆನ್ಷನ್ಸ್ ಇಸ್ ಯೂಸ್ಡ್. ಓಕೆ, ಸೊ ಇಲ್ಲಿ ವೈರ್, ಇಲ್ಲಿ ನಮಗೆ ಕೊಟ್ಟಿರೋದು ಕಾಪರ್. ಓಕೆ, ಇಲ್ಲಿ ಕಾಪರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. ಯಾವ್ದು ಕಂಡಕ್ಟ್ ಜಾಸ್ತಿ ಮಾಡುತ್ತೆ? ಎಸ್, ವಿ ನೋ ದಟ್ ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಕಂಪೇರ್ ಟು ದ ಸ್ಟೀಲ್. ಓಕೆ, ಸೊ ದೇರ್ಫೋರ್ ಇಟ್ ಈಸ್ ಆಲ್ಸೋ ರಾಂಗ್. ಯಾಕೆಂದ್ರೆ ಅದು ರೆಸಿಸ್ಟಿವಿಟಿ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ, ಈ ಸ್ಟೀಲ್ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಇದ್ರೆ ಏನಾಗುತ್ತೆ? ಕಂಡಕ್ಟಿವಿಟಿ ಅನ್ನೋದು ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಮೋರ್ ಅಂತ ಕೊಟ್ಟಿರೋದು. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಅಂಡ್ ಲೆಸ್ ಇಫ್ ದ ಏರಿಯಾ ಆಫ್ ವೈರ್ ಈಸ್ ಇನ್ಕ್ರೀಸ್ಡ್. ಇವಾಗ ಏರಿಯಾ ಆಫ್ ವೈರ್ ಇನ್ಕ್ರೀಸ್ ಆದ್ರೆ ಕಂಡಕ್ಟನ್ಸ್ ಸಹಿತ ಇನ್ಕ್ರೀಸ್ ಆಗಬೇಕು, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಲೆಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಇನ್ಕ್ರೀಸ್ ಆದ್ರೆ ಕಂಡಕ್ಟನ್ಸ್ ಸಹಿತ ಇನ್ಕ್ರೀಸ್ ಆಗಬೇಕು. ದೇರ್ಫೋರ್ ಇಟ್ ಇಸ್ ಆಲ್ಸೋ ರಾಂಗ್. ಅಂಡ್ ದ ಲಾಸ್ಟ್ ಒನ್, ಲೆಸ್ ಇಫ್ ದ ಲೆಂತ್ ಆಫ್ ದ ವೈರ್ ಈಸ್ ಇನ್ಕ್ರೀಸ್ಡ್. ಎಸ್, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ, ಇಫ್ ಲೆಂತ್ ಈಸ್ ಇನ್ಕ್ರೀಸ್ಡ್, ಇದೇನಾಗುತ್ತೆ? ಕಂಡಕ್ಟನ್ಸ್ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಲೆಸ್ ಆಗುತ್ತೆ. ಲೆಸ್ ಇಫ್ ದ ಲೆಂತ್ ಆಫ್ ದ ವೈರ್ ಈಸ್ ಇನ್ಕ್ರೀಸ್. ದೇರ್ಫೋರ್ ರೈಟ್ ಆನ್ಸರ್. ಓಕೆ, ಸೊ ದಟ್ ಇಸ್ ರೈಟ್ ಆನ್ಸರ್. That is option D. Okay, so that is option D is the right answer. Okay, option D is the right answer. Very good, very good, very good. And now let's move on to the next question. Okay, so next question nodi. Next question. ಏನ್ ಹೇಳ್ತಿರೋದಿಲ್ಲ? Through the electron drift. Okay, through the electron drift velocity is a small. Okay, drift velocity is a small. Around ಒಂದು 10 power minus 5 ಆತರ ಬರುತ್ತೆ. Okay, 10 power minus 5. Electron charge is very small. Conductor can carry an approximately large current because ನೋಡಿ, ನಾರ್ಮಲ್ ಆಗಿ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ತುಂಬಾ ಸ್ಮಾಲ್ ಆಗಿರುತ್ತೆ. ಓಕೆ, ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್ ಅಲ್ಲಿ ಇರುತ್ತೆ. ಅಂಡ್ ಎಲೆಕ್ಟ್ರಾನ್ ಚಾರ್ಜ್ ಇಸ್ ಆಲ್ಸೋ ವೆರಿ ಸ್ಮಾಲ್, ದಟ್ ಇಸ್ 1.6 into 10 power minus 19 ಕೂಲಮ್ ಆಗಿರುತ್ತೆ. ಬಟ್ ನಮಗೆ ಕರೆಂಟ್ ಅನ್ನೋದು ಆಂಪಿಯರ್ ಅಲ್ಲಿ ಬರುತ್ತೆ. ಬಟ್ ಯಾಕೆ ಆ ತರ ಬರುತ್ತೆ ಸುರೇಶ್? ಟಾರ್ಗೆಟ್ ಕನ್ನಡ KCET ಬ್ಯಾಚ್ ಅದರಲ್ಲಿ ಸಿಗಲ್ಲ, ಪೇಡ್ ಬ್ಯಾಚ್ ಅಲ್ಲಿ ಮಾತ್ರ ಸಿಗುತ್ತೆ. ಸುರೇಶ್, ಶಾರ್ಟ್ ನೋಟ್ಸ್ ಅನ್ನೋದು ಪೇಡ್ ಬ್ಯಾಚ್ ಅಲ್ಲಿ ಮಾತ್ರ ಸಿಗುತ್ತೆ. ಓಕೆ, ಹಾ, ಇಲ್ಲಿ ನಮಗೆ ಯಾಕೆ ಅಪ್ರಿಷಿಯಬಲ್ ಲಾರ್ಜ್ ಕರೆಂಟ್ ಯಾಕೆ ಬರುತ್ತೆ ಅಂದ್ರೆ, ಬಿಕಾಸ್ ಕರೆಂಟ್ ಡೆನ್ಸಿಟಿ ಏನಿರುತ್ತಲ್ಲ, ಸಾರಿ, ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ದಟ್ ಈಸ್ ಎಲೆಕ್ಟ್ರಾನ್ ಡೆನ್ಸಿಟಿ, ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಇಸ್ ವೆರಿ ಲಾರ್ಜ್
drift velocity of electron is very large, electron number density depend on temperature and relaxation time is small. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಗಲ್ಲ, ಯಾಕೆಂದ್ರೆ ಇಲ್ಲಿ ನಮಗೆ ಎಲೆಕ್ಟ್ರಾನ್ ಚಾರ್ಜ್ ಕಂಡಕ್ಟರ್ ಅಂತ ಕೊಟ್ಟಿರೋದು. ಓಕೆ, ಸೊ ಕಂಡಕ್ಟರ್ ಕೊಟ್ಟಿದ್ದಾರೆ, ಸೊ ಆಲ್ರೆಡಿ ನಮಗೆ ಲಾರ್ಜ್ ಇದೆ. ಓಕೆ, ಸೊ ದೇರ್ ಫೋರ್ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಇಸ್ ವೆರಿ ಲಾರ್ಜ್. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ವೆರಿ ಲಾರ್ಜ್. ಕ್ಲಿಯರಾ? ಎಸ್, ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡ. ಕಿರ್ಚಾಫ್ ಜಂಕ್ಷನ್ ರೂಲ್. ಕಿರ್ಚಾಫ್ ಜಂಕ್ಷನ್ ರೂಲ್ ಅಂದ್ರೆ ಯಾವ್ದು ಬರುತ್ತೆ ಸರ್? ಕಿರ್ಚಾಫ್ ಜಂಕ್ಷನ್ ರೂಲ್ ಅಂದ್ರೆ ದಟ್ ಇಸ್ ಅ KCL. ಓಕೆ, ಸೊ ಕಿರ್ಚಾಫ್ ಕರೆಂಟ್ ಲಾ. ಕರೆಂಟ್ ಅಂದ್ರೆ ಏನು? ದಟ್ ಇಸ್ ರೇಟ್ ಆಫ್ ಲೋ ಆಫ್ ಚಾರ್ಜ್. ಚಾರ್ಜ್ ದಟ್ ಫೋರ್ ಇಟ್ ಇಸ್ ಅ ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ಆಗಿರುತ್ತೆ. ದೇರ್ ಫೋರ್ ಕನ್ಸರ್ವೇಷನ್ ಆಫ್ ಕರೆಂಟ್ ಡೆನ್ಸಿಟಿ ವೆಕ್ಟರ್ ನೋ. ಕನ್ಸರ್ವೇಷನ್ ಆಫ್ ಎನರ್ಜಿ ದಿಸ್ ಇಸ್ ಫಾರ್ KVL. ಕನ್ಸರ್ವೇಷನ್ ಆಫ್ ಮೂಮೆಂಟ್ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ದಟ್ ಇಸ್ ಆಪ್ಷನ್ ಡಿ. Okay, so that is option D is the right answer. Okay, option D is the right answer. 42% ಆನ್ಸರ್ ಮಾಡಿದ್ರ. Now let's move on to the next question. Next question ನೋಡಿ, ಇದು ಸಖತ್ತಾಗಿದೆ. ಓಕೆ, ಈ ಕ್ವಶನ್ ಅಂತೂ ಸಖತ್ತಾಗಿದೆ ನೋಡಿ. ಕ್ವಶನ್ ಇಸ್ ಸಿಂಪಲ್. ದ ವೇರಿಯೇಷನ್ ಆಫ್ ಅ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V with the current flowing through a cell is as shown in the graph. The EMF and internal resistance of the cell. Okay, so ನಮಗೆ EMF ಯಾವ ತರ ಬರೀತೀವಿ? ಟರ್ಮಿನಲ್ ವೋಲ್ಟೇಜ್ ಇಲ್ಲಿ ಕೊಟ್ಟಿರೋದು ಯಾವುದು? ನಮಗೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲಾಂಗ್ y ಆಕ್ಸಿಸ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು E minus I into R. Am I right? Yes sir. ಅಂಡ್ ಇದನ್ನ ಇಕ್ವೇಶನ್ ಕನ್ವರ್ಟ್ ಮಾಡ್ಕೊಳ್ಳಿ. ಯಾವುದು ಇಕ್ವೇಶನ್? ಇದು ಸ್ಟ್ರೇಟ್ ಲೈನ್ ಇದೆಯಲ್ಲ. ವಾಟ್ ಇಸ್ ದ ಸ್ಟ್ರೇಟ್ ಲೈನ್ ಇಕ್ವೇಶನ್? mx plus c ವೇರ್ m is the slope. ಓಕೆ, ಸೊ ವೇರ್ m is the slope. ಓಕೆ, ಎಸ್ ಸರ್. ಇವಾಗ ಇದನ್ನೇ ಇದ ಫಾರ್ಮಿಗೆ ಕನ್ವರ್ಟ್ ಮಾಡೋಣ. ಓಕೆನಾ? ಸೊ Vt ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ I into R ಸೊ ಪ್ಲಸ್ ಇ ಅಂತ. ಓಕೆ, ಎಸ್, ಈ ತರ ಬರ್ತೀವಿ. ಅಂಡ್ Vt ದಟ್ ಈಸ್ ಈಕ್ವಲ್ಸ್ ಟು ಐ ಎಲ್ ಏನ್ ಅಕ್ರಾಸ್ ಎಕ್ಸ್ ಆಕ್ಸಿಸ್ ಏನ್ ಕೊಟ್ಟಿದ್ದಾರೆ ಸರ್? ಇಟ್ ಈಸ್ ಐ ಎಕ್ಸ್ ಆಕ್ಸಿಸ್ ಅಲ್ಲಿ ಕರೆಂಟ್ ಕೊಟ್ಟಿದೆ. ದೇರ್ ಫೋರ್ ದಿಸ್ ಈಸ್ ಎಮ್ ಅನ್ನೋದು ಮೈನಸ್ ಆರ್. ಓಕೆ, ಸೊ ಇಂಟು ಐ ಪ್ಲಸ್ ಇ. ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಟರ್ಮಿನಲ್ ವೋಲ್ಟೇಜ್ ದಿಸ್ ಇಸ್ ವೈ, ಸೊ ದಟ್ ಈಸ್ ಈಕ್ವಲ್ಸ್ ದಿಸ್ ಇಸ್ ಎಮ್ ಎಕ್ಸ್ ಪ್ಲಸ್ ಸಿ. ಅಂಡ್ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಇನ್ ಪ್ಲೇಸ್ ಆಫ್ ಸಿ ಏನಿದೆ? ಸಿ ಅಂದ್ರೆ ವೈ ಇಂಟರ್ಸೆಪ್ಟ್. ಓಕೆ, ಸೊ ವೈ ಇಂಟರ್ಸೆಪ್ಟ್ ಯಾವುದು? ದಿಸ್ ಇಸ್ ವೈ ಇಂಟರ್ಸೆಪ್ಟ್ ಯಾವುದು? 3 ವೋಲ್ಟ್ ಇದೆ. ಎಸ್ ಸರ್, ದಿಸ್ ಇಸ್ 3 ವೋಲ್ಟ್. ಸೊ ಅದನ್ನ ಎಲಿಮಿನೇಷನ್ ಮಾಡ್ಬೋದಾ 3 ವೋಲ್ಟ್ ಅಂತ? 3 ವೋಲ್ಟ್ 3 ವೋಲ್ಟ್ 3 ವೋಲ್ಟ್. ಸೊ ಇದು ಎಲಿಮಿನೇಟ್ ಆಯ್ತು. ಓಕೆ, ಸೊ 3 ವೋಲ್ಟ್ ಬೇಕು. ಸೊ ಆಪ್ಷನ್ ಎ ಅಂಡ್ ಬಿ ಅಲ್ಲಿ ನಮ್ಮ ಆನ್ಸರ್ ಇದೆ. ಆಪ್ಷನ್ ಎ ಅಂಡ್ ಬಿ ಅಲ್ಲಿ ಆನ್ಸರ್ ಇದೆ. ಓಕೆ, ಅಂಡ್ ಇಲ್ಲಿ ನಮಗೆ ಸ್ಲೋಪ್ ಬರ್ಬೇಕಂದ್ರೆ ಇಲ್ಲಿ ನಮಗೆ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ನಮಗೆ ಸ್ಲೋಪ್ ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. So Vt that is equals to E minus I into R. Yes sir. At a 0 terminal potential difference. Okay, terminal potential difference 0 ಆದ್ರೆ so I minus I into R. So that is I into R that is equals to E. R is equals to E divided by ಎಷ್ಟು? This is I. Okay, yes sir. And E ಎಷ್ಟಿದೆ sir? E ಬಂದ್ಬಿಟ್ಟು okay. E ಬಂದ್ಬಿಟ್ಟು EMF ಅಲ್ವಾ? So EMF that is this is 3 ಅಲ್ವಾ? So EMF that is 3. So divided by I value is 6. Okay, so that is 1 by 2. That means it is 0.5 ohm. Okay, so that is 0.5 ohm. ಯಾವ್ದು ಬರುತ್ತೆ? 0.5 ohm. So this and this is wrong. So option B is the right answer. Okay, option B. Suppose ಇದೇನು ಇದು ಅರ್ಥ ಆಗ್ಲಿಲ್ಲ ಅನ್ಕೊಳ್ಳಿ. ಸರ್ ನನಗೆ ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಇದೆ. ಯಾವ ಮೆಥಡ್ ಫಾಲೋ ಮಾಡಬಹುದು? ಸ್ಲೋಪ್ ಅಂದ್ರೇನು? ಸೊ ಚೇಂಜ್ ಇನ್ y axis divided by change in x axis. That indicates R. Okay, yes sir. ಮೈನಸ್ ಆಲ್ರೆಡಿ ಬಂದಿದೆಯಲ್ಲ. ಎಸ್ ಸರ್, ಮೈನಸ್ ಆರ್ ಅಂತ ಬಂದಿದೆ. ಓಕೆ, ಚೇಂಜ್ ಇನ್ ವೈ ಆಕ್ಸಿಸ್ ಫೈನಲ್ ಎಷ್ಟಿದೆ? 0. ಅಂಡ್ ಇನಿಷಿಯಲ್ ಸರ್ ಇಟ್ ಇಸ್ 3. ಓಕೆ, ಅಂಡ್ ಫೈನಲ್ ಸರ್ ಇಟ್ ಇಸ್ 6. ಅಂಡ್ ಇನಿಷಿಯಲ್ ದಟ್ ಇಸ್ 0. ಎಷ್ಟಾಯ್ತು ಸರ್? ಮೈನಸ್ 3/6. ಎಷ್ಟಾಯ್ತು? ಮೈನಸ್ ಆರ್ ದಟ್ ಈಸ್ 1/2. ಸೊ ಮೈನಸ್ ಮೈನಸ್ ಗಿಟ್ ಕ್ಯಾನ್ಸಲ್. ಆರ್ ಇಸ್ ಈಕ್ವಲ್ಸ್ ಟು 1/2 ದಟ್ ಈಸ್ ನಥಿಂಗ್ ಬಟ್ 0.5 ಓಮ್. ಸೊ ಇದಾದ್ರೂ ಯೂಸ್ ಮಾಡಿ, ಇದಾದ್ರೂ ಯೂಸ್ ಮಾಡಿ. ಸೊ ಬೋತ್ ಆರ್ ಕರೆಕ್ಟ್. ಓಕೆ, ಸೊ ಯಾವ್ದಾದ್ರೂ ಯೂಸ್ ಮಾಡ್ಬೋದು. ಓಕೆ, ಕ್ಲಿಯರಾ? Right, so that is option B is the right answer. Option B. Where array ತಪ್ಪು ಮಾಡ್ಬಿಟ್ಟಿರಲ್ವ ಎಲ್ಲ? How come? Now ಇಲ್ಲಿ ಆನ್ಸರ್ ಮಾಡಿ, ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆ, ಸೊ ಪಟ್ ಅಂತ ಆನ್ಸರ್ ಮಾಡಿ. ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ. ಓಕೆ, ಸೊ ದಟ್ ಇಸ್ ಓಮ್ಸ್ ಲಾ. ಅಪ್ಲಿಕೇಬಲ್ ಯಾವ್ದಕ್ಕಾಗಿರುತ್ತೆ? ಓನ್ಲಿ ನಮಗೆ ಕಂಡಕ್ಟರ್ಸ್ಗೆ ಅಥವಾ ಮೆಟಲ್ಸ್ಗೆ ಆಗಿರುತ್ತೆ. ರೈಟ್, ಸೊ ಲೈಕ್ ಕಾಪರ್, ಐರನ್, ಓಕೆ, ಸಿಲ್ವರ್, ಈ ತರದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಇದರಲ್ಲಿ ಡಯೋಡ್ ಅನ್ನೋದು ಇಟ್ ಇಸ್ ಅ ಟ್ರಾನ್ಸಿಸ್ಟರ್. ಓಕೆ, ಜಂಕ್ಷನ್ ಡಯೋಡ್ ಅಂತ. ಓಕೆ, ಸೆಮಿ ಕಂಡಕ್ಟರ್ ಬರುತ್ತೆ. ಸೊ ದಿಸ್ ಇಸ್ ರಾಂಗ್. ಟ್ರಾನ್ಸಿಸ್ಟರ್ ರಾಂಗ್. ಎಲೆಕ್ಟ್ರೋಲೈಟ್ ರಾಂಗ್. ಸೊ ಓನ್ಲಿ ಕಂಡಕ್ಟರ್ ದಟ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿಗೆ ಇದು ಮ್ಯಾಚ್ ಆಗುತ್ತೆ. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ,
So that is option D is the right answer. Very good, very good. Now let's move on to the next question. Yes, ಇದಕ್ಕೆ ಆನ್ಸರ್ ಮಾಡಿ ನೋಡ. The IV graph, okay, so IV graphs for a two different electrical appliances P and Q are shown in the diagram. If RP and RQ be the resistance of the devices, then compare ಮಾಡಕ್ಕೆ ಹೇಳ್ತಾರದು. ಇಲ್ಲಿ ಕೊಟ್ಟಿರೋದು ಯಾವುದು? Can you identify? ನಿಮಗೆ ರೆಸಿಸ್ಟೆನ್ಸ್ ಸಿಗುತ್ತಾ ಕಂಡಕ್ಟೆನ್ಸ್ ಸಿಗುತ್ತಾ ಈ ಗ್ರಾಫ್ ಇಂದ? ಬೇಗ ಬೇಗ ರೆಸ್ಪಾನ್ಸ್ ಮಾಡಿ. ಕಂಡಕ್ಟೆನ್ಸ್ ಸಿಗುತ್ತಾ ರೆಸಿಸ್ಟೆನ್ಸ್ ಸಿಗುತ್ತಾ ಇದರಿಂದ? ಕಂಡಕ್ಟೆನ್ಸ್ ಸಿಗುತ್ತಾ ಅಥವಾ ರೆಸಿಸ್ಟೆನ್ಸ್ ಸಿಗುತ್ತಾ? ಹೇಳಿ ಬೇಗ. ಕಂಡಕ್ಟೆನ್ಸ್ ಸಿಗುತ್ತಾ ಅಥವಾ ರೆಸಿಸ್ಟೆನ್ಸ್ ಸಿಗುತ್ತಾ? ಬೇಗ ಬೇಗ. Come on, come on, come on, fast, fast, fast. ಬೇಗ ಬೇಗ. ಮ್ಯಾಕ್ಸಿಮಮ್ ನಿಕೆಲ್ ಮ್ಯಾಕ್ಸಿಮಮ್ 11. ಓಕೆ, ಸೊ ಮ್ಯಾಕ್ಸಿಮಮ್ 11 ವರೆಗೆ ಆಗುತ್ತೆ. ಓಕೆ, ಕಂಡಕ್ಷನ್, ವೆರಿ ಗುಡ್, ಕಂಡಕ್ಷನ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಸೊ ದಿಸ್ ಇಸ್ ಥೀಟಾ 1. ಓಕೆ, ಸೊ ದಿಸ್ ಇಸ್, ಲೆಟ್ಸ್ ಸೇ ದಿಸ್ ಇಸ್ ಥೀಟಾ 1 ಅಂಡ್ ಲೆಟ್ಸ್ ಸೇ ದಿಸ್ ಇಸ್ ಥೀಟಾ 2. ಓಕೆ, ಸೊ ದಿಸ್ ಇಸ್ ಥೀಟಾ 2, ರೈಟ್? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೊ ಥೀಟಾ 2, ಓಕೆ, ಸೊ ಥೀಟಾ 2 ಈಸ್ ಗ್ರೇಟರ್ ದ್ಯಾನ್ ಥೀಟಾ 1, ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ಟ್ಯಾನ್ ಥೀಟಾ 2 ಸೊ ಇಸ್ ಗ್ರೇಟರ್ ದ್ಯಾನ್ ಟ್ಯಾನ್ ಥೀಟಾ 1. ಎಸ್ ಸರ್. ಈ ಟ್ಯಾನ್ ಥೀಟಾ 2 ಯಾವುದು ಸರ್? ಟ್ಯಾನ್ ಥೀಟಾ 2, that is a Q. Therefore, conductance of a Q is greater than conductance of a P. Yes, sir. And we know that conductance is inversely proportional to the resistance. ನಮಗೆ resistance ಕೇಳ್ತಿರೋದು. Okay. So, resistance of a Q is less than resistance of a P. So, ಇದೇ ತರ ಬರಿಬೇಕು. Or, ಇದನ್ನ ನಾವು ಇನ್ನೊಂದು ತರ ಬರಿಬಹುದು. RP is greater than RQ ಅಂತ ಬರಿಬಹುದು. Okay. Get my point? ಹಾ. ಇದರ ಪ್ರಕಾರ ಯಾವುದು ಬರುತ್ತೆ? RP is greater than RQ, that is option B. Option B is the right answer. Okay, so that is option B is the right answer. Ha. Okay, Chetas, ಏನೋ something ಬಂತು ಹೆಸರು ನೋಡಕ್ಕಾಗಲಿಲ್ಲ. ಹಾ. Okay, so that is option B is the right answer. Okay, so that is option B is the right answer. I hope you got the answer right. ಕರೆಕ್ಟ್ ಆಗಿ ಬಂದಿದೆ ಅಂತ ಅನ್ಕೋತೀನಿ. Just to 40%. Okay. ಸಿ ಅಂತ ಹಾಕಿದ್ದಾರೆ. ನೋ, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ವೇನೋ. ಇದು ಜಿ ಕ್ಯೂ ಜಾಸ್ತಿ ಆದ್ರೆ ಇದು ಕಮ್ಮಿ ಅಂತ, ಇದು ಕಮ್ಮಿ ಇದ್ರೆ ಇದು ಜಾಸ್ತಿ ಅಂತ ಅಲ್ವಾ? ಹಾ. ಚೇತಾಸ್ ಗೇಮಿಂಗ್ 1899. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ದಟ್ ಈಸ್ ಆಪ್ಷನ್ ಯಾವ್ದು ಬಂತು? ಬಿ ಆಯ್ತಲ್ಲ. ನಾವ್ ಸೊ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ KCL. ಓಕೆ, ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ KCL. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ. So this question is based on KCL. Okay, so ಇಲ್ಲಿ ನಾನು terms na junction na identify ಮಾಡ್ತೀನಿ. ಓಕೆನಾ? So this is the first junction, second junction, and this is third junction, and this is the fourth junction. Therefore, which rule we have to use? That is a KCL. That is junction rule na use ಮಾಡಬೇಕು. Kirchhoff first law na use ಮಾಡಬೇಕು. ಇದರಿಂದ ನಮಗೆ ಗೊತ್ತಾಗೋದು ಏನು ಗೊತ್ತಾ? So this is junction. Okay, so this is first junction. Okay, so ಇಲ್ಲಿಂದ ನಿಮಗೆ ಕರೆಂಟ್ ಈ ಕಡೆ ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. Okay, so ಈ ಕಡೆ ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. Okay. Add this junction. Okay, let's say this is X. ಇಲ್ಲಿ ಈ ಜಂಕ್ಷನ್ ಅಲ್ಲಿ ಒಂದು ಕರೆಂಟ್ ಇನ್ಪುಟ್ ಆಗ್ತದೆ, ಎರಡು ಕರೆಂಟ್ ಔಟ್ಪುಟ್ ಆಗ್ತದೆ. Therefore, at point, okay, so let's say this is junction 1, this is junction 2, and this is junction 3, and this is junction 4. ಈ ಫಸ್ಟ್ ಜಂಕ್ಷನ್ ಅಲ್ಲಿ, okay, so ಫಸ್ಟ್ ಜಂಕ್ಷನ್ ಅಲ್ಲಿ so 20 ಆಂಪಿಯರ್ ಇನ್ಪುಟ್ ಆದ್ರೆ so X plus 5 ಔಟ್ಪುಟ್ ಆಗ್ತದೆ. Therefore, X is equals to 15 ಆಂಪಿಯರ್. Okay, and junction 2 ಇಲ್ಲಿ ನೋಡಿ ಏನಾಗ್ತದೆ ಇಲ್ಲಿ, ಸೊ ಎಕ್ಸ್ ಮತ್ತೆ 4 ಆಂಪಿಯರ್ ಇನ್ಪುಟ್ ಆಗ್ತದೆ. ಅಂಡ್ ಇಲ್ಲಿ ಲೆಟ್ಸ್ ಸೇ ದಿಸ್ ಇಸ್ ವೈ ಅಂತ ಅನ್ಕೊಂಡ್ರೆ. ಓಕೆ, ಸೊ ವೈ ಅಂತ ಅನ್ಕೊಂಡ್ರೆ ಸೊ ದಟ್ ಈಸ್ ಎಕ್ಸ್ ಪ್ಲಸ್ 4 ದಟ್ ಈಸ್ ಈಕ್ವಲ್ಸ್ ಟು ವೈ. ಎಷ್ಟಾಯ್ತು ಸರ್? ಇಟ್ ಇಸ್ 15 ಪ್ಲಸ್ 4 ದಟ್ ಈಸ್ ಈಕ್ವಲ್ಸ್ ಟು ವೈ. ಸೊ ವೈ ಇಸ್ ಈಕ್ವಲ್ಸ್ ಟು 19 ಆಂಪಿಯರ್. ಓಕೆ, ಅಂಡ್ ಥರ್ಡ್ ಜಂಕ್ಷನ್ ಅಲ್ಲಿ, ಓಕೆ, ಸೊ ಥರ್ಡ್ ಜಂಕ್ಷನ್ ಅಲ್ಲಿ ಸೊ ಈ ಕಡೆ ಇದನ್ನ ಝೆಡ್ ಅಂತ ಅನ್ಕೋತೀವಿ. ಓಕೆನಾ? ಇಲ್ಲಿ ಇನ್ಪುಟ್ ಇದು ಔಟ್ಪುಟ್, ಇದು ಔಟ್ಪುಟ್. ದಟ್ ಮೀನ್ಸ್ at a junction 3 ಅಲ್ಲಿ ಒಂದು ಇನ್ಪುಟ್ ಆಗ್ತದೆ. that means that is y. so that is equals to output ಎರಡು ಆಗ್ತದೆ, that is z plus i. okay, yes sir, z plus i, this is i value, and y value ಎಷ್ಟಿದೆ? y value that is a 19 plus z, so 19 that is equals to z plus i. ಬಟ್ ಅವ್ರು ಕೇಳ್ತಿರೋದು i value ಎಷ್ಟು ಅಂತ. okay, so we don't know what is z. ಆದ್ರಿಂದ ನಾನು ಏನ್ ಮಾಡ್ತೀನಿ, ಇಲ್ಲಿ 4th ಅಲ್ಲಿ ಬಂದಾಗ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇನ್ಪುಟ್ ಕರೆಂಟ್ ಎಷ್ಟು ಸರ್? ಇಟ್ ಇಸ್ z. ಅಂಡ್ ಇಲ್ಲಿ ಇನ್ಪುಟ್ ಕರೆಂಟ್ ಎಷ್ಟು ಸರ್? ಇಟ್ ಇಸ್ ಝೆಡ್ ಪ್ಲಸ್. ಓಕೆ, ಸೊ ಝೆಡ್ ಪ್ಲಸ್ ಇದು ಸಹಿತ ಇನ್ಪುಟ್ ಕರೆಂಟ್ ಅಂಡ್ ಇದು ಔಟ್ಪುಟ್ ಕರೆಂಟ್. ಎಷ್ಟಾಗುತ್ತೆ ಸರ್? ಝೆಡ್ ಇಸ್ ಈಕ್ವಲ್ಸ್ ಟು 3 minus 5, ಸೊ ದಟ್ ಈಸ್ ಈಕ್ವಲ್ಸ್ ಟು -2. ಸೊ ಝೆಡ್ ಇಸ್ ಈಕ್ವಲ್ಸ್ ಟು -2 ಆಂಪಿಯರ್ ಅಂತ ಆಯ್ತು. ಓಕೆ, ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ 19 minus 2 plus i ಅಂತ ಹೇಳಿದ್ರೆ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಸರ್? i is equals to, so that is 19 plus 2,
So that is I is equals to 21 ampere ಅಂತ ಆಗುತ್ತೆ. Okay, so this is 21 ampere. Okay, so ಇದರ ಪ್ರಕಾರ that is option A is the right answer. Okay, so this is option A is the right answer. Done? Okay, so that is option A is the right answer. That is option A. Very good. Now let's move on to the next question. Okay, so next question go on. Yes, ಇದಕ್ಕೆ ಆನ್ಸರ್ ಮಾಡಿ. Yes, let's answer this question. Of the following graph, of the following graphs, the one that correctly represents I versus V characteristics of the ohmic device. Ohmic device andre that is a linear graph barutte. So linear graph yavude onde ondu, that is B, and mikkidella non linear graph. Okay, so that is non ohmic. Clear? Right? Okay, so now let's move on to the next question. Okay, so this is option B. Option B is the right answer. Very good. Now let's move on to the next question. Yes. ಇದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. A cylindrical conductor of a diameter. Diameter ಕೊಟ್ಟಿದ್ದಾರೆ ಇಲ್ಲಿ. ಸ್ವಲ್ಪ ಆನ್ಸರ್ ಅರ್ಥ ಮಾಡ್ಕೊಳ್ಳಿ. This is diameter. Okay. Carries a current. ಎಷ್ಟು ಕೊಟ್ಟಿದ್ದಾರೆ? So 9 milli ampere. The current density ಕೇಳಿದ್ದಾರೆ. So current density ಎಷ್ಟಾಗುತ್ತೆ? ಪೋಲ್ ಆನ್ ಆಗಿದಿಲ್ಲ? Yes. Current density. Okay, so current density that is equals to I divided by A. And A ಎಷ್ಟಾಗುತ್ತೆ sir? It is I that pi r square ಆಗುತ್ತೆ. But r ಇಲ್ಲ. Therefore diameter that is equals to 2 times of r. R is equals to D divided by 2. ಎಷ್ಟಾಗುತ್ತೆ sir? It is 0.1 divided by 2 into 10 power. So millimeter ಅಂತ ಬರೀತೀವಿ. Okay, so millimeter. Okay, right sir. So ಇಲ್ಲಿ area. So area that is equals to pi. R square ಅಂದ್ರೆ ಎಷ್ಟಾಗುತ್ತೆ? Sir, it is 0.1. Okay, so 0.1 into 10 power minus 3, so divided by 2 whole square. Okay, yes sir. So A is pi into, so ಇದನ್ನ ಯಾವ ತರ ಬರಿಬಹುದು sir? It is 1 into 10 power minus 4 ಬರಿಬಹುದಾ? And this is 2 divided by power 4, power 2. Okay, and A is equals to pi divided by 4, 7 4, and ಇದೆಷ್ಟಾಗುತ್ತೆ sir? 10 power 4 into 2, that is 8. Okay, so this is meter square ಆಗುತ್ತೆ. Okay, and the next ನೋಡಿ pi value ಎಷ್ಟು ಕೊಟ್ಟಿದ್ದಾರೆ? Pi value that is 3. Okay, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So J that is equals to I value ಎಷ್ಟಿದೆ sir? 90. So milli ಅಂದ್ರೆ 10 power 3. Okay, so divided by next one ಯಾವುದು sir? It is area. Sir, it is pi value ಎಷ್ಟಿದೆ sir? It is 3. ಇಲ್ಲೇ ಬರಿಬಹುದು. So area that is 3 divided by 4 into 10 power minus 8 meter square. Okay, yes sir. and ಇಲ್ಲಿ ಬರೆಯೋಣ. Area that is 3 divided by 4 into 10 power minus 8. Okay sir. So ಎಷ್ಟಾಗುತ್ತೆ ಇದು? ಎಷ್ಟಾಗುತ್ತೆ ಅಂತ ನೋಡೋಣ. Sir, J that is equals to 4 into 90 into 10 power minus 3, so divided by 3. Okay, so 4 into 90 divided by 3, 120. Okay, so this is J that is equals to 120. ಇದೆಷ್ಟಾಗಿದೆ? This is 10 power minus 8 ಅಲ್ವಾ? ಸೊ ಮೇಲೆ ಹೋದ್ರೆ that is 10 power 5. Okay, so that is 10 power 5 ಆಗುತ್ತೆ. and ಇಲ್ಲಿ 1.2 ಅಲ್ಲಿ. Okay, so J that is equals to 1.20 into 10 power 7 ampere, so per meter square ಅಂತ ಬರಿಬಹುದು. ಇದರ ಪ್ರಕಾರ so that is option A is the right answer. Okay, 1.2 into 10 power 7. Okay, 1.2 into 10 power 7 ಆಗಿರುತ್ತೆ. Okay, ಅಶ್ವಿನ್, ನನಗೂ ಸಹಿತ ಗೊತ್ತಿಲ್ಲ ಕೆಮಿಸ್ಟ್ರಿ ಕ್ಲಾಸ್ ಯಾವಾಗಂತ, ಬಟ್ ನಮಗೆ ಹೇಳಿರೋದೇನಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಆಸ್ ಸೂನ್ ಆಸ್ ಪಾಸಿಬಲ್ ನಿಮಗೆ ಕೆಮಿಸ್ಟ್ರಿ ಕ್ಲಾಸಸ್ ಸಹಿತ ಸ್ಟಾರ್ಟ್ ಆಗುತ್ತೆ. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ನವೆಂಬರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನವೆಂಬರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಲ್ಲರೂ ರಾಂಗ್ ಮಾಡಿದ್ರ, 38% ಮಾತ್ರ ರೈಟ್ ಆನ್ಸರ್ ಮಾಡಿರೋದು. ಓಕೆ, ರೈಟ್. ಸೊ ಇವ ನೋಡಿ ಇದನ್ನ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, 2 heating coils of resistance 10 ohm and 20 ohm are connected in a parallel. Parallel ಆಗಿದ್ರೆ ಏನ್ ಕಾನ್ಸ್ಟೆಂಟ್ ಆಗಿರುತ್ತೆ? Connected parallel ಅಂತಂದ್ರೆ V is the constant. Okay, so V is the constant. Next one, connected to a battery of EMF 12 volt. Okay, so idantu constant ಆಗಿರುತ್ತೆ because it is a parallel combination. Internal resistance 1 ohm. Okay, so internal resistance ಬೇಕಾಗಿಲ್ಲ. The power consumed by them is. Okay, so power consumed by them is. So ಇಲ್ಲಿ parallel combination ಆಗಿರೋದ್ರಿಂದ sir, power that is equals to V square divided by R. Am I right? Yes sir. Total resistance ಅಂತ ಅನ್ಕೋಣ. Okay, so ಇಲ್ಲಿ ನನಗೆ P is inversely proportional to R ಆಗುತ್ತೆ. ಯಾಕೆ? Sir, V is a constant because of parallel combination. Okay,
So therefore P1 divided by P2, so that is R2 divided by R1 because it is inversely proportional va. So let's say this is R1 and this is the R2. ಎಷ್ಟಾಗುತ್ತೆ sir R2 that is the 20 and this is the 10. ಎಷ್ಟಾಗುತ್ತೆ sir P1 divided by P2 that is equals to 2 by 1. That means 2 is to 1. Okay, so 2 is to 1, that is option C. 2 is to 1, that is option C. Okay. Okay Ashwin. Okay, fine. We can meet in ಯಾವುದು ಜೆ ಪಿ ನಗರನಾ? ಯಾವ ಬ್ರಾಂಚ್ ಅಶ್ವಿನ್? ಯಾವ ಬ್ರಾಂಚ್ ನೀವು ಓದ್ತಿರೋದು? ವೆರಿ ಗುಡ್, ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಜನ ಆನ್ಸರ್ ಮಾಡಿದ್ರಾ? ವೆರಿ ಗುಡ್. ನಾವು ಇದಕ್ಕೆ ಆನ್ಸರ್ ಮಾಡಿ. ಓಕೆ, ಇದಕ್ಕೆ ಆನ್ಸರ್ ಮಾಡಿ. ದ ಕ್ವಾಂಟಿಟಿ ಆಫ್ ಅ ಚಾರ್ಜ್ ದಟ್ ವಿಲ್ ಟ್ರಾನ್ಸ್ಫರ್ಡ್ ಬೈ ಅ ಕರೆಂಟ್ ಫ್ಲೋ ಆಫ್ 20 ಆಂಪಿಯರ್ ಓವರ್ 1 hour 30 minutes ಪೀರಿಯಡ್ ಅಂತ ಕೇಳ್ತಾರದು. ಓಕೆ, ಸೊ ಅಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಚಾರ್ಜ್ ಬೇಕಲ್ವಾ? ಸೊ ಕರೆಂಟ್ ಯಾವ ತರ ಡಿಫೈನ್ ಮಾಡ್ತಿರೋದು? ಸರ್ ಇಟ್ ಇಸ್ ದ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್. ಓಕೆ, ಸರ್ ನಮಗೆ ಚಾರ್ಜ್ ಬೇಕು, ದೇರ್ ಫಾರ್ ಐ ಇಂಟು ಟಿ. ಓಕೆ, ಸರ್ ಟೋಟಲ್ ಚಾರ್ಜ್ ದಟ್ ಈಸ್ ಈಕ್ವಲ್ಸ್ ಟು ಐ ಎಷ್ಟು? ಸರ್ ಇಟ್ ಇಸ್ ದ 20 ಅಂಡ್ ಟಿ ಎಷ್ಟಾಗುತ್ತೆ ಅಲ್ಲಿ? ಸರ್ ಟಿ ದಟ್ ಮೀನ್ಸ್ 1 hour 30 minutes. ಓಕೆ, ಸೊ 1 hour 30 minutes ಯಾವ ತರ ಬರೀಬಹುದು? 1 hour that is nothing but 60 minutes and 30 minutes. Okay, so 60 minutes and 30 minutes, that is 90 minutes agat. Okay, so this is total 90 minutes. Okay, so this is 90 minutes and t is equals to seconds convert ಮಾಡಬೇಕು. Seconds is nothing but 60 seconds. Okay, yes sir. So time ಎಷ್ಟಾಗುತ್ತೆ? 54. So that is the 5400 seconds. Okay, so that is 5400 seconds. Okay, so q is equals to ಎಷ್ಟಾಗುತ್ತೆ? 108 followed by 2 zeros. Okay, total 3 zeros ಆಗುತ್ತೆ. ಸೊ ಇಟ್ ಇಸ್ ಅ ಕೂಲಮ್. ಇಲ್ಲಿ ನೋಡಿದ್ರೆ ಯಾವುದು ಕಾಣಲ್ಲ, ಇಲ್ಲಿ 10 power 3 10 power 4 ಆಗಿದೆ ಅಂಡ್ ಇಲ್ಲಿ 108 ಫಾಲೋಡ್ ಬೈ 3 zeros ಇದೆ. 108 ಎಲ್ಲಿದೆ? ಇದು ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗುತ್ತೆ ಅಂಡ್ 10 power 4 10 power 3 ಇದೆ. ಇಲ್ಲಿ 10.8 ಇದು 1.8 ಇದೆ. ಇಲ್ಲಿ 1.8 ಅಂತಿಲ್ಲ, ದಟ್ ಇಸ್ 108 ಇದೆ, ದರ್ಫೋರ್ ಇಟ್ ಇಸ್ ಆಲ್ಸೋ ಎಲಿಮಿನೇಟೆಡ್. ಅಂಡ್ 10.8 ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? 10.8ಗೆ 1 2 3 4 ಆಗುತ್ತೆ. ಓಕೆ, ಸೊ 10.8 ಇಂಟು 10 power 4 ಕೂಲಮ್. Okay, so that is 10 power 4 coulomb. That is option B. Okay, so that is option B ಆಗುತ್ತೆ. Okay, so option B is the right answer. Okay, KCET warrior option D ಅಂತ ಹಾಕಿದ್ರೆ that is the wrong answer. Okay, so that is the wrong answer. That is option B is the right answer. Okay, very good. Now let's move on to the next question. Yes, next question ನೋಡಿಲಿ. ನೆಕ್ಸ್ಟ್ ಕ್ವಶನ್ ಇಟ್ ಇಸ್ ಸ್ವಲ್ಪ ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತಾ ಇದ್ರೆ ಅದಕ್ಕೆ ಅಕ್ಷಯ್ ಅನ್ನೋರು ಕೇಳಿದ್ರು. ಓಕೆ ಸರ್, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ತೊಗೊಂಡು ಬನ್ನಿ ಅಂತ. ಓಕೆ, ಸೊ ಡಿಫಿಕಲ್ಟ್ ಕ್ವಶನ್ಸ್ ನೋಡಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್. ಓಕೆ, ಸೊ ಎ ಅಂಡ್ ಬಿ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್. ಓಕೆ, ಸೊ ಎ ಎಲ್ಲಿದೆ ಸರ್? ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಈ ಎರಡರ ಮಧ್ಯೆ ಎಷ್ಟು ಅಂತ. ಓಕೆ, ರೈಟ್. ಸೊ ಫಸ್ಟ್ ಕರೆಂಟ್ ಎಷ್ಟಾಗುತ್ತೆ ನೋಡೋಣ. ಸೊ ನೋಡಿ, ಫಸ್ಟ್ ಇದು ಪಾಸಿಟಿವ್ ನೆಗೆಟಿವ್, ಸೊ ಸೇಮ್ ಪೊಲಾರಿಟಿ ಇಲ್ಲಿದೆ. ಓಕೆ, ಈ ಈಕ್ವಲೆಂಟ್ ಎಷ್ಟಾಗುತ್ತೆ ಸರ್? ಈ ಈಕ್ವಲೆಂಟ್, ಸೊ ದಟ್ ಈಸ್ E1 plus E2 ಎಷ್ಟಾಯ್ತು ಸರ್? ಇಟ್ ಈಸ್ 6 plus 4, so that is equals to 10 volt. Okay, R equivalent ಎಷ್ಟಾಗುತ್ತೆ? As it is series combination, R1 plus R2, that is 2 plus 8, that is equals to 10 volt. Current ಎಷ್ಟಾಗುತ್ತೆ ಸರ್? Current that is equals to E equivalent divided by R equivalent. Capital letter ಇಲ್ಲ, so therefore you can ignore it. Okay, so 10 divided by 10, that is equals to 1. So current ಅನ್ನೋದು that is a 1 ampere. Okay, ಓಕೆ, ಸೊ ಎಲ್ಲಿಂದ ಫ್ಲೋ ಆಗ್ತಿರೋದು ಸರ್? ಎಲ್ಲಿಂದ ಫ್ಲೋ ಆಗ್ತಿರೋದು ಅಂದ್ರೆ ಯಾವುದು ಜಾಸ್ತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಅಲ್ಲಿಂದ ಫ್ಲೋ ಆಗುತ್ತೆ. ಇಲ್ಲಿ 6 ವೋಲ್ಟ್ ಇದೆ, ಇಲ್ಲಿ 4 ವೋಲ್ಟ್ ಇದೆ, ದೇರ್ ಫಾರ್ ಕರೆಂಟ್ ಈ ತರ ಫ್ಲೋ ಆಗ್ತಿರುತ್ತೆ. ಓಕೆ, ಸೊ ಈ ತರ ಫ್ಲೋ ಆಗ್ತಿರುತ್ತೆ. ಓಕೆ, ಇಲ್ಲಿ ನಮಗೆ ಕೇಳಿರೋದು ಎ ಅಂಡ್ ಬಿ ಮಧ್ಯೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಎ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಲೂಪ್ ಆಸ್ ಅ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಇಂದ ಸ್ಟಾರ್ಟ್ ಮಾಡಿ. ಓಕೆನಾ, ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಲೂಪ್. ಓಕೆ, so ivaga from, so we know that, okay, so we know that KVL in the, okay, so KVL, so let's start from potential at a point A. Okay, so potential at a point A ನೋಡಿ. ಸೊ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎ ಇಂದ ಈ ಕಡೆ ಬರುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಅಲ್ಲಿಂದ ಯಾವ ಕಡೆ ಇದೆ ನೋಡಿ? ಈ ಕಡೆಯಿಂದ ಅಂದ್ರೆ ಈ ಕಡೆ ಕರೆಂಟ್ ಫ್ಲೋ ಆಗುತ್ತೆ. ಎಸ್ ಸರ್, ಸೇಮ್ ಕರೆಂಟ್ ಡೈರೆಕ್ಷನ್, ಪಾತ್ ಡೈರೆಕ್ಷನ್ ಸೇಮ್ ಇದ್ರೆ ಮೈನಸ್ ಬರುತ್ತೆ. ಓಕೆ, ಸೊ ಮೈನಸ್ ಐ ವ್ಯಾಲ್ಯೂ ಎಷ್ಟಿದೆ ಸರ್? ಐ ವ್ಯಾಲ್ಯೂ ದಟ್ ಇಸ್ 1. ಓಕೆ, ಸೊ ಐ ವ್ಯಾಲ್ಯೂ ಇಸ್ 1 ಅಂಡ್ ಆರ್ ವ್ಯಾಲ್ಯೂ ಎಷ್ಟಿದೆ? ಸೊ ನಿಮ್ಗೆ ನೆನಪಿದೆ ತಾನೆ, ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ. ಓಕೆ, ಸೊ ಐ ವ್ಯಾಲ್ಯೂ ಇಸ್ 1 ಆಂಪಿಯರ್ ಅಂಡ್ ಆರ್ ವ್ಯಾಲ್ಯೂ ಇಸ್ 2. ಓಕೆ, ಇಲ್ಲಿ ಡನ್, ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್ ಬರ್ತಾ ಇದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ಅ +6. ಓಕೆ,
ಇವಾಗ ಇಲ್ಲಿ ಏನೂ ಇಲ್ಲ ಕಾಂಪೊನೆಂಟ್ಸ್ ಅಂಡ್ ಇಲ್ಲಿಗೆ ಬಂದ್ವಿ. ಎಷ್ಟು ಅದು ಸರ್? ಇಟ್ ಇಸ್ ಅ ವಿ ಬಿ, ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ. ಕ್ಲಿಯರ್ ಆಯ್ತಾ? ಎಸ್ ಸರ್. ಇವಾಗ ನೆಕ್ಸ್ಟ್ ನೋಡಿದ್ರೆ ಎಷ್ಟಾಗುತ್ತೆ ನೋಡಿ ಸರ್, ವಿ ಎ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಅದು? ಸಾರಿ, -2 ಪ್ಲಸ್, ಓಕೆ, ಸೊ ಪ್ಲಸ್ ಇದೆಷ್ಟಾಗುತ್ತೆ? 6 ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ ಅಂತ ಆಗುತ್ತೆ. ಓಕೆ, ದಟ್ ಈಸ್ ಪ್ಲಸ್ 6 ವಿ ಬಿ. ಅಂಡ್ ಎಷ್ಟಾಗುತ್ತೆ ಸರ್? ವಿ ಎ ಮೈನಸ್ ಪ್ಲಸ್ 4, ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ. ಎಷ್ಟಾಗುತ್ತೆ ಸರ್? ಇಟ್ ಇಸ್ ವಿ ಎ ಮೈನಸ್ ವಿ ಬಿ, ಸೊ ದಟ್ ಈಸ್ ಈಕ್ವಲ್ಸ್ ಟು -4. ಇದು -4 ಏನ್ ಇಂಡಿಕೇಟ್ ಮಾಡುತ್ತಂದ್ರೆ, ಓಕೆ, ಸೊ ವಿ ಬಿ, ಓಕೆ, ಸೊ ವಿ ಎ ಇಸ್ ಲೆಸ್ ದನ್ ವಿ ಬಿ ಅಂತ ತೋರಿಸುತ್ತೆ. ಓಕೆ, ವಿ ಎ ಇಸ್ ಲೆಸ್ ದನ್ ವಿ ಬಿ. ಅಥವಾ ಇದನ್ನ ನೀವು ಈ ತರ ಬರೀಬಹುದು, ವಿ ಬಿ ಮೈನಸ್ ವಿ ಎ. ಓಕೆ, ಸೊ ವಿ ಬಿ ಮೈನಸ್ ವಿ ಎ ದಟ್ ಈಸ್ ಈಕ್ವಲ್ಸ್ ಟು 4 ವೋಲ್ಟ್ ಅಂತ ಬರೀಬಹುದು. 4 ವೋಲ್ಟ್. ಓಕೆ, ಸೊ ದಟ್ ಈಸ್ 4 ವೋಲ್ಟ್, ದಟ್ ಈಸ್ 4 ವೋಲ್ಟ್ ಬರಲ್ಲ. ಒನ್ ಸೆಕೆಂಡ್. ಇಲ್ಲಿಂದ ಟ್ರಾವೆಲ್ ಆಯ್ತು. ಸೊ ದಿಸ್ ಇಸ್ 2 ಅಂಡ್ ಇದು 6. ಓಕೆ, ಸೇಮ್ ಡೈರೆಕ್ಷನ್ ಮೈನಸ್ ಅಂಡ್ ಈ ಕಡೆ ಬಂತು 4 ವೋಲ್ಟ್. ಆಮ್ ಐ ರೈಟ್? ಕ್ಲಿಯರ್ ಎಲ್ಲರಿಗೂ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? 4 ವೋಲ್ಟ್. ಓಕೆ, ಸೊ ದಿಸ್ ಇಸ್ ದ 4 ವೋಲ್ಟ್. 4 ವೋಲ್ಟ್ ಬರುತ್ತೆ. ಓಕೆ, ರೈಟ್. ಯಾರ್ಯಾರು ಬಿ ಅಂತ ಆನ್ಸರ್ ಮಾಡ್ತಿದ್ರಲ್ಲ, ದಟ್ ಈಸ್ ರಾಂಗ್. ದರ್ಶನ್, ದಟ್ ಈಸ್ ರಾಂಗ್. ದಟ್ ಈಸ್ ರಾಂಗ್. ಯಾಕೆ ಹೇಳ್ತೀನಿ ಕೇಳಿ. ಓಕೆ, ಓಕೆ, KCET ವಾರಿಯರ್, ದಟ್ಸ್ ಫೈನ್. ಓಕೆ, ನೋ ಪ್ರಾಬ್ಲಮ್. ಇಲ್ಲ, ನೀವು ಯಾಕೆ 5.6 ವೋಲ್ಟ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಐ ಥಿಂಕ್ ನೀವು ಸೊಲ್ಯೂಷನ್ ಹಿಡ್ಕೊಂಡು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಓಕೆ, ಸೊಲ್ಯೂಷನ್ ಹಿಡ್ಕೊಂಡು ನೋಡ್ತಾ ಇದ್ದೀರಾ ಅನ್ಸುತ್ತೆ. ದಟ್ ಈಸ್ ರಾಂಗ್. ಆಕ್ಚುಲಿ ಇಲ್ಲಿ ನಾನು ಟರ್ಮಿನಲ್ಸ್ ನ ಚೇಂಜ್ ಮಾಡಿದ್ರು. ಓಕೆ, ಈ ಟರ್ಮಿನಲ್ಸ್ ಏನಿದೆಯಲ್ಲ, ಇಲ್ಲಿ ಟರ್ಮಿನಲ್ಸ್ ನಿಮ್ಮ ಆ ಟೆಕ್ಸ್ಟ್ ಬುಕ್ಕಿನಲ್ಲಿ, ಓಕೆ, ಆ ಟೆಕ್ಸ್ಟ್ ಬುಕ್ಕಿನಲ್ಲಿ ನಿಮಗೆ ಯಾವ ತರ ಕೊಟ್ಟಿರೋದು ಗೊತ್ತಾ ಸರ್? ಇಟ್ ಈಸ್ 6 ವೋಲ್ಟ್. ಓಕೆ, ಅಂಡ್ ಈ ಕಡೆ ಇದ್ದದ್ದು ಈ ತರ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ 4 ವೋಲ್ಟ್. ಈ ತರ ಇದೆ. ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ಪಾಸಿಟಿವ್. ಬಟ್ ಇಲ್ಲಿ ಪಾಸಿಟಿವ್ ಈ ತರ ತಗೊಂಡಿದ್ದೀವಿ. ಓಕೆ, ದಟ್ ಇಸ್ 4 ವೋಲ್ಟ್ ಆಗುತ್ತೆ. ಗೆಟ್ ಎ ಪಾಯಿಂಟ್? ಓಕೆ, ಸೊ ದಟ್ ಇಸ್ ದ ಮಿಸ್ಟೇಕ್. ನೋಡಿ, ದಿಸ್ ಇಸ್ ಪಾಸಿಟಿವ್, ನೆಗೆಟಿವ್, ನೆಗೆಟಿವ್, ಪಾಸಿಟಿವ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ನೋಡ್ಕೊಳ್ಳಿ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ನೋಡ್ಕೊಳ್ಳಿ. ಕ್ಲಿಯರಾ? ಯು ವಾಂಟ್ ಮಿ ಟು ಚೆಕ್? ಐಲ್ ಚೆಕ್. ಓಕೆ, ನೋ ಪ್ರಾಬ್ಲಮ್, ಐಲ್ ಚೆಕ್. ಇದು ಡನ್. ಎಸ್, ನೋಡಿ, ಟರ್ಮಿನಲ್ಸ್ ಬೇರೆ ಇದೆ. ಕ್ಲಿಯರ್ ಆಯ್ತಾ? ಟರ್ಮಿನಲ್ಸ್ ಬೇರೆ ಇದೆ. ಸೊ ಈ ತರ ಟರ್ಮಿನಲ್ಸ್ ಇದ್ರೆ ಇದು ಬರುತ್ತೆ. ಓಕೆ, ಸೊ ಈ ತರ ಟರ್ಮಿನಲ್ಸ್ ಇದ್ರೆ ಬರುತ್ತೆ ಈ ಟರ್ಮಿನಲ್ಸ್. ಓಕೆ, ಸೊ ದಿಸ್ ಇಸ್, ಇದಕ್ಕೆ ನಿಮಗೆ ಎಷ್ಟು ಬರುತ್ತೆ? 5.6 ವೋಲ್ಟ್ ಅಂತ ಬರುತ್ತೆ. ಬಟ್ ಇಲ್ಲಿ ನಾನು ಪಾಸಿಟಿವ್ ತಗೊಂಡಿದ್ದೀನಿ. ಕ್ಲಿಯರಾ? ರೈಟ್? ಇಲ್ಲ ಸರ್, ನಿಮ್ದು ಸೈನ್ ರಾಂಗ್ ಇದೆ. ಇದರ ಪ್ರಕಾರ ಮಾಡಿರೋದು. ಓಕೆನಾ? ಇದರ ಪ್ರಕಾರ ಮಾಡಿರೋದು ಪಾಸಿಟಿವ್ ನೆಗೆಟಿವ್ ಈ ತರ ಇದ್ರೆ 5.6 ಬರುತ್ತೆ. ಸೇಮ್ ಮೆಥಡ್ ನ ಫಾಲೋ ಮಾಡಿದ್ರೆ ಏನಾಗುತ್ತೆ ನಿಮಗೆ ನೋಡಿ, ನಾರ್ಮಲ್ ಆಗಿ ಅದು ಸೇಮ್ ಆಗಿದ್ರೆ ಇಲ್ಲಿ ಎಷ್ಟಾಗುತ್ತೆ? 2 ಆಗುತ್ತೆ. 2 ಡಿವೈಡೆಡ್ ಬೈ 10 ಆದ್ರೆ 0.2 ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಪ್ರಕಾರ ಮಾಡಿದ್ರೆ, ಅಂದ್ರೆ ನಿಮ್ಮ ಆನ್ಸರ್ ಪ್ರಕಾರ ನೋಡಿದ್ರೆ 0.2 ಕರೆಂಟ್ ಬರುತ್ತೆ. ಓಕೆ, ಸೊ ಇಫ್ ಟರ್ಮಿನಲ್ಸ್ ಆರ್ ಅಪೋಸಿಟ್ 0.2 ಬರುತ್ತೆ. 0.2 ಇಂಟು 6 ಎಷ್ಟಾಗುತ್ತೆ? 1 ಎಷ್ಟಾಗುತ್ತೆ? 0.1 ಇಂಟು 0.2 ಎಷ್ಟಾಗುತ್ತೆ? 0.2 ಇಂಟು 2 ಎಷ್ಟಾಗುತ್ತೆ? 0.4 ಆಗುತ್ತೆ. 0.4 ಪ್ಲಸ್ 6 ಎಷ್ಟಾಗುತ್ತೆ? 5.6 ಆಗುತ್ತೆ. ಗೆಳೆಯ ಪಾಯಿಂಟ್? ಓಕೆ, ಇಲ್ಲಿ ಟರ್ಮಿನಲ್ಸ್ ಸೇಮ್ ಆಗಿದೆ, ನನಗೆ 4 ಬಂದಿದೆ. ನಿಮಗೆ ಏನಾದರೂ ಟರ್ಮಿನಲ್ಸ್ ಅಪೋಸಿಟ್ ಈ ತರ ತಗೊಂಡ್ರೆ ನಿಮಗೆ ಏನಾಗುತ್ತೆ? ಇದರ ಪ್ರಕಾರ ಸೊ ಈ ಈಕ್ವಲೆಂಟ್ ಎಷ್ಟು ಬರುತ್ತೆ? 6 - 2 ದಟ್ ಇಸ್ 6 - 4 ದಟ್ ಇಸ್ 2 ವೋಲ್ಟ್. ಅಂಡ್ ನಿಮಗೆ ಆರ್ ಈಕ್ವಲೆಂಟ್ ಎಷ್ಟು ಬರುತ್ತೆ? ಸೇಮ್ ಬರುತ್ತೆ, ದಟ್ ಇಸ್ 10 ವೋಲ್ಟ್. ಅಂಡ್ ಕರೆಂಟ್ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 2 ಡಿವೈಡೆಡ್ ಬೈ 10 ವೋಲ್ಟ್, ದಟ್ ಈಸ್ ಈಕ್ವಲ್ಸ್ ಟು ನಥಿಂಗ್ ಬಟ್ 0.2 ವೋಲ್ಟ್. ಅಂಡ್ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸರ್ ವಿ ಎ ದಟ್ ಈಸ್ ಈಕ್ವಲ್ಸ್ ಟು ಐ ವ್ಯಾಲ್ಯೂ. ಓಕೆ, ಸೊ ಐ ವ್ಯಾಲ್ಯೂ ಎಷ್ಟಿದೆ? ದಟ್ ಇಸ್ 0.2. ಅಂಡ್ ರೆಜಿಸ್ಟರ್ ಎಷ್ಟಿದೆ ಸರ್? ದಟ್ ಇಸ್ 2. ಅಂಡ್ ಪ್ಲಸ್ ಇಟ್ ಇಸ್ 6 ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ. ಎಷ್ಟಾಗುತ್ತೆ ಸರ್? ಇಟ್ ಇಸ್ ವಿ ಎ ಮೈನಸ್ 0.4 ಪ್ಲಸ್ 6,
ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ ಅಂತ ಆಗುತ್ತೆ. ಎಷ್ಟಾಗುತ್ತೆ ಅಲ್ಲಿ ನೋಡಿ, ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಎ ಮೈನಸ್ 5.6 ದಟ್ ಈಸ್ ಈಕ್ವಲ್ಸ್ ಟು ವಿ ಬಿ ಆಗುತ್ತೆ. ಅಂಡ್ ವಿ ಎ ಮೈನಸ್ ವಿ ಬಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 5.6 ವೋಲ್ಟ್ ಆಗುತ್ತೆ. ದಿಸ್ ಇಸ್ ದ ಸೊಲ್ಯೂಷನ್ ಆಫ್ yours. ಪವನ್ ಕ್ಲಿಯರಾ? ಹಾ, ಕ್ಲಿಯರ್ ಆಯ್ತಾ? KCET ಲೆಕ್ಕ ದಟ್ ಇಸ್ ಫಾರ್ ಅ KCET. ಹಾ, ಕ್ಲಿಯರಾ? ಎನಿ ಡೌಟ್? ಸೊ ನಿಮಗೆ ಟರ್ಮಿನಲ್ಸ್ ಈ ತರ ಇದ್ರೆ ನಿಮಗೆ 5.6 ಬರುತ್ತೆ. ಟರ್ಮಿನಲ್ಸ್ ಸೇಮ್ ಸೈಡ್ ಇದ್ರೆ ನಿಮಗೆ ಆನ್ಸರ್ ಇದು ಬರುತ್ತೆ, ಅದು 4 ವೋಲ್ಟ್. ನೀವು ಯಾವ್ದು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಬಿಟ್ಟು ಆನ್ಸರ್ ಮಾಡ್ತಿರೋದು. ಬಿ ಹಾನೆಸ್ಟ್, ನಿಮ್ಮ ಎಫರ್ಟ್ಗೆ ಹಾನೆಸ್ಟ್ ಆಗಿರಿ ನೀವು. ಅಟ್ಲೀಸ್ಟ್ ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ಏನು ಫಾಯ್ದೆ ಇಲ್ಲ. ನೋಡ್ಕೊಂಡು ಆನ್ಸರ್ ಮಾಡಕ್ಕೆ ನೀವೇ ಬೇಕಾ? ಎಕ್ಸಾಮ್ ಅಲ್ಲಿ ನೀವು ನೋಡ್ಕೊಂಡು ಆನ್ಸರ್ ಮಾಡೋಕ್ಕಾಗತ್ತಾ? ಅದನ್ನ ನೋಡ್ಕೊಳ್ಳಿ. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ಆಪ್ಷನ್ ಎ. ಐ ನೋ ದಟ್ ಇಟ್ ಮೇ ನಾಟ್ ಕ್ರಾಸ್ 20% ಸಹಿತ ಕ್ರಾಸ್ ಆಗಲ್ಲ ನೋಡಿ, 0% ಮಾಡಿದ್ರ. ಸೊ ಇಲ್ಲಿ ನೋಡಿ, ಎಲ್ಲರೂ ಆಲ್ಮೋಸ್ಟ್ ನೀವು ನೋಡ್ಕೊಂಡು ಆನ್ಸರ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ. 0% ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ಏನು ವೇಸ್ಟ್. ಇಲ್ಲಿ ನೋಡಿ, ನಿಮಗೆ ನೀವೇ ಮೋಸ ಮಾಡ್ಕೊಳ್ತಿರೋದು, ಯಾರು ಮೋಸ ಮಾಡ್ತಿಲ್ಲ, ನಿಮ್ಮನ್ನ ನೀವೇ ಮೋಸ ಮಾಡ್ಕೊಳ್ತಿರೋದು. ನೋಡಿ ಆನ್ಸರ್ ಮಾಡಿದ್ರೆ ಏನ್ ಬಂತು? 0. ಓಕೆ, ಇಲ್ಲಿ ನನಗೆ 0 ಬಂದಿದೆ. ಓಕೆ, ಪೋಲಲ್ಲಿ ಅದೇ ರೀತಿ ನಿಮಗೆ ಫೈನಲಿ ಬೋರ್ಡ್ ಎಕ್ಸಾಮ್ ಅಲ್ಲೂ ಸಹಿತ 0 ಬರುತ್ತೆ. ಡನ್? ಹಾ, ಕ್ಲಿಯರಾ? ಓಕೆ ಕುಶಾಲ್, ವೆಲ್ಕಮ್. ಓಕೆ, ಡನ್, ಗಾಟ್ ಇಟ್ ಅಲ್ವಾ? ನಿಮ್ಮ ಮಿಸ್ಟೇಕ್ ಏನಂತ ಗೊತ್ತಾಯ್ತಲ್ಲ? ಎಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್ ಸರ್, ವಿ ಹ್ಯಾವ್ ಡನ್ ಸಮ್ ಎರರ್ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ನಿಮ್ಮ ಎರರ್ ಅಟ್ ಲೀಸ್ಟ್ ನಿಮಗೆ ಗೊತ್ತಾಯ್ತಲ್ಲ, ಏನ್ ಎರರ್ ಮಾಡ್ತಾ ಇದೀರಾ ಅಂತ. ಕ್ಲಿಯರ್ ಅಲ್ವಾ? ನಿಮ್ಮ ಎರರ್ ಏನಂತ ಗೊತ್ತಾಯ್ತಲ್ಲ? ಎಸ್ ಸರ್, ನಾನು ಸ್ವಲ್ಪ ಎರರ್ ಮಾಡಿದೆ, ಐ ಅಗ್ರಿ. ನಾನು ಮಾಡಿಲ್ಲ ಅಂದ್ರೆ ನೀವು ಮಾಡಿಲ್ಲ ಅಂತ ಟೈಪ್ ಮಾಡಿ ಬೇಗ. ಹಾ, ಹೇಳಿ ಬೇಗ, ಫಾಸ್ಟ್. ಎಸ್, ತಪ್ಪು ಮಾಡೋದು ಸಹಜ ಅಲ್ವಾ? ತಪ್ಪು ಮಾಡೋದು ಸಹಜ, ಬಟ್ ತೆಗೆದುಕೊಳ್ಳೋದು ನಮ್ಮ ಒಳ್ಳೇದಕ್ಕೆ ಮಾಡ್ತೀವಿ. ಓಕೆನಾ? ರೈಟ್. ನೀವು ಅದೇ ತರ ಹ್ಯಾಬಿಟ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಲಾಸ್, ನನಗಲ್ಲ. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದು KVL ಬೇಸ್ ಮೇಲೆ. ಓಕೆ, ಸೊ ದಿಸ್ ಇಸ್ ಕ್ವೆಶ್ಚನ್ ಇಸ್ ಬೇಸ್ಡ್ ಆನ್ KVL. ನೋಡಿ, ಇನ್ ದ ಫಾಲೋಯಿಂಗ್ ನೆಟ್ವರ್ಕ್ ಪೊಟೆನ್ಷಿಯಲ್ ಎಟ್ ಅ O ಅಂತ ಕೇಳ್ತಾರೆ, ನಾಟ್ ಅ 0, ದಟ್ ಇಸ್ ಅ ಪೊಟೆನ್ಷಿಯಲ್ ಎಟ್ ಅ O. ನಮಗೆ ಪೊಟೆನ್ಷಿಯಲ್ ಕೇಳ್ತಿರೋದು. ಸೊ ಪೊಟೆನ್ಷಿಯಲ್ ಅಂತಂದ್ರೆ ಯಾವುದು? KVL, ಕಿರ್ಚಾಫ್ ವೋಲ್ಟೇಜ್ ಲಾ, KVL ಬರಿಬೇಕು ಅಲ್ವಾ? ರೈಟ್ ಅಲ್ವಾ? ಎಸ್. ಹಾ, ನೋಡಿ, ಸೊ ವೋಲ್ಟೇಜ್ ಬರ್ಬೇಕಂದ್ರೆ I into R ಬೇಕು ಅಲ್ವಾ? ಎಸ್ ಸರ್. ಬಟ್ ಇಲ್ಲಿ ವೋಲ್ಟೇಜ್ ನ ಫೈಂಡ್ ಮಾಡೋಕೆ ಯಾವ ತರ ಫೈಂಡ್ ಮಾಡ್ತೀವಿ ಸರ್? ಕರೆಂಟ್ ಇಂದ ಫೈಂಡ್ ಮಾಡ್ತೀವಿ. ಓಕೆ, ಸೊ ಕರೆಂಟ್ ಯಾವ ತರ ಬರ್ತೀವಿ ಸರ್? V/R. ಸರ್, ಯಾಕೆ ನಾವು ಇದಕ್ಕೆ ಯಾಕೆ ಕನ್ವರ್ಟ್ ಮಾಡ್ತಿದ್ವಿ? ಬಿಕಾಸ್ ವಿ ಡು ನಾಟ್ ನೋ ವಾಟ್ ಇಸ್ ಕರೆಂಟ್. ಓಕೆ, ಸೊ ಕರೆಂಟ್ ಇಲ್ಲಿ ಏನು ಅಂತ ಕೊಟ್ಟಿಲ್ಲ ನಮಗೆ. ಕರೆಂಟ್ ನ V/R ಫಾರ್ಮ್ ಅಲ್ಲಿ ಬರೀತಿದ್ದು. ಇಲ್ಲಿ ನಾನು KCL ಯೂಸ್ ಮಾಡ್ತೀನಾ ಅಥವಾ KVL ಯೂಸ್ ಮಾಡ್ತೀನಾ ಸರ್? KVL ಯೂಸ್ ಮಾಡ್ತೀನಿ. ಯಾವ ತರ? ಓಕೆ, ಸೊ ದಟ್ ಇಸ್ V/R. ಸೊ KCL ಯೂಸ್ ಮಾಡ್ತೇವೆ? ಇಲ್ಲ, ಎರಡನ್ನ ಕಂಬೈನ್ ಆಗಿ ಮಾಡ್ತಾ ಇರೋದು. ಇಲ್ಲಿ ಏನ್ ಮಾಡ್ಬೋದು? ಸೊ ವಿ, ಇಲ್ಲಿ ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ನಾನು ಯಾವ ತರ ಬರೀತೀನಿ? ಈ ವಿ ನ ಯಾವ ತರ ಬರಿಬಹುದು ಸರ್? VA ಮೈನಸ್ VO ಅಂತ ಬರೀತೀನಿ, ಡಿವೈಡೆಡ್ ಬೈ ದಟ್ ಇಸ್ RE. ಎಸ್ ಸರ್. ಸಮನ ಬರೀತೀವಿ ತಾನೆ ಸರ್? ಸಮ್ ದಟ್ ಇಸ್ ಈಕ್ವಲ್ಸ್ ಟು 0 ಅಂತ. ಓಕೆ, ಸೊ ಪ್ಲಸ್ ಇವಾಗ ಇದ್ರದ್ದು VA. ಓಕೆ, ಸೊ VA ಮುಗೀತು, VB ಮೈನಸ್ VO ಡಿವೈಡೆಡ್ ಬೈ RB. ಓಕೆ, ಡನ್. ಇದು ಸಹಿತ ಡನ್. ಇದು ನೆಕ್ಸ್ಟ್ VC ಮೈನಸ್ VO ಡಿವೈಡೆಡ್ ಬೈ RC. ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಡನ್. ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, VA ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 8. VO ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಸೊ ವಿ ನಾಟ್ ಅಂತ ಬರ್ತೀನಿ. ಓಕೆ, ಸೊ ವಿ ನಾಟ್ ಅಂದ್ರೆ VO ಅಂದ್ರೆ ಪೊಟೆನ್ಷಿಯಲ್ ಎಟ್ O. RA ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 2 ohm ಪ್ಲಸ್ VB ಎಷ್ಟಿದೆ ಸರ್? ಇಟ್ ಇಸ್ 4 ಮೈನಸ್ VO. ಸೊ ಡಿವೈಡೆಡ್ ಬೈ RB ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 4 ಪ್ಲಸ್ VC ದಟ್ ಇಸ್ 2 ಮೈನಸ್ VO ಡಿವೈಡೆಡ್ ಬೈ RC ದಟ್ ಇಸ್ 2 ದಟ್ ಇಸ್ ಈಕ್ವಲ್ಸ್ ಟು 0. ಅಂಡ್ ಇದನ್ನ ಇಲ್ಲಿ LCM ನ ಮಾಡೋಕೆ ನಾನು ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತೀನಿ. ಓಕೆನಾ? ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತೀನಿ. ಓಕೆ, ಏನಾಗುತ್ತೆ ಸರ್? ಇಟ್ ಇಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಎಂಟ್ಲೆ 16. ಓಕೆ, ಸೊ ದಿಸ್ ಇಸ್ 2 ಎಂಟ್ಲೆ 16
ಆ್ಯಂಡ್ ದ ಎರಡು ವಿ ನಾಟ್. ಓಕೆ, ಸೊ ಡಿವೈಡೆಡ್ ಬೈ ದಿಸ್ ಇಸ್ ದ 4. ಸೊ ಪ್ಲಸ್ ಇದೆಷ್ಟಾಗುತ್ತೆ, ಇದು ರಿಮೈನ್ ಸೇಮ್ 4 ವಿ ನಾಟ್ ಡಿವೈಡೆಡ್ ಬೈ 4. ಸೊ ಪ್ಲಸ್ ಇದು ಅಷ್ಟೇ 2 ಮೈನಸ್ 2 ವಿ ನಾಟ್ ಡಿವೈಡೆಡ್ ಬೈ 4 ದಟ್ ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಎಲ್ ಸಿ ಎಂ ನೋಡಿ ಎಲ್ಲನೂ ಸಹಿತ 4 ಇದೆ, ಆ ಕಡೆ ಕಳಿಸ್ಬಿಡಿ. ಓಕೆನಾ, ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 0 ಆಗ್ಬಿಡುತ್ತೆ. ಮಿಕ್ಕಿದಷ್ಟು ಸರ್ 16 ಮೈನಸ್ 2 ವಿ ನಾಟ್. ಸರ್ ಇಟ್ ಇಸ್ ದ ಪ್ಲಸ್ 4 ವಿ ನಾಟ್. ಸೊ ಪ್ಲಸ್ 4 ಮೈನಸ್ 2 ವಿ ನಾಟ್ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, 16 plus 4, 20, 20 plus 4, that is a 24. Okay. And next one, minus 2. Okay, so this is minus 2 minus 1 minus 2. Sir, it is minus V naught. That is equals to 0. And next, nodi, sir, 5 V naught, that is equals to, that is a 24. And V naught, that is equals to 24 divided by 5. 5 4 20, 5 5 25, 25 ಆಗಲ್ಲ, 5 4 20. Okay. 5 8 40. Okay, so that is V naught value. Okay, so potential at a O point, that is the 4.8 volt. Okay, so 4.8 volt ಬರುತ್ತೆ. Okay, so that is the 4.8 volt ಬರುತ್ತೆ. That is option D. Clear ಆಯ್ತಾ ಎಲ್ಲರಿಗೂ? ಹಾ, Vidya. Hi sir, I am from Laksha KCET batch. How many backlogs? Please give me the instruction for time management. Again, ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ ಅನ್ಸುತ್ತೆ ಸೆಷನ್ಗೆ. ನಾನು ವಿಡಿಯೋಸ್ ಮಾಡಿದ್ದೀನಿ. ಓಕೆನಾ, ಹೌ ಟು ಮ್ಯಾನೇಜ್ ಟೈಮ್, ಹೌ ಟು ಮ್ಯಾನೇಜ್ ಬೋರ್ಡ್ಸ್ ಆ್ಯಂಡ್ KCET, ಹೌ ಟು ಕ್ಲಿಯರ್ ಯುವರ್ ಬ್ಯಾಕ್ಲಾಗ್ಸ್, ಆ್ಯಂಡ್ ಹೌ ಟು ಇಂಪ್ರೂವ್ ಯುವರ್ ಸಾಲ್ವಿಂಗ್ ನ್ಯೂಮೆರಿಕಲ್ ಕ್ವಶನ್ಸ್ ಇನ್ ಫಿಸಿಕ್ಸ್ ಎಲ್ಲನೂ ಸಹಿತ ಒಂದೊಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಅದು ವೀಕ್ಲಿ ಒನ್ಸ್ ಅದು ಅಪ್ಲೋಡ್ ಆಗ್ತಾ ಹೋಗುತ್ತೆ. ಆ ವಿಡಿಯೋ ನೋಡಿ ಕರೆಕ್ಟ್ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. Yes, come on. Mobility of free electrons in a conductor. Mobility of free electrons in a conductor. ಏನು ಮಾಡ್ತೀರಾ? Mobility of free electrons in a conductor. ಏನು ಹೇಳ್ತಿರೋದು? ಏನೇನು ಕೊಟ್ಟಿದ್ದೀರಾ? Directly proportional to electron density, relaxation time, electron density, relaxation time. It is independent of. Okay, so electron density it is given by, so E tau divided by m. ಇದು independent of electron density. Okay, so n independent ಆಗಿದೆ. Okay, so n ಮೇಲೆ ಡಿಪೆಂಡೆಂಟ್ ಆಗಿಲ್ಲ. n independent. Okay, so n ಮೇಲೆ independent ಆಗಿದೆ, ಡಿಪೆಂಡೆಂಟ್ ಆಗಿಲ್ಲ. Therefore ಎಲೆಕ್ಟ್ರಾನ್ ಡೆನ್ಸಿಟಿನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಿ. ಓಕೆ, ಇಲ್ಲಿ ಇದ್ರ ಪ್ರಕಾರ ನೋಡಿದ್ರೆ, ಸೊ ಮೊಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರಿಲ್ಯಾಕ್ಸೇಷನ್ ಟೈಮ್. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಎಲ್ಲಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರಿಲ್ಯಾಕ್ಸೇಷನ್ ಟೈಮ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವಿತ್ ದ ಟೆಂಪರೇಚರ್ ಈಸ್ ಆಸ್ ಶೋನ್ ಇನ್ ದ ಫಿಗರ್ ಬರುತ್ತೆ. ದ ಟೆಂಪರೇಚರ್ ಕೋಫಿಷಿಯಂಟ್ ಎ ಬಂದಿದೆ, ದಿಸ್ ಇಸ್ ಆಲ್ಫಾ ಆಕ್ಚುಲಿ. ಓಕೆ, ಸೊ ದಿಸ್ ಇಸ್ ಆಲ್ಫಾ ಆಫ್ ದ ಕಂಡಕ್ಟರ್. ನಮಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಪ್ರಾಪರ್ ಆಗಿ ನೋಡಿ. ಇಲ್ಲಿ ಸ್ಲೋಪ್ ಕೊಟ್ಟಿದ್ದಾರೆ, ಇಲ್ಲಿ ಆರ್ ಕೊಟ್ಟಿದ್ದಾರೆ, ಇಲ್ಲ ಆರ್ ನಾಟ್ ಕೊಟ್ಟಿದ್ದಾರೆ, ಇಲ್ಲಿ ಟಿ ನಾಟ್ ಅಂಡ್ ಟಿ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ದ ಟೆಂಪರೇಚರ್. ಟೆಂಪರೇಚರ್ ಡಿಪೆಂಡೆಂಟ್ ರೆಸಿಸ್ಟೆನ್ಸ್ ಯಾವ ತರ ಬರೀತೀವಿ ನಾವು? ಟೆಂಪರೇಚರ್ ಡಿಪೆಂಡೆಂಟ್. ಓಕೆ, ಟೆಂಪರೇಚರ್ ಡಿಪೆಂಡೆಂಟ್ ಯಾವ ತರ ಬರಿತೀವಿ ಸರ್? ಆರ್ ಎಫ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಆರ್ ನಾಟ್, ಸೊ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಆಮ್ ಐ ರೈಟ್? ಎಸ್ ಸರ್. ಇದನ್ನ ಓಪನ್ ಮಾಡಿ. ಓಕೆ, ಸೊ ಇಲ್ಲಿ ಫೈನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಆರ್. ಇನಿಷಿಯಲ್ ರೆಸಿಸ್ಟೆನ್ಸ್ ದಟ್ ಇಸ್ ಆರ್ ನಾಟ್, ಸೊ ಬ್ರಾಕೆಟ್ 1 ಪ್ಲಸ್ ಆಲ್ಫಾ, ಸೊ ಡೆಲ್ಟಾ ಟಿ. ಇಲ್ಲಿ ಡೆಲ್ಟಾ ಟಿ ಏನ್ ಬರೀತೀರಾ ಸರ್? ಡೆಲ್ಟಾ ಟಿ ದಟ್ ಇಸ್ ಟಿ ಮೈನಸ್ ಟಿ ನಾಟ್. ಓಕೆ, ಎಸ್ ಸರ್. ಓಪನ್ ದ ಬ್ರಾಕೆಟ್. Sir, it is the R naught plus R naught alpha delta T. Yes, sir. And ಇದನ್ನ ಸ್ಟ್ರೇಟ್ ಲೈನ್, ಇದು ಸ್ಟ್ರೇಟ್ ಲೈನ್ ಅಲ್ವಾ? ಸ್ಟ್ರೇಟ್ ಲೈನ್ಗೆ ಕಂಪೇರ್ ಮಾಡ್ಕೊಳ್ಳಿ. Sir, it is the mx plus c ಸ್ಟ್ರೇಟ್ ಲೈನ್ ಇಕ್ವೇಶನ್. ಓಕೆ, and this R that is equals to, ಇದನ್ನ ಸ್ವಲ್ಪ ಈ ಕಡೆ ಬರೀತೀನಿ. ಓಕೆ, ಸೊ R naught alpha delta T. ಓಕೆ, ಎಸ್ ಸರ್, ಪ್ಲಸ್ R naught ಅಂತ ಬರೀತೀನಿ. ಓಕೆ, ಇವಾಗ ಕಂಪೇರ್ ಮಾಡೋಣ. ಸೊ y is equals to mx plus c. ಓಕೆ, ಇಲ್ಲಿ ಕಂಪೇರ್ ಮಾಡಿ. ಇನ್ ಪ್ಲೇಸ್ ಆಫ್ x ಏನಿದೆ? ಡೆಲ್ಟಾ x ಇದೆ. ಆ್ಯಂಡ್ ಇಲ್ಲಿ ನಮಗೆ ಸ್ಲೋಪ್ ಬಗ್ಗೆ ಕೇಳಿದ್ರು, ಟೆಂಪರೇಚರ್ ಕೋಫಿಷಿಯಂಟ್. ಓಕೆ, ಸೊ ಟೆಂಪರೇಚರ್ ಕೋಫಿಷಿಯಂಟ್ ಅಂದ್ರೆ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಸ್ಲೋಪ್ನ ಕ್ಯಾನ್ಸಲ್ ಮಾಡ್ಕೋಣ. ಸೊ ಸ್ಲೋಪ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಆಲ್ಫಾ ಇದೆ. ಸೊ ದೇರ್ ಫೋರ್ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು ಎಮ್ ಡಿವೈಡೆಡ್ ಬೈ ಆರ್ ನಾಟ್ ಅಂತ ಬರುತ್ತೆ. ಕ್ಲಿಯರಾ? ಎಮ್ ಡಿವೈಡೆಡ್ ಬೈ ಆರ್ ನಾಟ್. ಡನ್. ಸೊ ಎಮ್ ಡಿವೈಡೆಡ್ ಬೈ ಆರ್ ನಾಟ್, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ರೈಟ್? ಎಸ್ ಸರ್. Now let's move on to the next question. That is option D is the right answer. Yes sir, option D is the right answer. 25 members ಮಾತ್ರ ಆನ್ಸರ್ ಮಾಡಿರೋದು, ಮಿಕ್ಕಿದವರು ರಾಂಗ್ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಚಿಕ್ಕ ಚಿಕ್ಕ ಕ್ವಶನ್ಗಳು ಇಷ್ಟು ರಾಂಗ್ ಮಾಡಿದ್ರೆ ಹೆಂಗೆ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎ Wheatstone network
PQRS 2, 2, 2 and 3 ohms ಕೊಟ್ಟಿದ್ದಾರೆ. The resistance with which S to be shunted in order to that the bridge may be balanced. ಓಕೆ, ಸೊ ಅಲ್ಲಿ ನಮಗೆ ಒಂದು ಬ್ರಿಡ್ಜ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಬ್ರಿಡ್ಜ್ ಬರೆದು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಬ್ರಿಡ್ಜ್ ಬರೆದು ತೋರಿಸ್ತೀನಿ. ಓಕೆ, ಸೊ ಈ ತರ ಕೊಟ್ಟಿದ್ದಾರೆ. ಇದು PQRS. ಓಕೆ, ಸೊ ದಿಸ್ ಇಸ್ P and this is Q and this is the R and this is the S. Okay, yes sir, this is a PQRS. Okay, so this is PQRS. It is nothing but this is R1 and this is R2 and this is R3 and this is the R4. Okay, ಅವರು ಹೇಳ್ತಿರೋದು ಏನು ಗೊತ್ತಾ, ಇಲ್ಲಿ ವ್ಯಾಲ್ಯೂಸ್ ನ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. Okay, so this is a 2 ohm and this is also 2 ohm and this is also 2 ohm. Okay, and this is also 2 ohm. Okay, and ಅವ್ರು ಹೇಳ್ತಿರೋದು the resistance with which S is to be shunted in order that bridge may be balanced. ಓಕೆ, ಇಲ್ಲಿ shunted ಅಂದ್ರೆ ಇದಕ್ಕೆ ಆಡ್ ಮಾಡ್ತಿದ್ದಾರೆ. ಓಕೆ, ಸೊ ಇದಕ್ಕೆ ಪ್ಯಾರಲಲ್ ಆಗಿ ಆಡ್ ಮಾಡ್ತಿದ್ದಾರೆ. ಓಕೆ, ಸೊ ಪ್ಯಾರಲಲ್ ಆಗಿ ಆಡ್ ಮಾಡ್ತಿದ್ದಾರೆ. ಸೊ ಪ್ಯಾರಲಲ್ ಆಗಿ ಆಡ್ ಮಾಡ್ತಾರೆ. ಲೆಟ್ಸ್ ಸೇ ದಿಸ್ ಇಸ್ ಎಕ್ಸ್ ರೆಸಿಸ್ಟೆನ್ಸ್. ಓಕೆ, ವಾಟ್ ಇಸ್ ದ ಎಕ್ಸ್ ವ್ಯಾಲ್ಯೂ ಅಂತ ಫೈಂಡ್ ಮಾಡಬೇಕು. ನಾನು ಇವಾಗ R4 ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ ಇದಿಷ್ಟನ್ನ. ಓಕೆ, ಎಷ್ಟನ್ನ ಇದಿಷ್ಟನ್ನ ನಾನು R4 ಅಂತ ಬರ್ಕೋತೀನಿ. ಓಕೆನಾ, ಸೊ R4 ಇವಾಗ ಬ್ಯಾಲೆನ್ಸ್ ಆಗಿದೆ ಅಂತ. ವಾಟ್ ಇಸ್ ದ ಬ್ಯಾಲೆನ್ಸ್ ಕಂಡೀಷನ್ ಸರ್? ಇಟ್ ಇಸ್ P divided by Q. So that is R divided by S ಅಂತ. Okay, so this is the S value. S value ಅಲ್ಲಿ ಏನಿದೆ, that is the R4. Okay, so this is R4, right? So then ಈ ತರ ಬರೀಬಹುದು. Sir, it is the R1 divided by R2. So that is equals to R3 so divided by R4. Okay, and R1 place ಅಲ್ಲಿ ಏನಿದೆ, sir, it is the 2 ohm and R2 place ಅಲ್ಲಿ that is also 2 ohm, R3 place ಅಲ್ಲಿ that is also 2 ohm, R4 place ಅಲ್ಲಿ I'll keep it as it is. Okay, so 2 1s are 2 2. Okay, so R4 that is equals to 2 ohm ಅಂತ ಆಯ್ತು. ಅಂಡ್ R4 ಪ್ಲೇಸ್ ಅಲ್ಲಿ ಏನಿದೆ, ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಇದ್ರೆ ಯಾವ ತರ ಬರೀತೀರಾ ಸರ್? ಇಟ್ ಇಸ್ 2 ohm and X ಇದೆ. ಸೊ ನಮಗೆ ನಾರ್ಮಲ್ ಆಗಿ ಯಾವ ತರ ಬರೀತೀವಿ ಸರ್? ಇಟ್ ಇಸ್ R1 into R2 divided by R1 into R2 divided by R1 plus R2 ಅಂತ ಬರೀತೀವಿ. ಅಂಡ್ ಇಲ್ಲಿ ಫಸ್ಟ್ ಒನ್ S ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 2 into X ಸೊ ಡಿವೈಡೆಡ್ ಬೈ 2 plus X ಇದೆ. ಓಕೆ, ಸೊ 2 into X. ಓಕೆ, ಸೊ 2 ohm ಇದೆ. ಸೊ ದಿಸ್ ಇಸ್ 2X. ಸೊ ದಟ್ ಈಸ್ ಈಕ್ವಲ್ಸ್ ಟು 2. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 plus X ಆಗುತ್ತೆ. ಸೊ 2X that is equals, okay, 2 that is equals to, okay, so this is 3. Okay, so it is 3, not a 3, not a 2, this is 3. Okay, ಇವಾಗ so 3 into X so divided by 3 plus X because it is a combination, parallel combination. Okay, so this is parallel combination and the 2. So cross multiplication 3, the 2 bracket of 3 plus X and 3X that is equals to 2 3 6 plus 2X. So X is equals to 6 ohm ಆಗುತ್ತೆ. ಓಕೆ, ಸೊ ಅನ್ನೌನ್ ರೆಸಿಸ್ಟೆನ್ಸ್ ಯಾರೋ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾ ಇದ್ರು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾ ಇದ್ರು ಸರ್ ವಾಟ್ ಇಸ್ ದ ಯೂಸ್ ಆಫ್ Wheatstone ಬ್ಯಾಲೆನ್ಸ್ ಬ್ರಿಡ್ಜ್? ಯಾಕೆ ಯೂಸ್ ಮಾಡ್ತಾರೆ Wheatstone ಬ್ರಿಡ್ಜ್? ಟು ಫೈಂಡ್ ಔಟ್ ಅನ್ನೌನ್ ರೆಸಿಸ್ಟೆನ್ಸ್. ಈ ತರ. ಓಕೆ, ಅನ್ನೌನ್ ರೆಸಿಸ್ಟೆನ್ಸ್ ನ ಈ ತರ ಫೈಂಡ್ ಮಾಡ್ತೀವಿ. ಕ್ಲಿಯರ್ ಎಲ್ಲರಿಗೂ? ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಓಕೆ, ಅಂಡ್ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ಇಲ್ಲಿವರೆಗೆ ಗೊತ್ತಾಗಿರುತ್ತೆ ಸರ್ ಇಟ್ ಇಸ್ R1 R2 R3 ಅಂಡ್ R4. ಇಲ್ಲಿ R1 R2 R3 ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾಕೆಂದ್ರೆ ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಫಸ್ಟ್ R4 ವ್ಯಾಲ್ಯೂನ ಆಸ್ ಇಟ್ ಇಸ್ ಇಟ್ಕೊಳ್ತೀನಿ, ಮಿಕ್ಕಿದ್ದೆಲ್ಲ ಸಾಲ್ವ್ ಮಾಡ್ತೀನಿ. R4 ಆಸ್ ಇಟ್ ಇಸ್ ಬಂತು. R4 ಏನಿದೆ ಸರ್? ಇಟ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್. ಈ ಪ್ಯಾರಲಲ್ ಕಾಂಬಿನೇಷನ್ ಯಾವ ತರ ಬರೀತೀರಿ ನೀವು ನಾರ್ಮಲ್ ಆಗಿ? ಸರ್ ಪ್ಯಾರಲಲ್ ಕಾಂಬಿನೇಷನ್ ಆಗಿದ್ರೆ RP ದಟ್ ಈಸ್ ಈಕ್ವಲ್ಸ್ ಟು S into X ಸೊ ಡಿವೈಡೆಡ್ ಬೈ S plus X. S ವ್ಯಾಲ್ಯೂ ಎಷ್ಟಿದೆ ಸರ್? 3X divided by 3 plus X. ಓಕೆ, ಅಂಡ್ ದಿಸ್ ವ್ಯಾಲ್ಯೂವೇ ನಾವು ಏನಂತ ಬರ್ಕೊಂಡಿದ್ವಿ, ದಟ್ ಇಸ್ R4 ಅಂತ. R4 ವ್ಯಾಲ್ಯೂನ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆ, ಕ್ಲಿಯರಾ? ದಟ್ ಈಸ್ ದ 6 ohm. That is option C. Okay, so option C is the right answer. Option C is the right answer. ಯಾಕೋ ಇಷ್ಟು ಕಮ್ಮಿ ಮಾಡಿದಿರಾ? 2 ohms ಅಂತ ಮಾಡಿದಿರಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. 3 resistances 2 ohm, 3 ohm, 4 ohm are connected in a parallel. Okay, the ratio of currents passing through them to when potential difference is applied across its end will be. So normal ಆಗಿ ಸೊ ಕರೆಂಟ್ ನ ಯಾವ ತರ ಫೈಂಡ್ ಮಾಡ್ತೀರಾ? ದ ರೇಷಿಯೋ ಆಫ್ ಕರೆಂಟ್ ಅಲ್ವಾ? ಸೊ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು V divided by R. Am I right? Yes sir. ಅಂಡ್ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಇದೆ. ಸೊ ದಟ್ ಮೀನ್ಸ್ V is a constant. ಪ್ಯಾರಲಲ್ ಕಾಂಬಿನೇಷನ್ ಗೆ V is a constant. Therefore, so I is inversely proportional to the resistance. Yes sir. ಇಲ್ಲಿ ರೇಷಿಯೋ ಆಫ್ ಕರೆಂಟ್ಸ್ ಅಂತ ಕೇಳ್ತಾ ಇರೋದು. Therefore, ಎಷ್ಟು ಕರೆಂಟ್ಸ್ ಇದೆ, ಎಷ್ಟು ರೆಸಿಸ್ಟೆನ್ಸ್ ಇದೆ? 3. ಸೊ I1 that is to I2 and I3 is to. So that is equals to 1 by R1 is to
1 by R2 is to 1 by R3. Okay. So R1 value is there. Let's say this is R1, this is R2, and this is the R3. Sir, it is the 1 by 2 is to 1 by 3 is to 1 by 4. ಇಲ್ಲಿ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ, ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. 12 into, okay, so 12 into 1 by 2, okay, into, sorry, is to, so 12 into 1 by 3, so 12 into 1 by 4. Okay, ಎಷ್ಟಾಗುತ್ತೆ ಇದು? ಸರ್, I1 is to I2 is to I3, so that is equals to ಎಷ್ಟಾಗುತ್ತೆ? 2 ಆರ್ಲೆ 12, 3 4 12, 4 3 12. ಓಕೆ, ಸೊ ಎಷ್ಟಾಗುತ್ತೆ? ಸೊ 6 is to 4 is to 3 ಆಗುತ್ತೆ. ಓಕೆ, 6 is to 4 is to 3. ಯಾವುದು? ಆಪ್ಷನ್ ಡಿ. ಆಪ್ಷನ್ ಡಿ is the right answer. Okay, so option D is the right answer. Clear? Now, right answer, that is option D. ಯಾರು ಆನ್ಸರ್ ಮಾಡಿದ್ರು? 75%. 4 is to 3 is to 1 ಅಂತ ಬರ್ತೀರಾ? ಲೈ ಯಾರು ಎಲ್ಲ ಲೈ. ನಾ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 4 identical cells of EMF and internal resistance are to be connected in a series. Suppose if one of the cell is connected wrongly, the equivalent EMF and effective internal resistance of the combination. So normal ಆಗಿ ಇಲ್ಲಿ ನಮಗೆ 4 identical ಅಂತ ಕೊಟ್ಟಿದ್ದಾರೆ. That means n is equals to 4. Okay, and wrongly connected ಎಷ್ಟು m value that is equals to 1. Okay, ಇಲ್ಲಿ r ಕೊಟ್ಟಿದ್ದಾರೆ. Fine. So wrongly connect ಆಗಿದ್ರೆ E equivalent ಏನಂತ ಬರೀತೀರಾ? Sir, E equivalent that is equals to NE minus 2 times of ME ಅಂತ ಬರೀತೀರಾ. Okay. So n ಎಷ್ಟಿದೆ? Sir, it is a 4E minus 2. ಎಷ್ಟು ರಾಂಗ್ ಕನೆಕ್ಟ್ ಆಗಿದೆ? 1 into E. ಎಷ್ಟಾಗುತ್ತೆ ಇದು? Sir, E equivalent that is equals to 4E minus 2E. And final ಆಗಿ ನಿಮಗೆ E equivalent ಎಷ್ಟು ಬರುತ್ತೆ? Sir, E equivalent that is a 2 times of E. Okay. And what about R equivalent? So series combination ಆಗಿರೋದ್ರಿಂದ n into R. n ಎಷ್ಟಿದೆ? Sir, 4R. ಅಷ್ಟೇ. So 2E and 4R. Okay, so 2E and 4R. 2E and 4R. That is option A. 2E and 4R. That is option A is the right answer. Okay, 2E and 4R. ಮತ್ತೆನಾ? ಮತ್ತೆ 75 4E and 2R. ಏನ್ ಕಲಿತಿದ್ರಲೇ? ಸೀರೀಸ್ ಕಾಂಬಿನೇಷನ್ ನಂದೇ ತಪ್ಪಾಗ್ತಿದ್ದೀರಾ ಹಿಂಗೆ? ಹಾ, ಬಿ ಆನ್ಸರ್ ಮಾಡಿದ್ರಾ? ತಪ್ಪಾಗಿತ್ತಾ? ಲಾಸ್ಟ್ ಏನಾದ್ರು ಲಾಸ್ಟ್ದು ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ನನಗೆ? ಸಾರಿ, ಅದು ಪೋಲ್ನ ಲಾಸ್ಟ್ ಯೂಸ್ ಮಾಡ್ಕೊಂಡ ಹಿಂಗೆ ಇದ್ರು ಇರ್ಬೋದು. ಓಕೆ, ಸೊ ಲಾಸ್ಟ್ ಇಂದ ಇವಾಗ ಟಿಕ್ ಮಾಡಿರ್ತೀನಿ, ಹಂಗಾಗಿರುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದೆ. ಕ್ವಶನ್ ನೋಡಿ. 2 cells of EMF E1 and E2 are joining in opposition ಅಂದ್ರೆ opposite in direction, such that E1 is greater than E2 if R1 and R2 be the internal resistance and R be the external resistance, then terminal potential difference is. Normal ಆಗಿ terminal potential difference ಯಾವ ತರ ಬರೀತೀರಾ? Sir, V. Okay, so VT. So that is equals to I into R. Okay, so terminal potential difference. Okay, ಇನ್ನೊಂದು ತರ ಬರೀತೀವಿ. ಯಾವ ತರ? Sir, V that is equals to E minus I into R. Am I right? So this is for a single cell. Okay, so this is for a single cell. This is for a single cell. But ಇದು ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನ್ ಬರ್ತೀವಲ್ಲ, ಇದನ್ನೇ ನಾವು ಬರಿತೀವಿ ಯಾವ ತರ? ಸರ್, V that is equals to E equivalent minus I into R equivalent ಅಂತ ಬರಿತೀವಿ. No problem. Okay, so ನಮಗೆ ಇದು ಈಸಿ ಆಗುತ್ತೆ. Okay, so this will be the easy one. Okay, right? ಇಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ ಆರ್ ಕಾಣಿಸ್ತಾ ಇಲ್ಲ, ಆದ್ರಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಎಸ್ ಸರ್. ಸೊ ಫಸ್ಟ್ ಐ ಅಂದ್ರೆ ಏನು? ಸರ್, ಐ ದಟ್ ಈಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್, ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್. ಓಕೆ, ಸೊ ಇ ಈಕ್ವಲೆಂಟ್ ಯಾವ ತರ ಬರೀತೀರಾ? ಸರ್, ಇಟ್ ಇಸ್ ಸೀರೀಸ್ ಕಾಂಬಿನೇಷನ್. ಇಲ್ಲಿ ನಮಗೆ ಹೇಳ್ತಾ ಇರೋದು E1 is greater than E2, ಅಪೋಸಿಟ್ ಆಗಿ ಕನೆಕ್ಟ್ ಆಗಿದೆ. ಸೊ E1 ಮೈನಸ್ E2. ಸರ್, ಮೈನಸ್ ಯಾಕೆ ಬಂತು? ಅಪೋಸಿಟ್ ಇನ್ ಡೈರೆಕ್ಷನ್. ಓಕೆನಾ? ಓಕೆ, KCET ವಾರಿಯರ್ ನೋಟೆಡ್. ಓಕೆ, ನಾ so next one, R equivalent ಎಷ್ಟು ಬರುತ್ತೆ? Sir, it is R1 plus R2. Okay, so I value ಏನಿದೆ? Sir, E equivalent, so that is E1 minus E2, so all divided by that is R plus R1 plus R2. Okay,
ಅಂಡ್ ಈ ಐ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಯಾವ್ದ್ರಲ್ಲಿ ಟರ್ಮಿನಲ್ ವೋಲ್ಟೇಜ್ ಅಲ್ಲಿ ಓಕೆ ಸೊ ಟರ್ಮಿನಲ್ ವೋಲ್ಟೇಜ್ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಎಷ್ಟು ಬಂದಿದೆ ಅದು ಸರ್ E1 minus E2 the all divided by so R plus R1 plus R2 into R ಅಂತ ಬರೆದ್ರೆ ಸಾಕು ಓಕೆ ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಸೊ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಸೊ E1 minus E2 ಬರಬೇಕು ಪ್ಲಸ್ ಇದ್ದದಲ್ಲಿ ಎಲಿಮಿನೇಟ್ ಮಾಡ್ಬಿಡಿ ಓಕೆ ಸೊ ದಿಸ್ ಇಸ್ ಎಲಿಮಿನೇಟೆಡ್ and this is also eliminated ನಮಗಿರೋದು ಎರಡು ಆಪ್ಷನ್ E1 minus E2 divided by R ಬರಬೇಕು ಇಲ್ಲಿ ಬಂದಿಲ್ಲ therefore it is eliminated next one E1 minus E2 divided by R plus R1 plus R2 into R yes that is option C option C is the right answer okay option A alla option C is the right answer okay so that is option C is the right answer getting my point option C is the right answer clear aayta ellargo so that is option C is the right answer okay so option C is the right answer yes ಮತ್ತೆ 76% ಅದಕ್ಕೆ ಹೋಗಿದ್ರ ನೋಡಿ ಯಪ್ಪ ಹಿಂಗ್ ಮಾಡಿದ್ರೆ ಹೆಂಗೋ ಇಷ್ಟೊತ್ತು ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಲ್ಲ ಹಾ ರೈಟ್ ಸೊ ಇವ ನೋಡಿ ನೆಕ್ಸ್ಟ್ ಕ್ವಶನ್ ಹಾ ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅಂದ್ರೆ ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ ಏನಿದೆ ನೋಡಿ ಓಕೆ ಸೊ ಕ್ವಶನ್ ಏನಿದೆ ದ ರೆಸಿಸ್ಟೆನ್ಸ್ ಆಫ್ ಅ ಬಲ್ಬ್ filament is 100 ohm at a temperature of 100 degrees Celsius. If it's a temperature coefficient of resistance be 0.005 per degree Celsius, then its resistance will become 200 ohm at a temperature. ಅಂದ್ರೆ T2 value ನ ಫೈಂಡ್ ಮಾಡಬೇಕು ಓಕೆ T2 value ನ ಫೈಂಡ್ ಮಾಡಬೇಕು ಅದನ್ನ ಯಾವ ತರ ಫೈಂಡ್ ಮಾಡ್ತೀರಾ ನೋಡಿ ನಾರ್ಮಲ್ ಆಗಿ ಟೆಂಪರೇಚರ್ ಡಿಪೆಂಡೆಂಟ್ ಯಾವ ತರ ಬರೀತೀರಾ ಸರ್ ಇಟ್ ಇಸ್ ದ RF that is equals to R0 the bracket 1 plus alpha delta T ಕರೆಕ್ಟಾ yes sir ಅಂಡ್ ಇಲ್ಲಿ ನೀವು ನೋಡಬಹುದು ಡೈರೆಕ್ಟ್ ಆಗಿ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಓಕೆ ಸೊ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಬಟ್ ಇನಿಷಿಯಲ್ ಟೆಂಪರೇಚರ್ ಇದ್ದೇ ಇರುತ್ತಲ್ವಾ ಇನಿಷಿಯಲ್ ಟೆಂಪರೇಚರ್ ರೂಮ್ ಟೆಂಪರೇಚರ್ ಓಕೆ ಎಟ್ ಇನಿಷಿಯಲ್ ಟೆಂಪರೇಚರ್ ರೂಮ್ ಟೆಂಪರೇಚರ್ ಆಗಿರ್ಬೋದು ಅದು 0 ಡಿಗ್ರಿ ಟೆಂಪರೇಚರ್ ಆಗಿರ್ಬೋದು ಬಟ್ ಇಲ್ಲಿ ಬಂದಿಲ್ಲ ಕರೆಕ್ಟಾ ಹಾ ಹಾ ಸರ್ ಇವನ್ ದೋ ವಿ ಆಫ್ ಲೈಟ್ ಇಟ್ ವಿಲ್ ಹ್ಯಾವ್ ಸ್ಟಿಲ್ ಬ್ರೈಟ್ನೆಸ್ ವಾಟ್ ಈಸ್ ದ ರೀಸನ್ ಅಕಾರ್ಡಿಂಗ್ ಟು ದ ನ್ಯೂಟ್ರಲ್ ವೈರ್ ಏನು ಕೆಲಸ ಇಲ್ಲ ಕಣ ಇಟ್ ಇಸ್ ಜಸ್ಟ್ ಬ್ರಿಂಗಿಂಗ್ ಪವರ್ ಬ್ಯಾಕ್ ಓಕೆ ರೈಟ್ ಸೊ ಇಲ್ಲಿ ನೋಡಿ ಸೊ ಇದನ್ನ ನಾನು ಎರಡು ಕೇಸಲ್ಲೇ ಡಿವೈಡ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಒನ್ ಏನಿದೆ ಸರ್ ಇನಿಷಿಯಲ್ ಕೇಸು ಸರ್ 100 ಓಮ್ ಓಕೆ ಸೊ ದಿಸ್ ಇಸ್ 100 ಓಮ್ ಟೂ ಕೇಸಸ್ ಅಲ್ಲಿ ಬರ್ಕೋತೀನಿ 100 ಓಮ್ ಅಂಡ್ R0 ಸೊ ಬ್ರಾಕೆಟ್ 1 ಪ್ಲಸ್ ಆಲ್ಫಾ ಅಂಡ್ ಟೆಂಪರೇಚರ್ ಎಷ್ಟಿದೆ ಸರ್ ಟೆಂಪರೇಚರ್ ಇಟ್ ಇಸ್ 100 ಡಿಗ್ರಿ ಓಕೆ ಸೊ ದಿಸ್ ಇಸ್ 100 ಡಿಗ್ರಿ done and the next one is today so that is 200 ohm sir okay so 200 ohm that is equals to R0 so bracket of 1 plus alpha and ಇಲ್ಲಿ ಟೆಂಪರೇಚರ್ ಕೊಟ್ಟಿಲ್ಲ ವಾಟ್ ಟೆಂಪರೇಚರ್ ಅಂತ ಹೇಳಿದ್ರೆ ನಾನು x ಅಂತ ಬರ್ಕೋತೀನಿ ಓಕೆನಾ x ಅಂತ ಬರ್ಕೊಂಡೆ ಓಕೆ ಇವಾಗ ನಾನೇನ್ ಮಾಡ್ತೀನಿ ಸ್ವಲ್ಪ ಇದನ್ನ ಡಿವೈಡ್ ಅಲ್ಲಿ ಬರ್ಕೋತೀನಿ ಓಕೆ ಸೊ 200 that is equals to okay 200 divided by 100 so that is equals to so R0 1 plus alpha x value na find ಮಾಡಬೇಕು that is the temperature okay and R0 so bracket of 1 plus 100 x ಅಂತ ಬರೀತೀನಿ okay R0 get cancel 2 zeros get cancel 2 ಮಾತ್ರ ಉಳಿತು okay so 2 bracket of 1 plus 100 x okay so that is equals to 1 plus alpha ಇದು 100 ಏನಕ್ಕೆ ಬಂತು okay this is just 100 okay so this is just 100 okay right so this is the 2 so bracket of ಎಷ್ಟಾಗಿದ್ದು ಆಲ್ಫಾ ಬರಬೇಕಲ್ವಾ so this is alpha okay so 1 plus 100 alpha so that is equals to 1 plus alpha x okay yes sir and 2 ones are 2 and 200 alpha okay so this is 200 alpha and 1 plus alpha x okay done ನೋಡಿ so 200 okay so 2 into so plus 200 alpha value ಎಷ್ಟಿದೆ sir it is 0.00005 2 zeros okay so that is equals to 1 plus alpha ಎಷ್ಟಿದೆ sir it is 0.005 okay into x okay and ಇಲ್ಲಿ ಎಷ್ಟಾಗುತ್ತೆ sir it is a 2 plus 2 zeros ಆದ್ರೆ that is 2 into 0.5 okay so 0.5 that is the 1 plus 0.005 into x okay and 2 plus ಇದೆಷ್ಟಾಗುತ್ತೆ this is 1 ಆಗುತ್ತೆ that is 1 plus 0.005 into x ಎಷ್ಟಾಗುತ್ತೆ ಇದು sir it is 3 and minus 1 that is 0.005 into x okay so that is the 2 0.005 into x
and x value that is equals to 2 divided by 0.005. ಇದನ್ನ ಎಷ್ಟು ಮಾಡ್ಬೋದು ಇದನ್ನ ಸರ್ 2 divided by 5 into 10 power minus 3 ಮೇಲೆ ಕಳಿಸಿದ್ರೆ ಎಷ್ಟಾಗುತ್ತೆ 5 4 20 ಆಗುತ್ತೆ ದಟ್ ಇಸ್ 0.4 into 10 power plus 3 ಆಗುತ್ತೆ ಸೊ x is equals to 400 degree Celsius. Okay, so 400 degree Celsius, that is option D. Okay, so that is option D. ಅಷ್ಟೇ ಈಸಿ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ. ಓಕೆ, ಅಷ್ಟೇ ಈಸಿ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ. ಇದಕ್ಕೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, 0 ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 0 ರಿಸಲ್ಟ್ ಇಸ್ 0 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ರೈಟ್. ಓಕೆ, ಸೊ ಹಿಯರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 22%. ಅಷ್ಟೇ. Now let's move on to the next question. Okay, so next question ನೋಡಿ. So next question is the equivalent resistance of two resistors are connected in a series is the 6 ohm and their parallel, okay, and their parallel equivalent resistance is 4/3. What is the value of resistances ಅಂತ ಕೇಳ್ತಾರದು. ಇದು ಸಮಥಿಂಗ್ ಚೆನ್ನಾಗಿದೆ ಕ್ವಶನ್ ಇದು. ಓಕೆ, ಇಲ್ಲಿ ನೋಡಿ ಫಸ್ಟ್ ಸೀರೀಸ್ ಕನೆಕ್ಷನ್ ಇದೆ. ಸೊ ಸೀರೀಸ್ ಕನೆಕ್ಷನ್ ಲೆಟ್ಸ್ ಸಿ, ಸೊ ದಿಸ್ ಇಸ್ R1 plus R2, so that is equals to 6 ohm. And parallel connection ಹೇಳ್ತಾ ಇದ್ದಾರೆ, that is R1 into R2 divided by R1 plus R2, so that is equals to ಎಷ್ಟಿದೆ, that is a 4/3. okay, and ಇಲ್ಲಿ R1 plus R2 ಏನಿದೆಯಲ್ಲ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. okay, so let's say this is 1, it is equation 2, and I'll consider equation 2 R1 into R2 as it is ಬರೀತೀನಿ. ಓಕೆ, ನಾ R1 into R2 as it is ಬರೀತೀನಿ. ಕೆಳಗಡೆ R1 plus R2 ಇದೆಯಲ್ಲ ಅದನ್ನ 6 ಅಂತ ಬರೀತೀನಿ, because from 1, so 4/3. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸೊ 3 1 3 3 2 6. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ R1 R2 ಡಿವೈಡೆಡ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ, ಸಾರಿ 8 ಆಗುತ್ತೆ. ಓಕೆ, ಸೊ 4 into 2 ದಟ್ ಇಸ್ ಈಕ್ವಲ್ಸ್ ಟು 8. ಡನ್? ಎಸ್ ಸರ್. ಅಂಡ್ ಇಲ್ಲಿ ಸ್ವಲ್ಪ ಇದನ್ನ ರೀಅರೇಂಜ್ ಮಾಡ್ಕೋತೀನಿ. ಹೇಗೆ ಅಂದ್ರೆ R1 ದಟ್ ಇಸ್ ಈಕ್ವಲ್ಸ್ ಟು 6 ಮೈನಸ್ R2 ಅಂತ ಬರ್ಕೊಂಡೆ. ಓಕೆ, ಎಸ್ ಸರ್. R1 ಪ್ಲೇಸ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ 6 ಮೈನಸ್ R2, ಸೊ ದಟ್ ಈಸ್ R2, ಸೊ ದಟ್ ಈಸ್ ಈಕ್ವಲ್ಸ್ ಟು 8. ಓಕೆ, ಸೊ ಓಪನ್ ದ ಬ್ರಾಕೆಟ್. ಎಷ್ಟಾಗುತ್ತೆ ಇದು? ಸೊ ಬ್ರಾಕೆಟ್ ಓಪನ್ ಮಾಡಿದ್ರೆ ದಟ್ ಇಸ್ 6R2, ಸೊ ಮೈನಸ್ R2 ಸ್ಕ್ವೇರ್, ಸೊ ದಟ್ ಈಸ್ ಈಕ್ವಲ್ಸ್ ಟು 8. ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್, ಇಟ್ ಇಸ್ R2 ಸ್ಕ್ವೇರ್ ಅಂಡ್ ಇದು ಮೈನಸ್ 6R2, ಸೊ ಪ್ಲಸ್ 8 ಅಂತ ಆಗುತ್ತೆ. ಓಕೆ, ಸೊ ಒಂದ್ ಸೈಡ್ ನಾನು ಇದನ್ನ ಕಳಿಸ್ದೆ. ಓಕೆ, ಈ ಕಡೆ ರೈಟ್ ಸೈಡ್ ತಂದು ಏನಾಗುತ್ತೆ R2 ಸ್ಕ್ವೇರ್, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ R2 ಇಸ್ ಪ್ಲಸ್ 8 ಆಗುತ್ತೆ. ಸೊ ಇದನ್ನ ನಾನು ಏನ್ ಬರ್ತೀನಿ, ಸೊ R2 ಸ್ಕ್ವೇರ್ ಮೈನಸ್ ಇದನ್ನ ನಾನು ಈ ತರ ಬರಿಬೋದಾ, ಸೊ 2R2 ಮೈನಸ್ 4R2 ಅಂತ ಬರಿಬೋದಾ? ಎಸ್ ಸರ್. ಮೈನಸ್ 2 ಮೈನಸ್ 4 ಎಷ್ಟಾಗುತ್ತೆ, ಸ್ಟಿಲ್ ಇಟ್ ಇಸ್ 6 ಅಂಡ್ 2 4 8. ಓಕೆ, ಇದೆಲ್ಲ ಮ್ಯಾಥ್ಸ್ ಅಲ್ಲಿ ಕಲ್ತ್ಕೊಂಡಿರ್ತಾರ ರೂಟ್ಸ್ ಅಲ್ಲಿ. ಓಕೆ, ಎಸ್ ಸರ್. ಸೊ R2 ದಟ್ ಇಸ್ ಕಾಮನ್ ತಗೊಂಡ್ರೆ ದಟ್ ಇಸ್ R2, ಸೊ ಮೈನಸ್ 2. ಓಕೆ, ಇಲ್ಲಿ R ಕಾಮನ್ ತಗೊಂಡೆ, ಇಲ್ಲಿ R ಕಾಮನ್ ತಗೊಂಡೆ, ಸೊ ದಟ್ ಇಸ್ 2 ಉಳಿತು. ಮೈನಸ್ 4, ಇಲ್ಲಿ 4 ಕಾಮನ್ ತಗೊಂಡೆ, ಸೊ ದಿಸ್ ಇಸ್ R2, ಇಲ್ಲಿ 4 ಕಾಮನ್ ತಗೊಂಡ್ರೆ ದಟ್ ಇಸ್ 2. ಓಕೆ, ಸೊ ದಟ್ ಈಸ್ 0 ಅಂಡ್ ಗ್ರೂಪ್ ಮಾಡಿದ್ರೆ ಸೊ ಇಲ್ಲಿ ಕಾಮನ್ ಆಗಿರೋದು R2 ಮೈನಸ್ 2. ಓಕೆ, ಸೊ R2 ಮೈನಸ್ 2 ಅಂಡ್ R2 ಮೈನಸ್ 4 ಆಗುತ್ತೆ. ಓಕೆ, ಸೊ R2 ಮೈನಸ್ 4 ದಟ್ ಈಸ್ ಈಕ್ವಲ್ಸ್ ಟು 0 ಅಂಡ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ R2 ಮೈನಸ್ 2 ದಟ್ ಈಸ್ ಈಕ್ವಲ್ಸ್ ಟು 0 ಅಂಡ್ R2 ಮೈನಸ್ 4 ದಟ್ ಈಸ್ ಈಕ್ವಲ್ಸ್ ಟು 0 ಅಂಡ್ R2 ದಟ್ ಈಸ್ ಈಕ್ವಲ್ಸ್ ಟು 2 ಓಮ್ ಅಂಡ್ R2 ದಟ್ ಈಸ್ ಈಕ್ವಲ್ಸ್ ಟು 4 ಓಮ್ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಎರಡಕ್ಕೂ ಸಹಿತ 2 ಓಮ್ ಅಂಡ್ 4 ಓಮ್ ಅಂತ ಬಂದಿದೆ. ಅಂಡ್ ಇವಾಗ R2 ವ್ಯಾಲ್ಯೂ. ಓಕೆ, ಸೊ ಇಫ್ ಐ ಕನ್ಸಿಡರ್ R2 ವ್ಯಾಲ್ಯೂ ಆಸ್ ಎಷ್ಟಿದೆ 2 ಓಮ್ ಅಲ್ವಾ, ಫಸ್ಟ್ ಕೇಸಲ್ಲಿ 2 ಓಮ್ ಅಂತ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, R1 ವ್ಯಾಲ್ಯೂ ದಟ್ ಈಸ್ 6 ಮೈನಸ್ R2 ವ್ಯಾಲ್ಯೂ ಎಷ್ಟು 2 ಎಷ್ಟಾಗುತ್ತೆ 4 ಓಮ್ ಆಗುತ್ತೆ. ಸೊ ದಟ್ ಮೀನ್ಸ್ R1 ವ್ಯಾಲ್ಯೂ 4 ಓಮ್, R2 ವ್ಯಾಲ್ಯೂ 2 ಓಮ್ ಆಗುತ್ತೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ನೋಡಿದ್ರೆ ಇಫ್ ಐ ಕನ್ಸಿಡರ್, ಓಕೆ, ಸೊ ಇಫ್ ಐ ಕನ್ಸಿಡರ್ R2 ವ್ಯಾಲ್ಯೂ ಎಷ್ಟು ಇನ್ನೊಂದಿದೆ 4 ಓಮ್ ಇದೆ ಅಂಡ್ ಫ್ರಮ್ ಹಿಯರ್ ಕನ್ಸಿಡರ್ ಮಾಡ್ಕೊಂಡ್ರೆ R1 ದಟ್ ಈಸ್ ಈಕ್ವಲ್ಸ್ ಟು 6 ಮೈನಸ್ ಇಲ್ಲಿ 4 ಅಂತ ಕನ್ಸಿಡರ್ ಮಾಡ್ಕೊಂಡು ದಟ್ ಇಸ್ ದ 2 ಓಮ್, ಇಲ್ಲಿ 2 ಓಮ್ ಅಂಡ್ 4 ಓಮ್. ಇಲ್ಲಿ ನೀವು ನೋಡಿ 2 ಓಮ್ 4 ಓಮ್ 4 ಓಮ್ 2 ಓಮ್ ಈ ಎರಡೆಲ್ಲ ಬರುತ್ತೆ. ದಟ್ ಮೀನ್ಸ್ 2 ಓಮ್ ಅಂಡ್ 4 ಓಮ್ ಇಸ್ ದ ರೈಟ್ ಆನ್ಸರ್. ಓಕೆ, 2 ಓಮ್ ಅಂಡ್ 4 ಓಮ್. ಓಕೆ, 2 ಓಮ್ ಅಂಡ್ 4 ಓಮ್ ಅಥವಾ 4 ಓಮ್ ಅಂಡ್ 2 ಓಮ್, ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಸೊ ಪೋಲ್ ಬರ್ತಿಲ್ವಾ? ಪೋಲ್ ಆನ್ ಮಾಡಿದೀನಿ ನೋಡಿ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ವೆರಿ ಗುಡ್. ಡಿಫಿಕಲ್ಟ್ ಕ್ವಶನ್ ಈಸಿಯಾಗಿ ಮಾಡ್ಬಿಟ್ರಲ್ಲೋ, ಆ ಈಸಿ ಕ್ವಶನ್ಸ್ ಎಲ್ಲ 0 ಮಾಡ್ಬಿಟ್ರಿ. ಎಸ್, ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, 2 resistors of resistance 2 ohm and 6 ohm are connected in a parallel. This combination is then connected to a battery of a 2 volt and internal resistance 0.5 ohm.
ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಬ್ಯಾಟ್ರಿ. ನೋಡಿ ನಮಗೆ ರೆಜಿಸ್ಟರ್ ಯಾವ ಕಾಂಬಿನೇಷನ್ ಇದೆ, ಸೊ 2 ohm ಅಂಡ್ 6 ohm ಪ್ಯಾರಲ್ ಕಾಂಬಿನೇಷನ್. ಓಕೆ, ಸೊ ಇಲ್ಲಿ ಪ್ಯಾರಲ್ ಕಾಂಬಿನೇಷನ್ ಆಯ್ತು. ಈ ಪ್ಯಾರಲ್ ಕಾಂಬಿನೇಷನ್ ಯಾವ ತರ ಬರೀಬಹುದು ಸರ್, ಟೋಟಲ್ ಇದು R ಅಂತ ಬರೀತೀನಿ. ಪ್ಯಾರಲ್ ಕಾಂಬಿನೇಷನ್ಗೆ ದಿಸ್ ಇಸ್ 2 into 6 divided by 2 plus 6 ಎಷ್ಟಾಯ್ತು ಸರ್, ಇಟ್ ಇಸ್ ದ 12 divided by 8. ಓಕೆ, ಎಷ್ಟಾಗುತ್ತೆ ಇದು, 4 3 12, 4 2 8. ಓಕೆ, ಸೊ 3/2 ಆಯ್ತು. ಓಕೆ, ಸೊ ಇಲ್ಲಿ R ವ್ಯಾಲ್ಯೂ ಎಷ್ಟಾಯ್ತು, ಸೊ ದಟ್ ಈಸ್ 3/2 ohm. And next ಏನಿದೆ, ಪ್ಯಾರಲಲ್ ಟು ದ ಕಾಂಬಿನೇಷನ್ ಅಂಡ್ ಇಂಟರ್ನಲ್ ರೆಜಿಸ್ಟರ್ ಇದೆ. ಓಕೆ, ಸೊ ಇಂಟರ್ನಲ್ ರೆಜಿಸ್ಟರ್ ದಟ್ ಇಸ್ 0.5 ohm ಅಥವಾ 1/2 ohm ಅಂತ ಬರೀಬಹುದು. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು. ಓಕೆ, ಸೊ ಫಸ್ಟ್ I is equals to, ಓಕೆ, ಸೊ I is equals to, ಸೊ EMF divided by R plus R ಅಂತ ಬರ್ದೆ. ಓಕೆ, ಈ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 2 ohm and 2 volt and ಇದೆಷ್ಟಿದೆ ಸರ್, ಇಟ್ ಇಸ್ 3/2 plus 1/2. ಓಕೆ, ಸೊ ಸರ್ ಇಟ್ ಇಸ್ 2, ಸೊ ಡಿವೈಡೆಡ್ ಬೈ LCM ಸೇಮ್ ಆಗಿರೋದ್ರಿಂದ ಸೊ 2 divided by 2. Okay, so 2 ones are 2 twos are and 2 ones are 2 twos are. So therefore it is a 1. So current will be 1 ampere. Okay, so current will be 1 ampere. Okay, so that is option D. Okay, so option D is the right answer. Clear? Yes. Problem solve ಮಾಡಕ್ಕೆ ವರ್ಕ್ಶೀಟ್ ಕೊಡ್ತಾರಾ, ವರ್ಕ್ಶೀಟ್ಸ್ ಎಲ್ಲ DPP ಕೊಡ್ತಾ ಇದೀವಿ. ಓಕೆನಾ, ಸೊ DPP ಕೊಡ್ತಾ ಇದೀವಿ, ಅದನ್ನ ನೋಡಿ. ಕ್ಲಿಯರ್ ಕ್ಲಿಯರ್ ಎಲ್ಲರಿಗೂ. ಓಕೆ, ನಾ that is option D. Okay, so that is option D. Okay, fine. Next question ನೋಡಿ, ಸುಮ್ಮನೆ ಏನೋ ಟಿಕ್ ಮಾರ್ಕ್ ಮಾಡ್ತಾ ಇದ್ದೀರಾ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, mass of 3 wires of a coppers are in the ratio 1:3:5 and their lengths are in the ratio 5:3:1. The ratio of their electrical resistances. Okay, electrical resistances ಅಂದ್ರೆ ಇಲ್ಲಿ ನಮಗೆ ಮಾಸ್ ಮತ್ತೆ ಲೆಂತ್ ಕೊಟ್ಟಿದ್ದಾರೆ. ಮಾಸ್ ಅಲ್ಲಿ ಬಂದ್ರೆ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದು. ಓಕೆ, ಲೆಂತ್ ಮತ್ತೆ ಏರಿಯಾ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ವಿಲ್ ಬಿ ರೋ ಎಲ್ ಡಿವೈಡೆಡ್ ಬೈ ಎ. ಇಲ್ಲಿ ಏರಿಯಾ ಕೊಟ್ಟಿಲ್ಲ, ಲೆಂತ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಮಾಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ ರೋ ಎಲ್ ಸ್ಕ್ವೇರ್ ಡೆನ್ಸಿಟಿ ಡಿವೈಡೆಡ್ ಬೈ ಎಂ ಅಂತ ಬರ್ತಾ ಇತ್ತು. ಓಕೆ, ಸೊ ಇಲ್ಲಿ ನಮಗೆ ಎಲ್ಲಾನು ಸಹಿತ ಕಾಪರ್ ವೈರ್ಸ್. ಓಕೆ, ಸೊ ಕಾಪರ್ ವೈರ್ಸ್ ಆದ್ರೆ ರೋ ಮತ್ತೆ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, so remains the same. Therefore resistance is directly proportional to length square inversely proportional to the mass of the copper wire. Done. ಇವಾಗ ನಮಗೆ electrical resistance ಅಂತ ಫೈಂಡ್ ಮಾಡಬೇಕು. So R1 is to R2, so that is to R3. Okay, yes sir. and ಇಲ್ಲಿ length ಏನು ಕೊಟ್ಟಿದಾರಲ್ಲ, so L1. okay, so L1, so L square. okay, so L1 ಇದು L1 ಇಲ್ಲಿ ಮಾಸ್. ಓಕೆ, ಸೊ ಮಾಸ್, so this is M1 is to M2 is to M3 and in the same way so this is L1 is to L2 is to L3. okay, yes sir. ಇಲ್ಲಿ ನಮಗೆ L ಸ್ಕ್ವೇರ್ ಏನಿದೆ ಸರ್, ಇಟ್ ಇಸ್ 5 ಸ್ಕ್ವೇರ್, ಸೊ ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ 1. ಓಕೆ, is to and the next one ನೋಡಿದ್ರೆ L2 that is the 3 ಸ್ಕ್ವೇರ್. ಓಕೆ, ಸೊ 3 ಸ್ಕ್ವೇರ್ and ಮಾಸ್ ಎಷ್ಟಿದೆ ಸರ್, ಇಟ್ ಇಸ್ 3. ಓಕೆ, ಸೊ is to length 3 that is 1 ಸ್ಕ್ವೇರ್, so mass ಎಷ್ಟಿದೆ that is 5. okay, and further simplification this is 25 is to, this is 3 is to and this is 1/5. okay, so ಇಲ್ಲಿ multiply by 5 ಮಾಡಿದ್ರೆ ಎಷ್ಟಾಗುತ್ತೆ 125 and 15 and this is 1. okay, so this will be the ratio of resistance. okay, so this is R1 is to R2 is to R3. clear ಎಲ್ಲರಿಗೂ? yes, that is option D. 125 125 15 and 1. okay, ratio ಅಲ್ಲಿ ಕ್ಲಿಯರಾ? ರೈಟ್. ಸೊ ಮಿಕ್ಕಿದ್ದೇನಿದೆಯಲ್ಲ, ಸೊ ಮಿಕ್ಕಿದ್ದು ಕ್ವಶನ್ಸ್ ಎಲ್ಲ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಬರೋ ಕ್ವಶನ್ಸ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದೆ. ಅಂಡ್ ಈ ರಿಪೀಟೆಡ್ ಕ್ವಶನ್ಸ್ನ ನೀವು ಸ್ವಂತವಾಗಿ ಸಾಲ್ವ್ ಮಾಡಬೇಕು. ಇಷ್ಟೊತ್ತು ನಾನು ಎಫರ್ಟ್ ಹಾಕಿದ್ದೀನಿ, ಡೆಡಿಕೇಶನ್ ಹಾಕಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ ಹೇಗೆ ಸಾಲ್ವ್ ಮಾಡ್ಬೇಕಂತ. ಅಂಡ್ ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡಬೇಕು. ಓಕೆ, ಟೇಕ್ ಇಟ್ ಆಸ್ ವರ್ಕ್ ಶೀಟ್ ಆರ್ ಎಲ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ತಗೊಂಡು ನೀವು ಸಾಲ್ವ್ ಮಾಡಬೇಕು. ಓಕೆ, ಎಷ್ಟು ಜನ ಸರ್ ಐ ವಿಲ್ ಡೂ ಇಟ್ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೇಳಿ ಬೇಗ. ಬೇಗ ಬೇಗ ಸರ್. ಫ್ರಮ್ ವೇರ್ ಇಸ್ ಇಟ್ ರೋ ಎಲ್ ಸ್ಕ್ವೇರ್? ಶ್ರೇಯಾ, ಇದು ನಿಮ್ಗೆ ಗೊತ್ತಿಲ್ವಾ? ಸೊ ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಇತ್ತಲ್ವಾ? ಸೊ ಇದೇ ಫಾರ್ಮುಲಾ ಕನ್ವರ್ಟ್ ಮಾಡಿದ್ವಿ. ಹೇಗೆ? ಸೊ ಎಲ್ ಡಿವೈಡೆಡ್ ಬೈ ಎಲ್ ನ ಮಾಡ್ತೀನಿ. ಏನಾಗುತ್ತೆ ಇದು ಸರ್? ಇಟ್ ಇಸ್ ಅ ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾ ಇಂಟು ಲೆಂತ್ ಏನಾಗುತ್ತೆ ವಾಲ್ಯೂಮ್ ಆಗುತ್ತೆ.
ಅಂಡ್ ಇಲ್ಲಿ ಮಾಸ್ ಕನ್ವರ್ಟ್ ಮಾಡ್ಕೊಂಡ್ರೆ ಡೆನ್ಸಿಟಿ ಕಾನ್ಸೆಪ್ಟ್. ಓಕೆ, ಸೊ ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ನನಗೆ ವಾಲ್ಯೂಮ್ ಬೇಕು. ಸೊ ವಾಲ್ಯೂಮ್ ದಟ್ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ಡೆನ್ಸಿಟಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ಇಸ್ ಈಕ್ವಲ್ಸ್ ಟು ಸೊ ರೋ ಎಲ್ ಸ್ಕ್ವೇರ್ ಅಂಡ್ ವಾಲ್ಯೂಮ್ ಏನ್ ಕೊಟ್ಟಿದ್ದೀವಿ ಇಲ್ಲಿ, ಸೊ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ. ಸೊ ದೇರ್ ಫೋರ್ ನಾನೇನ್ ಮಾಡ್ತೀನಿ, ಸೊ ರೋ ಎಲ್ ಸ್ಕ್ವೇರ್ ಡೆನ್ಸಿಟಿ ಡಿವೈಡೆಡ್ ಬೈ ಮಾಸ್. ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಅ ಮಾಸ್. ಓಕೆ ಶ್ರೇಯಾ? ಎಸ್, ಬೇಗ ಬೇಗ ಹೇಳಿ. ಎಸ್, ಎಷ್ಟು ಜನ ಹೇಳ್ತೀರಾ ಸರ್ ಐ ಕ್ಯಾನ್ ಡೂ ಇಟ್ ಅಂತೇಳಿ? ಓಕೆ, ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ ಬೇಗ. ಎಸ್, ಬೇಗ ಬೇಗ ತಿಳಿಸ್ಬಿಡಿ. ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಓಕೆ, ಸೊ ಒಂದು 10 ಕ್ವಶನ್ಸ್ ಇದೆ. You have to take it. Okay, so you have to solve these questions. Okay, so homework question, ಇವೆಲ್ಲ homework questions, ಇವೆಲ್ಲ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಎಲ್ಲ ಸಾಲ್ವ್ ಮಾಡಿದ್ದೆ ತಾನೆ. ಅಂಡ್ ಇದು ಯಾವುದು, ಗ್ರಾಫ್ ಇಂದು. ಸೊ ಗ್ರಾಫ್ ಇಂದು ಅಲ್ಲಿ ಎನರ್ಜಿ ಅಂತ ಬರ್ದಿದ್ವಿ, ಇಲ್ಲಿ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಕೊಟ್ಟಿದ್ದೀರಾ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಹೀಟ್ ಎನರ್ಜಿ. ಓಕೆ, ಸೊ ಎನರ್ಜಿ ಪ್ಲೇಸ್ ಅಲ್ಲಿ, ಓಕೆ, ಸೊ ಎನರ್ಜಿ ಪ್ಲೇಸ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರೀರಿ ಅಷ್ಟೇ. ನಮ್ಗೆ ಏನ್ ಸಿಗುತ್ತೆ ಅದನ್ನ ನೋಡಿ. ಓಕೆ, ರೈಟ್. ಸೊ ಇದಕ್ಕೆ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ ಎ ಅಂತ ಬರುತ್ತೆ. ಓಕೆ, ಇದಕ್ಕೆ ಯಾವ್ದು ಬರುತ್ತೆ, 1/8. ಓಕೆ, ಸೊ ನಿಮಗೆ ಆನ್ಸರ್ ಸಹಿತ ಕೊಟ್ಬಿಡ್ತೀನಿ. ಓಕೆನಾ? ಕಾಪರ್ ಅಂಡ್ ಜರ್ಮೇನಿಯಂ ಆರ್ ಕೂಲ್ಡ್ ಫ್ರಮ್ ಟೆಂಪರೇಚರ್ 200 ಕೆಲ್ವಿನ್. ಓಕೆ, ಕೂಲ್ಡ್. ಓಕೆ, ಸೊ ಕೂಲ್ಡ್ ಮಾಡಿದ್ರೆ ರೂಮ್ ಟೆಂಪರೇಚರ್ ಟು 100 ಫ್ರಮ್ ರೂಮ್ ಟೆಂಪರೇಚರ್. ಕೂಲ್ ಆಗಲ್ಲ ಅದು, 100 ಕೆಲ್ವಿನ್ ಆಗುತ್ತೆ ರೂಮ್ ಟೆಂಪರೇಚರ್. ಓಕೆ 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 273 ಡಿಗ್ರಿ ಆಗ್ತಲ್ಲ. ಸೊ 273 ಕೂಲ್ ಮಾಡಿದ್ರೆ ಏನಾಗುತ್ತೆ, ಇವ ನೋಡಿ ಅದು ಇನ್ವರ್ಸ್ಲಿ ಆಗುತ್ತೆ. ಸೊ ದರ್ ಫೋರ್ ಇಲ್ಲಿ ಸೊ ಟೆಂಪರೇಚರ್ ಡಿಗ್ರೀಸ್ ಆದ್ರೆ, ಓಕೆ, ಸೊ ಟೆಂಪರೇಚರ್ ಡಿಗ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಸಹಿತ ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ಇದ್ರ ಪ್ರಕಾರ ಸೊ ಇಲ್ಲಿ ಇದು ಮೆಟಲ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ಮೆಟಲ್ಸ್. ಟೆಂಪರೇಚರ್ ಡಿಗ್ರೀಸ್ ಆದ್ರೆ ಸೊ ರೆಸಿಸ್ಟೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾವ್ದಕ್ಕೆ ಇದು, ಸೆಮಿ ಕಂಡಕ್ಟರ್ಸ್. ಓಕೆ, ಇಲ್ಲಿ ಕಾಪರ್ ಅನ್ನೋದು ಮೆಟಲ್, ದೇರ್ ಫೋರ್ ರೆಸಿಸ್ಟೆನ್ಸ್ ಅನ್ನೋದು ಡಿಗ್ರೀಸ್ ಆಗಬೇಕು. ಓಕೆ, ಸೊ ಕಾಪರ್ ಡಿಗ್ರೀಸ್ ಇಲ್ಲಿದೆ. ಸೊ ದೇರ್ ಫೋರ್ ಇದು ಎಲಿಮಿನೇಟೆಡ್. ಅಂಡ್ ನೆಕ್ಸ್ಟ್ ಸೆಮಿ ಕಂಡಕ್ಟರ್ದು ಏನಾಗುತ್ತೆ, ಇನ್ಕ್ರೀಸ್ ಆಗಬೇಕು. ಓಕೆ, ಇನ್ಕ್ರೀಸ್ ಅಂದ್ರೆ ಇದು ಡಿಗ್ರೀಸ್ ಇದೆ. ಓಕೆ, ಇದನ್ನು ಸಹಿತ ಡಿಗ್ರೀಸ್ ಎಲಿಮಿನೇಟೆಡ್. ಅಂಡ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ. ಓಕೆ, ಸೊ ದಿಸ್ ಇಸ್ ಫಾರ್ ಆಪ್ಷನ್ ಡಿ. ಅಂಡ್ ಇದನ್ನ ತೆಗೆದುಬಿಡ್ತೀನಿ. ಓಕೆ, ಅಂಡ್ ಇದಕ್ಕೆ ರೈಟ್ ಆನ್ಸರ್ ದಟ್ ಇಸ್ 1/80. ಓಕೆ, ಸೊ 1/80. ಅಂಡ್ ದ ನೆಕ್ಸ್ಟ್ ಹೋಮ್ ವರ್ಕ್ ಕ್ವಶನ್, ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಎ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ಹೋಮ್ ವರ್ಕ್ ಆಗಿ ತಗೊಳ್ಳಿ. ಓಕೆ, ಸೊ ಹೋಮ್ ವರ್ಕ್ ಆಗಿ ತಗೊಳ್ಳಿ. 0.6 ಬರುತ್ತೆ. ಓಕೆ, ಸೊ ಇದಕ್ಕೆ 0.6 ಬರುತ್ತೆ. ಓಕೆ, ದ ಆನ್ಸರ್ ಫಾರ್ ದಿಸ್ 0.6. ಅಂಡ್ ನೆಕ್ಸ್ಟ್ ನೋಡಿದ್ರೆ T1 is greater than. ಓಕೆ, ಸೊ T1 is greater than ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಥಿಯರಿಟಿಕಲ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. ಓಕೆ, ಅಂಡ್ ನೆಕ್ಸ್ಟ್ ನೋಡೋಣ. ಇದನ್ನು ಸಹಿತ ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಯು ಹ್ಯಾವ್ ಟು ಡೂ ಇಟ್. ಅಂಡ್ ದ ನೆಕ್ಸ್ಟ್ ಇದು ಆಲ್ರೆಡಿ ಮಾಡಿದ್ರೆ ಡ್ರಿಫ್ಟ್ ವೆಲಾಸಿಟಿ, ಇದನ್ನು ಸಹಿತ ಸಾಲ್ವ್ ಮಾಡಿ. ಅಂಡ್ ದ ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವಶನ್ ಅಂತ ಕೇಳ್ತಿದ್ರಲ್ಲ, ಸೊ ನೋಡಿ. ಅಂಡ್ ಇದಕ್ಕೆ ಎಷ್ಟು ಬರ್ಬೋದು, 2.5. ಓಕೆ, ಸೊ ಆನ್ಸರ್ ಇಸ್ 2.5 ಡೈರೆಕ್ಟ್ ಆಗಿ. ಓಕೆ, ಸೊ P is equals to V into I. ನಮಗೆ ಕೇಳಿರೋದು ಯಾವುದು, ಕರೆಂಟ್. ಸೊ ದೇರ್ ಫೋರ್ P is equals to V into I ಅಂತಂದ್ರೆ ನಮಗೆ ಕೇಳಿದ ಕರೆಂಟ್ ಅಲ್ವಾ. P divided by V ಅಂದ್ರೆ 550 divided by 220, ದಟ್ ಇಸ್ 2.5. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಅರೆ ಇದಕ್ಕೆ ಯಾವ್ದು ಬಂತು, ಲಾಸ್ಟ್ ಆನ್ಸರ್ ಯಾವ್ದು ಬಂತು, ಲಾಸ್ಟ್ ಆನ್ಸರ್ ಆಪ್ಷನ್ ಡಿ. ಓಕೆ, ಎಸ್. ನೆಕ್ಸ್ಟ್ ಇದು ಸೇಮ್ ಪಾತ್, ಇದು KVL. ಓಕೆ, ಸೊ ಇದನ್ನು ಸಹಿತ ಹೋಮ್ವರ್ಕ್ ಆಗಿ ತಗೊಳ್ಳಿ. ಅಂಡ್ ಆನ್ಸರ್ ವಿಲ್ ಬಿ ಸೊ 48. ಸೈನ್ ಕನ್ವೆನ್ಷನ್ ತೋರಿಸಿದ್ರಲ್ಲ, ಸೈನ್ ಕನ್ವೆನ್ಷನ್ ಮೂಲಕ ಮಾಡಬೇಕು. ಸೈನ್ ಕನ್ವೆನ್ಷನ್ ಪಾರ್ಟ್ ನ ಯೂಸ್ ಮಾಡಿ. ಓಕೆ, 48 ವೋಲ್ಟ್ ಬರುತ್ತೆ. ಅಂಡ್ ಇದು ಗ್ಯಾಲನೋಮೀಟರ್ ಎಷ್ಟು ಬರುತ್ತೆ, ಇದು 0. ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ರೆಸಿಸ್ಟೆನ್ಸ್ ನೋಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಲ್ಲ. ಸೊ ಇದು ರೆಸಿಸ್ಟೆನ್ಸ್ ಫೈಂಡ್ ಮಾಡಿ. ಓಕೆ, ಸೊ ಇದನ್ನ ಹೋಮ್ವರ್ಕ್ ಇದನ್ನ ಸಾಲ್ವ್ ಮಾಡ್ತೀನಿ ಬಿಡಿ. ಸೊ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ, ಓಕೆ, ಸೊ ದಟ್ ಈಸ್ ದ P plus R and Q plus S, so divided by P plus R plus Q plus S. Okay, yes sir, total resistance that is equals to P value ಎಷ್ಟಿದೆ,
Sir, it is the 10, and R value, that is the 15, Q value, that is the 20, and S value, that is the 30. Okay, so all divided by ಎಷ್ಟಾಗುತ್ತೆ sir? 10 plus 15 plus 20 plus 30, and R total, that is equals to, so 25 into 50, so all divided by ಎಷ್ಟಾಗುತ್ತೆ? 50, 60, 75. Okay, 75, 25 ಇದ್ಲೆ 1, 25 3 75. So this is 50 divided by, so 3 ohm. And ಇಲ್ಲಿ ಕೇಳ್ತಿರೋದೇನೋ ಕರೆಂಟ್. ಸೊ ಕರೆಂಟ್ ಏನಾಗುತ್ತೆ? ಸೊ ಕರೆಂಟ್, that is equals to V divided by R. So V, that is the 6 divided by, this is the 50, so divided by 3. So ಅದ ಮೇಲೆ ಹೋದ್ರೆ 6 into 3 divided by 50, 6 18 divided by 50. Okay, ಎಷ್ಟಾಗುತ್ತೆ ನೋಡಿ? So 18 divided by 50. So 18 divided by 50. So that is 0.36. Okay, so that is 0.36. So ampere. Okay, so 0.36. Option A. Option A is the right answer. Okay, idu saita drift velocity mele ide. So take it as a homework. So therefore you should not ignore so drift velocity questions. Okay, terminal voltage idu ಎಷ್ಟು ಬರುತ್ತೆ? So 10 minus internal resistance current ಇದೆ. So ಇಲ್ಲಿ ನಮಗೆ ಬೇಕಾಗಿರೋದು ಟರ್ಮಿನಲ್ ವೋಲ್ಟೇಜ್. ಓಕೆ, E minus I into R. So E ಎಷ್ಟಿದೆ? 10, I is 0.5, 0.5 into 3 ಆದ್ರೆ ಎಷ್ಟಾಗುತ್ತೆ? 1.5, 1.5 minus 10 minus 1.5 ಅಂದ್ರೆ 8.5 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 8.5. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸೊ ದಟ್ ಈಸ್ VT, that is equals to E minus I into R ನ ಯೂಸ್ ಮಾಡಬೇಕು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಎಸ್, ದಟ್ಸ್ ಇಟ್. ಓಕೆ, ಸೊ ಇವತ್ತಿನ ಟಾಪರ್ ನೋಡ್ಬಿಡೋಣ. ಸೊ ಟಾಪರ್ ಅಲೀನಾ ಆಲ್ಟರ್ನೇಟಿವಾ? ಓಕೆ, ಮನೋಜೇಶ್ವರ್, ತರುಣ್, KCET ವಾರಿಯರ್, ಗೌರಮ್ಮ, and Ashwin, Vinod, Malu, Ashwin, and TR Monesh, Astin, and ಮಿಕ್ಕಿದ ಹೆಸರು ನೀವು ನೋಡ್ಕೊಂಡ್ಬಿಡಿ. ಓಕೆನಾ? ಎಸ್, ಹೇಗಿತ್ತು ಸೆಷನ್? ವಾಸ್ ಇಟ್ ಹೆಲ್ಪ್ಫುಲ್? ಹೇಳಿ ಬೇಗ ಬೇಗ, ನಿಮ್ಗೆ ಹೆಲ್ಪ್ಫುಲ್ ಆಯ್ತಾ? ಸೊ ನಿಮ್ಗೆ ಹೆಲ್ಪ್ ಆಯ್ತಾ? ಎಸ್, ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದ್ಯಾಟ್ ನೆಕ್ಸ್ಟ್ ಚಾಪ್ಟರ್ ಫುಲ್ಲು ಬೆಂಕಿ. ಓಕೆ, ಸೊ ಬೆಂಕಿ ಬೆರಗಾಳಿ. ಓಕೆ, ಎಸ್. ಸೊ ಎಷ್ಟು ಜನ ಪೋಲಲ್ಲಿ ಬಂದಿದ್ದೀರಾ? ಆ್ಯಂಡ್ ಕೆಲವು ಸ್ಟೂಡೆಂಟ್ ಜಸ್ಟ್ ವಾಚ್ ಮಾಡ್ತಿರ್ತಾರೆ. ಓಕೆ, ಪೋಲ್ ಅಟೆಂಡ್ ಮಾಡಲ್ಲ, ಜಸ್ಟ್ ವಾಚಿಂಗ್ ದ ವಿಡಿಯೋ. ಓಕೆ, ಎಸ್. ಹೌ ಆರ್ ಯು ಫೀಲಿಂಗ್? ಈಸಿ ಆಯ್ತಾ? ಎಸ್. ಸೊ ಓನ್ಲಿ 30 ಲೆಜೆಂಡ್ಸ್ ಆರ್ ಪ್ರೆಸೆಂಟ್. ಓಕೆ, ರೇ ಆಪ್ಟಿಕ್ಸ್ ಇನ್ನೊಂದು 3, 2. ಓಕೆ, ಏನೋ 4 ಲೆಕ್ಚರ್ಸ್. ಓಕೆ, 4 ಲೆಕ್ಚರ್ ಆದ್ಮೇಲೆ ರೇ ಆಪ್ಟಿಕ್ಸ್ ಸ್ಟಾರ್ಟ್ ಮಾಡ್ತೀವಿ. ರೈಟ್. Okay, Align alternative. Okay, fine. Yes, how are you feeling? Was it helpful? Bega. La. Okay, fine. That's it for today's session. Matte next class nalli beti agana. Till then, take care. Bye bye.